ನಿಮ್ಮ ಮತ್ತೆ ನಿರಂಜನ್ ಅವರ ಬಾಂಡಿಂಗ್ ಪೇರ್ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡುತ್ತೆ. ಕ್ವೆಶ್ಚನ್ ಮಾರ್ಕ್ ನಿರೀಕ್ಷಿಸಿ ನಿರೀಕ್ಷಿಸಿ ಆಗೋದಿನ ಖಂಡಿತವಾಗ್ಲೂ ಹೇಳ್ಬಿಟ್ಟೆ ಆಗ್ತೀವಿ. ನಿಮ್ಮ ಮತ್ತೆ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ 100% ಇನ್ ಕೇಸ್ ಆತರ ಏನಾದ್ರೂ ಫ್ಯೂಚರ್ ಅಲ್ಲಿ ಒಂದಿನ ಬಂತು ಅಂದ್ರೆ ಎಲ್ರಿಗೂ ಅನೌನ್ಸ್ ಮಾಡಿ. ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ ಯಾವುದು? ಈ ಮಾತು ಕೇಳ್ತು ಅಂತ ಹೇಳಿದ್ರೆ ಜೀವನೇ ಹಾರೋಗ್ಬಿಡುತ್ತೆ. ಲವ್ ಲೆಟರ್ ಅಂತ ಹೇಳಿದ್ರಲ್ಲ, ಲವ್ ಲೆಟರ್ ಅಲ್ಲಿ ಏನ್ ಬರ್ದಿತ್ತು ಅಂತ ಏನಾದ್ರು ನೋಡಿದ್ರಾ? ಪ್ರಾಂಕ ಯಾರಿಗ್ ಮಾಡ್ತೀರಾ? ನಿರಂಜನ್ ಅವ್ರಿಗೆ. ಅವರು ಕಾಲ್ ಪಿಕ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ ಪ್ರೀತಿ ಆಗಿರ್ಬೋದು, ನಿಮ್ ಖುಷಿ ಆಗಿರ್ಬೋದು ತೋರಿಸ್ಬೇಕು. ಅಮೂಲ್ಯ ಗೌಡ ಹಾಗೇನೆ ನಿರಂಜನ್ ಅವರ ಲವ್ ಗಾಸಿಪ್ ಹರಿದಾಡ್ತಿದೆ. ಖಂಡಿತ ಕೆಲವೊಂದು ವಿಚಾರಗಳು ನಾವು ತುಂಬಾ ಟ್ರೈ ಮಾಡಬಾರ್ದಂತೆ, ಆದಾಗ ಆಗೋದಕ್ಕೆ. ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ಬದುಕಿರ್ಬೇಕಲ್ವಾ? ಬದುಕಿರೋದ ನಿಮ್ಮಂತ ಅಭಿಮಾನಿಗಳು. ನಿರಂಜನ್ ಅವರು ನಿಮಗ್ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು? ಇಬ್ರು ಒಂದಾದ್ರೆ ನಿಮ್ಗೆ ಫಸ್ಟ್ ಇಂಟರ್ವ್ಯೂ. ಯಾವ ನಟ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಅಂಡ್ ನನ್ ರಿಕ್ವೆಸ್ಟ್ ಕೂಡ ನಂಗೆ ದರ್ಶನ್ ಸರ್ಗೆ, ಇನ್ ಕೇಸ್ ದರ್ಶನ್ ಸರ್ ನೋಡಿದ್ರೆ. ಸೋಷಿಯಲ್ ಮೀಡಿಯಾದಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅಮೂಲ್ಯ ಅಂತ ಹೊಡಿದ್ರೆ ಅಮೂಲ್ಯ ಹಾಟ್ ಪಿಕ್ಚರ್ಸ್, ಅಮೂಲ್ಯ ಲೈಕ್ ಸಮ್ ಇದೇ ತರನೇ ಬರ್ತಾ ಇತ್ತು. ಅದೇ ಒಂದು ವಿಡಿಯೋ ಮಾಡಿ ಹಾಕೋದು. ಈಗ ತಾಯಿಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಂತ? 4-5 ಇಯರ್ಸ್ ಆದ್ಮೇಲೆ ನನ್ಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು ಆ ವಿಷಯದಿಂದ. ಬೆಳ್ಳಿ ಪರದೆಗೆ ಯಾಕೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿಲ್ಲ ಅನ್ನುವಂಥದ್ದು. ಬ್ಯಾಡ್ ಕಮೆಂಟ್ಸ್ ಗಳಾಗಿರ್ಬೋದು, ಓಕೆ ಇವಳು ನಿರಂಜನ್ ಫ್ರೆಂಡ್ ಅಲ್ವಾ ಅಂತ ಕಮೆಂಟ್ಸ್ ಗಳು ಹಾಕಿರೋರು ಇದಾರೆ. ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ? ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಕಮಲಿ ಸೀರಿಯಲ್ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದು ಈಗ ಬ್ಯಾಕ್ ಟು ಬ್ಯಾಕ್ ಪರಭಾಷಾ ಸೀರಿಯಲ್ಸ್ ಅಲ್ಲಿ ಮಿಂಚ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಮೂಲ್ಯ ಗೌಡ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮೂಲ್ಯ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸುಮಾರು ದಿನ ಆದ ನಂತರ ಮತ್ತೆ ಸಿಕ್ಕಿದ್ದೀರಾ. ಹೌದು. ಕಮಲಿ ಅಂತ ಕರೀಲಾ, ಅಮೂಲ್ಯ ಅಂತ ಕರೀಲಾ, ಗೌರಿ ಅಂತ ಕರೀಲಾ ಗೊತ್ತಾಗ್ತಿಲ್ಲ. ಏನ್ ಕರೆದ್ರು ಪರವಾಗಿಲ್ಲ, ಎಲ್ಲಾನು ನನ್ಗೆ ಇಷ್ಟವಾದ ನೇಮೆ. ಓಕೆ, ಸೊ ಹೆಂಗಿದೆ ಲೈಫ್ ಎಲ್ಲ? ಲೈಫ್ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಗೌರಿ ಮುಗಿದ್ಮೇಲೆ ತೆಲುಗು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ. ಓಕೆ, ಕಮಲಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡ್ತೀರಾ, ಸಾಕಷ್ಟು ಕನ್ನಡಿಗರ ಪ್ರೀತಿಯನ್ನ ಗಳಿಸ್ತೀರಾ. ಸೊ ಈಗ ಬ್ಯಾಕ್ ಟು ಬ್ಯಾಕ್ ತೆಲುಗು ಸೀರಿಯಲ್ಸ್ ಅಲ್ಲಿ ಕೂಡ ಮಿಂಚ್ತಾ ಇದ್ದೀರಾ. ಹೆಂಗ್ ಅನ್ನಿಸ್ತಿದೆ ಲೈಫ್ ಎಲ್ಲ ಅಂತ? ಅಂದ್ರೆ ಖುಷಿ ಆಗ್ತಿದೆ. ಅಂದ್ರೆ ಏನು ಕಷ್ಟ ಆಗದೆ, ಈಗ ತುಂಬಾ ಜನಕ್ಕೆ ಆಗತ್ತೆ, ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಗ್ಯಾಪ್ ಆಗತ್ತೆ, ಇನ್ನೊಂದು ಪ್ರಾಬ್ಲಮ್ಸ್ ಆಗತ್ತೆ. ಬಟ್ ಆತರ ಏನು ಇಲ್ದೆ ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಒಂದ್ ಪ್ರಾಜೆಕ್ಟ್ ದೇವ್ರ ದಯೆಯಿಂದ ಸಿಗ್ತಾ ಇದೆ. ಅಂಡ್ ಚೆನ್ನಾಗ್ ಆಗ್ತಿದೆ. ಯಾವ ಪ್ರಾಜೆಕ್ಟ್ ಮಾಡಿದ್ರು ಚೆನ್ನಾಗ್ ಆಗ್ತಾ ಇದೆ. ಇವಾಗ ತೆಲುಗೋಲ್ ಆಗಿರ್ಬೋದು, ಇವನ್ ಶ್ರೀಗೌರಿ ಆಗಿರ್ಬೋದು, ಚೆನ್ನಾಗೆ ಅಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು ಚೆನ್ನಾಗ್ ಬಂತು ಅಂತ. ಸೊ ಖುಷಿ ಅಂತೂ ಇದೆ. ಏನಕ್ಕೋಸ್ಕರ ಕಮಲಿ ಅವರು ಆಕ್ಟಿಂಗ್ ಫೀಲ್ಡ್ ನ ಚೂಸ್ ಮಾಡಿದ್ರು ಅಂತ? ತುಂಬಾ ಕಡೆ ಹೇಳ್ಬಿಟ್ಟಿದೀನಿ ಆಲ್ರೆಡಿ. ಸೊ ಅಗೇನ್ ಚೂಸ್ ಅಂತೂ ನಾನ್ ಮಾಡ್ಕೊಂಡ್ ಬರ್ಲಿ, ಅಂದ್ರೆ ನಾನ್ ಬರ್ಬೇಕು, ಓಕೆ ನನ್ ಫಸ್ಟ್ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಯಾವ್ದೇ ತರ ಆಸೆ ಇರ್ಲಿಲ್ಲ. ಕಾಲೇಜ್ ಮಾಡ್ತಿದ್ದೆ, ಯಾರ್ದೋ ನನ್ನ ಫ್ಯಾಮಿಲಿ ಫ್ರೆಂಡ್ ಕಡೆಯಿಂದ ಸೀರಿಯಲ್ ಮಾಡ್ಬೋದಾ, ಅದು ಎಲ್ರು ಹೇಳ್ತಾರೆ ಕಮಲಿ ಫಸ್ಟ್ ಅಂತ. ಕಮಲಿ ಫಸ್ಟ್ ಅಲ್ಲ, ಆಕ್ಚುಲಿ ಉದಯದಲ್ಲಿ ಶ್ರೀನಾಥ್ ಸರ್ದ ಒಂದ್ ಸೀರಿಯಲ್ ಬರ್ತಿತ್ತು, ಅನುರಾಗ ಸಂಗಮ ಅಂತ. ಅದ್ರಲ್ಲಿ ಅವ್ರ ಮಗಳು ಪಾತ್ರಕ್ಕೆ ಕೇಳಿದ್ರು ಮಾಡ್ತೀಯಾ ಅಂತ ಅಂದ್ಬಿಟ್ಟು. ನಾನು ಇನ್ನೇನ್ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಓಕೆ ಏನ್ ಮಾಡೋಣ ಬಿಡು ಫ್ರೀ ಟೈಮ್ ಅಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಂತ ಹೋಗಿ ಜಾಯ್ನ್ ಆದೆ. ಅದಾದ್ಮೇಲೆ ಅಲ್ಲಿಂದ ಒಂದೊಂದೇ ಸ್ಟಾರ್ಟ್ ಆಯ್ತು. ಎಂಡ್ ಎಲ್ಲೂ ಸಿಗ್ಲೇ ಇಲ್ಲ. ಕೊನೆಗೆ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಓಕೆ, ಹೆಂಗಿತ್ತು ಮೇಡಮ್ ಸೀರಿಯಲ್ಸ್ ಅಲ್ಲಿ? ಫಸ್ಟ್ ಸೀರಿಯಲ್ ನಲ್ಲೇನೆ ಪ್ರಣಯ್ ರಾಜ ಶ್ರೀನಾಥ್ ಅವರ ಮಗಳಾಗಿ ಆಕ್ಟ್ ಮಾಡಿರುವಂತದ್ದು. ಅಂದ್ರೆ ಒಂದ್ ಕಡೆ ಖುಷಿ ಇತ್ತು. ಓಕೆ, ಅಂದ್ರೆ ಯಾವತ್ತು ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದವ್ರನ್ನ ನಾವು ಆಫ್ ಸ್ಕ್ರೀನ್ ನಾವ್ ಎಲ್ಲೂ ಮೀಟ್ ಮಾಡಿರಲ್ಲ, ಏನು ಇರಲ್ಲ. ಅಂಡ್ ನನ್ಗೆ ಯಾವ್ದೇ ತರ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಯಾವ್ದು ಇರ್ಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ. ಫಸ್ಟ್ ಟೈಮ್ ನೋಡಿದಾಗ ಫುಲ್ ಖುಷಿ ಆಗೋಯ್ತು, ಅಷ್ಟೇ ಭಯನೂ ಇತ್ತು. ಬಿಕಾಸ್ ಫಸ್ಟ್ ಸೀನ್ ನನ್ನ ಕ್ಯಾಮ್ರಾದಲ್ಲಿ ನಾನು ಆಕ್ಟ್ ಮಾಡಿರೋದಂದ್ರೆ ಶ್ರೀನಾಥ್ ಸರ್ ಜೊತೆನೆ. ಅಂದ್ರೆ ಫುಲ್ ಹೋಲ್ ಫ್ಯಾಮಿಲಿ ಇರುತ್ತೆ. ಬಟ್ ಯಾರಕ್ ಸಿಗುತ್ತೆ ಆ ಅದೃಷ್ಟ? ಅಂದ್ರೆ ಫಸ್ಟ್ ಟೈಮ್ ಅಂತ ದೊಡ್ಡ ಆರ್ಟಿಸ್ಟ್ ಜೊತೆ ಅವ್ರ ಮಗಳು ಪಾತ್ರ ಮಾಡ್ಬೇಕು. ಅದು ಎಸ್ಪೆಷಲಿ ಅವ್ರು ಬಂದವ್ರು ಕುತ್ಕೊಂಡಿರ್ತಾರೆ, ಅವ್ರ ಸುತ್ತ ಎಲ್ಲ ಮಾತಾಡ್ಕೊಂಡು ಬಂದು ಅವ್ರ ತೊಡೆ ಮೇಲೆ ಕುತ್ಕೊಂಡು ಮಾತಾಡೋದು. ಈ ಒಂದ್ ಸೀನ್ ಕೊಟ್ಬಿಟ್ಟಿದ್ದಾರೆ ನನ್ಗೆ, ಒಂದ್ ಶಾರ್ಟ್, ಲೆಂತಿ ಶಾರ್ಟ್ ಕೊಟ್ಬಿಟ್ಟಿದ್ದಾರೆ. 1 ಟೇಕ್ ಆಯ್ತು, 2 ಟೇಕ್ ಆಯ್ತು, 3 ಟೇಕ್ ಆಯ್ತು. ನನಗೆ ಅಂದ್ರೆ
ಆಬ್ವಿಯಸ್ಲಿ ಯಾರಿಗಾಗಿರ್ಬೋದು, ಇನ್ನ ಚಿಕ್ಕವಳು ಬೇರೆ ಅವಾಗ ನಾನು ಫಸ್ಟ್ ಟೈಮ್ ಡೈಲಾಗ್ ತಗೊಬೇಕು, ಆಕ್ಷನ್ ಮಾಡ್ಬೇಕು, ಅಂಡ್ ಎಸ್ಪೆಷಲಿ ಅಲ್ಲಿ ಅವ್ರುಗಳೆಲ್ಲ ಇದಾರೆ. ಒಂದಾಯ್ತು ಒಂದು 7-8 ಟೇಕ್ ಆಯ್ತು, ಮೇಲ್ಗಡೆಯಿಂದ ಬರೋದಿತ್ತು. ಒಂದ್ 9ನೇ ಟೇಕ್ ಡೈರೆಕ್ಟರ್ ಆಕ್ಷನ್ ಅಂತ ಅಂದ್ರು. ನಾನು ಬಂದೇ ಇಲ್ಲ. ಎಲ್ಲಿ ಅಂತಂದ್ರೆ ನಾನು ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ನನ್ ಕೈಲಿ ಆಗಲ್ಲ, ಬೇಡ ಇದು ಯಾಕೋ ನನ್ ಕೈಲಿ ಆಗ್ತಿಲ್ಲ ಅಂತ. ಆಮೇಲೆ ಪಾಪ ಶ್ರೀನಾಥ್ ಸರೇ ಕರ್ಸಿ, ಯಾಕೆ ಹಂಗ ಅನ್ಕೊಂತಿ, ಆಗತ್ತೆ, ನಿನ್ ತಲೆ ಕೆಡ್ಸ್ಕೊಂಡ್ಬೇಡ ಅಂತ. ನನ್ಗೆ ಫಸ್ಟ್ ಅಂದ್ರೆ ಒಂದು ಸ್ವೀಟ್ ಮೆಮೊರಿ ಅಂತ ಏನಾದ್ರು ಇದ್ರೆ ಇಂಡಸ್ಟ್ರಿದು ಫಸ್ಟ್ ಶಾಟ್ ಅದೇ. ಅವ್ರು ಬಂದು ನನ್ನ ಕರೆದು ಇಟ್ಸ್ ಓಕೆ ಆಗತ್ತೆ, ಯಾಕೆ ತಲೆ ಕೆಡ್ಸ್ಕೊಂತೀಯ, ಮಾಡು ಪುಟ್ಟ ಅಂತೆಲ್ಲ ಹೇಳಿ ಆಮೇಲೆ ನೆಕ್ಸ್ಟ್ ಓಕೆ ಆಯ್ತು ಆ ಶಾಟ್. ಓಕೆ, ಬಟ್ ಅಂತ ಒಬ್ಬ ನಟ ಬಂದು ನಿಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರು ಕೂಡ, ಬಿಕಾಸ್ ಯಾಕಂತಂದ್ರೆ ನಟನೆಗೆ ಹೊಸದಾಗಿ ಹೋಗಿರ್ತೀರಾ, ಅಂತ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರ್ಬೇಕಾದ್ರೇನೆ ನಾವ್ ಎಲ್ಲಿ ತಪ್ಪು ಮಾಡ್ತಿರ್ವೋ ಅನ್ನೋಂತ ಗೊಂದಲದಲ್ಲೇನೆ ನಾವು ಒಂದು ಮಿಸ್ ಮ್ಯಾಚ್ ಮಾಡ್ತಿರ್ತೀವಿ. ಬಿಕಾಸ್ ಡೈಲಾಗ್ ಹೇಳುವಂತದ್ದಾಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಈ ತರ ಎಲ್ಲ. ಅಂತ ಟೈಮಲ್ಲಿ ಅವರೇ ಬಂದು ನಿಮ್ಗೆ ಪರವಾಗಿಲ್ಲ ಮಾಡು ಅಂತಂದಾಗ ಆ ಮೂಮೆಂಟ್ ಹೆಂಗಿತ್ತು ಅಂತ? ಅಂದ್ರೆ ಒಂದು ಅವಾಗ ಏನು ನಮ್ಗೆ ರಿಯಲೈಸೇಷನ್ ಇರಲ್ಲ, ಬಿಕಾಸ್ ಅಳ್ತಾ ಇರ್ತೀನಿ. ಅಂದ್ರೆ ನನ್ಗೆ ಜಸ್ಟ್ ನರ್ವಸ್ ಆಗ್ಬಿಟ್ಟಿದ್ದೆ ನಾನು. ಸೊ ಇನ್ನೇನು ಆ ಟೈಮಲ್ಲಿ ನನ್ಗೆ ಯೋಚನೆ ಬಂದಿಲ್ಲ. ಬಟ್ ಇವಾಗ ಕುತ್ಕೊಂಡು ಯೋಚನೆ ಮಾಡಿದಾಗ ಐಮ್ ಸೋ ಲಕ್ಕಿ ಅನ್ನೋ ತರ ಫೀಲ್ ಆಗುತ್ತೆ. ಬಿಕಾಸ್ ನೀವ್ ಹೇಳ್ದಂಗೆ ಅಂತ ದೊಡ್ಡ ಆರ್ಟಿಸ್ಟ್ ಯಾರಕ್ ಸಿಗುತ್ತೆ ಅಂದ್ರೆ, ಲೈಕ್ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತೀವಿ ಅಂಡ್ ಅವ್ರು ಅಷ್ಟು ಮೋಟಿವೇಟ್ ಮಾಡ್ತಾರೆ. ಸೊ ಅವಾಗ್ಲಿಗಿಂತ ಇವಾಗ ಅದನ್ನ ನೆನ್ಸ್ಕೊಂಡಾಗ ಖುಷಿ ಆಗತ್ತೆ. ಯಾವತ್ತಾದ್ರೂ ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಸೀರಿಯಲ್ಸ್ ಅಲ್ಲಿ ಆಗ್ತಾ ಇದ್ದಂಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಒಂದೊಂದು ಸೀರಿಯಲ್ಗೂ ಕೂಡ ನಾವು ಕಲಿಯುವಂತದ್ದು ತುಂಬಾನೇ ಇರುತ್ತೆ. ಸೊ ಯಾವತ್ತಾದ್ರೂ ಶ್ರೀನಾಥ್ ಸರ್ ಹೇಳಿರುವಂತಹ ಆ ಮಾತು ನೆನಪು ಮಾಡ್ಕೊಂಡಿದ್ದುಂಟ ಬೇರೆ ಸೀರಿಯಲ್ಸ್ ಮಾಡ್ಬೇಕಾದ್ರೆ? ಅಂದ್ರೆ ನಾನು ಅಲ್ಲಿ ಮಾಡಿದ್ದು ತುಂಬಾನೇ ಶಾರ್ಟ್ ಟೈಮ್ ಅಷ್ಟೇ. ಅಂದ್ರೆ ತುಂಬಾ ದಿನ ನಾನು ಮಾಡ್ಲಿಲ್ಲ. ಅಗೇನ್ ನನ್ನ ಎಜುಕೇಶನ್ ಅಂತ ಬಿಟ್ಟು ಬಂದೆ. ಬಟ್ ಅಲ್ಲಿ ನಾನು ಹೇಳದ್ನಲ್ಲ, ಫಸ್ಟ್ ಟೈಮ್ ಅವ್ರು ಅಂದ್ರೆ ಅವ್ರು ಹೇಳಿದ ಮಾತುಗಳೇನೆ ನನಗೆ, ನೀನ್ ನರ್ವಸ್ ಆಗ್ಬೇಡ, ನೀನ್ ನಾರ್ಮಲ್ ಆಗಿ ಹೇಗಿರ್ತೀಯ, ಅಂದ್ರೆ ಈಗ ನಾರ್ಮಲ್ ಆಗಿ ನಿನ್ಗ ಶಾರ್ಟ್ ತೆಗಿತಿಲ್ಲ ಅಂದಾಗ, ಕ್ಯಾಮ್ರಾನ್ ಮುಂದೆ ಏನಿಲ್ಲ ಅಂದಾಗ ನೀನ್ ಹೇಗಿರ್ತೀಯ ಹಾಗೆ ಇರ್ಬೇಕು, ಅವಾಗ ನ್ಯಾಚುರಲ್ ಆಗಿ ಬರುತ್ತೆ, ಚೆನ್ನಾಗ್ ಮಾಡ್ತೀಯ, ಮಾಡು ಅಂತ ಅನ್ಬಿಟ್ಟು ಹೇಳಿದ್ದನ್ನೇ. ಅಂದ್ರೆ ಅದಾದ್ಮೇಲೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಆನ್ ಸ್ಕ್ರೀನು ಆ ಸೀರಿಯಲ್ ಫುಲ್ ಕಂಟಿನ್ಯೂ ಮಾಡೋದಕ್ಕೆ ಅದೇ ಮಾತು ಒಂದ್ ಸ್ವಲ್ಪ ಮೋಟಿವೇಟ್ ಆಯ್ತು ಅನ್ಸುತ್ತೆ. ಸೊ ಅಂಡ್ ಎಕ್ಸ್ಪೆಷಲಿ ಅದೆಲ್ಲದಕ್ಕಿಂತ ನನ್ಗೆ ಶ್ರೀನಾಥ್ ಸರ್ ಬಗ್ಗೆ ಇರೋ ಒಂದು ನೆನಪುಗಳಂದ್ರೆ, ನಾನು ಅವ್ರನ್ನ ಯಾವತ್ತು ಫಸ್ಟ್ ಡೇ ಅಷ್ಟೇ ನಾನು ಅವ್ರನ್ನ ಒಂದು ಓಕೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಿ ಸಿನಿಮಾ ಅದೆಲ್ಲ. ಅದಾದ್ಮೇಲೆ ನನ್ಗೆ ನೋಡ್ಬೇಕಾದ್ರೆ ಖುಷಿ ಆಗ್ತಿತ್ತು. ಬಿಕಾಸ್ ಅವ್ರು ಯಾವತ್ತೂ ಆತರ ಟ್ರೀಟೇ ಮಾಡ್ತಾರೆ. ನಾವ್ ಇವಾಗ ಮಕ್ಳು ಅಂದ್ರೆ ಮಕ್ಳು ತರಾನೇ ಟ್ರೀಟ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದ್ ಫೋಟೋ ಏನಾದ್ರು ತೆಗಿಸ್ಕೊಳ್ಬೇಕು ಅಂತಂದ್ರು ನಾವು ಭಯದಲ್ಲಿ ಹೋಗಿ ಹಿಂದೆ ನಿಂತ್ಕೊಂಡ್ರೆ ಏನ್ ಅಲ್ಲಿ ಹಿಂದೆ ನಿಂತ್ಕೊಂತೀಯ ಬಾ ಕುತ್ಕೋ ಅಂತ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಇಟ್ಕೊಂಡೆಲ್ಲ ಫೋಟೋ ತೆಗಿಸ್ಕೊಂತ ಇದ್ರು. ತೆಗಿಯೋರ್ಗೆ ಹೇಳ್ತಿದ್ರು ಇವಾಗ ತೆಗಿ ಅಂತ ಅನ್ಬಿಟ್ಟು. ನನ್ನತ್ರ ಈಗ್ಲೂ ಆ ಫೋಟೋ ಇದೆ, ಶ್ರೀನಾಥ್ ಸರ್ ಜೊತೆ ಕುತ್ಕೊಂಡಿರೋದು ಅವ್ರ ತೊಡೆ ಮೇಲೆ. ಅಂಡ್ ಇವಾಗ ಅವ್ರ ಏನಾದ್ರು ಕಾಫಿ ಕುಡಿತಾ ಇದ್ರೆ ಕುಡಿತ್ಯಾ ಅಂತ ಕೇಳೋದು. ಅಂಡ್ ಇವನ್ ಅವ್ರಿಗೆ ಓಕೆ ಅವ್ರ ಕಪ್ನ ಕೊಡ್ಬಾರ್ದು ಆತರ ಇಲ್ವೇ ಇಲ್ಲ. ಈಗ ನಾನ್ ಆತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ನಾನ್ ನೋಡಿದೀನಿ ಅದನ್ನ. ತುಂಬಾ ಜನಕ್ಕೆ ಆಫರ್ ಮಾಡೋರು ಅಂಡ್ ತುಂಬಾ ಆರಾಮಾಗಿರ್ತಿದ್ರು. ಯಾವತ್ತು ಒಂಥರ ಆತರ ಸ್ಟಾರ್ ಅನ್ನೋ ತರ ಫೀಲೇ ಮಾಡಿಸ್ತಿರ್ಲಿಲ್ಲ. ಅದು ತುಂಬಾ ಖುಷಿ ಕೊಡುತ್ತೆ ಆಕ್ಚುಲಿ. ಶ್ರೀನಾಥ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಏಜ್ ಆಗಿತ್ತು ನಿಮ್ಗೆ ಅಂತ? ಥಿಂಕ್ ನಾನು 17 ಅನ್ಸುತ್ತೆ ಅಷ್ಟೇ. ಬಹುಶಃ ನೀವು ತುಂಬಾ ಲಕ್ಕಿ ಅನ್ಸುತ್ತೆ. ಯಾಕಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಶ್ರೀನಾಥ್ ಅವರಾಗಿರ್ಬೋದು, ಪದ್ಮ ವಸಂತಿ ಮೇಡಮ್ ಆಗಿರ್ಬೋದು, ಒಂದು ಚಾಪುವನ್ನ ಮೂಡಿಸಿರುವಂತ ಜೋಡಿ ಕನ್ನಡ ಬೆಳ್ಳಿತೆರೆಯಲ್ಲಿ. ಸೊ ಫಸ್ಟ್ ಸೀರಿಯಲ್ ಅಲ್ಲಿ ಶ್ರೀನಾಥ್ ಸರ್ ಜೊತೆ ಆಕ್ಟ್ ಮಾಡ್ತಾರ, ಸೆಕೆಂಡ್ ಸೀರಿಯಲ್ ನಲ್ಲಿ ಪದ್ಮ ವಸಂತಿ ಮೇಡಮ್ ಜೊತೆ, ಸೆಕೆಂಡ್ ಅಲ್ಲ ಥರ್ಡ್ ಅನ್ಸುತ್ತೆ, ಥರ್ಡ್ ಕಮಲಿ ಸೀರಿಯಲ್. ಓಕೆ, ಕಮಲಿಯಲ್ಲಿ ಸೀರಿಯಲ್ ಅಲ್ಲಿ. ಸೊ ಹೆಂಗಿತ್ತು ಅವಾಗ? ಮತ್ತೆ ಅದಾದ್ಮೇಲೆ ಯಾವತ್ತಾದ್ರೂ ಪದ್ಮ ವಸಂತಿ ಮೇಡಮ್ ಹತ್ರ ಶ್ರೀನಾಥ್ ಸರ್ ಬಗ್ಗೆ ಈ ತರ ಎಲ್ಲ ಮಾತುಕತೆ ಮಾಡ್ತಿದ್ರ ಅಂತ? ನನ್ಗೆ ಪದ್ಮ ವಸಂತಿ ಮಾಮಲ್ಲಿ ತುಂಬಾ ಇಷ್ಟ ಅಂತಂದ್ರೆ ಏನಂದ್ರೆ, ಅಂದ್ರೆ ಅವರು ಅಷ್ಟೇ ಯಾವತ್ತು ಸ್ಟಾರ್ ಆತರ ಎಲ್ಲ ಇರೋದೇ ಇಲ್ಲ. ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋ ತರ ತುಂಬಾ ಜನ ಆರ್ಟಿಸ್ಟ್ ಆಗಿರ್ಬೋದು, ಎಕ್ಸ್ಪೆಷಲಿ ಸೀನಿಯರ್ಸ್ ಅಂತ ಬಂದಾಗ ನಮ್ಗೆ ಅನ್ಸತ್ ಅಷ್ಟೇ ಓಕೆ ಆಚೆಯಿಂದ ನೋಡಿದಾಗ ಓಕೆ ಅವ್ರ ದುರಂಕಾರ ಇರ್ಬೋದು, ಇಲ್ಲಾಂದ್ರೆ ಅವ್ರು ಏನು ಹೆಂಗಿರ್ತಾರೆ ಅಂತ. ಬಟ್ ಒಬ್ರು ಆತರ ಇಲ್ಲ. ಇವನ್ ಪದ್ದಮ್ಮ ಕೂಡ, ನಾವ್ ಆಕ್ಚುಲಿ ಅವ್ರನ್ನ ಪದ್ಮ ವಸಂತಿ ಮ್ಯಾಮ್ ಅಂತ ಕರಿಯಲ್ಲ, ಪದ್ದಮ್ಮ ಅಂತ ಕರಿಯೋದು. ಪದ್ದಮ್ಮ ಕೂಡ ನಮ್ಗೆ ಸೆಟಲ್ ಹೆಂಗೆ ಅಂದ್ರೆ, ನನ್ಗೆ ಎಕ್ಸ್ಪೆಷಲಿ ನಾನ್ ಹೆಂಗೆ ಅಂದ್ರೆ ಫ್ರೀ ಆಗಿರ್ಬೇಕಾದ್ರೆ ಬಿಗಿನಿಂಗ್ ಅಲ್ಲೆಲ್ಲ ಸ್ವಲ್ಪ ಇರ್ತಿತ್ತು ಓಕೆ ಮ್ಯಾಮ್ ಹತ್ರ ಹೆಂಗೆ ಕೇಳೋದು ಏನು ಅಂತ. ಅದಾದ್ಮೇಲೆ ನನ್ಗೇನ್ ಫ್ರೀ ಟೈಮ್ ಸಿಕ್ಕಿದ್ರೆ ನನ್ಗೇನ್ ಕೆಲಸ ಅಂದ್ರೆ ಕುತ್ಕೋತಾ ಇದೆ, ನಂಗೆ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ದು ಅವಾಗೆಲ್ಲ ಹೆಂಗಿರ್ತಿತ್ತು ಶೂಟು, ನೀವ್ ಅವಾಗ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರಿ, ಸಿನಿಮಾಲಿ ಯಾವಾಗ ಹೆಂಗಿರ್ತಿತ್ತು, ಇವಾಗ ಹೆಂಗಿದೆ ಅನ್ನೋದೆಲ್ಲ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀನಿ ಅವರಿಂದ. ಅಂದ್ರೆ ಆಗ ಇಂಡಸ್ಟ್ರಿ ಹೇಗಿತ್ತು, ಇವಾಗ ನಾವ್ ಹೇಗಿದೀವಿ. ಅಂಡ್ ಅವ್ರು ಯಾವಾಗ್ಲೂ ಹೇಳೋದು ನೀವೆಲ್ಲ ಲಕ್ಕಿ ಆಕ್ಚುಲಿ ಹೇಳ್ಬೇಕಂದ್ರೆ, ನಾವೆಲ್ಲ ಮಾಡಿದಷ್ಟು ಸ್ಟ್ರಗಲ್ ಮಾಡಿಲ್ಲ ನೀವು ಅಂತ ಅವ್ರು ಯಾವಾಗ್ಲೂ ರೇಗಿಸೋರು ಆಕ್ಚುಲಿ ಹೇಳ್ಬೇಕಂದ್ರೆ.
ಸೊ ಆವಾಗ ಶ್ರೀನಾಥ್ ಸರ್ ಬಗ್ಗೆ ಆಗಿರ್ಬೋದು ನಾನು ಹೇಳ್ತಿದ್ದೆ ಮ್ಯಾಮ್ ನಾನು ಮಾಡಿದೀನಿ ಸರ್ ಜೊತೆ ಹಿಂಗೆ ಅಂತ ತುಂಬಾ ಮಾತಾಡಿರೋದಿದೆ. ಓಕೆ, ಅಂದ್ರೆ ಹೀರೋಯಿನ್ ಆಗಿ ಕಮಲಿ ಸೀರಿಯಲ್ ಮೂಲಕ ನೀವು ಶುರು ಮಾಡಿದ್ದು ಅನ್ಸುತ್ತೆ. ಹಾ ಹೌದು, ಅಂದ್ರೆ ಅದಕ್ಕಿಂತ ಮುಂಚೆ ಉದಯದಲ್ಲಿ ಅರಮನೆ ಅಂತ ಮಾಡಿದೆ ನಾನು. ಅದ್ರಲ್ಲಿ ಇಬ್ರು ಹೀರೋಯಿನ್ಸ್ ಇದ್ರು. Okay. ಸೊ ಒಂದು ನಾನು, ಅದ್ರಲ್ಲೂ ಕೂಡ ನನ್ ಲಕ್ಕಿ ಏನಂತಂದ್ರೆ ಜೈ ಜಗದೀಶ್ ಸರ್ ಇದ್ರು, ಅವ್ರು ನನ್ ತಂದೆ. ಓಕೆ. ಸೊ ಅದ್ರಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದೆ. ಅದಕ್ಕಿಂತ ಮುಂಚೆ ಸ್ವಾತಿ ಮುತ್ತು ಅಂತ, ಅದ್ರಲ್ಲಿ ದಿನೇಶ್ ಬಾಬು ಸರ್ ಡೈರೆಕ್ಟರ್. ಹೌದು. ಸೊ ಅಂದ್ರೆ ಘಟಾನುಘಟಿಗಳ ಜೊತೆನೆ ಕೆಲಸ ಮಾಡಿದ್ದಾರೆ ಅಮೂಲ್ಯ ಗೌಡ ಅವರು. ಏನೋ ನನ್ ಲಕ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅಂದ್ರೆ ಒಂದೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ನನ್ಗೆ ಯಾರೋ ಒಬ್ರು ಈ ತರ ಸೀನಿಯರ್ಸ್ ಆಗಿರ್ಬೋದು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಆಗಿರ್ಬೋದು. ಇವನ್ ದಿನೇಶ್ ಬಾಬು ಸರ್ ಜೊತೆ ಮಾಡ್ಬೇಕಾದ್ರೂ ಅಷ್ಟೇ, ನಮ್ಗದ್ ಮೂವಿ ತರ ಆಕ್ಚುಲಿ. ಅದು ಸೀರಿಯಲ್ ಅಷ್ಟು ನೇಮ್ ಮಾಡ್ಲಿಲ್ಲ, ಬಟ್ ಅದು ಮೂವಿ ತರಾನೇ ಹೇಳ್ಬೇಕಂದ್ರೆ. ನಾವ್ ಔಟ್ಡೋರ್ ಮಾಡಿದ್ದು ಹೇಗೆ ಅಂದ್ರೆ ಕುತ್ಕೊಂಡು ನಮ್ಗೆ ಅವರ ಎಕ್ಸ್ಪೀರಿಯನ್ಸ್, ಅಂದ್ರೆ ಅವ್ರು ಗ್ರೇಟ್ ಕ್ಯಾಮ್ರಾಮನ್, ಎಲ್ರಿಗೂ ಗೊತ್ತಿರೋಂತ ವಿಷಯ ಅವ್ರು ಮಾಡಿರೋಂತದ್ದು. ಸೊ ಪ್ರತಿಯೊಂದು ಅಂದ್ರೆ ನಮ್ಗೆ ಒಂಥರ ಈ ಸ್ಕೂಲ್ಗೆ ಮಕ್ಳನ್ನ ಕರ್ಕೊಂಡೋಗ್ ಬಿಟ್ಟಾಗ ಸ್ಟೋರಿ ಟೆಲಿಂಗ್ ಹೇಳ್ತಾರೆ ಗೊತ್ತಾ, ಅವಾಗ ನಾವೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಅಲ್ಲಿ ಕೇಳ್ತಾ ಕುತ್ಕೋತಾ ಇದ್ವಿ. ಓಕೆ ಹಿಂಗಿತ್ತ ಹಂಗಿತ್ತ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ನ 10 ನಿಮಿಷ ಶಾರ್ಟ್ ಮಾಡಿದ್ರೆ ನಾವ್ ಇನ್ನೊಂದ್ ಅರ್ಧ ಗಂಟೆ ಕಥೆ ಕೇಳ್ತಾ ಇದ್ವಿ ಅವ್ರದ್ದು ಎಕ್ಸ್ಪೀರಿಯನ್ಸ್. ಸೊ ಅದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ಗೆ. ಕಮಲಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಒಂದು ಮೈನ್ ನಾಯಕಿಯಾಗಿ ಎಂಟ್ರಿ ಕೊಡ್ತೀರಾ. ಸೊ ಕಮಲಿ ಸೀರಿಯಲ್ ನಲ್ಲಿ ನಿಮ್ಮ ಮತ್ತೆ ನಿರಂಜನ್ ಅವರ ಬಾಂಡಿಂಗ್ ಪೇರ್ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡುತ್ತೆ. ಸೊ ಆ ಶೂಟಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿತ್ತು. ಅಂದ್ರೆ ನಾನ್ ತುಂಬಾ ಕಲ್ತಿದ್ದು ಅಂದ್ರೆ ಅಲ್ಲಿಂದಾನೆ ಹೇಳ್ಬೇಕಂದ್ರೆ, ಬಿಕಾಸ್ ಅರಮನೆ ಆಗಿರ್ಬೋದು ಅದೆಲ್ಲ ಮಾಡ್ತಿದ್ದೆ. ಯಾವಾಗ ಕಮ್ಲಿ ಜನ ನೋಟಿಸ್ ಮಾಡ್ತಾರೋ ಅವಾಗ್ಲೇ ನಮ್ಗೆ ಇನ್ನೊಂದ್ ಸ್ವಲ್ಪ ಸೀರಿಯಸ್ನೆಸ್ ಬರೋದು. ಓಕೆ, ನಮ್ಗೂ ಒಂದ್ ಜವಾಬ್ದಾರಿ ಅನ್ನೋದಿದೆ, ನಾವ್ ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಚೆನ್ನಾಗಿತ್ತು. ಆಕ್ಚುಲಿ ಅಲ್ಲಿ ಇವಾಗ ನಾನಾಗಿರ್ಬೋದು, ನಿರಂಜನ್ ಅವ್ರ ಆಗಿರ್ಬೋದು, ಅನಿಕಾ, ನಿಂಗಿ, ತುಂಬಾ ಪಾತ್ರಗಳಿದ್ರು ಇತ್ತು. ಅಂದ್ರೆ ನಾವೆಲ್ಲ ಇನ್ನ ಮಕ್ಳು ತರನ, ತುಂಬಾ ಚಿಕ್ಕವರೆಲ್ಲ ನಾವು ಎಲ್ರು ಎಂಟ್ರಿ ಕೊಟ್ಟಿದ್ದ ಅದಕ್ಕೆ. ಸೊ ನಮ್ಗೆ ಶೂಟಿಂಗು ಅದೆಲ್ಲ ಅನ್ನೋದಕ್ಕಿಂತ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾ ಇದ್ವಿ. ನಮ್ಗೇನ್ ಅಂತ ಓಕೆ ಶೂಟಿಂಗ್ ಇವಾಗ ಇರೋ ತರ ಅಂದ್ರೆ ಅವಾಗ್ಲಗ್ಗೆ ಇವಾಗ ಹೋಲ್ಸ್ಕೊಂಡ್ರೆ ಇವಾಗ ಸ್ವಲ್ಪ ತುಂಬಾ ಪ್ರೊಫೆಷನಲ್ ಆಗಿ ತುಂಬಾ ಓಕೆ ನಮ್ದು ಎಷ್ಟಾಯ್ತು ಅಷ್ಟ್ ಕೆಲ್ಸ ಅನ್ನೋದಿರತ್ತೆ. ಆವಾಗ ತುಂಬಾ ಗೊತ್ತಲ್ಲ, ಅಂದ್ರೆ ಕಲಿಯೋ ಬುದ್ಧಿ, ಓಕೆ ಇದೇನು ಅದೇನು ತಿಳ್ಕೊಳ್ಳೋಂಥದ್ದು ಜಾಸ್ತಿ. ಚೆನ್ನಾಗಿತ್ತು. ಅಂದ್ರೆ ಎಸ್ಪೆಷಲಿ ಕಮ್ಲಿ ಏನಾಯ್ತು ನಮ್ಗೆ ಅಂದ್ರೆ ನಾವು ಆಲ್ಮೋಸ್ಟ್ 30 days ವರ್ಕ್ ಮಾಡ್ತೀವಿ. 30 episodes ಆಯ್ತದ ಆಕ್ಚುಲಿ, ಚೆನ್ನಾಗಿ ಬರ್ತಿದ್ದಾಗ ಸೀರಿಯಲ್ಲು. ಸೊ 30 daysಗೆ ಯಾರು ನಂಬಲ್ಲ, 1 year ಫುಲ್ ನಾವು ಇವಾಗೆಲ್ಲ ಏನು ಒಂದು 15-20 daysಗೆಲ್ಲ ಮುಗಿಸ್ಬಿಡ್ತಾರೆ ಶೂಟಿಂಗ್ ನ. ಬಟ್ ಅವಾಗ ನಾವು ಹೋಲ್ ಮಂತ್ ಅಲ್ಲೇ ಇರ್ತಿದ್ವಿ, ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ವಿ. ಸೊ ಹಾಗಿರ್ಬೇಕಾದ್ರೆ ಒಂದು ಫ್ಯಾಮಿಲಿಗಿಂತ ಅಂದ್ರೆ ನಾವು ಫ್ಯಾಮಿಲಿಗಿರೋ ಬದಲು ಅಲ್ಲಿರ್ತಾ ಇದ್ವಿ. ಬರೀ ಆರ್ಟಿಸ್ಟ್ ಅಂತಲ್ಲ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ. ಸೊ ಅಷ್ಟೇ. ಕಮ್ಲಿ ಅಂತೂ ಗೊತ್ತಾಯ್ತು. ಈಗ ನಿಂಗಿ ಅವ್ರಾಗಿರ್ಬೋದು, ಅನಿಕಾ ಅವ್ರಾಗಿರ್ಬೋದು, ನಿಮ್ಮ ಸೀರಿಯಲ್ ನಲ್ಲೇ ಆಕ್ಟ್ ಮಾಡ್ತಿದ್ದಂತಹ ಅನಿಕಾ ಅವ್ರು ಅವರನ್ನೇ ಮದುವೆ ಆಗಿದ್ದಾರೆ. ಹೌದು, ಶಂಭು ಅನ್ನೋ ಕ್ಯಾರೆಕ್ಟರ್ ಸುಹಾಸ್ ಅವ್ರು. ಓಕೆ. ಸೊ ನಿಂಗಿ ಅವರೆಲ್ಲಾನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ ನಿಮ್ಗೆ ಇವಾಗ? ಅಂದ್ರೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಾವು. ಯಾವಾಗಾದ್ರೂ ಅಂದ್ರೆ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲೋ ಇಲ್ಲ ಅಂದ್ರೆ ಯಾವಾಗ ತುಂಬಾ ರೇರು. ನಂದೊಂದು ಕೆಟ್ಟ ಅಭ್ಯಾಸ ಇದೆ ಅದೊಂದು. ಅಂದ್ರೆ ನನ್ಗೆ ಇಟ್ಸ್ ನಾಟ್ ಲೈಕ್ ಓಕೆ ನಾನು ಯಾರ ಹತ್ರ ಮಾತಾಡ್ಬಾರ್ದು ಅನ್ನೋದಲ್ಲ, ತುಂಬಾ ಕಮ್ಮಿ ನಾನು ಅಂದ್ರೆ ಟಚ್ ಅಲ್ಲಿ ಇರೋಂಥದ್ದು. ಬಟ್ ಯಾವಾಗ್ಲೇ ಸಿಕ್ಕಿದ್ರು ಅದೇ ಪ್ರೀತಿ ಅದೇ ಕನೆಕ್ಷನ್ ಇದ್ದೇ ಇರತ್ತೆ. ಬಟ್ ಟಚ್ ಅಂಡ್ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರವ್ರದೇ ಲೈಫ್ ಅಲ್ಲಿ ಬೇರೆನೇ ದಾರಿಗಳು ಹೋಗಿರುತ್ತೆ. ಸೊ ಬ್ಯುಸಿ ಇರ್ತಾರೆ. ಯಾವಾಗ್ಲೂ ಒಂದ್ಸಲ, ಇವಾಗ ರಚನಾ ಆಗಿರ್ಬೋದು, ರಿಷಿ ಅವ್ರ ತಂಗಿ ಕ್ಯಾರೆಕ್ಟರ್. ಇನ್ನು ನಿರಂಜನ್ ಅವರು ಅಂದ್ರೆ ಲೈಕ್ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಅವ್ರದ್ದೇನು ಟಚ್ ಯಾವಾಗ್ಲೂ ಇದ್ದೇ ಇರುತ್ತೆ. ಕಮಲಿ ಸೀರಿಯಲ್ ಬಂದಾಗ ಆ 2 ಜಡೆ ಹಾಕೊಳ್ಳುವಂತದ್ದಾಗಿರ್ಬೋದು, ಸೈಕಲ್ ತುಳಿಯುವಂತದ್ದಾಗಿರ್ಬೋದು, ಅಥವಾ ಕಾಲೇಜು ಲಂಗ ದಾವಣಿ ಪಕ್ಕಾ ಹಳ್ಳಿ ಶೈಲಿಯ ಹುಡುಗಿ ಅನ್ಕೊಂಡಿದ್ರ ಇದು ನನ್ಗೆ ಮಾಡ್ತೀನಿ ಮ್ಯಾಚಸ್ ಆಗುತ್ತೆ ಅಂತ ಯಾವತ್ತಾದ್ರೂ? ಅಂದ್ರೆ ನಂಗೆ ಇದುವರೆಗೂ ಯಾವ್ದ್ರ ಮೇಲೂ ಭಯ ಅಂತೂ ಇಲ್ಲ. ಅಂದ್ರೆ ಓಕೆ ನನ್ ಕೈಲಿ ಮಾಡಕ್ ಆಗುತ್ತಾ, ಬಿಕಾಸ್ ಈಗ ನಿಮ್ಗೆ ಈ ಪ್ರೊಫೆಷನ್ ನಾನು ಮಾಡ್ಬೇಕು, ಓಕೆ ನನ್ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡು ತುಂಬಾ ಅಂತ ಬಂದಾಗ ನಿಮ್ಗೆ ಏನಿರುತ್ತೆ ಒಂದ್ ಭಯ ಇರತ್ತೆ ಅದ್ರ ಬಗ್ಗೆ. ಓಕೆ ತುಂಬಾ ಯೋಚನೆ ಮಾಡ್ತೀವಿ. ನಾನ್ ಹೆಂಗೆ ಅಂದ್ರೆ ಗೋ ವಿತ್ ಫ್ಲೋ ಅನ್ನೋ ತರ. ಅಂದ್ರೆ ಹೆಂಗೆ ಈಗ ಕಮ್ಲಿ ಅಷ್ಟೇನೆ, ನನ್ಗೆ ಯಾವತ್ತೂ ಯೋಚನೆ ಆಗಿಲ್ಲ ಓಕೆ ನಾನು ಮಾಡ್ಬೋದಾ ಅಂತ. ಓಕೆ ಹೋಗ್ತೀನಿ ಮಾಡ್ತೀನಿ ಅನ್ನೋ ತರಾನೇ ಇದ್ದೆ. ಬಟ್ ನಂಗೆ ಆ ಕ್ಯಾರೆಕ್ಟರ್ ಲುಕ್ ನೋಡಿದಾಗ ನಂಗೆ ಫುಲ್ಲು ಬೇಜಾರಾಗೋಗ್ಬಿಡಿತ್ತು. ಏನಿದು ಅಂದ್ರೆ ಯೂಶಲಿ ಹೀರೋಯಿನ್ಸ್ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಗ್ಲಾಮರಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದ್ರಲ್ಲಿ ನನ್ಗೆ ಏನಂದ್ರೆ ನನ್ ಕಲರ್ ಇಂದ ಹಿಡಿದು
ಎಲ್ಲ ಲೈಕ್ ಮೇಕಪ್ ಕೂಡ ಡಲ್ ಮೇಕಪ್ ಮಾಡ್ತಾ ಇದ್ರು, ಏನು ಹಾಕೋಗಿರ್ಲಿಲ್ಲ. ಪ್ರತಿದಿನ ಹೆಂಗೆ ಅಂದ್ರೆ ಕದ್ದು ಮುಚ್ಚಿ ಒಂಚೂರು ಲಿಪ್ಸ್ಟಿಕ್ ಹಾಕೊಂಡೋದ್ರೆ ನಮ್ ಡೈರೆಕ್ಟರ್ ಲಿಪ್ಸ್ಟಿಕ್ ಹಾಕಿದೀರಾ, ಇಲ್ಲ ಸರ್ ನಾನು ಲಿಪ್ಸ್ಟಿಕ್ ಹಾಕೇ ಇಲ್ಲ ಅಂತ ಸುಳ್ಳು ಹೇಳೋದು ಇದೇ ಆಗ್ತಿತ್ತು. ಬಿಕಾಸ್ ಹಂಗೇನಂದ್ರೆ ಸ್ವಲ್ಪ ದಿನ ಆದ್ಮೇಲೆ ನನ್ಗೆ ಅದ್ ಅರ್ಥ ಆಯ್ತು. ಬಟ್ ಬಿಗಿನಿಂಗ್ ಅಲ್ಲಿ ಹೆಂಗಿರುತ್ತೆ ನಮ್ಗೋ ನಾನ್ ಚೆನ್ನಾಗ್ ಕಾಣಿಸ್ಕೊಬೇಕು, ನಾನು ಹಿಂಗ್ ಇಲ್ವೇ ಇಲ್ಲಲ್ಲ ಏನ್ ಹಿಂಗ್ ಕಾಣಿಸ್ಕೊತಿದೀನಿ ಅಂತ. ಬಟ್ ಯಾವಾಗ ಜನ ಮುಗ್ಧತೆ ಆ ಕ್ಯಾರೆಕ್ಟರ್ನ ಅದೇ ರೀತಿ ಇಷ್ಟಪಟ್ರು ನಂಗೆ ಅವಾಗ ಅರ್ಥ ಆಯ್ತು, ಓಕೆ ಜನ ನಮ್ಮ ಅಂದಕ್ಕಿಂತ ಲೈಕ್ ಆ ಕ್ಯಾರೆಕ್ಟರ್ ಏನ್ ಬೇಕು ಅನ್ನೋದನ್ನ ಇಷ್ಟಪಡ್ತಾರೆ. ಎಲ್ಲಾನು ಬ್ಯೂಟಿ ಅಷ್ಟೇ ಅಲ್ಲ ಅನ್ನೋದು ಅರ್ಥ ಆಯ್ತು. ಅದು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಅರ್ಥ ಆಗೋಯ್ತು. ಸೊ ಆ ಬದ್ನೆಕಾಯಿ ಜಡೆ ಅಂತೂ ನನಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಲಾಂಗ್ ಹೇರ್ ಬಿಡ್ತಾ ಇರ್ಲಿಲ್ಲ, ಕಟ್ ಮಾಡಿಸ್ಬಿಡ್ತೇವೆ. ಬಿಕಾಸ್ ನಂಗೆ ಆ ಜಡೆ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಅದನ್ನ ಹಾಕೊಂಡ್ ಹೋಗ್ಬೇಕು ಅಂತಾನೆ ಕಟ್ ಮಾಡಿಸ್ತಿದ್ದೆ. ಬಟ್ ದೇವ್ರು ನೀನು ಅವಾಗ ತುಂಬಾ ಮಾತಾಡಿದ್ಯಾ, ತುಂಬಾ ಆಟ ಆಡಿದ್ಯಾ, ಕಟ್ ಮಾಡಿಸಿ, ಸೊ ನಿನ್ಗೆ ಇದನ್ನೇ ಕೊಡ್ತೀನಿ ಅಂತ ಇವಾಗ ಹಾಕಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮೂಲಕ ಎಂಟರ್ಟೈನ್ ಮಾಡಿದ್ರಿ, ಈಗ ಪರಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇದ್ರ. ಆಕ್ಟಿಂಗ್ ಫೀಲ್ಡ್ ನ ಚೂಸ್ ಮಾಡಿಲ್ಲ ಅಂತಂದ್ರೆ ಯಾವ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ನಾನು ಅಂದ್ರೆ ಅದೇ ನಾನು ಹೇಳ್ದಂಗೆ 17ಗೆ ನಾನು ಇಲ್ಲಿ ಬಂದಿದ್ರಿಂದ ಇನ್ನ ಅಂದ್ರೆ ಆತರ ಕನ್ಸ್ಗಳಂತ ನಾನು ಏನ್ ಯಾವತ್ತೂ ಕಟ್ಕೊಂಡಿರ್ಲಿಲ್ಲ. ಮೇ ಬಿ ನನ್ಗೆ ಅನ್ಸೋದು ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ, ಇಲ್ಲ ಏರೋಸ್ಟೇಸ್ ಆಗ್ತಿದ್ದೆ. ಅದೊಂಚೂರು ಆಸೆ ಇತ್ತು ನನ್ಗೆ. ಓಕೆ ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಇದನ್ನ ಇಲ್ಲೇ ಡಿಸ್ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ಏರೋಸ್ಟೇಸ್ ಟ್ರೈನಿಂಗ್ ಹೋಗೋಣ ಅಂತ. ಸೊ ಮೇ ಬಿ ಅದೆರಡರಲ್ಲಿ ಯಾವ್ದೋ ಒಂದು ಚೂಸ್ ಮಾಡ್ತಿದ್ದೆ. ಯೂಶುವಲಿ ಏನಾಗ್ತೈತೆ ಅಂತ ನಾವು ಚಿಕ್ಕ ವಯಸ್ಸಿಂದಾನೇ ಕೂಡ ಅಪ್ಪ ಅಮ್ಮ ನೀನ್ ಡಾಕ್ಟರ್ ಆಗ್ಬೇಕು, ಅದಾಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ ಅಥವಾ ಪೊಲೀಸ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಅಪ್ಪ ಅಮ್ಮ ಆಗಿರ್ಬೋದು ಏನಾದ್ರು ಹೇಳ್ತಿದಾರ ಈ ತರ ಇಂಥದ್ದಾಗು ಹಂಗೆ ಹಿಂಗೆ ಅಂತ? ಅಲ್ಲ ನಾನು ಕೆಲವೊಂದ್ ಟೈಮ್ ಅನ್ಕೊಂತೀವಿ ಅಂದ್ರೆ ತುಂಬಾ ಜನ ಹೇಳ್ತಾರೆ ಲಕ್ಕಿ ಅಂತಂದ್ರೆ ಓಕೆ ತುಂಬಾ ರಿಚ್ ಫ್ಯಾಮಿಲಿ ಆಗಿರ್ಬೇಕು ಇನ್ನೊಂದು ಅನ್ನೋದು. ಬಟ್ ನಿಜವಾಗ್ಲೂ ಅಲ್ಲ, ನಾನು ತುಂಬಾ ವಿಷಯಗಳಲ್ಲಿ ಲಕ್ಕಿ. ಎಲ್ಲಾ ಕಡೆ ಹೇಳ್ತೀನಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅವ್ರು ಹೆಂಗೆ ಅಂತಂದ್ರೆ ಲೈಕ್ ಯಾವತ್ತು ಪ್ರೆಷರ್ ಮಾಡಿಲ್ಲ. ಓಕೆ ನೀನ್ ಇದನ್ನೇ ಮಾಡ್ಬೇಕು, ನೀನ್ ಇದನ್ನೇ ಕರಿಯರ್ ಆಗಿ ಚೂಸ್ ಮಾಡ್ಬೇಕು. ಅವ್ರ ಇಷ್ಟೇ ಲೈಕ್ ಓದೋ ಟೈಮಲ್ಲಿ ನೀವ್ ಇಷ್ಟ ಮಟ್ಟಕ್ಕೆ ಓದ್ಬೇಕು ಅಂತ ಹೇಳ್ಕೊಡ್ತಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಡಿಪ್ಲೊಮಾ ತಗೋಬೇಕಾದ್ರೆ ನನ್ನ ಅಮ್ಮ ಹೇಳಿದ್ರು ನಿಂಗೆ ನಂಗೆ ಅವಾಗ ತುಂಬಾ ಡಾನ್ಸ್ ಅಂದ್ರೆ ಇಂಟ್ರೆಸ್ಟ್ ಇತ್ತು. ಸೊ ಅಮ್ಮ ಯಾವಾಗ್ಲೂ ಹೇಳೋರು ಯಾಕೆ ಎಲ್ಲಾರ ತರ ನೀನ್ ಇದನ್ನೇ ಮಾಡ್ಬೇಕಂತ ಹೋಗ್ತೀಯ, ಬೇಡ ನೀನ್ ಫ್ಯಾಷನ್ ಡಿಸೈನಿಂಗ್ ಮಾಡು, ನಿಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀನ್ ಡಾನ್ಸ್ಗೆ ಹೋಗು, ಅಂದ್ರೆ ಡಿಪ್ಲೊಮಾ ಇನ್ ಡಾನ್ಸ್ ಮಾಡು, ಅದಕ್ಕೆ ಹೋಗು ಅಂತ ತುಂಬಾ ಫೋರ್ಸ್ ಮಾಡೋರು, ಅಂದ್ರೆ ಎನ್ಕರೇಜ್ ಮಾಡ್ತಾ ಇದ್ರು. ಸೊ ಆತರ ನನ್ನ ಪೇರೆಂಟ್ಸ್ ಯಾವ್ದಕ್ಕೂ ಅಂದ್ರೆ ನಿಮ್ಗೆ ಏನ್ ಇಷ್ಟ ಲೈಫಲ್ಲಿ ಮಾಡಿ, ಬಟ್ ರೈಟ್ ಪಾತ್ ಚೂಸ್ ಮಾಡಿ ಅಷ್ಟೇ, ಯಾವ್ದನ್ನು ರಾಂಗ್ ಪಾತ್ ಅಲ್ಲಿ ಹೋಗ್ಬೇಡಿ. ಏನೇ ಮಾಡಿದ್ರು ಕರೆಕ್ಟ್ ಆಗಿ ಯೋಚನೆ ಮಾಡಿ ರೈಟ್ ಪಾತ್ ಅಲ್ಲಿ ಹೋಗಿ ಅಷ್ಟೇ. ಮೈಸೂರು ಹುಡುಗಿ, ಸೊ ಮೈಸೂರಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಏನ್ ತರಲೆ ತುಂಟಾಟಗಳನ್ನ ಮಾಡಿದ್ರು ಅಮೂಲ್ಯ ಅವರು ಅಂತ? ತರ್ಲೆ ತುಂಟಾಟ ಮಾಮೂಲಿ ಸ್ಕೂಲ್ ಅಂದ್ರೆ ಎಕ್ಸ್ಟ್ರಾ ಆತರ ಏನು ಇಲ್ಲ. ಸ್ಕೂಲಲ್ಲಿ ಮಾಮೂಲಿ ಫ್ರೆಂಡ್ಸ್ ಜೊತೆ ತರ್ಲೆ ಮಾಡೋದು, ಇಲ್ಲಾಂದ್ರೆ ಲೆಸನ್ಸ್ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಇದ್ರೆ ಹಿಂದೆ ಬೆಂಚಲ್ಲಿ ಕೂತ್ಕೊಂಡೇನೋ ಸ್ವಲ್ಪ ತರ್ಲೆ ಮಾಡೋದು. ಹಾ ಅಂದ್ರೆ ನಂದು ಏನಾಗ್ತಿತ್ತು ಅಂದ್ರೆ ನಂದು ಇವಾಗ ನನ್ ಗ್ಯಾಂಗ್ ಎಲ್ಲಾನು ಒಂದ್ 5 ಮೆಂಬರ್ಸ್ ಗ್ಯಾಂಗ್ ಇದ್ವಿ ನಾವು. ನಮ್ದೇನಂದ್ರೆ ಅವ್ರೆಲ್ಲರೂ ಹೈಟ್ ಇದ್ರು, ನಾನು ಒಬ್ಳೆ ಶಾರ್ಟ್ ಇದ್ದೆ ಅವಾಗ ಸ್ಕೂಲಲ್ಲಿ. ಸೊ ನನ್ನ ಫಸ್ಟ್ ಬೆಂಚ್ ಹಾಕ್ತಾ ಇದ್ರು, ಅವ್ರು 4 ಜನನು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೋತಿದ್ರು. ಪ್ರತಿ ಪೀರಿಯಡ್ ಅಲ್ಲೂ ನಂದೇನ್ ಪ್ರಾಬ್ಲಮ್ ಅಂತ ಅಂದ್ರೆ ಅವ್ರು ಬಂದು ಫಸ್ಟ್ ಬೆಂಚ್ ಕೂರ್ಸೋರು, ಆ ಕ್ಲಾಸ್ ಮುಗಿತಿದ್ದಂಗೆ ಲಾಸ್ಟ್ ಬೆಂಚ್ ಹೋಗಿರ್ತಿದ್ದೆ, ಮತ್ತೆ ಬಂದ್ ಅದೇ ಒಂದು ಇದಾಗ್ತಾ ಇತ್ತು, ರಿಪೀಟ್ ಆಗ್ತಾ ಇತ್ತು. ಸೊ ಈ ತರ ಎಲ್ಲ ಒಂದು ನೆನ್ಪುಗಳಿದೆ ಅಷ್ಟೇ. ಓಕೆ, ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಯಾವತ್ತಾದ್ರೂ ಬಂಕ್ ಮಾಡಿ ಸಿನಿಮಾ ನೋಡೋದಕ್ಕಾಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಔಟಿಂಗ್ಗೆ, ಬಿಕಾಸ್ ಯಾಕಂತಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಈ ತರ ನಾವು ಬೇಡ ಅಂತ ಹೇಳ್ಬಿಟ್ಟು ಭಯ ಪಟ್ರು ಕೂಡ ಫ್ರೆಂಡ್ಸ್ ಎಲ್ಲ ಬಾ ಇವತ್ತೊಂದಿನ ಏನಾಗಲ್ಲ ಅಂತ ಹೇಳ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಎಂಜಾಯ್ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲಾನು ನಮ್ಮನ್ನ ಹುಬ್ಬಿಸ್ತಿರ್ತಾರೆ. ಸೊ ಯಾವತ್ತಾದ್ರೂ ಬಂಕ್ ಮಾಡಿದ್ರ ಅಮೂಲ್ಯ ಅವರು ಅಂತ? ಮಾಡಿದೀನಿ. ಅಂದ್ರೆ ನನ್ಗೆ ಏನಾಗ್ತಿತ್ತು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನನ್ನ ಅಮ್ಮ ನಂಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ, ಇನ್ಯಾರು ಅಂದ್ರೆ ನನ್ಗೇನು ರೆಸ್ಟ್ರಿಕ್ಷನ್ ಅನ್ನೋದಿರ್ಲಿಲ್ಲ. ಬಿಕಾಸ್ ಅವ್ರಿಗೂ ತುಂಬಾ ನಂಬಿಕೆ ಇತ್ತು ನಾನು ಯಾವ್ದನ್ನು ಸುಳ್ಳು ಹೇಳಲ್ಲ ಅಂತ. ಸೊ ಬಂಕ್ ಅಂದ್ರೆ ಇವಾಗ ಬೇರೆಯವ್ರಿಗೆಲ್ಲ ಏನಾಗ್ತಿತ್ತು, ನಾನೇ ಸ್ವಲ್ಪ ಹೇಳ್ತಿದ್ದೆ ಅನ್ಸುತ್ತೆ ಫ್ರೆಂಡ್ಸ್ಗೆ ಹೋಗೋಣ ಅಂತ. ಬಿಕಾಸ್ ನನಗೆ ಇಷ್ಟೇ, ನನಗ್ ಮಾಡ್ಬೇಕಾಗಿರೋ ಕೆಲಸ ಏನು, ಫಸ್ಟ್ ಅಮ್ಮಂಗ್ ಕಾಲ್ ಮಾಡು, ಅಮ್ಮ ಈ ತರ ಇವತ್ ನನ್ ಸ್ಕೂಲ್ಗೆ ಹೋಗ್ತಿಲ್ಲ, ಇಲ್ಲ ಕಾಲೇಜ್ಗೆ ಹೋಗ್ತಿಲ್ಲ. ನನ್ ಸ್ಕೂಲಲ್ಲಿ ಏನಾಗ್ತಿತ್ತು, ನನ್ನ ಅಮ್ಮನೇ ಟೀಚರ್ ಆಗಿದ್ರು. ನಿಮ್ ಸ್ಕೂಲಲ್ಲೇ? ಹಾ ಹೌದು. ಸೊ ಮೇ ಬಿ ಇವತ್ ನೋಡಿದ್ರೆ ನನ್ನ ಸ್ಕೂಲಲ್ಲಿ ಎಲ್ರಿಗೂ ಗೊತ್ತಾಗತ್ತೆ ಅನ್ಸುತ್ತೆ. ನಂಗೆ ಏನಾಗ್ತದೆ, ನಂಗೆ ಸ್ವಲ್ಪ ಯಾವತ್ತಾದ್ರೂ ಒಂದಿನ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂತಂದ್ರೆ ಅಮ್ಮ ಬಟ್ ಹೇಳ್ತಿದ್ರು ಇಷ್ಟು ನೀನು ಮನೇಲಿ ಕುತ್ಕೊಂಡು ಓದಿರ್ಬೇಕು ಅಂತ. ಅಮ್ಮ ಪ್ಲೀಸ್ ನಾನು ಇವತ್ ಬರಲ್ಲ ಅಂತಂದ್ರೆ ಸರಿ ಆಯ್ತು ಅಂತ ಅಮ್ಮನೇ ಹೋಗಿ ಹೇಳ್ತಿದ್ರು ಸ್ಕೂಲಲ್ಲಿ, ಇವತ್ತು ಅವಳು ಕಾಲ್ ನೋವಾಗಿದೆ ಅಂತ. ಅದ್ರ ನೆಕ್ಸ್ಟ್ ಡೇ ಹೇಳ್ತಾ ಇದ್ರು, ನೆನ್ನೆ ನಾನ್ ಕಾಲ್ ಪೆಟ್ಟಾಗಿದೆ ಅಂತ ಹೇಳಿದೀನಿ, ಸ್ವಲ್ಪ ಕುಂಟ್ಕೊಂಡ್ ಬಾ, ನಾರ್ಮಲ್ ಆಗಿ ಬರ್ಬೇಡ.
ಸೊ ಈ ತರ ನನಗೆ ಪೇರೆಂಟ್ಸ್ ಸಿಕ್ಕಿರೋದ್ರಿಂದ ಯಾವತ್ತು ಅಂದ್ರೆ ಬಂಕ್ ಆಗಿರ್ಬೋದು, ಫ್ರೆಂಡ್ಸ್ ನನ್ನ ಎನ್ಕರೇಜ್ ಮಾಡೋದಕ್ಕಿಂತ ನಾನೇ ಹೇಳ್ತಿದ್ದೆ, ಏನಿದೆ ನಾನ್ ನಮ್ಮ ಅಮ್ಮಂಗೆ ಹೇಳ್ತೀನಿ, ನೀವು ಹಂಗೆ ಹೇಳ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ತುಂಬಾ ಹೋಗಿರೋದಿದೆ ಆತರ. ಹಂಗಾದ್ರೆ ಸಾಮಾನ್ಯವಾಗಿ ಟೀಚರ್ಸ್ ಅದರಲ್ಲಿ ತಂದೆ ತಾಯಿನೇ ಸ್ಟ್ರಿಕ್ಟ್ ಇರ್ತಾರೆ, ಅಂತದ್ರಲ್ಲಿ ಟೀಚರ್ಸ್ ಆದ್ರೆ ತಂದೆ ತಾಯಿ ಇನ್ನೂ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಂತ ಕೇಳ್ಪಟ್ವಿ. ಬಟ್ ನಿಮ್ಗೆ ಫುಲ್ ಡೆಡ್ ಆಪೋಸಿಟ್ ಅನ್ಸುತ್ತೆ. ಬಟ್ ನಾನ್ ಒಂದ್ ಬಿಲೀವ್ ಮಾಡ್ತೀನಿ ಅಂತ ಕಲ್ತಿದೀನಿ ಕೂಡ. ಮೇ ಬಿ ನನಗೆ ಫ್ಯೂಚರ್ ಅಲ್ಲಿ ಮಕ್ಳಾದ್ರೆ ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಮ್ಮ ಅಮ್ಮ ಅಪ್ಪ ಆಗಿರ್ಬೋದು ಯಾವಾಗ್ಲೂ ಹೇಳ್ತಾ ಇದ್ರು, ಈಗ್ಲೂ ಹೇಳ್ತಾರೆ ನಮ್ಮಪ್ಪ, ಯಾವತ್ತು ತುಂಬಾ ಕಟ್ಟಾಕ್ಬಾರ್ದಂತೆ ಮಕ್ಳನ್ನ. ಬಿಕಾಸ್ ಈಗ ನಾವ್ ಯಾವ್ದ್ರಲ್ಲೇ ಸ್ಟಾಪ್ ಮಾಡಕ್ ಹೋದ್ರು ಮಕ್ಳು ಮಾಡೇ ಮಾಡ್ತಾರೆ. ಅಮ್ಮ ಯಾವಾಗ್ಲೂ ನಂಗೆ ಡೈರೆಕ್ಟ್ ಆಗಿ ಹೇಳೋರು, ನಾನು ಇದನ್ನ ಸ್ಟಾಪ್ ಮಾಡ್ದೆ ಅನ್ಕೋ, ನೀ ನನ್ಗೆ ಹೇಳ್ದೆ ಮಾಡ್ತೀಯ ಅಷ್ಟೇ, ಕದ್ದು ಮುಚ್ಚಿ ಮಾಡ್ತೀಯ, ಹಂಗಂತ ನಿಮ್ ಮಕ್ಳೇನ್ ಸ್ಟಾಪ್ ಮಾಡಲ್ಲ, ಬಿಕಾಸ್ ನಿಮ್ದು ಇವಾಗಂದು ಏಜ್ ಅದೇ ತರ ಇರುತ್ತೆ. ಸೊ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು ನಾನ್ ಹಿಂಗ್ ಬಿಡ್ತೀನಿ. ಅಂಡ್ ಅವ್ರು ತುಂಬಾ ಚೆನ್ನಾಗ್ ಒಂದ್ ಲೈನ್ ಹೇಳ್ತಿದ್ರು, ನೀನ್ ಏನೇ ಒಂದನ್ನು ತಿಳ್ಕೊ, ಬಟ್ ರೈಟ್ ಏಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡು. ಯಾವ್ದನ್ನು ಇವಾಗ ತಿಳ್ಕೊಂಡ ತಕ್ಷಣ ಓಕೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈಗ ಬಂಕ್ ಅನ್ನೋದಾಗಿರ್ಬೋದು, ಅಮ್ಮ ಹೇಳ್ತಿದ್ರು ಅಷ್ಟೇ, ಈಗ ನಿನ್ ಎಲ್ಲೋ ಏನೋ ಹೋಗ್ಬೇಕಂತ ಅನ್ಸತ್ತೆ, ತಿಳ್ಕೊ ಅದ್ರ ಬಗ್ಗೆ. ನಿನ್ ಯಾರೋ ಹೇಳಿದ್ರು ಕಿವಿ ಮುಚ್ಕೊಳಕ್ ಆಗಲ್ಲ, ಬಟ್ ನೀನ್ ಯಾವಾಗ ಹೋಗ್ಬೇಕು ಸಮಯ ಬರುತ್ತೆ ಅವಾಗಷ್ಟೇ ಹೋಗು. ನೀನ್ ಏನೇ ಒಂದ್ ವರ್ಷ ತಿಳ್ಕೊಂಡು ನೀನ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ವಿಷಯ ಅಮ್ಮ ಹೇಳ್ತಾ ಇದ್ರು, ಲವ್ ಮಾಡ್ಬೇಡ ಇನ್ನೊಂದು ಮತ್ತೊಂದೊಂದು ಹೇಳಿದ್ರು ನೀ ಮಾಡ್ತೀಯಾ. ಹುಡುಗರ್ಗ್ ಅಟ್ರಾಕ್ಷನ್ ಹೌದು ಆಗತ್ತೆ ನಿನ್ಗೆ, ಬಟ್ ಇದ್ ರೈಟ್ ಏಜ್ ಅಲ್ಲ, ಅದ್ರ ಬಗ್ಗೆ ತಿಳ್ಕೊ, ಪರವಾಗಿಲ್ಲ. ಯಾರೋ ಹೇಳ್ತಾರ, ಫ್ರೆಂಡ್ಸ್ ಹೇಳ್ತಾರ, ತಿಳ್ಕೊ, ಬಟ್ ನಿನ್ಗೊಂದ್ ಏಜ್ ಬರುತ್ತೆ ಅವಾಗ ಇಷ್ಟಪಡು ಆ ಹುಡ್ಗನ್ನ, ಇವಾಗಲ್ಲ ಅಂತ. ಸೊ ನಂಗೆ ಈ ತರ ಬೆಳ್ದಿರೋದ್ರಿಂದ ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು, ನಿಂಗೆ ಏನೋ ರೆಸ್ಟ್ರಿಕ್ಷನ್ ಇಲ್ಲ, ಬಟ್ ನೀನ್ ಯಾಕೆ ಅಂದ್ರೆ ನನ್ ರಿಲೇಶನ್ಶಿಪ್ ಆಗಿರ್ಬೋದು ಬಂದಿದ್ ತುಂಬಾ ತುಂಬಾ ಅಂದ್ರೆ ಏನಂತಾರೆ ಸ್ಕೂಲ್ ಅಲ್ಲೆಲ್ಲ ನಾವ್ ಇದನ್ನ ಮಾಡೇ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಕಾಲೇಜಲ್ಲೂ ಮಾಡ್ಲಿಲ್ಲ ನಾನು. ಸೊ ಅವಾಗ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ, ಯಾಕೆ ಅಂತ ನಾ ಅದೇ ಹೇಳ್ತಾ ಇದ್ದೆ, ನಿಮ್ಗೆ ಮಾಡ್ಬಾರ್ದು ಅನ್ನೋದಿದೆ, ಸೊ ನಿಮ್ಗೆ ಅದನ್ನ ಟ್ರೈ ಮಾಡ್ಬೇಕು ಅನ್ನೋದಿದೆ. ನನ್ಗೇನಿಲ್ಲ, ನಮ್ಮ ಮನೇಲಿ ಇಟ್ಸ್ ಓಕೆ ಅನ್ನೋ ತರ ಇದಾರೆ, ಸೊ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಂಗೆ ಗೊತ್ತಿದೆ ಅದ್ರ ಬಗ್ಗೆ, ರೈಟ್ ಥಿಂಗ್ ಏನದು ಗೊತ್ತಿದೆ, ರೈಟ್ ಪಾತ್ ಏನನ್ನೋದು ಗೊತ್ತಿದೆ, ಸೊ ಅದಕ್ಕೆ ನಾನು ಮಾಡಲ್ಲ. ಅಂಡ್ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ ಅಂತ? ನಾನು ಯಾವಾಗ್ಲೂ ಹೇಳ್ತೀನಿ, ಹುಡ್ಗಿರಂತಲ್ಲ, ಇವಾಗ ಹುಡ್ಗುರ್ಗೂ ತುಂಬಾ ಪ್ರಪೋಸಲ್ಸ್ ಬರುತ್ತೆ. ಸೊ ಬಂದಿದೆ, ಅದನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೋತಾರೆ ಹೇಳಿ, ಸ್ಕೂಲು ಕಾಲೇಜ್. ಓಕೆ, ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ ಯಾವುದು? ಲವ್ ಲೆಟರ್ ಯಾವ ಏಜ್ ಬಂದಿದ್ದು? ಲವ್ ಲೆಟರ್ ಯಾರಾದ್ರೂ ಬರೆದು ಕೊಟ್ಟಿದ್ರ? ಹಾ, ಸ್ಕೂಲಲ್ಲೇ ಕೊಟ್ಟಿದ್ರು, ಅದು ನನ್ನ ಅಮ್ಮಂಗ್ ಕೊಟ್ಟಿದ್ದೆ ನಾನು. ಅವ್ರು ನಿಮ್ಗೆ ಪ್ರಪೋಸ್ ಮಾಡಿದ್ರೆ ಆ ಲೆಟರ್ ತಗೊಂಡೋಗ್ಬಿಟ್ಟು ನೀವು ನಿಮ್ಮ ಅಮ್ಮನ್ ಕೊಟ್ಟಿದ್ರಾ? ನನ್ಗೆ ಯಾರೇ ಲವ್ ಲೆಟರ್ ಕೊಡ್ಲಿ ಇಲ್ಲ ಚಾಕ್ಲೇಟ್ ಕೊಡ್ಲಿ, ನಾನು ಫಸ್ಟ್ ತಗೊಂಡ್ ಹೋಗ್ತಿದ್ದೆ ನಮ್ಮ ಅಮ್ಮನ ಹತ್ರ. ಆಮೇಲೆ ಅವ್ರು ಬೈತ್ ಕಳಿಸ್ತಿದ್ರು, ಅದ್ ಬೇರೆ ವಿಷಯ. ಅಂದ್ರೆ ಚಾಕ್ಲೇಟ್ ಯಾಕೆ ಇಸ್ಕೊಂಡ್ ಬಂದೆ ವಾಪಸ್? ನಾನು ಏನ್ ಮಾಡ್ತಿದ್ದೆ, ರೋಸಸ್ ತಗೊಂಡ್ ಹೋಗ್ತಿರ್ಲಿಲ್ಲ. ರೋಸ್ ತಗೊಂಡು ನನ್ನ ಪ್ರಕಾರ ಅಕ್ಸೆಪ್ಟ್ ಮಾಡ್ಕೊಂಡು, ಚಿಕ್ಕವಳಲ್ವಾ, ಚಾಕ್ಲೇಟ್ ಅಂದ್ರೆ ಇಂಟ್ರೆಸ್ಟ್ ಆಗ್ತಿತ್ತು, ಅಂದ್ರೆ ತಿನ್ನೋಣ ಅಂತ ತಗೊಂಡ್ ಹೋಗ್ತಿದ್ದೆ. ಹಾಗೆ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಬೈತಿದ್ರು, ವಾಪಸ್ ತಗೊಂಡ್ ಹೋಗಿ ಕೊಡ್ತಿದ್ದೆ. ಕ್ರೇಜಿಯಸ್ಟ್ ಅಂದ್ರೆ ನಾನ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವಾಗೆಲ್ಲ ಇರ್ತಿತ್ತು ನೋಡಿ. ಇವಾಗೆಲ್ಲ ಆಕ್ಚುಲಿ ಹೆಂಗೆ ಅಂತಂದ್ರೆ ಇನ್ಸ್ಟಾಗ್ರಾಮು ಈಸಿ ಟೆಕ್ಸ್ಟ್ ಮಾಡ್ಬಿಡ್ತಾರೆ, ಬಟ್ ಅವಾಗ ನಂಬರ್ ಇರ್ತಿರ್ಲಿಲ್ಲ ಎಲ್ಲ. ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅವಾಗ, 8th ಅನ್ಕೊಂತೀನಿ, 8th 9th ಅನ್ಕೊಂತೀನಿ. ಒಬ್ಬ ಹುಡ್ಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದವ್ ನನ್ನ ಫಾಲೋ ಮಾಡೋದಕ್ಕೆ. ಐ ಥಿಂಕ್ ನನ್ಗಿಂತ 1 ವರ್ಷ ದೊಡ್ಡವನ್ ಇರ್ಬೋದು ಅಷ್ಟೇ, 1 ಇಲ್ಲ 2 ವರ್ಷ. 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗುನು, ಅಂದ್ರೆ ನಾನು ಎಲ್ಲಿ ತನಕ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ನೋ ಅಲ್ಲಿವರೆಗೂ ಎವ್ರಿ ಸಿಂಗಲ್ ಡೇ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ. ಪಾಪ ಮಾತಾಡಿಸ್ತಿರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಒಂದು ದಿನನೂ ಅವ್ನ್ ಬಂದ್ ನನ್ನ ಸ್ಟಾಪ್ ಮಾಡಿ ಮಾತಾಡ್ಸಿಲ್ಲ, ಬಟ್ ಎವ್ರಿ ಸಿಂಗಲ್ ಡೇ ನನ್ ಹಿಂದೆ ಬರ್ತಾ ಇದ್ದ. ನಾನು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಹೋಗ್ತಿದ್ದೆ, ಅದೇ ನನ್ನ ಜೊತೆ ಬೇರೆ ಫ್ರೆಂಡ್ಸ್ ಬರ್ತಾ ಇದ್ರು. ಇರೋ ತನಕ ವೇಟ್ ಮಾಡ್ತಾ ಇದ್ದ, ವಾಪಸ್ ಬರ್ತಾ ಇದ್ದ 10th ಸ್ಟ್ಯಾಂಡರ್ಡ್ ತನಕ. ಹಾಗೆ ನಾನು ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ತನಕನೂ ಬರ್ತಿದ್ದ ಪಾಪ. ಆಮೇಲೆ ಒಂದ್ಸಲ ಯಾವಾಗ್ಲೂ ಒಂದ್ಸಲ ಮಾತಾಡಿಸಿದಾಗ ನಾನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದೆ ಅಂತ ಪಾಪ ಅವ್ನ್ಗೆ ಹರ್ಟ್ ಆಗಿ ಹೋಗಿ ಅಲ್ಲಿಗೆ ಸ್ಟಾಪ್ ಆಯ್ತು ಕಾಲೇಜ್ ತನಕನು. ಅದನ್ನ ಆಕ್ಚುಲಿ ಕ್ರೇಜಿಯಸ್ಟ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ಮಳೆ ಬರ್ಲಿ ಏನೇ ಬರ್ಲಿ, ಕೆಲವೊಂದ್ ಟೈಮ್ ನಮ್ಮ ಮನೆ ಮುಂದೆನೆ ಅಲ್ಲಿ ಅಷ್ಟು ದೂರದಲ್ಲಿ ನಿಂತ್ಕೊಂಡಿರ್ತಿದ್ದ ನಾನು, ಈ ಹುಡ್ಗಂಗೆ ಹುಚ್ಚ, ಮಳೆ ಬರ್ತಿದೆ ಯಾರು ನಿಂತ್ಕೋತಾರೆ? ಸೇಮ್ ಹುಡ್ಗ, ಮಳೆ ಬರ್ತಿದ್ರು ಅಲ್ಲೇ ನಿಂತ್ಕೊಂಡಿರ್ತಿದ್ದ ಅವನು. ಅಲ್ಲ, ಅಮ್ಮನ್ಗೆ ಹೇಳಿಲ್ವಾ ಈ ತರ ಫಾಲೋ ಮಾಡ್ತಿದಾರೆ? ಗೊತ್ತು, ಅಮ್ಮಂಗ್ ಗೊತ್ತು. ಅಮ್ಮ ಹೇಳ್ತಾ ಇದ್ರು, ಅಂದ್ರೆ ಲೈಕ್ ಮಾತಾಡ್ಸಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು, ಇನ್ ಕೇಸ್ ಏನಾದ್ರು ಅವನಾಗೆ ಬಂದ್ ಮಾತಾಡ್ಸೋದು ಇನ್ನೊಂದ್ ಮಾಡೋದು ಮಾಡಿದ್ರೆ ನಮ್ಗೆ ಹೇಳು ಅಂತ ಹೇಳ್ತಿದ್ರು. ಬಟ್ ಎವ್ರಿ ಡೇ ನನ್ ಸ್ಟೋರಿ ಹೇಳ್ತಿದ್ದೆ, ಅಮ್ಮ ಇವತ್ತು ಬಂದಿದ್ದ, ಅಮ್ಮ ಇವತ್ತು ಬಂದಿದ್ದ. ಸೊ ಅಮ್ಮಂಗ್ ಗೊತ್ತಿತ್ತು. ಸೊ ಅದನ್ನ ಹೇಳ್ಬೋದು, ಯಾರು 3-4 years ಕಂಟಿನ್ಯೂಸ್ ಆಗಿ ಎವ್ರಿ ಸಿಂಗಲ್ ಡೇ ಪಾಪ ಹೋಪ್ ಇಟ್ಕೊಂಡು ಬರ್ತಿದ್ದ ಅವ್ರ್ಗ. ಬಹುಶಃ ಇವಾಗ ಏನಾದ್ರು ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ನೋಡಿರ್ಬೋದು ನನ್ನ,
ನನ್ಗೇನ್ ಅಲ್ಲಿ ಸಿಕ್ಕಿಲ್ಲ. ಅಂದ್ರೆ ನಾವು ಮನೆ ಚೇಂಜ್ ಮಾಡ್ಬಿಟ್ವಿ ಅದಾದ್ಮೇಲೆ. ಸೊ ಯಾವ ಏರಿಯಾದಲ್ಲಿ ಇದ್ದಾಗಿದ್ದು ಎಲ್ಲ ಆಗಿದ್ದು? ಅದೇ ನಾನು ಸ್ಕೂಲ್ ಮಾಡ್ಬೇಕಾದ್ರೆ ಕೆಂಪೇಗೌಡ ಲೇಔಟ್ ಅಂತ ಇತ್ತು, ಅಲ್ಲಿದ್ದೆ ನಾನು. ಮೈಸೂರಲ್ಲೇ? ಇಲ್ಲ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ಅಲ್ಲಿ ನಡೀತಿದ್ದು. ಓಕೆ. ಅಂದ್ರೆ ಡಿಫ್ರೆಂಟ್ ಆಗಿ ಲವ್ ಲೆಟರ್ ಅಂತ ಹೇಳಿದ್ರಿ. ಸೊ ಪಾಪ ಒಬ್ಬ ಹುಡುಗ ಅಂತೂ ನಿಮ್ ಹಿಂದೆ 4-5 ವರ್ಷ ಸುತ್ತಿದ್ದಾರೆ. ಅಯ್ಯೋ ಪಾಪ, ಅಂದ್ರೆ ಅವ್ರು ಏನಾದ್ರು ಹೇಳ್ತೀರಾ ಈಗ ಅವರಿಗೆ? ಏನ್ ಹೇಳೋದು, ಅವಾಗ್ಲೇ ಏನು ಹೇಳಿಲ್ಲ, ಇನ್ ಇವಾಗ ಏನ್ ಹೇಳೋದು? ಅಲ್ಲ, ಇನ್ ಕೇಸ್ ಏನಾದ್ರು ಬಿಕಾಸ್ ಚಿಕ್ಕವರಾಗಿದ್ವಿ, ನಮ್ಗೆ ಅಪ್ಪ ಅಮ್ಮ ಬೈತಾರೆ ಅನ್ನುವಂತಹ ಭಯ ಇರ್ತಿತ್ತು. ಸೊ ದಯವಿಟ್ಟು ನೆಕ್ಸ್ಟ್ ನಿಮ್ ಫ್ಯೂಚರ್ ಹುಡುಗಿಗಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಆ ಟೈಮ್ ಸಿಕ್ಕಿರ್ಬೋದು ಅನ್ಸುತ್ತೆ ಇಷ್ಟೊತ್ತಿಗೆ ಅವರಿಗೆ. ನಾನ್ ಹೇಳೋದು ಇಷ್ಟ, ಅಂದ್ರೆ ಅಷ್ಟು ಪಾಪ ಅಷ್ಟು ಶ್ರದ್ಧೆಯಿಂದ ಅಷ್ಟು ವರ್ಷ ಬಂದಿದ್ದಾರೆ ಅಂತಂದ್ರೆ ಐ ಥಿಂಕ್ ಅವ್ರು ಒಂದ್ ಹುಡ್ಗಿನ್ ಚೆನ್ನಾಗೇ ನೋಡ್ಕೊಂತಾರೆ ಅನ್ಸುತ್ತೆ. ಒಂದ್ ಒಳ್ಳೆ ಹುಡ್ಗಿ ಸಿಗ್ಲಿ ಅವರಿಗೆ, ಲೈಫಲ್ಲಿ ಚೆನ್ನಾಗಿರ್ಲಿ ಆ ಹುಡ್ಗಿ ಜೊತೆ. ಓಕೆ. ಲವ್ ಲೆಟರ್ ಅಂತ ಹೇಳಿದ್ರಲ್ಲ, ಲವ್ ಲೆಟರ್ ಅಲ್ಲಿ ಏನ್ ಬರ್ದಿತ್ತು ಅಂತ ಏನಾದ್ರು ನೋಡಿದ್ರಾ? ನೋಡಿದ್ದೆ. ಅಂದ್ರೆ ಇದು ತುಂಬಾ, ಅಂದ್ರೆ ಯಾವಾಗ 8th ಸ್ಟ್ಯಾಂಡರ್ಡ್ ಇದ್ದಾಗ ನನ್ ಸೀನಿಯರ್ ಬರ್ದಿದ್ದು, ಅವ್ರ ಹೆಸರೆಲ್ಲ ಬೇಡ, ಬಟ್ ನನ್ ಸೀನಿಯರ್ ಬರ್ದಿದ್ದು ಏನೋ ಲೈಕ್ ಏನೋ ಅವ್ರದ್ದೇನೋ ಕನೆಕ್ಷನ್ಸ್, ಒಂದ್ ಡ್ರಾಯಿಂಗ್ ಎಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ಒಂದಿಷ್ಟು ಲೆಟರ್ ಎಲ್ಲ ಬರ್ದು ಕೊಟ್ಟಿದ್ರು. ನೋಡಿದ್ದೆ ತುಂಬಾ. ಅದೊಂದ್ ಡ್ರಾಯಿಂಗ್ ಏನ್ ನೆನ್ಪಿದೆ, ಈ ಪಾರಿವಾಳ ಸಮಥಿಂಗ್ ಏನೋ ಅದ್ರದ್ದೇನೋ ಡ್ರಾಯಿಂಗ್ ಬರ್ದು ಕೊಟ್ಟಿದ್ರು, ಅದೊಂದ್ ನೆನ್ಪಿದೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡಿದ್ರೆ ಸಾಕು ಬರೀ ಬರ್ತಾನೆ ಇರುತ್ತೆ. ಹಂಗೆ ಹೇಳಕ್ಕಾಗಲ್ಲ. ಅಂದ್ರೆ ಇವಾಗ ಕೆಲವ್ರು ಪಾಪ ತುಂಬಾ, ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಎಷ್ಟು ಜನ ಅಕ್ಕ ಅಂತ ಕಳಿಸ್ತಾರೆ, ಅಕ್ಕ ಅಂತ, ಸಿಸ್ಟರ್ ಅಂತ ಇದ್ ಮಾಡ್ತಾರೆ. ಕೆಲವರು ಮಾಮೂಲಿ ಪ್ರಪೋಸಲ್ಸ್, ಅಂದ್ರೆ ಮದ್ವೆ ಆಗಕ್ ಇಷ್ಟ, ಇನ್ನೊಂದು ಮತ್ತೊಂದು ಅಂತ ಕಳಿಸ್ತಿರ್ತಾರೆ. ಸೊ ಯಾವ್ದನ್ನ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ ಅಷ್ಟೇ. ನಿಮ್ಗೆ ಇದುವರೆಗೂ ಯಾರಾದ್ರೂ ಇಷ್ಟ ಆಗಿದಾರ ಅಂತ? ಆಗಿದ್ದಾರೆ. ಯಾರು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಇದಕ್ಕಿಂತ ಹಿಂದೆನೂ ಆಗಿದ್ದಾರೆ, ಬಟ್ ಹೆಸರು ತಗೊಳಕ್ಕಾಗಲ್ಲ. ಬಟ್ ಇವಾಗ ಅವ್ರ ಜೊತೆ ಇಲ್ಲ ನಾನು. ಅಂದ್ರೆ ರಿಲೇಶನ್ಶಿಪ್ ಆತರಲ್ಲ ಅಲ್ಲ, ಇಷ್ಟ ಆಗಿರೋದಿದೆ. ಓಕೆ, ಜಸ್ಟ್ ನೋಡಿ ಇಷ್ಟಪಟ್ಟಿರುವಂತದ್ದು ಅನ್ಸುತ್ತೆ. ಅಂದ್ರೆ ಫ್ರೆಂಡ್ ಅಲ್ಲೇನೆ ಆಗಿದ್ದು. ಸೊ ಅವಾಗ ಫ್ರೆಂಡ್ಸ್ ಆಗಿದ್ವಿ. ಅವಾಗ ಆಬ್ವಿಯಸ್ಲಿ ಇವಾಗ ಒಬ್ರು ನಮ್ನ ತುಂಬಾ ಕೇರ್ ಮಾಡ್ತಿದ್ದಾರೆ ಅಂದಾಗ ಇಷ್ಟ ಆಗಿರೋದಿದ್ದೇ ಇರುತ್ತೆ ಅಲ್ವಾ. ಈಗ ಅವ್ರ ಮದ್ವೆ ಆಗಿದೆ? ಇಲ್ಲ, ಮದ್ವೆ ಆಗಿಲ್ಲ. ಓಕೆ. ಈ ಲವ್ ಅಂತ ಬಂದಾಗ ಇವಾಗ ನೀವೇ ಹೇಳ್ತಾ ಇದ್ರಿ 4-5 ವರ್ಷ ಒಬ್ಬ ಹುಡುಗ ಸುತ್ತಿದ್ದ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಯಂಗ್ಸ್ಟರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಅದನ್ನೇನೆ ಸ್ವಲ್ಪ ಡೀಪ್ ಆಗಿ ತಗೊಂಡು ತಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಮುಂದೆ ಫ್ಯೂಚರ್ ಬೇಕಾಗಿರುವಂತಹ ಒಂದು ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಿರ್ತಾರೆ. ಸೊ ಅಂತವ್ರಿಗೆ ಅಮೂಲ್ಯ ಗೌಡ ಅವರು ಏನಾದ್ರು ಟಿಪ್ಸ್ ಹೇಳೋದಾದ್ರೆ? ಆಕ್ಚುಲಿ ನನ್ ಟಿಪ್ಸ್ ಅಂತ ಏನು ಹೇಳಕ್ ಆಗಲ್ಲ. ಬಿಕಾಸ್ ಇವಾಗ ನಾನು ಈಗ ಎಷ್ಟೊಂದ್ಸಲ ನನ್ಗೆ ಶೂಟಿಂಗ್ ಅಲ್ಲಿ ಆಗಿರ್ಬೋದು, ನನ್ಗಿಂತ ಕಮ್ಮಿ ಏಜ್ ಇರೋರು, ಇವಾಗಿನ ಜೆನ್ಜಿ ಅಂತ ಏನ್ ಕರಿತೀವಿ, ಅವ್ರಗಳೆಲ್ಲ ಸಿಕ್ಕಿದಾಗ ಕೆಲವೊಂದ್ ವಿಷಯದಲ್ಲಿ ಆಕ್ಚುಲಿ ಅವ್ರು ನಮ್ಗಿಂತ ತುಂಬಾ ಫಾರ್ವರ್ಡ್ ಇದಾರೆ, ಅಂದ್ರೆ ನಮ್ಗಿಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಗೋಗುತ್ತೆ. ಬಿಕಾಸ್ ನಾವೆಲ್ಲ ಹೆಂಗೆ ಅಂದ್ರೆ, ಇವಾಗ ನೀವು ಒಂದು ಸ್ಕೂಲ್ ಮಕ್ಳನ್ನ ಮೀಟ್ ಆಗಿ, ಹೈಸ್ಕೂಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈಗಿನ ಫಸ್ಟ್ PU ಸೆಕೆಂಡ್, ಅವ್ರ ಜೊತೆ ನೀವು ಮಾತಾಡ್ತಿದ್ರೆ, ಕಾನ್ವರ್ಸೇಟ್ ಮಾಡ್ತಿದ್ರೆ, ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಏನಿದು ನಮ್ಗೆ ಏನು ಗೊತ್ತಿಲ್ವಾ ಇವ್ರಿ, ಅಂದ್ರೆ ತುಂಬಾ ಅಪ್ಡೇಟೆಡ್ ಅನ್ನೋ ತರ ಇರ್ತಾರೆ ಅವರು. ನಾನ್ ಟಿಪ್ಸ್ ಅಂತ ಏನು ಕೊಡಕ್ ಹೋಗಲ್ಲ, ಬಟ್ ನಾನು ಹೇಳೋದು ಕೆಲವೊಂದ್ ಥಿಂಗ್ಸ್ ರೈಟ್ ಏಜ್ ಅಲ್ಲಿ ಆದ್ರೇನೆ ಚಂದ. ಅಂದ್ರೆ ಅಂದ್ರೆ ಈಗ ಹೇಳ್ತಾರಲ್ಲ, ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು, ಈಗ ನನ್ಗೆ ಒಂದ್ ಸ್ಕೂಟರ್ ತಗೊಬೇಕಂದ್ರೆ ಆಗಿರ್ಬೋದು, ಇಲ್ಲ ಒಂದ್ ಕಾರ್ ತಗೋಬೇಕಂದ್ರೆ ಅದನ್ನ ವೇಟ್ ಮಾಡಿ ಆ ಟೈಮ್ ಸಿಗ್ದಾಗ್ಲೆ, ಅಂದ್ರೆ ಇವಾಗ ನನಗೆ ಒಂದ್ ಕಾಲೇಜ್ ಟೈಮ್ ಬಂದಾಗ ನಮ್ಮ ಮನೇಲಿ 2 ವೀಲರ್ ಕೊಡ್ಸಿದ್ರು. ಈಗ ಅದೇ ನಂಗೆ ಸ್ಕೂಲಲ್ಲಿ ನಾನು ಕೇಳಿದ ತಕ್ಷಣ ಕೊಟ್ಟಿದ್ರೆ ಆ ಮಜಾ ಇರ್ತಿರ್ಲಿಲ್ಲ. ಅಂಡ್ ಅದೊಂದು ನಾನು ಹೇಳೋದಿಷ್ಟೇ, ಇವಾಗ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಒಂದ್ ರೈಟ್ ಏಜ್ ಅಲ್ಲಿ ಅಂಡ್ ರೈಟ್ ವೇ ಅಲ್ಲಿ ಆ ರಿಲೇಶನ್ಶಿಪ್ ನ ತಗೊಂಡೋದಾಗ, ಅಂಡ್ ಈಗ ತುಂಬಾ ಬಂದ್ಬಿಟ್ಟಿದೆ, ಅಂದ್ರೆ ಅದಕ್ಕೆ ವರ್ಡ್ಸ್ ಗಳೇ ಇದೆ, ಅಂದ್ರೆ ಈ ಜೆನ್ಸಿ ಹೌದು, ಅಂದ್ರೆ ಸಿಚುಯೇಷನ್ಶಿಪ್ ಅಂತೆ, ಇನ್ನೊಂದು ಮತ್ತೊಂದು ಅಂತ. ಇಟ್ಸ್ ಓಕೆ, ಅಂದ್ರೆ ನಾನು ಅದನ್ನ ಹೌದು, ಅಂದ್ರೆ ನಾನು ಹೇಳೋದು ಅದನ್ನ ರಾಂಗ್ ಅಂತೂ ನಾವ್ ಹೇಳಕ್ಕಾಗಲ್ಲ. ಬಿಕಾಸ್ ಅದನ್ನ ನಾವ್ ರಾಂಗ್ ಅಂತ ಹೇಳಿದ್ರೆ ಅವ್ರಿಗೆ ನಾವಿರೋ ರೀತಿ ರಾಂಗ್ ಅಂತ ಅನ್ಸುತ್ತೆ. ಸೊ ಬೆಟರ್ ನೀವ್ ಹೆಂಗಾದ್ರೂ ಇರಿ, ಬಟ್ ಆ ರೈಟ್ ಏಜ್ ಬಂದಾಗ ಯಾವ್ದೇ ಎಜುಕೇಶನ್ ಆಗಿರ್ಬೋದು ಅದನ್ನ ಹಾಳು ಮಾಡ್ಕೊಳ್ದೆ, ಯಾವ ಟೈಮ್ಗೆ ಎಲ್ಲೆಲ್ಲಿ ಟೈಮ್ ಕೊಡ್ಬೇಕು ಅಂತ ಕೊಟ್ಟು, ಅದಾದ್ಮೇಲೆ ನೀವ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗ್ ಸಿಗೋ ಮಜಾ ಬೇರೆ. ಅದನ್ ಬಿಟ್ಟು ನೀವ್ ಇನ್ನ ಸ್ಕೂಲಲ್ಲಿ ಇರ್ಬೇಕಾದ್ರೆ ಲವ್ ಅಂತ ಅಂದ್ರೆ ಎಷ್ಟು ವರ್ಷ ಲವ್ ಮಾಡ್ತೀರಾ? ಮದ್ವೆ ತುಂಬಾ ಟೈಮ್ ಇದೆ, ಲವ್ ಮಾಡ್ಕೊಂಡೇ ಇದ್ರೆ ಅದ್ರ ಮಜಾನೇ ಹೊರಟೋಗುತ್ತೆ. ಸೊ ರೈಟ್ ಏಜ್ ಅಲ್ಲಿ ರೈಟ್ ಪಾತ್ ಅಲ್ಲಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಹೇಳ್ತಾ ಇದ್ರಿ ತಾಯಿಯವರು ತುಂಬಾ ಸ್ಟ್ರಿಕ್ಟ್ ಇರ್ಲಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂತ. ಅದ್ರ ಜೊತೆಗೆ ಟೀಚರ್ ಕೂಡ ಆಗಿದ್ರು. ಒಂದ್ ಕಡೆ ಮನೆಯಲ್ಲಿ
ತಾಯಿ ಫ್ರೆಂಡ್ ಆಗಿದ್ರು, ಅದ್ರ ಜೊತೆಗೆ ಸ್ಕೂಲಲ್ಲಿ ಟೀಚರ್ ಆಗಿದ್ರು, ಅದ್ರ ಜೊತೆಗೆ ಫ್ರೆಂಡ್ ಆಗಿದ್ರು. ಹಾ. ನಿಮ್ಮೆಲ್ಲಾ ಒಂದು ಡೆವಲಪ್ಮೆಂಟ್ಸ್ಗೆ ಏನೇನ್ ಬೇಕಿತ್ತು ಬಾಲ್ಯ ಜೀವನದಲ್ಲಿ ಅದನ್ನೆಲ್ಲಾನು ಕೂಡ ಫುಲ್ಫಿಲ್ ಮಾಡ್ತಿದ್ರು. ಸೊ ಈಗ ತಾಯಿಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಂತ? ಆಬ್ವಿಯಸ್ಲಿ ಮಿಸ್ ಮಾಡ್ಕೊಂತೀನಿ. ಅದು ಎಕ್ಸ್ಪೆಷಲಿ ಏನಾಗತ್ತೆ, ಎಷ್ಟ್ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಗೊತ್ತಿಲ್ಲ. ಈಗ ಒಂದು ಕಾಲೇಜ್ ಟೈಮ್ ಅಲ್ಲೆಲ್ಲ ಇರ್ಬೇಕಾದ್ರೆ ನಾವು, ಅಂದ್ರೆ ಈಗ ನಾನು ಕಾಲೇಜ್ ಮುಗಿಸಿದ ಮೇಲೆ ಡಿಪ್ಲೊಮಾ ಇರ್ಬೇಕಾದ್ರೆ ನನ್ನ ತಾಯಿ ತೀರ್ಕೊಂಡಿದ್ದು. ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಆ ಒಂದು ಏನು ಫೀಲ್ ಗೊತ್ತಾಗಲ್ಲ. ಓಕೆ, ಆ ಟೈಮಲ್ಲಿ ದುಃಖ ಆಗತ್ತೆ, ಎಲ್ಲ ಆಗತ್ತೆ. ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತಾಯಿ ಅನ್ನೋರು ನಾವು ಮಿಸ್ ಮಾಡ್ಕೊಳ್ಳೋದೇ ಈ ಒಂದ್ ಏಜ್ ಅಲ್ಲಿ. ಅಂದ್ರೆ ಈಗ ನೆಕ್ಸ್ಟ್ ನಾವು ಮದ್ವೆ ಆಗಿರ್ಬೋದು, ಈ ಒಂದ್ ಟೈಮ್ ಅಲ್ಲಿ ನಮ್ ಸುತ್ತಮುತ್ತ ಎಲ್ಲ ನಡೆಯೋ ಥಿಂಗ್ಸ್ ಗಳೆಲ್ಲ ನೋಡಿದಾಗ ಆ ಟೈಮಲ್ಲಿ ಓಕೆ ನನ್ನ ಅಮ್ಮ ಇಲ್ಲ ಈಗ ಜೊತೆಗೆ ಅನ್ನೋ ನೋವಿರುತ್ತೆ ಅಷ್ಟೇ. ಬಿಟ್ರೆ ಬಟ್ ಆ ಇಂಪಾರ್ಟೆನ್ಸ್ ಇದೆ ಗೊತ್ತಾ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತಾಯಿಂದಿರು. ಓಕೆ, ಆ ಒಂದ್ ಮದ್ವೆ ಟೈಮ್ ಬಂದಾಗ ಆಗಿರ್ಬೋದು, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಮದ್ವೆ, ಅದಕ್ಕಿಂತ ಮುಂಚೆ ಆಗಿರ್ಬೋದು, ತುಂಬಾನೇ ಸಿಚುಯೇಷನ್ಸ್ ಅಲ್ಲಿ ಮಿಸ್ ಮಾಡ್ಕೊಂತೀವಿ. ಅಂಡ್ ಈ ಒಂದು 20 years ಒಳಗಡೆ ಹೆಂಗಿರುತ್ತೆ ನಮ್ಗೇನು ಲೈಫಲ್ಲಿ 22 years ಒಳಗಡೆ ಹೆಂಗಿರುತ್ತೆ ನಮ್ ಲೈಫಲ್ಲಿ ಏನು ಅಂತ ಸೀರಿಯಸ್ ಮ್ಯಾಟ್ರ್ ಏನಿಲ್ಲ. ಏನಂದ್ರೆ ಏನ್ ತಲೆಗೆ ಹೋಗಂತದ್ ಏನು ಇರಲ್ಲ, ತಿರ್ಗಾಡು ತಿನ್ನು ಇಂಥದೇ ಇರುತ್ತೆ. ಆ ಟೈಮಲ್ಲಿ ಎಲ್ಲೋ ಒಂದ್ 2 ಸಲ ಮಿಸ್ ಮಾಡ್ಕೊಬಹುದು, ಎಲ್ಲ ಕೇರ್ ಮಾಡಕ್ಕಿಲ್ಲ, ಇಲ್ಲಾಂದ್ರೆ ವಾಟ್ ಎವರ್ ಹುಷಾರಿಲ್ದೆ ಇದ್ದಾಗ, ಯಾರ್ದೋ ಫ್ಯಾಮಿಲಿ ನೋಡಿದಾಗ. ಬಟ್ ಈಗ ಅಂದ್ರೆ ನಮ್ಗೆ ಲೈಫಲ್ಲಿ ಸೀರಿಯಸ್ನೆಸ್ ಅಂತ ಯಾವಾಗ ಬರುತ್ತೆ, ಲೈಫ್ನ ನಾವ್ ಆಕ್ಚುಲ್ ಆಗಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ 23-25 ಆದ್ಮೇಲೆ, ಆಗ ತುಂಬಾ ವಿಷಯಗಳಲ್ಲಿ ಮಿಸ್ ಮಾಡ್ಕೊಂತೀವಿ. ಇವಾಗ ಅನ್ಸತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಅದು ಅವಾಗ ಹಿಟ್ ಆಗಿರಲ್ಲ, ಈಗ ನಮ್ಗೆ ತುಂಬಾ ಹಿಟ್ ಆಗತ್ತೆ ಒಳಗಡೆ. ಕೆಲವೊಂದ್ ಟೈಮ್ ನಮ್ಗೆ ಗೊತ್ತೂ ಇರಲ್ಲ, ಓಕೆ ಈ ವಿಷಯಕ್ಕೆ ನಮ್ಗೆ ಹಿಟ್ ಆಗಿದೆ, ನಾವ್ ಅದ್ರಿಂದ ಏನೋ ಗಾಂತ್ರು ಆಗ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಿರಲ್ಲ, ಗೊತ್ತರು ಆಗ್ತಿದೀವಿ ಅನ್ನೋದು. ಸೊ ನನ್ಗದಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಆ ಒಂದು 3-4 years ನಂಗೆ ಗೊತ್ತೇ ಆಗಿರ್ಲಿಲ್ಲ ಆ ಒಂದು ಸೀರಿಯಸ್ನೆಸ್, ಬೇಜಾರಾಗಿತ್ತಷ್ಟೇ. ಬಟ್ ಒಂದು 4-5 years ಆದ್ಮೇಲೆ ನನ್ಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು ಆ ವಿಷಯದಿಂದ. ಬಟ್ ಈಗ ಓಕೆ, ಅಂದ್ರೆ ಈಗ ಮೆಚುರಿಟಿ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ, ಮೂವ್ ಆನ್ ಆಗ್ಲೇಬೇಕು. ಏನಾಗಿತ್ತು ಅಮ್ಮನ್ಗೆ ಅಂತ? ಅಮ್ಮಂಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಸೊ ಅವರು ಡಯಾಲಿಸಿಸ್ ಮೇಲೆ ಒಂದು 7.5-8 years ಇದ್ರು. ತುಂಬಾ ರೇರ್ ಆಕ್ಚುಲಿ ಇರೋದು ಅವಾಗ. ಇವಾಗಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಓಕೆ, ಬಟ್ ಅವಾಗೆಲ್ಲ ಅಷ್ಟು ವರ್ಷ ಇರೋದು ತುಂಬಾ ರೇರು. ಬಟ್ ತುಂಬಾ ಸ್ಟ್ರಾಂಗ್ ಲೇಡಿ ಅವರು. ಸೊ 8 years ಇದ್ರು ಡಯಾಲಿಸಿಸ್ ಮೇಲೆನೆ. ಅದಾದ್ಮೇಲೆ ಇನ್ಫೆಕ್ಷನ್ ಜಾಸ್ತಿ ಆಗಿ ತೀರ್ಕೊಂಡ್ರು. ಅಂದ್ರೆ ಅಷ್ಟ್ರಲ್ಲಿ ಆಲ್ರೆಡಿ ನೀವು ಆಕ್ಟಿಂಗ್ ಫೀಲ್ಡ್ ಎಂಟ್ರಿ ಕೊಟ್ಟಿದ್ರಾ? ಹಾ, ಐ ಥಿಂಕ್ ಪುನರ್ವಿವಾಹ ಮಾಡಿದ್ದೆ ಒಂದ್ ಗ್ಯಾಪ್ ಅಲ್ಲಿ. ಅಮ್ಮ ತೀರ್ಕೊಂಡಾಗ ಪುನರ್ವಿವಾಹ ಅಲ್ಲಿ, ಅದು ನಾನು ಈ ಅರಮನೆ ಆಗಿರ್ಬೋದು, ಅರಮನೆ ಅಲ್ಲ, ಪುನರ್ವಿವಾಹ, ಅನುರಾಗ ಸಂಗಮ, ಅದೆಲ್ಲ ಲೈಕ್ ಸುಮ್ನೆ ಒಂದ್ 6 months ಮಾಡಿ ಬಿಟ್ಬಿಟ್ಟಿರೋದಷ್ಟೇ. ಸೊ ಆ ಟೈಮಲ್ಲಿ ಅಂಡ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ನಾನು ಲೀಡ್ ಮಾಡ್ಬೇಕು, ಹೀರೋಯಿನ್ ಆಗಿ ಮಾಡ್ಬೇಕು ಅನ್ನೋದೆಲ್ಲ ತುಂಬಾ ಇಷ್ಟ. ಅಮ್ಮ ತುಂಬಾ ಬ್ಯೂಟಿಫುಲ್ ಆಗಿದ್ರು. ಸೊ ಅವ್ರಿಗೆ ಆಫರ್ ಬಂದಿತ್ತು ಮೂವಿಲೆಲ್ಲ. ಸೊ ಈಗ ಅವ್ರಿಗೆ ಹೆಂಗಿತ್ತು ಅಂತಂದ್ರೆ, ಮಗ್ಳು ಹೋಗ್ಲಿ, ಅಟ್ಲೀಸ್ಟ್ ನಾನ್ ಮಾಡ್ಲಿಲ್ಲ, ಮಗ್ಳು ಹೋಗ್ಲಿ ಅನ್ನೋದಿತ್ತು. ಬಟ್ ಅವ್ರು ನೋಡಕ್ ಆಗ್ಲಿಲ್ಲ ಅಷ್ಟೇ. ನಿಮ್ಮನ್ ಟಿವಿಯಲ್ಲಿ ನೋಡಿ ಏನಾದ್ರು ಹೇಳಿದ್ರ ಅಮ್ಮ ಅಂತ? ಅದೇ ಅವ್ರು ನನ್ನ ಹತ್ರ ಏನು, ಓಕೆ ಅವ್ರಿಗೆ ಯಾವತ್ತಿದ್ರು ಮಗ್ಳೇ ಅಷ್ಟೇ, ಅವ್ರೇನ್ ತುಂಬಾ ಏನು ಹೊಗಳೋದು ಆತರ ಏನ್ ಇರ್ತಿರ್ಲಿಲ್ಲ. ಬಟ್ ಯಾವಾಗ್ಲೂ ಹೇಳೋರು, ನೀನ್ ಲೀಡ್ ಮಾಡು, ನೆಕ್ಸ್ಟ್ ಲೀಡ್ ಮಾಡು ಅಂತ ಹೇಳ್ತಾ ಇದ್ರು. ಅಷ್ಟೇ. ಅಂದ್ರೆ ಚೆನ್ನಾಗಿ ಹೋಗ್ಬೇಕು ಈ ಕರಿಯರ್ ಅಲ್ಲಿ ಅನ್ನೋದೊಂದು ಇತ್ತು. ಬಿಟ್ರೆ ಏನು ಅಂದ್ರೆ ಅವ್ರಿಗೆ ಯಾವಾಗ್ಲೂ ಮಗ್ಳೇ ಅಲ್ಲ ನೋಡಿ. ಓಕೆ, ಆಮೇಲೆ ನಮ್ಮ ಮನೇಲಿ ಆತರನೂ ಅಲ್ಲ, ಓ ಮುದ್ದಮ್ಮ ಅದೆಲ್ಲ ಇಲ್ಲ, ಪ್ರೀತಿ ಅಷ್ಟೇ. ತುಂಬಾ ಮುದ್ ಮಾಡೋದು ಆತರನು ಏನು ಇರ್ತಿರ್ಲಿಲ್ಲ. ಅಮ್ಮನಂತೂ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರಿ. ಅಮ್ಮ ಕೊಟ್ಟಿರುವಂತಹ ಯಾವ ಒಂದು ಗಿಫ್ಟ್ ಈಗ್ಲೂ ನಿಮ್ಮ ಹತ್ರ ಇದೆ? ಅಂಡ್ ಏನ್ ಕೊಟ್ಟಿದ್ರು ಅಮ್ಮ ಗಿಫ್ಟ್? ಅಂಡ್ ಅದ್ರ ಜೊತೆಗೆ ಅಮ್ಮ ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಮಾತೇನಾದ್ರು ಹೇಳಿದ್ರಾ ನಿಮ್ಗೆ ಅಂತ? ಗಿಫ್ಟ್ ಅಂದ್ರೆ ಅವ್ರ ಈ ಲೈಫ್ ಕೊಟ್ಟಿರೋದೇ ಗಿಫ್ಟ್ ಅಂತ ಹೇಳ್ಬೋದು, ಇನ್ನೇನಿಲ್ಲ. ಅಂದ್ರೆ ಲೈಕ್ ಈ ನಮ್ಮಮ್ಮ ಅಂತಲ್ಲ, ಎಲ್ಲಾ ತಾಯಂದಿರು ಅಷ್ಟೇ. ಅಂದ್ರೆ ಒಂದ್ ಮದ್ವೆ ಆಗಿ ನಾವುಗಳು ಹುಟ್ಟ್ಮೇಲೆ ಅವ್ರ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿ ಕಂಪ್ಲೀಟ್ ನಮ್ಗೋಸ್ಕರನೇ ಎಲ್ಲಾನು ಮಾಡ್ತಾರೆ. ಸೊ ಲೈಫಲ್ಲಿ ತುಂಬಾ ಕೊಟ್ಟಿರೋದಿರುತ್ತೆ. ಅಂದ್ರೆ ಎಷ್ಟೊಂದ್ಸಲ ಅವ್ರಿಗೆ ಏನೋ ತಗೊಳ್ಬೇಕು ಅಂತಂದ್ರು ಅದನ್ನ ತಗೊಳ್ದೆ ನಮಗ್ ಕೊಡ್ಸಿರೋದಿದೆ. ನಮ್ಮಮ್ಮನೂ ಅಷ್ಟೇ ಆ ವಿಷಯದಲ್ಲಿ. ಲೈಕ್ ಎಲ್ರಿಗೂ ಹೆಂಗೆ ಅವ್ರ ಅಮ್ಮಂದಿರ್ ಗ್ರೇಟೋ, ನನಗೆ ನಮ್ಮಮ್ಮ ಗ್ರೇಟು. ಸೊ ಆತರ ಥಿಂಗ್ಸ್ ಅಂದ್ರೆ ನನ್ನ ಲೈಫಲ್ಲಿ ನಾನು ಏನೇನ್ ಮಾಡಿದೀನಿ, ತಗೊಂಡಿದ್ದೀನಿ, ಎಲ್ಲ ನನ್ನ ತಂದೆ ತಾಯಿನೇ ಕೊಟ್ಟಿರೋದು. ಸೊ ಅಮ್ಮ ಹೇಳಿರೋ ಮಾತು ಅಂದ್ರೆ ನಂಗೆ ಆಚೆ ತುಂಬಾ ಜನ ಹೇಳ್ತಾರೆ, ನೀನ್ ತುಂಬಾ ಸ್ಟ್ರಾಂಗ್. ಅಂದ್ರೆ ಇವಾಗ ನನ್ ಸುತ್ತಮುತ್ತ ಇರ್ಬೇಕಾದ್ರೆ ನಂಗೆ ತುಂಬಾ ಜನ ಕಾಂಪ್ಲಿಮೆಂಟ್ ಅಂತ ಕೊಡ್ಬೋದು. ನನ್ ಜೊತೆ ಇದ್ದವ್ರು ಹೇಳ್ತಾರೆ, ನೀನ್ ತುಂಬಾ ಸ್ಟ್ರಾಂಗ್ ಮೈಂಡೆಡ್. ಅಂಡ್ ಆಚೆ ಆಗಿರ್ಬೋದು, ನೀನು
ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಂಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಅವಾಗ ನಾನು ನಮ್ಮಮ್ಮ ನೆನಪಿಸ್ಕೊಂತೀನಿ. ಅಂದ್ರೆ ಲೈಕ್ ಇಟ್ಸ್ ನಾಟ್ ಲೈಕ್ ಒಂದು ಮಾತು ಅನ್ನೋದಲ್ಲ, ಅವ್ರು ನಡ್ಕೊಂಡ್ ಬಂದಿರೋ ರೀತಿನ ನಾವ್ ಹೇಗೆ ನಮ್ಗೆ ಗೊತ್ತಿಲ್ಲದೆ ನಾವ್ ಅಳವಡಿಸ್ಕೊಂಡಿರ್ತೀವಿ. ಅಂಡ್ ಕೆಲವೊಂದು ಇವಾಗ ನಾನು ಆಗ್ಲೇ ಹೇಳ್ದೆ, ನನಗ್ ಗೊತ್ತಿಲ್ಲ, ಅಂದ್ರೆ ನಾನ್ ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರು ನಂದೊಂದ್ ರೂಲ್ಸ್ ಇದೆ. ಅಂದ್ರೆ ನಂದೊಂದ್ ಬುಕ್ ಇರುತ್ತೆ, ನಾನು ಯಾವತ್ತೇ ಕುತ್ಕೊಂಡು ಆ ಬುಕ್ ನ ಓಪನ್ ಮಾಡ್ಕೊಂಡು ನೋಡ್ದಾಗ್ಲು ನಂಗೆ ಎಲ್ಲೂ ಒಂಥರ ಈಗ ಯಾವ್ದೋ ಒಂದು ಚುಕ್ಕಿ ಅನ್ನೋ ತರ ಕಾಣಿಸ್ಬಾರ್ದು. ಅಂದ್ರೆ ನನ್ ಕಣ್ಮುಚ್ಕೊಂಡ್ ಕುತ್ಕೊಂಡು ಯೋಚನೆ ಮಾಡಿದ್ರು ಯಾವತ್ತು ಓಕೆ ಯಾಕೋ ಇದನ್ನ ಮಾಡ್ಬಾರ್ದು ಲೈಫಲ್ಲಿ, ನಾನು ಇದೊಂದು ತಪ್ಪು ಮಾಡ್ಬಿಟ್ಟೆ ಅಂತ ನಾನು ಯಾವಾಗ್ಲೂ ಆ ಬುಕ್ ನನ್ನ ಹತ್ರ ಇದೆ ಅನ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ. ಸೊ ಇದನ್ನೆಲ್ಲ ಕಲ್ತಿರೋದು ನಮ್ಮ ಅಮ್ಮನಿಂದ. ನಮ್ಮ ಅಮ್ಮನ ಯಾವಾಗ್ಲೂ ಹೇಳ್ತಾ ಇದ್ರು, ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡು, ಬಟ್ ಮಾಡದ್ಮೇಲೆ ರಿಗ್ರೆಟ್ ಮಾಡ್ಬೇಡ ಅಂತ. ಸೊ ಈ ಕೆಲವೊಂದು ಅಂಡ್ ಎಲ್ಲ ಅವ್ರು ಇದ್ದಿದ್ ರೀತಿ ಅದು. ಸೊ ನಾನು ಆಗ್ಲೇ ಹೇಳ್ದಾಗ ನಿಮ್ಗೊಂದು ಹೇಳ್ದೆ, ಯಾವುದೇ ಒಂದ್ ಏಜ್ ಅಲ್ಲಿ ಆಗಿರ್ಬೋದು ತಿಳ್ಕೋಬೇಕು ಬಿಟ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬಾರ್ದು, ಅದು ರೈಟ್ ಏಜ್ ಅಲ್ಲಿ. ಇದೆಲ್ಲಾನು ಅಮ್ಮನ್ ಇಂದಾನೇ ಬಂದಿರೋದು ನನ್ಗೆ. ಸೊ ಅದ್ರಲ್ಲಿ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಅಂದ್ರೆ ಅವ್ರು ಹೇಳ್ಕೊಟ್ಟಿರೋ ವಿಷಯ, ಅವ್ರನ್ನ ಅಂದ್ರೆ ನಮ್ಮನ್ನ ಬೆಳೆಸಿರೋ ರೀತಿ. ಈಗ ಯಾರೋ ಆಚೆ ನನ್ಗೆ ಹೊಗಳೋದಾಗ ಈಗ ನಂಗೆ ಎಷ್ಟೊಂದ್ ಜನ ಹೇಳ್ತಾರೆ ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ, ಇವಾಗ ನನ್ ತಂದೆ ಕ್ಯಾರೆಕ್ಟರ್ ಮಾಡೋರು, ಈಗ ಅವ್ರಿಗೆಲ್ಲ ನನ್ನ ಏಜ್ ಅಷ್ಟೇ ಮಕ್ಳಿರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ, ಇನ್ನ ಚಿಕ್ಕ ಏಜಿನ ಮಕ್ಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ನಂಗೆ ತುಂಬಾ ಜನ ಹೇಳಿದ್ದಾರೆ ನನ್ನ ಮಗಳು ಲೈಕ್ ದೊಡ್ಡವಳಾದ್ಮೇಲೆ ನಿನ್ ತರ ಇರ್ಬೇಕು, ಆಚೆ ಆಗಿರ್ಬೋದು, ನೀನ್ ಇರೋ ರೀತಿ ಆಗಿರ್ಬೋದು, ನಿನ್ ತರ ಇರ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ನನ್ಗೆ ಅನ್ಸುತ್ತೆ ವಾವ್, ನಮ್ಮಮ್ಮ ಹೌದು, ಅಂದ್ರೆ ನನ್ನ ಅಮ್ಮ ಅಪ್ಪ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮನ್ನ ಅಂತ. ಅಮೂಲ್ಯ ಅವರು ಅಪ್ಪನ ಮಗಳ ಅಮ್ಮನ ಮಗಳ? ಅಂದ್ರೆ ಇವಾಗ ನನ್ಗೇನಾಯ್ತಂದ್ರೆ ಒಂದು ಸ್ಕೂಲ್ ಅಂದ್ರೆ ಒಂದ್ ಹೈಸ್ಕೂಲ್ ಬರೋ ತನಕ ಅಪ್ಪನ್ ಮಗಳು, ಹೈಸ್ಕೂಲ್ ಬಂದ್ಮೇಲೆ ಅಮ್ಮನ್ ಮಗಳು, ಅಗೇನ್ ಅಮ್ಮ ಹೋದ್ರು, ಅಗೇನ್ ಅಪ್ಪನ್ ಮಗಳು. ಬಟ್ ಅಮ್ಮ ಇಲ್ಲ ಅಂತಂದ್ರು ಕೂಡ ಅಮ್ಮ ಹೇಳ್ಕೊಟ್ಟಿರುವಂತಹ ಒಂದಷ್ಟು ಮಾರ್ಗದರ್ಶನಗಳು ತುಂಬಾ ಹೆಲ್ಪ್ಫುಲ್ ಮಾಡ್ತಿದೆ. ಬಿಕಾಸ್ ಯಾಕಂತಂದ್ರೆ ಈಗ ತಾನೇ ಹೇಳ್ತಾ ಇದ್ರಿ ನೀವು, ನನ್ಗೆ ಸೀರಿಯಲ್ಸ್ ಅಲ್ಲೆಲ್ಲಾನು ನನ್ನ ತಂದೆ ಕ್ಯಾರೆಕ್ಟರ್ ಮಾಡುವಂತರ ಎಲ್ಲಾನು ಕೂಡ ನನ್ನ ಮಗಳು ಇದೇ ತರ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸಿರುವಂತ ವಿಧಾನ ಹೆಂಗಿರುತ್ತೆ ಅಂತ ಹೇಳಿ ಪ್ರತಿಯೊಬ್ರು ನೋಡ್ತಿರುವಂತ ವೀಕ್ಷಕರಿಗೆ ಗೊತ್ತಾಗುತ್ತೆ. ಅವರು ಕೂಡ ಮೇ ಬಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನನ್ನ ಮಗಳು ಅಮೂಲ್ಯನ್ ತರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಆಚೆ ಟಿವಿಯಲ್ಲಿ ನೋಡೋರಿಗೆ ಇಲ್ಲ ಆನ್ ಸ್ಕ್ರೀನ್ ನೋಡೋರಿಗೆ ಇಲ್ಲ ವಾಟ್ ಎವರ್ ಸೋಷಿಯಲ್ ಮೀಡಿಯಲ್ಲಿ ನೋಡೋರಿಗೆ ನಮ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಲ್ಲ. ಈಗ ನಾವೇನ್ ಪೋಸ್ಟ್ ಮಾಡ್ತೀವಿ ಅದನ್ನ ನೋಡಿ ತಿಳ್ಕೊಂಡಿರ್ತಾರೆ ನಾವೇನು ಅನ್ನೋದು. ಅಂಡ್ ಅವ್ರದೇ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಓಕೆ ಇವ್ರು ಹಿಂಗೆ ಈ ತರ ಇದಾರೆ ಅಂದ್ರೆ ಹಿಂಗೆ ಅನ್ನೋದು ಅವ್ರನ್ನ ಅಂದ್ರೆ ಕಂಡಿಟ್ಕೊಂಡಿರ್ತಾರೆ. ಬಟ್ ನಮ್ಮನ್ನ ಕಂಪ್ಲೀಟ್ ಆಗಿ ತಿಳ್ಕೊಳಕ್ ಸಾಧ್ಯನೇ ನಮ್ ಜೊತೆ ಯಾರೋ ತುಂಬಾ ವರ್ಷಗಳಿದ್ದಾಗ, ಇಲ್ಲ ತುಂಬಾ ದಿನಗಳು ನಮ್ ಜೊತೆ ಕೆಲಸ ಮಾಡಿದಾಗ, ಇಲ್ಲ ನಾವು ಅವ್ರ ಜೊತೆ ತುಂಬಾ ಮಿಂಗಲ್ ಆದಾಗ. ಸೊ ಅಂತವ್ರ ಬಾಯಲ್ಲಿ ಆತರ ಮಾತುಗಳನ್ನ ಅಂಡ್ ನಂಗೆ ತುಂಬಾ ಜನ ಹೇಳಿದ್ದಾರೆ ಅದನ್ನ. ಸೊ ಅವಾಗ ನನ್ ಕೇಳಿಸ್ಕೊಂಡಾಗ ನಂಗೆ ತುಂಬಾ ಖುಷಿ. ಇನ್ಫ್ಯಾಕ್ಟ್ ಹೇಳ್ಬೇಕು, ನನಗ್ ನನ್ ಬಗ್ಗೆ ಖುಷಿ ಆಗಲ್ಲ, ಬಿಕಾಸ್ ಇದು ಯಾವ್ದು ನಾನಲ್ಲ, ಅವ್ರಗಳು ಹೇಳ್ಕೊಟ್ಟಿರೋದಕ್ ನಾವ್ ಹಿಂಗಿರೋದು. ಅವಾಗ ಅವ್ರಗಳ ಬಗ್ಗೆ ಖುಷಿ ಆಗತ್ತೆ. ಅಂಡ್ ಬಿಗ್ ಬಾಸ್ ಎಂಟ್ರಿ ಕೊಡ್ತೀರಾ, ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಹೆಂಗಿತ್ತು ಕನ್ನಡದ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ? ಚೆನ್ನಾಗಿತ್ತು. ಅಂದ್ರೆ ಹಾಗೆ ತುಂಬಾ ಕಡೆ ಹೇಳಿದೀನಿ ಇದನ್ನ, ನಾನು ಯಾವತ್ತು ಬಿಗ್ ಬಾಸ್ಗೆ ಓಕೆ ನನ್ ಗೆಲ್ಬೇಕು ಇಲ್ಲ ಅಂದ್ರೆ ಓಕೆ ನನ್ ಗೇಮ್ ತರ ಆಡ್ಬೇಕಂತ ನಾನು ಹೋಗೇ ಇಲ್ಲ. ನಾನು ಹೋಗಿದ್ದು ಓಕೆ ಟ್ರೈ ಮಾಡೋಣ, ಏನು ಆಫರ್ ಬಂತು ಸರಿ ಟ್ರೈ ಮಾಡೋಣ ನೋಡೋಣ ಅಂತ ಅನ್ಬಿಟ್ಟು ಹೋದೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಂದ್ ಮೊಬೈಲ್ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಫ್ಯಾಮಿಲಿ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಅದ್ರ ಇಂಪಾರ್ಟೆನ್ಸ್ ಏನು, ಅಂಡ್ ಫುಡ್, ಇವಾಗ ನಮ್ ಕಂಫರ್ಟ್ ಝೋನ್ ಎಲ್ಲ ಇಲ್ದೆ ಲೈಫಲ್ಲಿ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ಯಾರಿಗೂ ಸಿಗಲ್ಲ ಅದು. ಈಗ ಗೇಮ್ ಪರ್ಸ್ಪೆಕ್ಟಿವ್ ನೋಡೋರು ಮೇ ಬಿ ಅದನ್ನ ಬೇರೆ ರೀತಿ ನೋಡ್ಬೋದು ಬಿಗ್ ಬಾಸ್ ನ. ಈಗ ನಮ್ ರೀತಿ ನೋಡೋರು ಯಾರಿಗೂ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಈಗ್ಲೂ ನಾವ್ 2 ನಿಮಿಷ ಫೋನ್ ಸೈಡ್ಗೆ ಇಟ್ಟಿರ್ಬೇಕಾ, ಇರಲ್ಲ, ಆಗಲ್ಲ, ನೋಡೋಣ ಅನ್ಬಿಟ್ಟು ಮತ್ತೆ ಎತ್ಕೊಂಡ್ ಬಿಡ್ತೀವಿ. ಸೊ 3 months ನಾನ್ ಅನ್ಕೊಂಡಿದ್ದೆ ನಂಗೆ ಆಗಲ್ವೇನೋ, ಬಿಕಾಸ್ ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅವಾಗ ಮಲಗ್ಬೇಕಾರೆ ನಾನು ಯಾವಾಗ್ಲೂ ಮೊಬೈಲ್ ನ ನೋಡ್ಕೊಂಡು ಆಮೇಲೆ ಎತ್ತಿಟ್ಬಿಟ್ಟು ಮಲಗ್ತಿದ್ದೆ. ನಾನು ಅನ್ಕೊಂಡು ಈ ಮೊಬೈಲ್ ಇರಲ್ಲ ಹೆಂಗ್ ಮಲ್ಕೊಳ್ಳಿ ನಾನು, ಅವಾಗ ನಿದ್ದೆನೆ ಬರಲ್ವಲ್ಲ ನನ್ಗೆ ಅಂತ. ಬಟ್ ಒಂದು ದಿನ ನಿದ್ದೆ ಇಲ್ಲದೆ ಇರ್ತಿರ್ಲಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ ಲೈಟ್ ಆಫ್ ಮಾಡ್ತಿದ್ದಂಗೆನೆ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನನ್ನ ಲೈಫಲ್ಲಿ. ಈಗ್ಲೂ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನನ್ ಮೇಲೆ ನನ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರು, ನನ್ಗೆ ಏನೇ ಗೊತ್ತಿದ್ರು ನನ್ ಬಗ್ಗೆ, ಯಾವ್ದೋ ಏನೋ ಒಂದ್ ಫಾರ್ ಎಕ್ಸಾಂಪಲ್ ಆಗದೆ ಇರೋಂತ ಟಫ್ ಕೆಲ್ಸ ಅಂತ ಅನ್ಕೊಳ್ಳಿ, ಈಗ್ಲೂ ನಾನು ಹೆಂಗೆ ಅಂತಂದ್ರೆ
ಇಮ್ಯಾಜಿನ್ ಈಗ ನೀನ್ ಬಿಗ್ ಬಾಸ್ ಅಲ್ಲಿ ಒಂದ್ ಟಾಸ್ಕ್ ಅಂತ ಕೊಟ್ಟಿದ್ರೆ ನೀನ್ ಮಾಡ್ತಿರ್ಲಿಲ್ವಾ, ನೀನ್ ಆ ಟೈಮಲ್ಲಿ ಅಷ್ಟೆಲ್ಲ ಪುಷ್ ಮಾಡಿದ್ಯಾ ಅಂದ್ರೆ ನೀನ್ ಇವಾಗ ಏನ್ ಬೇಕಾದ್ರೂ ಮಾಡ್ಬೋದು, ಮಾಡು ಇವಾಗ ಇದೇ ಟಾಸ್ಕ್ ಅನ್ಕೊಂಡು ಎಷ್ಟೊಂದ್ಸಲ ನಾನು ಅದನ್ನ ಮನ್ಸಲ್ಲಿ ಅನ್ಕೊಂತೀನಿ, ಓಕೆ ನಾನು ಟಾಸ್ಕ್ ಅಲ್ಲಿ ಇದೀನಿ ಅಂತ ಮಾಡೋಣ ಇದನ್ನ ಅಂತ ಅಂದ್ಬಿಟ್ಟು ಪುಷ್ ಮಾಡ್ಕೊಂಡಿರೋದಿದೆ. ಈ ಕೆಲವೊಂದ್ ಟೈಮ್ ಮೊಬೈಲ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ತುಂಬಾ ಅದಕ್ಕೆ ನಾವೇನೋ ಟೈಮ್ ಕೊಡ್ತಿದೀವಿ ಅಂತ ಅಂದಾಗ ಯಾಕೆ ಅಲ್ಲಿ 3 months ಇದ್ದೆ ಇವಾಗ ಇರಕ್ಕಾಗ. ಸೊ ನಾನು ಈ ತರ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಅದನ್ನ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ನ ನಾನು ಒಂದ್ ಪಾಸಿಟಿವ್ ವೇಲಿ ನನ್ನ ಲೈಫಲ್ಲಿ ನಾನು ಹೆಂಗ್ ಅಳವಡಿಸ್ಕೋಬಹುದು ಆ ತರ ತಗೊಂಡಿದ್ದೀನಿ ಅಷ್ಟೇ. ಕುಕಿಂಗ್ ಎಲ್ಲ ಮಾಡ್ತೀರಾ? ಒಂದ್ ಮಟ್ಟಕ್ಕೆ, ತುಂಬಾ ಇಲ್ಲ. ಅಂದ್ರೆ ಈಗ ನನ್ಗೇನೋ ಸಾಂಬಾರ್ ಮಾಡು ಅಂದ್ರೆಲ್ಲ ನಂಗೆ ಬರಲ್ಲ. ಬೇಸಿಕ್ ಅಂದ್ರೆ ಇವಾಗ ಹಂಗಂತ ಬೇಸಿಕ್ ಅಂದ್ರೆ ಬರೀ ಮ್ಯಾಗಿ ಅಂತನೋ, ಲೈಕ್ ತುಂಬಾ ಜನಕ್ಕೆ ಏನಾದ್ರು ಬೇಸಿಕ್ ಅಂದ್ರೆ ಮ್ಯಾಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಹಂಗೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಚಪಾತಿ, ಇಲ್ಲಾಂದ್ರೆ ದೋಸೆ ಇಟ್ಟಿದೆ ದೋಸೆ ಹಿಟ್ಟು ಹಾಕೋದು. ಅಂದ್ರೆ ಅಗೇನ್ ಮನೇಲಿ ನೋಡಿ ಎಲ್ಲಾನು ಕಲ್ತಿದೀನಿ, ಬಟ್ ಟ್ರೈ ಮಾಡಕ್ ಇನ್ನ ಟೈಮ್ ಬಂದಿಲ್ಲ. ಮಾಡಿದ್ರೆ ಎಲ್ಲ ಮಾಡ್ತೀನಿ. ಯಾರ ಮೇಲಾದ್ರೂ ಪ್ರಯೋಗ ಮಾಡಿದೀರಾ ಅಂತ? ಪ್ರಯೋಗ ಮನೇಲಿ ಅವಾಗ ಮಾಡ್ತಿರ್ತೀನಿ, ಬಟ್ ಏನಂದ್ರೆ ಇದುವರೆಗೂ ನಾನು ಮಾಡೋದು ಯಾವ್ದು ಏನು ಅಂತ ಕೆಟ್ಟದಾಗ ಬಂದಿಲ್ಲ. ಅಂದ್ರೆ ಓಕೆ ತಿನ್ನಕ್ಕೆ ಆಗಲ್ಲ ಅನ್ನೋ ತರ ಏನಿಲ್ಲ, ಮಾಡಿದಿಲ್ಲ ಚೆನ್ನಾಗಿ. ಎಕ್ಸ್ಪೆಷಲಿ ಒಂದೊಂದ್ಸಲ ಶೂಟಿಂಗ್ ಸೆಟ್ ಅಲ್ಲಿ ನಾನು ಮಾಡ್ತೀನಿ. ಅಂದ್ರೆ ನಮ್ಗೆ ಅಲ್ಲಿ ಸೆಟ್ ಅಲ್ಲಿ ಸುಮ್ನೆ ಶಾರ್ಟ್ ಏನೋ ಮಾಡ್ಬೇಕು ಅಂದಾಗ ಶಾರ್ಟ್ ಆದ್ಮೇಲೆ ಅದನ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಚೆನ್ನಾಗೇ ಬಂದಿದೆ ಆಕ್ಚುಲಿ ಹೇಳ್ಬೇಕಾದ್ರೆ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಮ್ ಮನೇಲಿ ತುಂಬಾ ಅಂದ್ರೆ ಪ್ಯೂರ್ ವೆಜಿಟೇರಿಯನ್. ನಾನೊಬ್ಳು ನಾನ್ ವೆಜ್ ತಿನ್ನೋದ್ ಕಲ್ತಿದ್ದೆ ಮಧ್ಯದಲ್ಲಿ, ಇವಾಗ ಮತ್ತೆ ಬಿಟ್ಬಿಟ್ಟಿದೀನಿ. ಓಕೆ, ಯಾಕೆ ಕಲ್ತ್ರಿ ಯಾಕೆ ಬಿಟ್ರಿ ಅಂತ? ಕಲ್ತಿದ್ ಯಾಕೆ ಅಂದ್ರೆ ಅಗೇನ್ ಎಲ್ಲಾ ಫ್ರೆಂಡ್ಸ್ ಜೊತೆ ಇದ್ದಾಗ ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ಬೇರೆ ಏನು ಅಲ್ಲ ಚಿಕನ್ ಅದ್ ಬಿಟ್ರೆ ಫಿಶ್ ಅಷ್ಟೇ. ಇಲ್ಲಿ ಎಲ್ಲಾ ಕಡೆ ತಿನ್ನಲ್ಲ, ಒಂದ್ ಕಡೆ ಇದೆ ಅದೊಂದ್ ಮಾತ್ರ ತಿಂತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅನ್ನಿಸ್ತು ಹೆಂಗೋ ದೇವ್ರು ನಾನ್ ನಾನ್ ವೆಜ್ ತಿನ್ನೋರಿಗೆ ನಾನು ಹೇಳಲ್ಲ, ಬಿಕಾಸ್ ನಾನ್ ವೆಜ್ ತಿನ್ನೋರು ಅದು ಅವ್ರ ಅಂದ್ರೆ ಅವ್ರು ಹುಟ್ಟು ಬಂದಿರೋದೇ ಆದಾಗ ನಾವ್ ಅದನ್ನ ತಿನ್ನೋ ತಪ್ಪು ಅಂತೆಲ್ಲ ಹೇಳಕ್ ಆಗಲ್ಲ. ನಾನೇ ತಿಂದೆ ವೆಜಿಟೇರಿಯನ್ ಆಗಿ. ಅಗೇನ್ ಇವಾಗ ನನ್ಗೆ ಅನ್ನಿಸ್ತು ನಾನ್ ನಾನ್ ವೆಜಿಟೇರಿಯನ್ ಆಗಂತೂ ಹುಟ್ಟಿಲ್ಲ, ವೆಜಿಟೇರಿಯನ್ ಆಗಿ ಹುಟ್ಟಿದೀನಿ. ಸೊ ಯಾಕೆ ಸುಮ್ನೆ ಮತ್ತೆ ಈ ಪ್ರಾಣಿ ಹಿಂಸೆ ಎಲ್ಲ ಮಾಡೋದು ಅಂತ ಇವಾಗ ಬೇಡ ಅಂತ ಡಿಸೈಡ್ ಮಾಡಿದೀನಿ. ಒಬ್ಬ ನಟಿಯಾಗಿ ಆನ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದ್ರೆ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ನನ್ನ ಫಿಟ್ನೆಸ್ ಸೀಕ್ರೆಟ್ ಏನು ಇಲ್ಲ, ಬಿಕಾಸ್ ಇವಾಗ ನಾನೇನ್ ಫಿಟ್ ಆಗಿಲ್ಲ ರೈಟ್. ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಒಂದಷ್ಟು ವರ್ಕೌಟ್ ಮಾಡುವಂತಹ ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತಿರ್ತೀರಾ. ಅದೇ ನಾನು ಅವಾಗಿಂದನೂ ಅಷ್ಟೇ, ಅಂದ್ರೆ ಏನೋ ತುಂಬಾ ಜಿಮ್ ಹೋಗೋದು ಇಲ್ಲ ವರ್ಕೌಟ್ ಫ್ರೀಕ್ ಆತರ ಏನೂ ಅಲ್ಲ. ನಂದೇನಂದ್ರೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ನಾನು. ಈಗ ನಾನು ತುಂಬಾ ದಪ್ಪ ಆಗ್ತಿದ್ದೀನಿ, ಏನಾದ್ರು ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂದ್ರೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ. ಅಂಡ್ ಅದೊಂದು ರೂಲ್ಸ್ ಇದೆ. ಈಗ ಕ್ಯಾರೆಕ್ಟರ್ ಬೇಕಾ ಸಣ್ಣ ಇರು, ಓಕೆ ಇವಾಗ ಕ್ಯಾರೆಕ್ಟರ್ ಬೇಡ. ಇವಾಗ ನೋಡಿ ನಾನು ಶ್ರೀಗೌರಿ ಮಾಡ್ತಿದ್ದೆ, ಇವಾಗ ನಾನು ತೆಲುಗಲ್ಲಿ ಮಾಡ್ತಿರೋ ಕ್ಯಾರೆಕ್ಟರ್ ಅಂತ ಏನು ಅಂದ್ರೆ ಲೈಕ್ ಹಿಂಗಿರ್ಲೇಬೇಕು ಅನ್ನೋದೇನಿಲ್ಲ. ಸೊ ಇವಾಗ ನಾನು ಶ್ರೀಗೌರಿ ಮಾಡ್ತಿದ್ದೆ, ಸಣ್ಣ ಇದ್ದೆ. ಶ್ರೀಗೌರಿ ಮುಗೀತು, ಈಗ ಒಂದು 6 months ಆಯ್ತು ಅನ್ಸುತ್ತೆ, ಗ್ಯಾಪ್ ಆಯ್ತು, 6-7 months ಆಯ್ತು. ಸೊ ಆರಾಮಾಗಿ ತಿನ್ಕೊಂಡಿದ್ದೀನಿ. ತೆಲುಗಲ್ಲಿ ಒಂದು ಪ್ರಾಜೆಕ್ಟ್, ಅದೇ ಆ ಕ್ಯಾರೆಕ್ಟರ್. ಅಗೇನ್ ಇವಾಗ ಯಾವುದೋ ಒಂದು ಕ್ಯಾರೆಕ್ಟರ್ ಬಂತು, ನಾನು ಸಣ್ಣ ಆಗ್ಬೇಕಾ, ಸಣ್ಣ ಆಗ್ತೀನಿ. ಅದ್ ಬಿಟ್ಟು ನನ್ನ ಹೆಲ್ತ್ ವೈಸ್ ದಪ್ಪ ಸಣ್ಣ ಅನ್ನೋದಕ್ಕಿಂತ ಲೈಕ್ ಹೆಲ್ದಿ ಆಗಿರ್ಬೇಕಷ್ಟೇ ನಂದು. ಸೊ ಹೆಲ್ದಿ ಆಗಿದ್ದೀನ ದೆನ್ ಫೈನ್. ಏನೆಲ್ಲ ತಗೊಂತಿದ್ರಿ? ಪ್ರೀ ವರ್ಕೌಟ್ ಏನ್ ತಗೋತಿದ್ರಿ ಅಥವಾ ವರ್ಕೌಟ್ ಆದ್ಮೇಲೆ ಏನ್ ತಗೊಂತಿದ್ರಿ ನೀವೆಲ್ಲ? ನಾನ್ ಪ್ರೀ ವರ್ಕೌಟ್ ಅನ್ನೋ ತರ ಎಲ್ಲ ನಾನು ಅಂದ್ರೆ ಈ ಪ್ರೋಟೀನ್ ಪೌಡರ್ ಆಗಿರ್ಬೋದು ಇಲ್ಲ ಅದ್ ಯಾವ್ದಕ್ಕೂ ಹೋಗಲ್ಲ. ನಂದು ಏನಿದ್ರು ನ್ಯಾಚುರಲ್ ಅಷ್ಟೇನೆ. ಅಂದ್ರೆ ಇವಾಗ ನಾನು ಪ್ರೀ ವರ್ಕೌಟ್ ಹೋಗಕ್ ಮುಂಚೆ ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಜಿಮ್ಗೆ ಹೋಗ್ಬೇಕಾದ್ರೆ ಖರ್ಜೂರ, ಬಾಳೆಹಣ್ಣು ಇದೆ, ಇಲ್ಲಾಂದ್ರೆ ಎಗ್, ಆ ತರದ್ದೇನಾದ್ರು ಎನರ್ಜಿ ಬೂಸ್ಟ್ ಮಾಡೋ ಅಂತ ಇಲ್ಲ ಬ್ಲಾಕ್ ಕಾಫಿ ತಗೋತಿದ್ದೆ. ಒಂದೊಂದ್ ದಿನ ಒಂದೊಂದು. ವರ್ಕೌಟ್ ಆದ್ಮೇಲೆ ಅಗೇನ್ ಪ್ರೋಟೀನ್ ಮನೇಲೆ ಮಾಡಿರೋ ಅಂತದ್ದು, ಅಂದ್ರೆ ಪ್ರೋಟೀನ್ ಎಲ್ಲ ಹಾಕ್ತಾ ಇರ್ಲಿಲ್ಲ ನಾನು ಯಾವತ್ತೂ. ಯಾವಾಗ್ಲೂ ಒಂದ್ಸಲ ಟ್ರೈ ಮಾಡಿದೀನಿ, ಬಟ್ ನಾನು ಕಂಟಿನ್ಯೂ ಮಾಡಿಲ್ಲ ಅಷ್ಟೇ. ನೀವು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಫುಡ್ ಯಾವುದು? ತುಂಬಾ ಚಿತ್ರಾನ್ನ. ಹಾ, ಚಿತ್ರಾನ್ನ ಅದು ತುಂಬಾ ಚೆನ್ನಾಗಿ ಬಿಸಿ ಬಿಸಿಯಾಗಿ ಯಾರು ಚಿತ್ರಾನ್ನ ಮಾಡ್ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಅದು ಯಾವ್ದಾದ್ರೂ ಪರವಾಗಿಲ್ಲ, ನಿಂಬೆ ಹಣ್ಣು ಆಗಿರ್ಬೋದು ಅಥವಾ ಮಾವಿನಕಾಯಿ ಚಿತ್ರಾನ್ನ ಅಂತೆಲ್ಲ? ಇಲ್ಲ, ನಂಗೆ ಎಲ್ಲದಕ್ಕಿಂತ ನಾರ್ಮಲ್ ಚಿತ್ರಾನ್ನ, ನಿಂಬೆ ಹಣ್ಣು ನಾರ್ಮಲ್ ಚಿತ್ರಾನ್ನ ಮಾಡ್ತಾರಲ್ಲ ಅದಿಷ್ಟ. ಓಕೆ, ಯಾವತ್ತಾದ್ರೂ ನೀವು ಟ್ರೈ ಮಾಡಿ ಅಪ್ಪನಿಗೆ ಅಥವಾ ಅಮ್ಮನ ಕೊಟ್ಟಿದ್ರಾ? ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ. ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ. ಚಿತ್ರಾನ್ನ ಮಾಡಕ್ ಬರುತ್ತೆ ಚೆನ್ನಾಗಿ. ನಂಗೆ ಫ್ರೆಂಚ್ ಫ್ರೈಸ್ ಇಷ್ಟ ತುಂಬಾ, ಬಟ್ ಇವಾಗ ಬಿಟ್ಬಿಡಿದೀನಿ ಅಷ್ಟೇ, ಒಳ್ಳೇದಲ್ಲ. ಓಕೆ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ದಿನ ಬ್ಯಾಂಗ್ಳೂರಲ್ಲಿ ಇರ್ತೀರಾ, ಒಂದಷ್ಟು ದಿನ ಹೈದರಾಬಾದ್ ಅಲ್ಲಿ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲಾನು ಕೂಡ ಕನ್ನಡ ಮತ್ತೆ ತೆಲುಗು ಸೀರಿಯಲ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿರೋದ್ರಿಂದ ಸ್ಟ್ರೆಸ್ ಅನ್ನೋದಿರುತ್ತೆ. ಅದನ್ನ ಮತ್ತೆ ಯಾಕಂದ್ರೆ ಇದೇ ಒಂದು ಪಾತ್ರ ಇರುತ್ತೆ. ಕರ್ನಾಟಕದಲ್ಲಿ ಮಾಡ್ತಿರ್ಬೇಕಾದ್ರೆ ಕನ್ನಡ ಸೀರಿಯಲ್ ನಲ್ಲಿ ಈ ತರ ಒಂದು ಕನ್ನಡ ಸೀರಿಯಲ್ ಪಾತ್ರ ಬೇರೆ ಇರುತ್ತೆ, ತೆಲುಗು ಸೀರಿಯಲ್ ಪಾತ್ರ ಬೇರೆ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಶಾಪಿಂಗ್ ಆಗಿರ್ಬೋದು ಅಥವಾ ಹೆಂಗೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂತೀರಾ ಅಂತ?
ಸೀರಿಯಲ್ಸ್ಗೆ ಪ್ರಿಪ್ರೇಷನ್ ಅಂದ್ರೆ ಒಂದ್ ಟೈಮ್ ಅಲ್ಲಿ ಮಾಡ್ತೀವಿ ಅಷ್ಟೇ ಬಿಗಿನಿಂಗ್ ಅಲ್ಲಿ, ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಬೇಕಾಗತ್ತೆ, ಒಂದಿಷ್ಟು ತಿಂಗಳುಗಳಾದ್ಮೇಲೆ ಮತ್ತೆ ನಾವು ಏನಾದ್ರು ಚೇಂಜಸ್ ಅಂತ ಆಗೋದು. ಕಷ್ಟ ಅಂತೂ ತುಂಬಾ ಇದೆ, ಎಕ್ಸ್ಪೆಷಲಿ ಇವಾಗ ಯಾರು 2 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದಾರೋ ಅದು ತುಂಬಾನೇ ಕಷ್ಟ ಇರುತ್ತೆ. ಬಿಕಾಸ್ ಈಗ ಎಷ್ಟೊಂದ್ಸಲ ಇವಾಗ ನಾನು ಶ್ರೀಗೌರಿ ಮಾಡ್ಬೇಕಾದ್ರೇನೆ, ನಾನು ಇವಾಗ ನನ್ನ 7th ಶೂಟಿಂಗ್ ಮುಗೀತು ಅಂತಂದ್ರೆ ಶೂಟಿಂಗ್ ಮುಗಿಸಿ ನಾನು 6 o'clock ಹೋಗಿ ಇಲ್ಲಿ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗಿ ಲಗೇಜ್ ತಗೊಂಡು ಅಗೇನ್ ನೈಟ್ ಲಾಸ್ಟ್ ಫ್ಲೈಟ್ ತಗೊಂಡು ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಮಾಡ್ಬೇಕಿತ್ತು. ಬಟ್ ನಾವು ರೀಚ್ ಆಗೋದೇನೆ ಆಲ್ಮೋಸ್ಟ್ ಮನೆಗೆ 1 o'clock ಆ ತರ ಆಗೋಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಶೂಟ್, ಅಗೇನ್ ಅಲ್ಲಿ ಮುಗೀತು ಅವತ್ ನೈಟ್ ಮುಗಿಸ್ಕೊ ಮತ್ತೆ ಬೆಳಗ್ಗೆ ಬಾ, ಈ ತರ ಆಗತ್ತೆ. ಬ್ರೇಕ್ ಸಿಗೋ ತುಂಬಾ ರೇರ್, ಎಲ್ಲೋ ಒಂದ್ ಕಡೆ ಸಿಗತ್ತೆ ಅಷ್ಟೇ. ತುಂಬಾ ಕಷ್ಟ ಅಂತೂ ಇದೆ, ಎಕ್ಸ್ಪೆಷಲಿ 2 ಪ್ರಾಜೆಕ್ಟ್ ಮಾಡಿದಾಗ. 1 ಪ್ರಾಜೆಕ್ಟ್ ಮಾಡಿದಾಗ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೋದು, ಅಂದ್ರೆ ಅಂತ ಏನ್ ಕಷ್ಟ ಅನ್ಸಲ್ಲ, ಬಿಕಾಸ್ ಗ್ಯಾಪ್ ಸಿಗುತ್ತೆ ನಮ್ಗೆ. 2 ಪ್ರಾಜೆಕ್ಟ್ ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ ಮಾಡ್ಬೇಕಾರೆ ಓಕೆ ಹಬ್ಬಾ. ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ತೆಲುಗು ಕಿರುತೆರೆಯಲ್ಲಿ ಸುಮಾರು ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಾರೆ. ಅದೊಂದು ನಮ್ಗೆ ಹೇಳ್ಕೊಳ್ಳೋದಕ್ಕೆ ಒಂಥರ ಗೌರವ ಅನ್ಸುತ್ತೆ. ಬಟ್ ಲಾಸ್ಟ್ 3 months ಅಥವಾ 4 months ಹಿಂದೆ ಒಂದು ವಿಚಾರ ತೆಲುಗು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ತೆಲುಗು ಮೀಡಿಯಾಗಳಲ್ಲಾಗಿರ್ಬೋದು, ಅಲ್ಲಿ ನಾವು ಒಂದಷ್ಟು ಜನ ಆರ್ಟಿಸ್ಟ್ಗಳು ಹೇಳ್ತಿದ್ರು. ಕೆಲವರು ಪಾಸಿಟಿವ್ ಆಗಿ ಹೇಳ್ತಿದ್ರು, ಕೆಲವರು ನೆಗೆಟಿವ್ ಆಗಿ ಹೇಳ್ತಾರೆ. ಬಿಕಾಸ್ ಯಾಕಂದ್ರೆ ಕನ್ನಡಿಗರು ಬಂದು ನಮ್ಮ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನೊಂದಷ್ಟು ಜನ ಹೇಳ್ತಿದ್ರು ಅವರು ಕನ್ನಡಿಗರು ಯಾವ ಕೆಲಸ ಅಭಿನಯ ಅಂತ ಬಂದಾಗ ಯಾರಿಗೂ ಕಡಿಮೆ ಇಲ್ಲ, ಅವರು ಹೆಂಗೆ ಅಂದ್ರೆ ಲೈಕ್ ವಿತೌಟ್ ಪ್ರಾಂಪ್ಟಿಂಗ್ ಎಲ್ಲಾನು ಮಾಡೋದಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ದಾರೆ. ಅಂದ್ರೆ ಇದು ತೆಲುಗು ಆರ್ಟಿಸ್ಟ್ಗಳಲ್ಲಿ ಹೇಳಿರುವಂತದ್ದೇನೆ. ಸೊ ವಿತೌಟ್ ಪ್ರಾಂಪ್ಟಿಂಗು ಕೂಡ ಅವರು ಭಾಷೆಯನ್ನ ಕಲಿತಾರೆ, ಅವ್ರ ಭಾಷೆ ಮೇಲೆ ಹಿಡಿತಾ ಇರುತ್ತೆ, ಹಾಗೇನೆ ಆಕ್ಟಿಂಗ್ ಮೇಲೆ ಅಷ್ಟೊಂದು ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ಅವ್ರು ಸರ್ವೈವ್ ಆಗ್ತಿದ್ದಾರೆ. ನಮ್ಮಲ್ಲಿ ಕೆಲವೊಬ್ರು ಸೋಂಬೇರಿಗಳಾಗಿರ್ತಾರೆ ಅಂತ ಪಾಸಿಟಿವ್ ನೆಗೆಟಿವ್ ಎರಡೂ ಬಂತು. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬಿಕಾಸ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ರೆ ಈಗ ತೆಲುಗಲ್ಲೂ ಕೂಡ ಬೇಜಾನ್ ಜನ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಬಿಕಾಸ್ ನಾನು ಒಂದಷ್ಟು ಶೋಸ್ ಅನ್ನ ನೋಡಿದೀನಿ, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ. ನಿಮ್ಮ ಪೇಜಸ್ ಆಗಿರ್ಬೋದು, ನಿಮ್ಮ ಮೇಲೆ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿರುವಂತದ್ದು, ಹೆಂಗ್ ತಗೊಳ್ತೀರಾ ಇದನ್ನ ಅಂತ? ಅಗೇನ್ ಅಂದ್ರೆ ನಾನು ಹೇಳೋದು ಅವ್ರ ಆತರ ಸ್ಟೇಟ್ಮೆಂಟ್ ಕೊಟ್ಟರನ್ನ ನಾನು ತಪ್ಪು ಅಂತಾನು ಹೇಳಲ್ಲ. ಬಿಕಾಸ್ ಈಗ ಅವ್ರಿಗೆ ಅನ್ನಿಸ್ಬೋದು, ಈಗ ಅವ್ರಿಗೆ ಅವಕಾಶ ಕಡಿಮೆ ಆಗತ್ತೆ ಅಂತ ಅನ್ನಿಸ್ಬೋದು. ಈಗ ನಾವ್ ಅಲ್ಲಿ ಹೋಗಿ ಆಕ್ಟ್ ಮಾಡೋದ್ರಿಂದ ಈಗ ಅವ್ರಿಗೆ ತುಂಬಾ ಈಸಿ. ಈಗ ನನ್ನ ಅಲ್ಲಿ ಅಮ್ಮ ಕ್ಯಾರೆಕ್ಟರ್ ಅವ್ರುಗಳೇ ರೇಗಿಸ್ತಿರ್ತಾರೆ, ಅದಕ್ಕೆ ಈ ತೆಲುಗು ಇಂಡಸ್ಟ್ರಿ ತರ ಇಲ್ಲ, ಕನ್ನಡ ಇಂಡಸ್ಟ್ರಿ ತರ ಇದೆ. ಅಂದ್ರೆ ಯಾವ್ದೇ ಒಂದು ಸೀರಿಯಲ್ ಅಲ್ಲಿ ನೋಡಿದ್ರು ನೀವು 3 ಇಂದ 4 ಜನ ಕನ್ನಡ ಆರ್ಟಿಸ್ಟ್ ಇರ್ತಾರೆ. ಫಸ್ಟ್ ಬರೀ ಲೀಡ್ ಗಳನ್ನ ತರ ಇರ್ತಿದ್ರು, ಇವಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ ಕನ್ನಡದವ್ರು ಇದಾರೆ ಇವಾಗ ಅಲ್ಲಿ. ಸೊ ಅವ್ರಿಗೆ ಅನ್ಸೋದ್ರಲ್ಲಿ ತಪ್ಪಿಲ್ಲ. ಇವಾಗ ಅನ್ನಿಸ್ಬೋದು ಅವ್ರಿಗೆ, ಅಂದ್ರೆ ಇವಾಗ ಮೇ ಬಿ ನಾವ್ ಆ ಜಾಗದಲ್ಲಿ ಇದ್ದಾಗ ನಮಗ್ ಚಾನ್ಸ್ ಸಿಗದೆ ಬೇರೆ ಯಾವ್ದೋ ಒಂದ್ ಭಾಷೆಯಿಂದ ಬಂದ್ ಮಾಡ್ತಿದಾರೆ ಅಂದಾಗ ಚಾನ್ಸ್ ಸಿಕ್ಕಿದಾಗ ಅವ್ರು ಹೇಳೋದು ತಪ್ಪಲ್ಲ. ಬಟ್ ಅದನ್ನ ನಾವು ನೆಗೆಟಿವ್ ಆಗಿ ತಗೋಬಾರ್ದು, ಅದು ಖುಷಿಯಿಂದ ಇರ್ಬೇಕಷ್ಟೇ. ಓಕೆ ನಮಗ್ ಚಾನ್ಸ್ ಸಿಗ್ತಿದೆ, ನಾವು ಹೋಗ್ತಿದೀವಿ ಮಾಡ್ತಿದ್ವಿ. ಅಂಡ್ ನನ್ಗೆ ಅಲ್ಲಿಗೆ ಹೋದಾಗ್ಲಿಂದ ಅಗೇನ್ ಈ ವಿಷಯದಲ್ಲೂ ನನ್ ಲಕ್ಕಿ, ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ನನ್ಗೊಂದ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಕಾರ್ತಿಕ ದೀಪಂ ಅಂತ ಒಂದ್ 6 ತಿಂಗಳು ಮಾಡಿದೆ, ಅದು ಒಂದ್ ಬಂಚು. ಅದೇ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಪಾಪ ಅವ್ರು ಕರ್ದು ಬರ್ಲೇಬೇಕಮ್ಮ ಮಾಡು ನೀನು ಅಂತ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡಿ ಕರ್ದು ಈಗ ಒಂದ್ ಸೀರಿಯಲ್ ಮಾಡ್ತಾ ಇದೀನಿ ಅವ್ರದಲ್ಲೇನೆ. ನನ್ಗಂತೂ ತುಂಬಾನೇ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅಂಡ್ ನನ್ಗೆ ಯಾವತ್ತು ಓಕೆ ಇನ್ಯಾವುದೋ ಭಾಷೆಗೆ ಹೋಗಿದ್ದೀನಿ, ನಮ್ಗೇನೋ ಕಷ್ಟ ಇಲ್ಲ, ನಮ್ಗೆ ಯಾವ್ದೋ ಬೇರೆ ತರ ಟ್ರೀಟ್ ಮಾಡ್ತಾರೆ 1% ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ತುಂಬಾ ಈಗ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಓಕೆ ಏನು ಅದ್ರಲ್ಲಿ ಏನ್ ತಪ್ಪಿಲ್ಲ ಅನ್ನೋದನ್ನ ಅವ್ರು ಕೆಲವೊಬ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವ್ರಿಗೆ ನೋವಿದೆ ಅಂತಂದ್ರೆ ಈಗ ಮೇ ಬಿ ಈಗ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರು ಮಾಡ್ಬೇಕು ಅನ್ನೋದಿರುತ್ತೋ, ಇಲ್ಲ ಅವ್ರಿಗೇನೋ ಒಂದು ಆಫರ್ ಬಂದಿರುತ್ತೆ, ಅವಾಗ ಅದನ್ನ ಯಾರೋ ಒಂದ್ ರೀಪ್ಲೇಸ್ ಮಾಡಿ ಇನ್ಯಾವುದೋ ಒಂದು ಕನ್ನಡ ಆರ್ಟಿಸ್ಟ್ ಮಾಡಿದಾಗ ಮೇ ಬಿ ಅವ್ರಿಗೆ ಆ ತರ ಒಂದು ಅಭಿಪ್ರಾಯ ಬಂದಿರ್ಬೋದು, ಇವ್ರು ಬರಲ್ಲ ಅಂದಿದ್ರೆ ನಮ್ಗೆ ಸಿಕ್ತಿತ್ತಲ್ಲ ಅನ್ನೋದು. ಅದು ತಪ್ಪು ಅಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ ತೆಲುಗು ಇಂಡಸ್ಟ್ರಿ. ಈವನ್ ಫ್ಯಾನ್ಸ್ ಆಗಿರ್ಬೋದು, ನೀವ್ ಆಗ್ಲೇ ಹೇಳ್ದಂಗೆ ಸದ್ಯ ಇವಾಗ ನನಗ್ ಸಿಕ್ಕಿರೋ ಸೀರಿಯಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೋಗ್ತಿದೆ, ನಂಬರ್ 1 ಅಲ್ಲಿ ಇದೆ ಅದು. ನಾನು ಯಾವಾಗ್ಲೂ ಹಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅವ್ರಾಗಿರ್ಬೋದು. ಓಕೆ ಕನ್ನಡದವರು ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಓಕೆ ಆತರ ಎಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಕನ್ನಡದವ್ರು ಮಾತ್ರ ಅಲ್ಲ, ಅಲ್ಲಿ ಬೆಂಗಾಲ್ ಆ ಕಡೆಯಿಂದ ಬರ್ತಾರೆ, ನಾರ್ತ್ ಆ ಕಡೆಯಿಂದ ಬರ್ತಾರೆ, ತಮಿಳ್ ಅವ್ರು ಇದಾರೆ, ಎಲ್ರೂ ಇದಾರೆ. ಅಂದ್ರೆ ಫ್ಯಾನ್ಸ್ ಕೂಡ ಓಕೆ ನಮ್ ತೆಲುಗೋರು ಅಂತ ಏನೋ ಎಕ್ಸ್ಟ್ರಾ ಪ್ರೀತಿ ಕೊಡೋದು ಆತರ ಇಲ್ವೇ ಇಲ್ಲ, ಎಲ್ರಿಗೂ ಸಮವಾಗಿ ಪ್ರೀತಿ ಕೊಡ್ತಾರೆ. ತುಂಬಾ ಖುಷಿಯಾಗಿದೆ ಅಲ್ಲಿ ಅಂತ. ಒಬ್ಬ ನಟಿಯಾಗಿ ಒಂದು ಭಾಷೆಯ ಒಂದು ಫ್ಯಾನ್ಸ್ ಕ್ರೇಜ್ ಅನ್ನ ಗಳಿಸುವಂತದನ್ನೇ ತುಂಬಾ ಗ್ರೇಟು. ಅಂತದ್ರಲ್ಲಿ ನೀವು ಕನ್ನಡ ಪ್ಲಸ್ ತೆಲುಗು 2 ಭಾಷೆಯ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಿದ್ರ, ಅದ್ರ ಜೊತೆಗೆ ಅವರಿಂದ ಅಷ್ಟೇ ಪ್ರೀತಿಯನ್ನ ಪಡ್ಕೊಳ್ತಾ ಇದ್ರ. ಹೆಂಗ್ ಅನ್ಸುತ್ತೆ ಅಂತ? ಖುಷಿ ಅನ್ಸುತ್ತೆ. ಅಂಡ್ ಅಗೇನ್ ನನ್ಗೆ ಯಾವತ್ತು ಓಕೆ ಕನ್ನಡದವ್ರು ಬೇರೆ ಇಲ್ಲ ತೆಲುಗು ಅವ್ರು ಬೇರೆ. ಇನ್ಫ್ಯಾಕ್ಟ್ ನೀವು ನಂಬಲ್ಲ, ಇವಾಗ ತೆಲುಗು ಫ್ಯಾನ್ಸ್ ಎಷ್ಟೊಂದ್ ಜನ ಕನ್ನಡ ಸೀರಿಯಲ್ಸ್ ನ ನೋಡಿ ಅಲ್ಲಿ ಅವ್ರ ಫ್ಯಾನ್ ಪೇಜಸ್ ಗಳನ್ನ ಮಾಡೋದಿದೆ, ಇಲ್ಲ ಕನ್ನಡದವರು ತೆಲುಗು ಸೀರಿಯಲ್ಸ್ ನ ಫಾಲೋ ಮಾಡೋದಿದೆ.
ಸೊ ನನ್ಗೇನ್ ಯಾವತ್ತೂ ಆತರ ಡಿಫ್ರೆನ್ಸ್ ಅನ್ನೋ ತರನೇ ಫೀಲ್ ಆಗಿಲ್ಲ. ಓಕೆ, ತೆಲುಗು ಫ್ಯಾನ್ಸ್ ಇಲ್ಲ ಅಂದ್ರೆ ಕನ್ನಡದವರು ಆತರ ಡಿಫ್ರೆನ್ಸ್ ಅನ್ನೋದು. ಯಾಕಂದ್ರೆ ಅವ್ರ ಜೊತೆ ಒಂದ್ ಕೆಲವೊಂದ್ ಟೈಮ್ ಇಂಟ್ರಾಕ್ಟ್ ಮಾಡಿದಾಗ ನಾನು ತುಂಬಾ ಕಮ್ಮಿ ಇಂಟ್ರಾಕ್ಟ್ ಮಾಡಿರೋದು. ಬಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಕನ್ನಡದವ್ರಾಗಿರ್ತಾರೆ, ತೆಲುಗು ಸೀರಿಯಲ್ ಫ್ಯಾನ್ಸ್ ಆಗಿರ್ತಾರೆ ಅವರು. ಸೊ ಎಲ್ಲ ನಮ್ ಕೆಲ್ಸನ ನೋಡಿ ಖುಷಿ ಪಟ್ಟವ್ರು ನಮ್ಗೆ ಮೆಸೇಜ್ ಮಾಡ್ತಿದಾರೆ, ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದಾರೆ, ನಾವು ಖುಷಿ ಪಡ್ಬೇಕಷ್ಟೇ. ಅಗೇನ್ ಅವ್ರು ಯಾವ ಭಾಷೆ ಅದಾದ್ರೂ ಏನಾದ್ರು ನಮ್ಗೇನಂತೆ. ಓಕೆ, ಯಾವತ್ತಾದ್ರೂ ತೆಲುಗು ಅಲ್ಲಿ ಬೇರೆ ಇವೆಂಟ್ಗಳು ಆತರ ಕಾರ್ಯಕ್ರಮಗಳೆಲ್ಲ ಹೋಗ್ತಿರ್ತಾರ, ಅಲ್ಲಿ ತೆಲುಗು ಫ್ಯಾನ್ಸ್ ಬಂದ್ಬಿಟ್ಟು ಅಮೂಲ್ಯ ಅವ್ರಿಗೆ ಏನಾದ್ರು ಹೇಳಿದ್ರಾ ಅಂತ ಮಾತಾಡಿಸಿದಾಗ ಏನ್ ಹೇಳ್ತಾರೆ ಅಂತ? ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬಾ ಜನ ಬಂದು. ಅಂದ್ರೆ ಆ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ ಕನ್ನಡದಲ್ಲಿ ಆಸೆ ಅಂತ ಬರ್ತಾ ಇದೆ ಸುವರ್ಣದಲ್ಲಿ. ಸೊ ಅದೇ ಸೀರಿಯಲ್ ಅಲ್ಲೂ ಬರ್ತಾ ಇರೋದು. ಪಾತ್ರ ತುಂಬಾ ಚೆನ್ನಾಗಿರೋದ್ರಿಂದ ಅಗೇನ್ ಮನೆ ಮಗ್ಳು ತರ ನೋಡ್ತಾರೆ. ಯಾರೋ ಬೇರೆಯವರು ಈಗ ಓಕೆ ಅಮೂಲ್ಯ ಆ ತರ ಮನೆ ಮಗ್ಳು ತರ ನೋಡ್ತಾರೆ. ಈಗಂತೂ ಇನ್ಸ್ಟಾಗ್ರಾಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಬರ್ಲೇಬೇಕು ಅನ್ನೋದೇನಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ಸೊ ಅದೇ ಖುಷಿ ನಮ್ಗಷ್ಟೇ. ಅಂಡ್ ತೆಲುಗು ಸೀರಿಯಲ್ಸ್ ಆಯ್ತು, ತೆಲುಗು ಸೀರಿಯಲ್ ಆಡಿಯನ್ಸ್ ಅಲ್ಲೂ ಕೂಡ ನಿಮ್ಮ ಮತ್ತೆ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಒಂದ್ ಕಡೆ ಕರ್ನಾಟಕದಲ್ಲಿ, ಇನ್ನೊಂದ್ ಕಡೆ ತೆಲುಗು ಅಲ್ಲಿ. ನಿಜಾನಾ ನಿರಂಜನ್ ಅವ್ರ ಜೊತೆ ಅಮೂಲ್ಯ ಅವರು ಲವ್ ಗಾಸಿಪ್ ಹರಿದಾಡ್ತಿರೋಂಥದ್ದು? ನೀವೇ ತೆರೆ ಹೇಳಿಬೇಕು ಅದಕ್ಕೆ. ನಿಮ್ಗೇನ್ ಅನ್ಸುತ್ತೆ ಹೇಳಿ? ನಮ್ಗೆ ಇಬ್ರು ಪೇರು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಂಗೂ ಏನ್ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಕಮಲಿ ಸೀರಿಯಲ್ ಇಂದ ನೋಡ್ತಾ ನೀವು ಅವ್ರು ಕರೆಯೋದು ರಿಷಿ ಸರ್ ಅಂತ ಹೇಳ್ಬಿಟ್ಟು ಕರಿತೀರಾ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಕಮಲಿ ಸೀರಿಯಲ್ ನಿಂದ ನಿಮ್ಮಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಪೇರ್ ಆಗಿರ್ಬೋದು, ಮುದ್ದಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ, ನೀವ್ ಹೇಳ್ಬಿಡಿ ಆಮೇಲೆ ಹೇಳ್ತೀನಿ ನಾನು. ಏನಿಲ್ಲ ಅಂದ್ರೆ ನನ್ಗೇನ್ ಇದುವರೆಗೂ ಯಾವತ್ತು ಬೇಜಾರಾಗಿಲ್ಲ. ಇವಾಗ ಕಂಪ್ಲಿ ಸ್ಟಾರ್ಟಿಂಗ್ ಇಂದನೂ ಅದು ಕಂಪ್ಲಿ ಆದಾಗ್ಲಿಂದನೂ ಹೇಳ್ತಾನೆ ಇದಾರೆ. ಅಂದ್ರೆ ಲೈಕ್ ಕೆಲವ್ರು ಹೇಳ್ತಾರೆ ನೀವು ಲವರ್ಸ್ ಅಂತಾನು ಹೇಳ್ತಾರೆ, ಕಪಲ್ಸ್ ಅಂತ ಹೇಳ್ತಾರೆ. ಈಗ ನನ್ಗೆ ನಿರಂಜನ್ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ನಾವು ಫ್ಯಾಮಿಲಿ ಫ್ರೆಂಡ್ಸ್. ಅಂದ್ರೆ ಲೈಕ್ ಅವ್ರ ಮನೆಗ್ ನಾನ್ ಗೊತ್ತು, ನಮ್ ಮನೆಗ್ ಅವ್ರ ಗೊತ್ತು. ಅಂಡ್ ನಮ್ದೆಲ್ಲ ಒಂದ್ ಗ್ಯಾಂಗ್ ಇದೆ, ನಾವೆಲ್ಲ ಒಟ್ಟಿಗೆನೆ ಇರ್ತೀವಿ, ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಸೊ ನಾನ್ ಲಾಸ್ಟ್ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ಆದ್ರೂ ಪ್ರಾಬ್ಲಮ್ ಇಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅಲ್ಲ, ಅದ ಅಗೇನ್ ಅದ ಹಂಗೆ ತಗೊಂತಾರೆ. ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ತಗೊಂತಾರೆ. ನಾನು ಅದೇ ಹೇಳಿದ್ನಲ್ಲ, ಇವಾಗ ನಾನು ಸುಮ್ನೆ ಫ್ರೆಂಡ್ಸ್ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಅಗೇನ್ ಯಾವತ್ತಾದ್ರೂ ಮುಂದಕ್ಕೊಂದಿನ ನಾವು ಕಪಲ್ಸ್ ಆದ್ವಿ, ಇಲ್ಲ ಅಂದ್ರೆ ಮದ್ವೆ ಆದ್ವಿ ಅಂದಾಗ ಅದು ಒಂದು ನ್ಯೂಸ್ ಆಗತ್ತೆ. ಓಕೆ, ಅವಾಗ ಫ್ರೆಂಡ್ಸ್ ಅಂತ ಹೇಳಿದ್ರು ಇನ್ನೊಂದು ಅಂತ. ಸೊ ಇವಾಗ ಆಗ್ತೀವಿ ಅಂತ ನಾನು ಹೇಳ್ದೆ, ಅದ್ ನಿಜನೋ ಇಲ್ವೋ ಅಂತ ನಿಮ್ಗೆ ಹೆಂಗ್ ಆದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಯಾಕೆ ಅಂತಂದ್ರೆ ನಾನು ಈ ಕ್ವಶನ್ ಕೇಳೋದಕ್ಕೆ ಏನು ಅಂತಂದ್ರೆ, ನಿರಂಜನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ಮಾತ್ರ ಫಾಲೋ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನಗೆ ಅನ್ನಿಸ್ತು ಎಲ್ಲೋ ಒಂದ್ ಕಡೆ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ, ತೆಲುಗು ಸೀರಿಯಲ್ ಶೂಟ್ ಮಾಡ್ತಿರ್ಬೇಕಾದ್ರೆ ನೀವು ಕೈ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಫ್ರ್ಯಾಂಕ್ ಎಲ್ಲ ಮಾಡ್ತೀರಾ. ಅದು ಕೂಡ ತೆಲುಗು ಆಡಿಯನ್ಸ್ ಕಮೆಂಟ್ಸ್ ನೋಡಿದಾಗ ಇವ್ರಿಬ್ರು ಪೇರ್ ತುಂಬಾ ಚೆನ್ನಾಗಿದೆ. ಅಂಡ್ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಕೂಡ, ಅದು ಚೆನ್ನಾಗಿದೆ. ಅಂಡ್ ಇಬ್ರು ಪೇರು ಒಂದಾದ್ರೆ ಚೆನ್ನಾಗಿರುತ್ತೆ ರಿಯಲ್ ಲೈಫ್ ಅಲ್ಲೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸೊ ಹೆಂಗ್ ಅನ್ನಿಸ್ತು? ಅಂದ್ರೆ ಅವರು ಫಾಲೋ ಮಾಡ್ತಿರೋದು, ನೀವು ಅವ್ರನ್ನ ಕ್ವೆಶ್ಚನ್ ಕೇಳ್ಬೇಕು. ಇದನ್ನ ನನ್ನ ಕೇಳಿದ್ರೆ ನನ್ಗೆ ಹೆಂಗ್ ಗೊತ್ತಾ, ಬಿಕಾಸ್ ಫಾಲೋ ಮಾಡ್ತಿರೋದು ಅವರು. ಸೊ ಅಂಡ್ ಇನ್ನೊಂದು ತೆಲುಗು ಅಲ್ಲಿ ಇವಾಗ ತುಂಬಾ ಅಲ್ಲಿ ತೆಲುಗು ಅಲ್ಲಿ ಅದು ದೊಡ್ಡ ಫೈಟ್ ಇದೆ. ಬಿಕಾಸ್ ಅವರು ಒಂದ್ ಸೀರಿಯಲ್ ಮಾಡ್ತಾ ಇದ್ರು. ಸೊ ಅಲ್ಲಿ ಪೇರಿಗೆ ತುಂಬಾನೇ ಒಂದು ಫಾಲೋವರ್ಸ್ ಇದ್ರು. ಸೊ ಇವಾಗ ನಾನ್ ಅವ್ರ ಫ್ರೆಂಡ್ ಅಂತ ಗೊತ್ತಾದಾಗ ನಾನ್ ತೆಲುಗುಗ್ ಹೋದ್ಮೇಲೆ ಇಲ್ಲಿ ಕೆಲವೊಂದು ಫ್ಯಾನ್ಸ್, ಅಂದ್ರೆ ಕಂಬ್ಲಿ ಫ್ಯಾನ್ಸ್ ಆಗಿರ್ಬೋದು, ಅವಾಗಿಂದ ಇರೋರು, ಅವ್ರದ್ದು ಫೈಟ್ ನಡೀತಾ ಇರುತ್ತೆ ಕೆಲವೊಂದು. ಅಂಡ್ ಆತರ ಪ್ರ್ಯಾಂಕ್ ಎಲ್ಲ ಇವಾಗ ಕಂಬ್ಲಿ ಅಂದ್ರೆ ನಾವ್ ಅಷ್ಟು ವರ್ಷ ಜೊತೆಗ್ ಮಾಡಿದ್ವಿ, ತುಂಬಾ ರೇರ್ ಮತ್ತೆ ಸೆಟ್ಟಲ್ ಸಿಗೋದು. ತೆಲುಗು ಒಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ಅಲ್ಲಲ್ಲೇ ಶೂಟ್ ನಡೀತಾ ಇರುತ್ತೆ. ಸೊ ಸುಮ್ನೆ ಅವಾಗ ಫ್ರೀ ಇದ್ದಾಗ ಇನ್ನೇನ್ ಮಾಡೋದು ಅಂತ ಕಾಲ್ ಎಳಿಯಕ್ ಆತರ ಪ್ರ್ಯಾಂಕ್ ಎಲ್ಲ ಮಾಡ್ತಿರ್ತೀವಿ. ನಿಮ್ದೇ ಐಡಿಯಾನಾ? ಇಲ್ಲ, ಅಲ್ಲಿ ನನ್ನ ಅಸಿಸ್ಟೆಂಟ್ ಇದ್ದಾನೆ. ಸೊ ಅವ್ನ್ ಈ ತರ ಒಂದ್ ಐಡಿಯಾ ಕೊಡ್ತಾ ಇರ್ತಾನೆ ಅವಾಗ, ಅದು ಇದು ಮಾಡೋಣ ಅಂತ ಅಂದ್ಬಿಟ್ಟು. ಅಂಡ್ ಅಗೇನ್ ಅವನೇ ಮಾಡೋದು ಅದನ್ನೆಲ್ಲ. ಸೊ ಸುಮ್ನೆ ಅವತ್ ಮಾಡೋಣ ಅಂತ ಸುಮ್ನೆ ಕಾಲ್ ಎಳೆದ್ವಿ ಅಷ್ಟೇ ಅವರಿಗೆ. ಅಂದ್ರೆ ಇವಾಗ ನನಗೆ ಕ್ಲಾರಿಟಿ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ಆಗ್ಬಹುದು ಅನ್ನುವಂತ ಗ್ರೀನ್ ಸಿಗ್ನಲ್ ಕ್ವೆಶ್ಚನ್ ಮಾರ್ಕ್ ನಿರೀಕ್ಷಿಸಿ ಆಗೋದೇನ ಖಂಡಿತವಾಗ್ಲೂ ಹೇಳ್ಬಿಟ್ಟೆ ಆಗ್ತೀವಿ. ಬಿಕಾಸ್ ಇವಾಗ ಈಗ ನೀವೇ ಹೇಳ್ತಿದ್ವಿ ಎಲ್ಲಾ ಕಡೆಯಿಂದ ಅಷ್ಟು ಪ್ರೀತಿ ಇದೆ ಅಂತಂದಾಗ, ಕನ್ನಡದಲ್ಲಾಗಿರ್ಬೋದು ತೆಲುಗಲ್ಲಾಗಿರ್ಬೋದು, ಅವ್ರಿಗೆ ಹೇಳ್ದೆ ಅಂತೂ ಆಗಕ್ಕಾಗಲ್ಲ. 100% ಇನ್ ಕೇಸ್ ಆತರ ಏನಾದ್ರು ಫ್ಯೂಚರ್ ಅಲ್ಲಿ ಒಂದಿನ ಬಂತು ಅಂದ್ರೆ ಎಲ್ರಿಗೂ ಅನೌನ್ಸ್ ಮಾಡಿ ಆಗ್ತೀವಿ. ಫಸ್ಟ್ ಇಂಟರ್ವ್ಯೂ ನನಗೆ ಕೊಡ್ಬೇಕು ಇಬ್ರು. 100% ಹೇಳ್ತೀನಿ ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಒಬ್ಬ ಹುಡುಗಿ ಆಗಿರ್ಬೋದು, ಒಬ್ಬ ಹುಡುಗ ಆಗಿರ್ಬೋದು, ಆಪೋಸಿಟ್ ಜೆಂಡರ್ನ ಒಬ್ಬ ಫ್ರೆಂಡ್ ಆಗಿ ತಗೋಬೇಕು ಅಂತಂದ್ರೆ ಅವ್ರ ಮೇಲೆ ತುಂಬಾ ಟ್ರಸ್ಟ್ ಇರಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅಷ್ಟೇ ಈಸಿಯಾಗಿ ನಾವು ಅವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ನಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಳ್ಳುವಂಥದ್ದಾಗಿರ್ಬೋದು ಮಾಡಲ್ಲ. ನಿರಂಜನ್ ಅವರಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಅಂತದ್ದು ಅಂತ?
ನಿರಂಜನ್ ಅವರಲ್ಲಿ ಕೇರಿಂಗ್ ಹ್ಮ್. ಅಂದ್ರೆ ಅವರು ಸಿಕ್ಕಾಬಡ ಅಂದ್ರೆ ಅವ್ರ ಮನೇಲಿ ಬೆಳ್ಸಿರೋ ರೀತಿ ಅದಾಗೇನು ಅವ್ರ ಪಪ್ಪ ಅಮ್ಮ ರೈಟ್ಸ್ ಹೋಗುತ್ತೆ. ಅವ್ರು ಇವಾಗ ನಾನಂತಲ್ಲ, ಅಂದ್ರೆ ಇವಾಗ ಆಬ್ವಿಯಸ್ಲಿ ಇವಾಗ ನಾನೊಂದು ಅವ್ರು ಕ್ಲೋಸ್ ಇರೋದ್ರಿಂದ ನನಗೆ ಜಾಸ್ತಿನೇ ಕೇರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಅವ್ರು ಇರೋ ನೇಚರ್ ಹಂಗೆ. ಅಂದ್ರೆ ಇವಾಗ ಯಾರಿಗೆ ಏನೇ ಕಷ್ಟ ಆಗ್ತಿದೆ, ಇಲ್ಲ ಅಂದ್ರೆ ಯಾರಿಗೇನಾದ್ರೂ ಆಗ್ತಿದೆ, ಇವಾಗ ನಾನ್ ಸೆಟ್ಟಲ್ಲಿ ಇರ್ಬೇಕಾದ್ರೆ ಅವ್ರಲ್ಲಿ ಫಸ್ಟ್ ಒಂದು ಗುಣ ನನ್ಗೆ ಇಷ್ಟ ಆಗಿದೆ. ಅದು ಈಗ ನಾವು ಜೊತೆಗೆ ಒಂದು ಆಕ್ಟ್ ಮಾಡ್ತಿದೀವಿ ಅಂದಾಗ ತುಂಬಾ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅಂಡ್ ತುಂಬಾ ಕೇರ್ ಮಾಡ್ತಾರೆ. ಏನೇ ಒಂದಿಗೇನೋ ಒಂದು ಪೆಟ್ಟಾಯ್ತಂತ ಆಗಿರ್ಬೋದು, ಇಲ್ಲಾಂದ್ರೆ ಏನೋ ಒಂದು ಊಟದಲ್ಲಿ ವಿಷಯದಲ್ಲಿ ಆಗಿರ್ಬೋದು, ತುಂಬಾ ಕೇರ್ ಮಾಡ್ತಾರೆ. ಆ ವಿಷಯ ನಂಗೆ ತುಂಬಾ ಇಷ್ಟ ಅವರಲ್ಲಿ. ಓಕೆ, ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ, ಕ್ರಿಕೆಟ್ ಎಲ್ಲ ಆಡ್ತೀರಾ, ಅದ್ರ ಜೊತೆಗೆ ಸೋನು ಸೂದ್ ಅವ್ರನ್ನು ಕೂಡ ಮೀಟ್ ಮಾಡ್ತೀರಾ. ಸೊ ಸೋನು ಸೂದ್ ಅವ್ರನ್ನ ಎಲ್ಲಿ ಮೀಟ್ ಆಗಿದ್ರಿ ಇಬ್ರು ಅಂತ? ಆಕ್ಚುಲಿ ಸೋನು ಸೂದ್ ಅವರು ನನ್ಗೆ ಅಗೇನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಾವು ಟ್ರಾವೆಲ್ ಮಾಡ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ದವ್ರು ನನ್ಗೆ. ಅಂದ್ರೆ ಇಟ್ಸ್ ನಾಟ್ ಲೈಕ್ ನನ್ಗೆ ಯಾರ ಹತ್ರ ಹೋಗ್ಬಾರ್ದು ಇನ್ನೊಂದು ಅಂತಲ್ಲ, ನಾನು ತುಂಬಾನೇ ಸ್ವಲ್ಪ ಇಂಟ್ರೋವರ್ಟ್. ಅಂದ್ರೆ ನಾನು ತುಂಬಾ ಹೋಗಿ ಮಾತಾಡ್ಸೋದು ಇಲ್ಲ. ನಂಗೆ ಎಷ್ಟೇ ಇಷ್ಟ ಆದ್ರೂ, ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ದರ್ಶನ್ ಅವ್ರ ಆಗಿರ್ಬೋದು, ನಂಗೆ ಇಷ್ಟ ಆದ್ರೂ ಲೈಕ್ ನೋಡ್ತೀನಿ, ಆನ್ ಸ್ಕ್ರೀನ್ ಅಲ್ಲಿ ನೋಡ್ತೀನಿ. ಡೈರೆಕ್ಟ್ ಆಗಿ ಹೋಗಿ ಅವ್ರು ನನ್ ಕಣ್ಮುಂದೆ ಇದ್ರು ನಾನು ಹೋಗಿ ಮಾತಾಡ್ಸಲ್ಲ, ಬಿಕಾಸ್ ನಾನು ಸ್ವಲ್ಪ ಶೈ ಪರ್ಸನ್ ನಾನು. ಬಟ್ ನಂಗೆ ಗೊತ್ತಿಲ್ಲ ಅವತ್ತು ಏನಾಯ್ತು ಅಂತ. ಸೋನು ಸೂದ್ ಸರ್ ಅಲ್ಲಿ ಬಂದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸ್ವಲ್ಪ ಜನ ಫೋಟೋ ತಗೊಂತಾ ಇದ್ರು. ಆಮೇಲೆ ಬರ್ಬೇಕಾದ್ರೆ ಒಳಗಡೆ ಬರ್ಬೇಕಾದ್ರೆ ನಾನು ಅವ್ರಿಗೆ ಅವ್ರ ಆಕ್ಟಿಂಗ್ ಅನ್ನೋದಕ್ಕಿಂತ ನಾನು ಅವ್ರದ್ದು ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಬೇರೆ ಟೈಮಲ್ಲಿ ಆಗಿರ್ಬೋದು, ಅವ್ರ ನೇಚರ್ ನಂಗೆ ತುಂಬಾ ಇಷ್ಟ. ಅಂದ್ರೆ ಲೈಕ್ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು, ಅದೆಲ್ಲ ಎಲ್ರಿಗೂ ಆಗಲ್ಲ. ಸೊ ಆತರ ಒಂದು ಪರ್ಸನ್ ನೀವು ನೋಡಿದಾಗ, ಅಂದ್ರೆ ವಿತೌಟ್ ನಿಮ್ಗೆ ಅದ್ ಒಂದ್ ಬರದೇ ಇಲ್ಲ ಅಂದ್ರೆ, ಓಕೆ ಇವಾಗ ನನ್ಗೆ ಹೋಗಕ್ ಆಗಲ್ಲ ಅನ್ನೋದ್ ಏನ್ ಬೇರೆ ಆರ್ಟಿಸ್ಟ್ ಗಳನ್ನ ನೋಡಿದಾಗ, ಈಗ ಬೇರೆ ಆಕ್ಟರ್ಸ್ ನ ನೋಡಿದಾಗ ನನ್ಗೇನ ಒಂದ್ ಶೈನೆಸ್ ಇನ್ನೊಂದೆಲ್ಲ ಇತ್ತು, ಎಲ್ಲಾನು ಮರ್ತು ನನ್ಗೆ ಗೊತ್ತಿಲ್ಲ ಅವತ್ ಏನಾಯ್ತು ಅಂತ ಅನ್ಬಿಟ್ಟು ನನ್ ಸಡನ್ ಆಗಿ ನಿರಂಜನ್ ಅವ್ರು ಇದ್ರು ಅವತ್ ನನ್ ಜೊತೆ ಟ್ರಾವೆಲ್ ಮಾಡ್ತಾನೆ. ಹೇಳ್ದೆ ನಾನು ಹೋಗೋರ್ ಜೊತೆ ಒಂದ್ ಫೋಟೋ ತಗೋಬೇಕಲ್ಲ. ಅವ್ರಿಗೆ ಶಾಕ್ ಆಯ್ತು ನಿರಂಜನ್ ಅವ್ರಿಗೆ, ಬಿಕಾಸ್ ಯೂಶಲಿ ನೀನ್ ಹೋಗಲ್ಲ, ನೀನ್ ತುಂಬಾ ಶೈ ಪರ್ಸನ್, ನೀನ್ ಹೋಗಲ್ಲ ಹೆಂಗೆ ಅಂತ. ನಂಗೆ ಏನು ಹೇಳ್ಬೇಡ, ನನ್ಗೆ ಸದ್ಯಕ್ಕೆ ಹೋಗೋರ ಹತ್ರ ಫೋಟೋ ತಗೋಬೇಕು. ಹೋದೆ, ನಾನು ಫೋಟೋ ತಗೋಬೋದ ಅಂತ ಕೇಳ್ದೆ, ಓಕೆ ಅಂತ ಹೇಳಿದ್ರು. ಇವ್ರು ಫೋಟೋ ತೆಗೆದ್ರು. ಅದಾದ್ಮೇಲೆ ಅವರು ಹಿಂಗೆ ಮಾತಾಡ್ಬೇಕಾದ್ರೆ, ಓಕೆ ನೈಸ್, ಏನ್ ಮಾಡ್ತಿರೋದು ಅಂತೆಲ್ಲ ಕೇಳಿದ್ರು. ಅವಾಗ ನಿರಂಜನ್ ಅವ್ರು ಹೇಳಿದ್ರು, ಇಲ್ಲ ಅವರು ಹಿಂಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಇರೋದು ಅಂತ ಅನ್ಬಿಟ್ಟು. ಹಾಗೆ ನಾನು ಅವ್ರು ಹೇಳ್ದೆ, ಅವರು ಹಿಂಗೆ ಇರೋದು. ಎಂತ ಸ್ವೀಟ್ ಪರ್ಸನ್ ಅಂದ್ರೆ, ಲೈಕ್ ಜಸ್ಟ್ ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಬೇರೆ ಕಡೆ ಕೇಳಿರೋದು ಮಾತ್ರ ಅಲ್ಲ, ಅಂದ್ರೆ ಅವ್ರು ನಿಜವಾಗ್ಲೂ ಇಷ್ಟೆಲ್ಲ ಹೆಲ್ಪ್ ಮಾಡೋದ್ರ ಜೊತೆಗೆ ಎಂತ ಸ್ವೀಟ್ ಪರ್ಸನ್ ಅಂದ್ರೆ, ಅವರು 2 ನಿಮಿಷ ಹಿಂಗ್ ಫೋಟೋ ಕೊಟ್ಟು ಮಾತಾಡಿ ಹೋಗ್ಬೋದಿತ್ತು. ಅಲ್ಲೇ ನಿಂತ್ಕೊಂಡು, ಓಕೆ ನಾವ್ ಈ ಫೀಲ್ಡ್ ಅಲ್ಲಿ ಇದೀವಿ ಅಂದಾಗ, ಓಕೆ ಏನ್ ಮಾಡ್ತಿರೋದು ಎಲ್ಲ ಕೇಳಿ, ಸೀರಿಯಲ್ ಬಗ್ಗೆ, ಹೈದ್ರಾಬಾದ್ ಅಲ್ಲಿ ಇವಾಗ ಹೈದ್ರಾಬಾದ್ ನಿಮ್ಗೆ ಹೇಗ್ ವೆಲ್ಕಮ್ ಮಾಡಿದೆ, ಈಗ ಹೆಂಗ್ ಅನ್ನಿಸ್ತದೆ ನಿಮ್ಗೆ ಅಂತೆಲ್ಲಾ ಹೇಳಿದ್ರು. ಅಂಡ್ ನಮ್ ಪ್ರೊಫೆಷನ್ ಬಗ್ಗೆ ಈಗ ಅವರು ಡಿಸ್ಕಸ್ ಮಾಡಿದಾಗಿರ್ಬೋದು, ಇಲ್ಲ ನಾವೇನೋ ಅವ್ರ ಫಿಟ್ನೆಸ್ ಬಗ್ಗೆ ಕೇಳ್ದಾಗಿರ್ಬೋದು, ಅದೇ ನಿಂತ್ಕೊಂಡು ಅಲ್ಲೇ ತುಂಬಾ ಹೊತ್ತು ಮಾತಾಡಿದೀವಿ. ಅಂದ್ರೆ ಅವ್ರು ಏನ್ ಹೋಗ್ಬೇಕು ಅನ್ನೋ ಒಂದ್ ಇದ್ರಲ್ಲೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಮ್ಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಓಕೆ ಏನ್ ಕೇಳೋದು ನೆಕ್ಸ್ಟ್ ಅನ್ನೋ ತರ ಇದ್ರು. ಅವ್ರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ಸಿದ್ರು ಅಂದ್ರೆ, ಲೈಕ್ ಒಂದ್ ಲಾಂಗ್ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿತ್ತು. ಅಂಡ್ ಅವ್ರು ಹೇಳಿದ್ರು, ಲೈಕ್ ಹೌದು ಐ ಥಿಂಕ್ ಎಲ್ಲೋ ಒಂದ್ ಕಡೆ ಅನ್ಸತ್ತೆ, ಲೈಕ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ನೋಡಿ ಅನ್ಸತ್ತೆ ಅಂತ. ಲೈಕ್ ನನ್ಗ ಅವಾಗ ಅನ್ಸ್ತು, ಅಂದ್ರೆ ಇಂಥ ದೊಡ್ಡ ಆರ್ಟಿಸ್ಟ್ ಹೇಳ್ಬೇಕು ಅನ್ನೋದೇ ಇಲ್ಲ. ಈಗ ನಾವೇ ಎಲ್ಲೋ ಒಂದ್ ಕಡೆ ಯಾರೊಬ್ರು ನೋಡಿದೀವಿ ಅಂತ ಅಂದಾಗ, ಕೆಲವೊಂದ್ ನೀವ್ ಹೇಳಿದ್ರಲ್ಲ ಆಗ್ಲೇ, ಕಲಿಯೋದ್ ತುಂಬಾ ಕಡೆ ಇರುತ್ತೆ ಅಂದಾಗ, ಇಟ್ಸ್ ನಾಟ್ ಲೈಕ್ ಓಕೆ ನಾವ್ ಅವ್ರನ್ನ ನೋಡಿದೀವಿ ಅಂತ ಹೇಳ್ಬಿಟ್ರೆ ನಮ್ಗೇನೋ ಅವಮಾನ ಅನ್ನೋದಲ್ಲ. ನಾವ್ ಕೆಲವೊಂದ್ ಯಾಕ್ ಬೇಕು ಸುಮ್ನೆ, ಅಂದ್ರೆ ಈಗ ಒಬ್ಬೊಬ್ರು ಪರ್ಸನಾಲಿಟಿ ಒಂದೊಂದ್ ತರ ಇರುತ್ತೆ. ನಾನು ಅವತ್ ನೋಡ್ಬಿಟ್ಟು ಅನ್ಕೊಂಡೆ, ಈಗ ಅವ್ರ ಹಂಗ್ ಹೇಳ್ದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ಇಂಥ ದೊಡ್ಡ ಆರ್ಟಿಸ್ಟ್ ನನ್ಗೆ ಹೇಳಿದ್ರಲ್ಲ ಈ ಮಾತನ್ನ ಅಂತ ಅಂದ್ಬಿಟ್ಟು. ಅವಾಗ ನಾನು ಅನ್ಕೊಂಡೆ, ಇನ್ಮೇಲಿಂದ ನಾನು ಯಾವ್ದೇ ಪರ್ಸನ್ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದ್ ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರು ನಾನು ನೋಡಿದ್ರೆ, ನಾನು ಇನ್ಮೇಲಿಂದ ಹೇಳ್ತೀನಿ ನಾನು ನಿಮ್ಮನ್ನ ನೋಡಿದೀನಿ, ಲೈಕ್ ನಿಮ್ ವರ್ಕ್ ಚೆನ್ನಾಗಿದೆ ಅಂತ ನಾನು ಇನ್ಮೇಲಿಂದ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅವತ್ತು ಅವರಿಂದ ಅದನ್ನ ಕಲಿತೆ. ಅದನ್ನ ಸಾಬೀತ್ ಮಾಡಿದ್ರಿ ಕೂಡ ನೀವು. ಸ್ಟಾರ್ಟಿಂಗ್ ಬಂದ ತಕ್ಷಣ ನಿಮ್ದು ರೀಚ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬರ್ತಿದ್ದಾಗ ನಿಮ್ದೇ ಇಂಟರ್ವ್ಯೂಸ್ ಬರ್ತಿದೆ ಅಂತ ಹೇಳಿದ್ರಿ. ನನ್ಗೆ ಅನ್ನಿಸ್ತು ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು. ಇವ್ರು ಇಷ್ಟೊಂದು ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ ಆದ್ರೂ ಕೂಡ ನನಗೇನೆ ಕನಸ್ಬೇಕು, ಯಾಕಂದ್ರೆ ನಮ್ದು ಇನ್ನೂ ರೀಸೆಂಟ್ ಆಗಿ ಓಪನ್ ಆಗಿರುವಂತ ಚಾನಲ್. ಸೊ ಬಿಕಾಸ್ ಒಬ್ಬ ಆರ್ಟಿಸ್ಟು ನಮ್ಮ ಚಾನಲ್ನ ಕರೆದಾಗ ಆ ಪ್ರೊಫೈಲ್ ನೋಡ್ತಾರೆ. ಬಟ್ ರೀಚ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಂದ್ರೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಒಂದಷ್ಟು ಸ್ವೈಪ್ ಮಾಡ್ತಿದ್ರೆ ಬರ್ತಾರೆ, ಹೇಳ್ಬೇಕು ಅಂತೇನಿಲ್ಲ. ಬಟ್ ಈಗ ನನಗೆ ಅದಕ್ಕೊಂದು ನಿದರ್ಶನ ಸಿಕ್ತು ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಅದ್ ಒಂದ್ಸಲ ನಿಮ್ಗೆ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಒಂದ್ ಕ್ಯಾರೆಕ್ಟರ್ ಆಗೋಗ್ಬಿಡತ್ತೆ. ಅದನ್ನ ನಾವೇನು ಅಂದ್ರೆ ಕಾನ್ಶಿಯಸ್ಲಿ ಮಾಡ್ಬೇಕನ್ನೋದೇ ಇಲ್ಲ ಅಲ್ವಾ. ಅಂಡ್ ನನ್ ನಿಜವಾಗ್ಲೂ ಹೌದು, ಅಂದ್ರೆ ಲೈಕ್ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಮೇಲೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬರ್ತಾನೆ ಇತ್ತು. ಲೈಕ್ ನಿಮ್ ಇಂಟರ್ವ್ಯೂಸ್, ನೀವು ರೀಸೆಂಟ್ ಆಗಿ ಸಿದ್ದು ಮೌಳಿ ಅವ್ರನ್ನ, ಸಿದ್ದು ಮೂಲಿಮನಿ ಅವ್ರನ್ನ
ಮಾಡಿದ್ದಾಗಿರ್ಬೋದು. ಅಂಡ್ ಇನ್ನೊಂದ್ ಇಬ್ರು ಆರ್ಟಿಸ್ಟ್ ಗಳದ್ದು ಇಂಟರ್ವ್ಯೂಸ್ ನನ್ಗೆ ಕಾಣಿಸ್ತಾ ಇತ್ತು, ಸೊ ಅದಕ್ಕೆ ನಾನು ಹೇಳಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ತುಂಬಾ ಖುಷಿ ಆಯ್ತು. ಕನ್ನಡ ಕಿರುತೆರೆ ಆಯ್ತು ಅಂಡ್ ತೆಲುಗು ಕಿರುತೆರೆ ಆಯ್ತು, ಬಿಗ್ ಬಾಸ್ಗೂ ಹೋಗಿ ಬಂದಿದ್ದಾಯ್ತು. ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ನಟಿ ಅಮೂಲ್ಯ ಗೌಡ ಅವರು ಬೆಳ್ಳಿ ಪರದೆಗೆ ಯಾಕೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿಲ್ಲ ಅನ್ನುವಂಥದ್ದು. ತುಂಬಾ ಕಡೆ ಹೇಳಿದೀನಿ, ಏನ್ ಕೊಡಬಾರ್ದು ಅನ್ನೋದು ನನ್ ಮನ್ಸಲ್ಲಿಲ್ಲ. ಅಂದ್ರೆ ಎಲ್ಲೋ ತುಂಬಾ ಒಳ್ಳೆ ಪಾತ್ರಗಳು ಬಂದಾಗ ನನಗೆ ಟೈಮ್ ಆಗ್ಲಿಲ್ಲ ಮಾಡೋದಕ್ಕೆ. ಕೆಲವೊಂದ್ ಕಡೆ ಟೈಮ್ ಇದ್ದಾಗ ನನಗೆ ಬೇಕಾಗಿರೋಂತ ಪಾತ್ರಗಳು ನನಗ್ ಸಿಕ್ಕಿಲ್ಲ. ಸೊ ಈಗ್ಲೂ ನನ್ಗೆ ಹೋಗ್ಬಾರ್ದು ಅಂತಾನೂ ಇಲ್ಲ, ಹೋಗ್ಲೇಬೇಕು ಅನ್ನೋದು ಇಲ್ಲ. ನನ್ಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬೆಳ್ಳಿ ತರ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಮಾಡಿದ್ರೆ ಅದರ ಒಂದು ಲೈಕ್ ತುಂಬಾ ಒಳ್ಳೆ ಪಾತ್ರ ಅಂದ್ರೆ ಲೈಕ್ ನೋಟಿಸ್ ಆಗ್ಬೇಕು. ಅಂದ್ರೆ ಎಂತ ಪಾತ್ರ ಮಾಡೋದು. ಇವಾಗ ಸೀರಿಯಲ್ ಅಂದಾಗ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ ಆಗಲ್ಲ. ಅದು ಏನೇ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಗೇನ್ ಅದ್ರದ್ದೊಂದು ರೊಟೀನ್ ಇದೆ, ಹಂಗೆ ಹೋಗೋದದು. ಅಂದ್ರೆ ಅಗೇನ್ ಸೇಮ್ ಸ್ಟೋರಿ ಸೇಮ್, ಅಲ್ಲಿ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ನನ್ಗೊಂದ್ ಆಸೆ ಇದೆ, ಬೆಳ್ಳಿತಾರೆ ಅಂತ ಹೋದ್ರೆ ಜಸ್ಟ್ ಅಂದ್ರೆ ಓಕೆ ಹುಡ್ಗಿ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಕಾಣಿಸ್ಕೊಳ್ಳೋದಲ್ದೆ, ಒಂದು ಪಾತ್ರ ಮಾಡಿದಾಗ ಓಕೆ ಆ ಪಾತ್ರದಲ್ಲಿ ಏನೋ ಒಂದು ತೂಕ ಇರ್ಬೇಕು. ಅಂದ್ರೆ ಜಸ್ಟ್ ಒಂದ್ 2 ಸಾಂಗ್ ಅಲ್ಲಿ ಇದ್ದಾಳೆ, ಇನ್ನೆಲ್ಲೋ ಒಂದ್ 2 ಕಡೆ ಕಾಣಿಸ್ಕೊಂಡು ಹೋದ್ಲು ಅನ್ನೋದಕ್ಕಿಂತ ಆ ಹುಡ್ಗಿ ಪಾತ್ರಕ್ಕೆ ತುಂಬಾನೇ ಒಂದು ತೂಕ ಇರುವಂತ ಯಾವ್ದಾದ್ರು ಒಂದು ಪಾತ್ರ ಸಿಕ್ತಾಗ, ಆಕ್ಟಿಂಗ್ ಗೆ ತುಂಬಾ ಒಂದು ಅಲ್ಲಿ ಸ್ಪೇಸ್ ಇದೆ ಅಂತಂದಾಗ ನನ್ಗೆ ಅಂತ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ. ಆತರ ಕ್ಯಾರೆಕ್ಟರ್ ಬಂದಾಗ ಮಾಡಕ್ ಆಗ್ಲಿಲ್ಲ. ಈಗ ಸದ್ಯಕ್ಕೆ ನನ್ಗೆ ಯಾವ್ದು ಅಂತ ಪಾತ್ರ ಸಿಕ್ಕಿಲ್ಲ, ಸೊ ಅದಕ್ಕೆ ನಾನು ಕಾಲಿಟ್ಟಿಲ್ಲ. ಈ ತರದ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ರಿ ನೀವು, ಒಂದು ತೂಕ ಇರ್ಬೇಕು ನಾನು ಮಾಡುವಂತಹ ಪಾತ್ರಕ್ಕೆ ಅಂತ ಹೇಳ್ಬಿಟ್ಟು. ಆ ತರ ಪಾತ್ರ, ಇಂಥದ್ದೇ ಪಾತ್ರ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಆಸೆ ಇದೆಯಾ, ಅಥವಾ ಯಾರ್ದಾದ್ರೂ ಬಯೋಗ್ರಫಿಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನುವಂಥದ್ದು ಇಂಟ್ರೆಸ್ಟ್ ಇದೆಯಾ ಅಂತ? ಮೇ ಬಿ ನಾನು ಬೆಳ್ಳಿ ತೆರೆಗೆ ಬಂದು ಒಂದ್ 10 ಫಿಲಂ ಮಾಡಿ ಅದಾಗಿದ್ರೆ ನಾನ್ ಯೋಚನೆ ಮಾಡಿರ್ತಿದ್ದೆ ಅನ್ಸುತ್ತೆ, ಓಕೆ ಇನ್ ನೆಕ್ಸ್ಟ್ ಬೇರೆ ಏನು ಅಂತ. ಬೆಳ್ಳಿ ತೆರೆಗೆ ಇನ್ನ ಕಾಲಿಡದೆ ಇರೋದ್ರಿಂದ ಹಾಗೆ ನನ್ಗೆ ಅಂದ್ರೆ ಓಕೆ ಇಂಥದ್ದೇ ಪಾತ್ರ ಮಾಡ್ಬೇಕನ್ನೋದಿಲ್ಲ. ನೀನ್ ಏನೇ ಪಾತ್ರ ಮಾಡು, ಜನಕ್ಕೆ ಓಕೆ ಕಣ್ಣಲ್ಲಿ ಕೂರ್ಬೇಕು ಆ ಪಾತ್ರ. ಈಗ ನಾನು ಓಕೆ ಇವತ್ ನೋಡಿದ್ವಿ ನಾಳೆ ಮರ್ತ್ವಿ ಅನ್ನೋ ತರ ಆಗ್ಬಾರ್ದು. ಆ ಪಾತ್ರ ಓಕೆ ನೆನ್ಪಿರ್ಬೇಕು. ಓಕೆ ಈ ಮೂವಿಯಲ್ಲಿ ಅಂದ್ರೆ ಆ ಹುಡ್ಗಿ ಚೆನ್ನಾಗ್ ಮಾಡಿದ್ಲು, ಆ ಹುಡ್ಗಿ ಪಾತ್ರ ತುಂಬಾ ಚೆನ್ನಾಗಿತ್ತು, ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ಲು ಅನ್ನೋದು ಅವ್ರ ತಲೆಯಲ್ಲಿ ಕೂರ್ಬೇಕು. ಜಸ್ಟ್ ಹುಡ್ಗಿರ್ ಅಂದ್ರೆ ಓಕೆ ಸಾಂಗ್ ಅಲ್ಲಿ ಹೋದ್ರ, ಡಾನ್ಸ್ ಮಾಡಿದ್ರ, ಇನ್ನೆಲ್ಲ ಒಂದ್ 2 ಕಡೆ ಲವ್ ಸೀನ್ಸ್ ಅಲ್ಲಿ ಕಾಣಿಸ್ಕೊಂಡ ಅನ್ನೋದಲ್ದೆ, ಆ ಹುಡ್ಗಿದೇ ಒಂದು ಪಾತ್ರ ಇಂಪಾರ್ಟೆನ್ಸ್ ಇರೋ ತರ, ಅದ್ ಯಾವ್ದೇ ಪಾತ್ರ ಆಗಿರ್ಲಿ, ಅದ್ ಏನೇ ಕ್ಯಾರೆಕ್ಟರ್ ಆಗಿರ್ಲಿ, ಆ ತರ ಒಂದು ಕ್ಯಾರೆಕ್ಟರ್ಸ್ ಮಾಡಕ್ ಇಷ್ಟ. ಇನ್ನು ಬಯೋಗ್ರಫಿ ಅನ್ನೋದೆಲ್ಲ ತುಂಬಾ ದೂರದ ಮಾತು. ಆತರ ಈ ಒಂದು ಪಾತಲ್ಲಿ ಹೋಗಿ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಮೇ ಬಿ ಅವತ್ತು ನಮ್ಗೆ ಆ ಕಾನ್ಫಿಡೆನ್ಸ್ ಬರ್ಬೋದು ಅನ್ಸುತ್ತೆ, ಓಕೆ ಇಂಥವ್ರ ಬಯೋಗ್ರಫಿ ನಾವು ಮಾಡ್ಬೇಕು. ಬಿಕಾಸ್ ಅದು ತುಂಬಾ ಚಾಲೆಂಜಿಂಗ್. ಇದು ಅಷ್ಟ್ ಈಸಿ ಅಲ್ಲ. ಯಾರೋ ಒಬ್ರನ್ನ ನಾವು ಬಯೋಗ್ರಫಿಯಲ್ಲಿ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ. ಸೊ ಆ ದಿನಗಳಲ್ಲಿ ನೋಡೋಣ, ಯಾವತ್ತಾದ್ರೂ ಒಂದು ದಿನ ಆಸೆ ಬರ್ಬೋದೇನೋ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಮೂಲ್ಯ ಗೌಡ ಅವ್ರಿಗೆ ಯಾರು ಇನ್ಸ್ಪಿರೇಷನ್, ಯಾವ ನಟಿ ಅಂದ್ರೆ ತುಂಬಾ ಇಷ್ಟ ಅಂತ? ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದ್ರೆ ನನ್ಗೆ ತುಂಬಾ ಕಡೆ ಹೇಳಿದ್ದೀನಿ. ನಂಗೆ ಮಾಲಾಶ್ರೀ ಅವ್ರು ಇಷ್ಟ, ಚಿಕ್ಕ ವಯಸ್ಸಿಂದ ನಾನು ಹೇಳ್ತಾ ಇದ್ದೆ. ಅಂದ್ರೆ ಅವ್ರು ಇದೊಂದೇ ಪಾತ್ರ ಅನ್ನೋದಿಲ್ಲ, ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ. ಯಾತರ ಪಾತ್ರ ಅನ್ನೋದೇ ಇಲ್ಲ, ಅಂದ್ರೆ ಅವ್ರು ಬಿಡದೇ ಇರೋದು ಯಾವ್ದು ಇಲ್ಲ ಅಂತ ಅನ್ಸುತ್ತೆ. ಎಲ್ಲಾ ತರನು ಟ್ರೈ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ನೋಡ್ದ ಅಂದ್ರೆ ಲೈಕ್ ಒಂದ್ ಆಗಿನ ಟೈಮ್ ಅಲ್ಲಿ ಒಬ್ರು ಒಂಥರ ಸೂಪರ್ ಸ್ಟಾರ್ ಅಂತ ಒಂದ್ ಹೀರೋಯಿನ್ಸ್ ಅಲ್ಲಿ ನಾವು ನೋಡಿದಾಗ ನಮ್ಗೆ ಮಾಲಾಶ್ರೀ ಅವರೇ ಕಣ್ಣ ಕಾಣಿಸ್ತಾರೆ. ಸೊ ನಂಗೆ ಅವ್ರು ತುಂಬಾ ಇಷ್ಟ ಆಕ್ಚುಲಿ ಹೇಳ್ಬೇಕಾದ್ರೆ. ಅವ್ರ ಕಡೆಯಿಂದ ಏನಾದ್ರು ಕಲಿಯುವಂತದ್ದಿತ್ತು ಅಂತಂದ್ರೆ, ಅಂದ್ರೆ ಲೈಕ್ ಆಕ್ಷನ್ಸ್ ಕ್ವೀನ್ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಅವರನ್ನ. ಸೊ ನೀವು ಮುಂದಿನ ದಿನಗಳಲ್ಲಿ ಏನಾದ್ರು ರಗಡ್ ಪಾತ್ರಗಳಲ್ಲಿ ಸೀರಿಯಲ್ ಸಿಕ್ಕಿದ್ರು ಕೂಡ ಆತರ ಮಾಡ್ತೀರಾ ಅಂತ? ಇಲ್ಲ, ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನ್ಗೆ ಅವರ ರಗಡ್ ಪಾತ್ರ ಇಷ್ಟ. ಹಾಗೆ ನಾನು ಹೇಳ್ದಂಗೆ ಅವ್ರು ಎಲ್ಲಾ ತರ ಪಾತ್ರಗಳನ್ನು ಮಾಡಿದ್ದಾರೆ. ನನ್ಗೆ ಆಕ್ಚುಲಿ ಅವರು ಆಗಿನ ಮೂವೀಸ್ ನಂಗೆ ಸಖತ್ ಇಷ್ಟ. ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ, ಅಂದ್ರೆ ಎಷ್ಟು ಲವ್ಲವಿಕೆಯಿಂದ ಅವ್ರ ಪಾತ್ರಗಳನ್ನ ನೋಡಕ್ಕೆ ಖುಷಿ ಅನ್ಸೋದು. ಅಂಡ್ ಎಕ್ಸ್ಪೆಷಲಿ ಅವ್ರು ರೆಡಿ ಆಗ್ತಿದ್ದ ರೀತಿ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತಿತ್ತು. ಸೊ ನಂಗೆ ಆತರ ಪಾತ್ರಗಳವ್ರನ್ನ ನೋಡಿದಾಗ ಅವಾಗ ಅನ್ಸತ್ತೆ, ಅಂದ್ರೆ ಲೈಕ್ ಅದರ ಕ್ಯಾರೆಕ್ಟರ್ನ ಮಾಡಿದ್ರೆ ಇವ್ರು ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಲೈಕ್ ಅಂದ್ರೆ ಅದ್ರಲ್ಲಿ ಅದೇ ಅವ್ರ ಕ್ಯಾರೆಕ್ಟರ್ ಅನ್ನೋ ತರ ಅನ್ಸ್ಬೇಕು. ಅದನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಓಕೆ ಅವ್ರ ತರ ಆಗಲ್ಲ, ಬಟ್ ಟ್ರೈ ಮಾಡ್ಬೇಕು. ಮಾತಾಡ್ತಾ 2 ವಿಷಯಗಳನ್ನ ಹೇಳಿದ್ರಿ ನೀವು. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅಂತ ಆಗ್ಲೇ ಹೇಳ್ತಾ, ಕಮಲಿ ಸೀರಿಯಲ್ ನಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಆ ಬದನೆಕಾಯಿ ಜಡೆ ಆಗಿರ್ಬೋದು, ಆ ಡ್ರೆಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು, ಎಲ್ಲ ಒಂದ್ ಕಡೆ ಒಂದು ನಟಿ ಅಂತಂದಾಗ ಗ್ಲಾಮರಸ್ ಪಾತ್ರಗಳನ್ನು ಇಷ್ಟಪಡ್ತಾರೆ, ಕೆಲವರು ಟ್ರೆಡಿಷನಲ್ ಲುಕ್ ಅನ್ನು ಕೂಡ ಇಷ್ಟಪಡ್ತಾರೆ. ನಟಿ ಅಮೂಲ್ಯ ಅವರಿಗೆ ಯಾವ ಒಂದು ಗ್ಲಾಮರಸ್ ಇಷ್ಟನಾ ಅಥವಾ ಟ್ರೆಡಿಷನಲ್ ಲುಕ್ ಇಷ್ಟನಾ ಅಂತ? ಇಲ್ಲ, ಅಂದ್ರೆ ನನ್ಗೆ ಕಂಪ್ಲಿ ಮಾಡ್ಬೇಕಾದ್ರೆ ನಾನು ಅವಾಗ ಚಿಕ್ಕೋಳ್, ನಾನು ಆಗ್ಲೇ ಹೇಳ್ದೆ ರಿಯಲೈಸ್ ಆಗಕ್ ನಂಗೆ ತುಂಬಾ ಟೈಮ್ ತಗೊಳ್ಳಿಲ್ಲ ಅಂತ ಅನ್ಬಿಟ್ಟು.
ಸೊ ನಂಗೆ ಅವಾಗ ಗೊತ್ತಿರಲಿಲ್ಲ ಓಕೆ ಪಾತ್ರಕ್ಕೆ ತಕ್ಕಂಗೆ ನಾವು ರೆಡಿ ಆಗ್ಬೇಕು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನನ್ಗೇನು ಓಕೆ ನನ್ ಚೆನ್ನಾಗಿ ಕಾಣಿಸ್ಕೊಂಡು ಫಸ್ಟ್ ಟೈಮ್ ಇವಾಗ ಲೀಡ್ ಎಲ್ಲರೂ ಇಷ್ಟಪಡ್ತಾರೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಿತ್ತು. ಬಿಟ್ರೆ ಇವಾಗ ನನ್ಗೆ ಹೆಂಗೆ ಅಂದ್ರೆ ಟ್ರೆಡಿಷನಲ್ ಆಗಿರ್ಬೋದು ಮಾಡರ್ನ್ ಆಗಿರ್ಬೋದು ಆ ಪಾತ್ರಕ್ಕೆ ಏನ್ ಸೂಟ್ ಆಗತ್ತೆ ಆ ರೀತಿ ಕಾಣಿಸ್ಕೊಬೇಕು ಅಷ್ಟೇ. ಯಾರಿಗಾದ್ರೂ ಫ್ರಾಂಕ್ ಮಾಡೋಣ. ಪ್ರ್ಯಾಂಕ್ ಯಾರಿಗ್ ಮಾಡ್ತೀರಾ? ನಿರಂಜನ್ ಅವ್ರಿಗೆ. ಅವ್ರ ಪ್ರ್ಯಾಂಕ್ ಆಗಲ್ಲ, ಶೂಟಿಂಗ್ ಅಲ್ಲಿ ಇದಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಏನ್ ಪ್ರ್ಯಾಂಕ್ ಮಾಡ್ಲಿ? ಸುಮ್ನೆ ಏನಾದ್ರೂ ಒಂದು. ಏನ್ ಪ್ರ್ಯಾಂಕ್ ಮಾಡ್ಬೋದು? ಅವ್ರಿಗೆ ಗೊತ್ತು ನಾನು ಇಂಟರ್ವ್ಯೂ ಹೇಳು ಬಂದಿದ್ದೀರಾ. ನಾನು ಆಕ್ಚುಲಿ ಅವ್ರಿಗೆ ನಾನ್ ಕಾಲ್ ಮಾಡಿ ಹೇಳೋಣ ಅನ್ಕೊಂಡೆ. ಅದೇ ಇವಾಗ ನಾನು ಏನೋ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳ್ಬಿಟ್ಟು ನಾನು ಇಂಟರ್ವ್ಯೂಗ್ ಬಂದಿದ್ದೀನಿ ಅಂತ. ಸೊ ಅದ್ ಪ್ರ್ಯಾಂಕ್ ಆಗದೇ ಇಲ್ಲ. ನಾನೇ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ರಿಸೀವ್ ಮಾಡ್ತಾರ ಅಂತ. ನಾನು ಐ ಥಿಂಕ್ ಶೂಟಲ್ಲಿ ಇದ್ದಾರೆ ಅವರು, ಟ್ರೈ ಮಾಡಿ ನೋಡಿ. ಸರ್ ನಮಸ್ತೆ. ಇಲ್ಲಿ ಯಾರು ನಿಮ್ಮವರು ನಿಮ್ಗೆ ಕನ್ವರ್ಸ್ತಾ ಇದಾರೆ ಸರ್. ನಿರಂಜನ್ ಅವ್ರು ಇದಾರ, ನಿರಂಜನ್ ಅವ್ರು ಇದಾರ ಅಂತ ಹೇಳ್ಬಿಟ್ಟು. ಇಲ್ಲೇ ಸರ್, ಇಲ್ಲಿ ನಂಗೆ ರೋಡ್ ಸೈಡ್ ಸಿಕ್ಕಿದ್ರು ಅವರು. ಹೋಗ್ಬೇಕಾದ್ರೆ ಇಲ್ಲ ನಿರಂಜನ್ ಅವ್ರು ಸಿಕ್ಕಿದ್ರು, ಕೊಡಿ ಅಂತ ಹೇಳಿದ್ರೆ ಒಂದ್ಸಲ ಮಾತಾಡ್ಬಿಡ್ತೀರಾ ಸರ್? ಸರ್ ಅಲ್ಲಿ ಕೇಳ್ತಿದ್ರು ಸರ್, ಅಲ್ಲಿ ಕಮಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರಲ್ಲ ಅಂತ. ಒಂದ್ಸಲ ದಯವಿಟ್ಟು ಒಂದ್ಸಲ ಮಾತಾಡ್ಬಿಡಿ ಸರ್. ಕಾಲ್ ಎಂಡೆಡ್. ನಂಗೆ ಗೊತ್ತಾಯ್ತು. ಐ ಥಿಂಕ್ ಪಿಕ್ ಮಾಡಲ್ಲ ಅವ್ರು, ಪಿಕ್ ಮಾಡಲ್ಲ ಬಿಡಿ. ವೇಸ್ಟ್ ಆಯ್ತಲ್ಲ ಬಿಡು. ನೀವು ಫಸ್ಟೇ ನನ್ನ ಕೈಲಿ ಕೊಟ್ಟಿದ್ರೆ ಮಾತಾಡ್ತಿದ್ವಿ. ಫಸ್ಟೇ ಕೊಟ್ಬಿಟ್ಟಿದ್ರೆ ಪ್ರಾಂಕ್ ಮಾಡ್ಬೋದಿತ್ತು ನಾವು. ಅಂಡ್ ನೀವು ಹೆಂಗೆ ಹೇಳಿದ್ರಿ ಅವರಿಗೆ ಅಂದ್ರೆ ರೋಡಲ್ಲಿ ಸಿಕ್ಕಿದ್ರಿಂದ ಯಾರು ನಂಬ್ತಾರೆ ಹೇಳಿ? ಆಬ್ವಿಯಸ್ಲಿ ಅದು ಪ್ರಾಂಕ್ ಕಾಲ್ ಅಂತ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಕೇಳಿದಾಗ ಅವ್ರು ಕಾಲ್ ರಿಸೀವ್ ಮಾಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಡೌಟ್ ಹೊಡಿತಾ ಇಲ್ಲ, ಇದಾದ್ಮೇಲೆ ನಾ ಹೇಳ್ತೀನಿ ನೀವೇ ಮಾಡಿದ್ದು ಅಂತ. ಒಂದ್ಸಲ ನಿಮ್ಮ ಮೊಬೈಲ್ ಅಲ್ಲಿ ಟ್ರೈ ಮಾಡೋಣ. ಐ ಥಿಂಕ್ ಶಾರ್ಟ್ ಅಲ್ಲಿ ಇರ್ತಾರೆ ಅವರು. ಹಲೋ ಹಲೋ ಸರ್, ನಾವು ನಿಮ್ ದೊಡ್ಡ ಅಭಿಮಾನಿ ಸರ್. ಈ ಮಾತು ಕೇಳ್ತು ಅಂತ ಹೇಳಿದ್ರೆ ಜೀವನೇ ಹಾರೋಗ್ಬಿಡುತ್ತೆ ನನಗೆ. ಸರ್ ಜೀವ ಆರೋಗೋದ್ರೆ ಹೆಂಗೆ ಸರ್? ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ಬದುಕಿರ್ಬೇಕಲ್ವಾ? ಬದುಕಿರೋದೇ ನಿಮ್ಮಂತ ಅಭಿಮಾನಿಗಳು. ಸರ್ ಏನ್ ಸರ್ ಅಭಿಮಾನಿಗಳು ಕಾಲ್ ಮಾಡಿ ಈ ತರ ಕಾಲ್ ಕಟ್ ಮಾಡ್ತೀರಾ, ರೆಸ್ಪಾಂಡ್ ಮಾಡಲ್ಲ, ನೀವ್ ಈ ತರ ಮಾಡೋದ್ ಸರಿನಾ? ಇಲ್ಲ ಅಂದ್ರೆ ಊಟ ಮಾಡ್ತಿದ್ದ ಗೊತ್ತಾಗಿಲ್ಲ ಯಾರು ಅಂತ ಹೇಳ್ಬಿಟ್ಟು. ಅಲ್ಲ ಸರ್, ಗೊತ್ತಾಗಿಲ್ಲ ಅಂದ್ರೆ ಫ್ಯಾನ್ಸ್ ಅಂದ್ರೆ ನೀವು ರೆಸ್ಪಾಂಡ್ ಮಾಡ್ಬೇಕು, ಯಾರು ಅಂತ ಕೇಳ್ಬೇಕು ಅಲ್ವಾ? ಫಸ್ಟ್ ಆಫ್ ಆಲ್ ನೀವು ಪ್ರೀತಿ ಮಾಡುವಂತ ಫ್ಯಾನ್ ತರ ಮಾತಾಡ್ತಾ ಇರಾ ಅಥವಾ ಒಂದು ಸುಪಾರಿ ಕಿಲ್ಲರ್ ತರ ಮಾತಾಡ್ತಾ ಇರಾ? ಅಲ್ಲ, ನೀವು ಫ್ಯಾನ್ಸ್ ರೆಸ್ಪಾಂಡ್ ಮಾಡಿದಾಗ ನಾವ್ ಹಂಗೆ ಮಾತಾಡೋದು. ಫ್ಯಾನ್ಸ್ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದಾಗ ಬೇರೆ ತರ ಇರುತ್ತೆ. ಫಸ್ಟ್ ನೀವು ನಿಮ್ ಐಡಲ್ ಆಗಿರ್ಬೋದು, ಅವರು ಕಾಲ್ ಪಿಕ್ ಮಾಡಿ ಮಾತಾಡ್ತಿದಾರೆ ಅಂತ ಹೇಳಿದ್ರೆ ನಿಮ್ ಪ್ರೀತಿ ಆಗಿರ್ಬೋದು, ನಿಮ್ ಖುಷಿ ಆಗಿರ್ಬೋದು ತೋರಿಸ್ಬೇಕು. ಎಷ್ಟು ಖುಷಿಯಾಗಿದ್ದೀರಾ ನೀವು ಅವ್ರ ಜೊತೆ ಮಾತಾಡ್ಬೇಕಾರೆ ಅಂತ. ಅದನ್ ಬಿಟ್ಟು ನೀವು ಬರೀ ರೋಫ್ ಆಗ್ತಾ ಇದೀರಲ್ಲ. ಸಾರಿ ಸರ್, ತಪ್ಪಾಯ್ತು, ನಾವು ತುಂಬಾ ರೋಫ್ ಹಾಕಿದ್ವಿ, ಕ್ಷಮಿಸ್ಬಿಡಿ. ನಾವು ನಿಮ್ ದೊಡ್ಡ ಅಭಿಮಾನಿ ಸರ್. ಕಾಲ್ ಮಾಡಿದ್ವಿ, ನಾವು ಒಂದ್ ಇಂಟರ್ವ್ಯೂ ಅಲ್ಲಿ ಇದ್ವಿ, ನೋಡಿದ್ರೆ ನಿಮ್ನ ಪ್ರ್ಯಾಂಕ್ ಮಾಡ ಅಂತ ಕಾಲ್ ಮಾಡಿದ್ರೆ ನೀವು ಆತರ ಕಾಲ್ ಕಟ್ ಮಾಡಿ ನೆಕ್ಸ್ಟ್ ರೆಸ್ಪಾಂಡ್ ಮಾಡ್ತಿಲ್ವಲ್ಲ ಸರ್? ಇಲ್ಲ, ಶೂಟ್ ಅಲ್ಲಿ ಇದ್ದೆ ನೋಡಿ, ಅಲ್ಲೇ ಎಷ್ಟು ಸುಳ್ಳು ಹೇಳ್ತಿದ್ರ. ಇವಾಗಂದ್ರೆ ಊಟ ಮಾಡ್ತಿದ್ದೆ ಅಂತ, ಇವಾಗಂದ್ರೆ ನಾನ್ ಶೂಟ್ ಅಲ್ಲಿ ಇದ್ದೆ ಅಂತ. ಇಲ್ಲ ಶೂಟ್ ಅಲ್ಲೇ ಊಟ ಮಾಡ್ತಾ ಇದೀನಿ, ಮನೇಲಿ ಊಟ ಮಾಡ್ತಿಲ್ಲ. ಶೂಟ್ ಅಲ್ಲಿ ಇದ್ದೆ, ಹೆಕ್ಟಿಕ್ ಇತ್ತು ಶೂಟ್. ಇವಾಗ ಜಸ್ಟ್ ಬಂದು ಒಳಗಡೆ ಕುತ್ಕೊಂಡಿದ್ದು. ಒಂಥರ ಅದು ಯಾವ್ದೋ ಅನ್ನೋ ನಂಬರ್ ಕಾಲ್, ಇದೆಲ್ಲ ಒಂಥರ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕಟ್ ಮಾಡಿದೆ ಅಷ್ಟೇ. ಸರಿ ಬಿಡಿ ಸರ್, ಹೋಗ್ಲಿ, ಕೊಡ್ತೀನಿ ಅವ್ರ ಹತ್ರ ಮಾತಾಡಿ. ಬ್ರದರ್ ನಮಸ್ತೆ. ನಮಸ್ತೆ. ಸಾರಿ, ಗೊತ್ತಾಗಿಲ್ಲ ನನ್ಗೆ ಯಾರು ಅಂತ ಹೇಳಿ. ಆಕ್ಚುಲಿ ನಾನು ಕಾಲ್ ಮಾಡೋಣ ಅಂತಿದ್ದೆ, ಇಬ್ಬರನ್ನು ಒಟ್ಟಿಗೆ ಇಂಟರ್ವ್ಯೂ ಮಾಡೋಣ ಅಂತಿದ್ದೆ, ಬಟ್ ಫ್ರಾಂಕ್ ಮಾಡ್ಬೇಕು ಅಂತಾನೆ ನಾನು ನಿಮ್ ಕಾಲ್ ಮಾಡಿರ್ಲಿಲ್ಲ. ಓಕೆ ನೈಸ್ ಗುಡ್ ಪ್ಲಾನ್. ಆಕ್ಚುಲಿ ಇಬ್ಬರನ್ನು ಒಟ್ಟಿಗೆ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅಮೂಲ್ಯ ಅವ್ರು ಹೇಳ್ಬಿಟ್ರು ಅವ್ರು ಶೂಟ್ ಅಲ್ಲಿ ಇರ್ತಾರೆ, ತುಂಬಾ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟು. ಇಲ್ಲ, ನಂಗೆ ಅದೇ ಇವಂದ್ರೆ ಔಟ್ಡೋರ್ ಇದ್ದಿದ್ದು, ಬಿಸಿಲಲ್ಲಿ ಸ್ವಲ್ಪ ಹಿಂಸೆ ಜಾಸ್ತಿ ಆಗೋಗಿತ್ತು. ಬಂದೆ, ಒಂಚೂರು ನೆಮ್ಮದಿಯಾಗಿ ಕುತ್ಕೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಅವಾಗ ಕಾಲ್ ಬಂತು.
ನಿಮ್ಗೆ ಐಡಿಯಾ ಇರುತ್ತಲ್ಲ, ಈಗ ಯಾರೋ ಒಬ್ರು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಸರಿಯಾಗಿ ವಿಷಯ ಏನು ಅಂತ ಹೇಳ್ತೀರಾ, ಅಷ್ಟು ಪೇಷನ್ಸ್ ಇರಲ್ಲ ಕೇಳಿ ಯಾರು ಗುರು ಅನ್ನೋ ಹತ್ರ ತಿಳ್ಕೊಳ್ಳೋಷ್ಟು. ಸೋ ಸಾರಿ. ಇಲ್ಲಿ ತೊಂದ್ರೆ ಇಲ್ಲ. ಆಕ್ಚುಲಿ ನಾವೇನೋ ಪ್ಲಾನ್ ಮಾಡಿದ್ವಿ, ಬಟ್ ಅದೇನೋ ರಿವರ್ಸ್ ಆಯ್ತು. ಬಟ್ ಮತ್ತೆ ಅವ್ರ ಕೈಯಿಂದಾನೆ ಅವ್ರ ಫೋನಿಂದಾನೆ ಮಾಡ್ಸೋ ತರ ಆಯ್ತು. ನೈಸ್ ಟಾಕಿಂಗ್ ಟು ಯು ಸರ್. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಬೆಂಗಳೂರು ಬನ್ನಿ. ಬೆಂಗಳೂರಲ್ಲಿ ಶೂಟಿಂಗ್ ಅಲ್ಲಿ ಅಂಡ್ ಅದ್ರ ಜೊತೆಗೆ ನಿಮ್ದೊಂದು ಇಂಟರ್ವ್ಯೂ ಮಾಡುವ. ಇಲ್ಲ, ಬೆಂಗಳೂರಲ್ಲೇ ಇದೀನಿ, ಬೆಂಗಳೂರು ಶೂಟಿಂಗ್ ಅಲ್ಲೇ ಇದೀನಿ. ನಿನ್ನ ಜೊತೆ ನನ್ನ ಕತೆ. ಹೌದು. ಸೂಪರ್. ಅಮೂಲ್ಯ ಅವ್ರ ಜೊತೆ ನಿಮ್ ಕತೆ. ನೀವೇ ಒಂದ್ ಕತೆ ಮಾಡ್ತಿದ್ದೀರಾ ಆಕ್ಚುಲಿ. ಇಲ್ಲ, ನಾನೇನ್ ಕತೆ ಮಾಡ್ತಿಲ್ಲ ಆಕ್ಚುಲಿ ಸರ್. ಟು ಬಿ ಫ್ರಾಂಕ್ ಹೇಳ್ತಾ ಇದೀನಿ, ಎಷ್ಟೋ ಜನ ನನಗೆ ಕೇಳಿದಾರೆ ನಿಮ್ಮಿಬ್ಬರನ್ನ ಒಟ್ಟಿಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು, ಬಟ್ ಆಗ್ತಿಲ್ಲ ಸರ್. ಏನ್ ಮಾಡೋದು, ಯಾವಾಗ ಸಿಗ್ತೀರಾ ಅಂತಂದ್ರೆ. ಖಂಡಿತ ಕೆಲವೊಂದು ವಿಚಾರಗಳು ನಾವು ತುಂಬಾ ಟ್ರೈ ಮಾಡಬಾರ್ದಂತೆ, ಆದಾಗ ಆಗೋದಿಕ್ಕೆ. ಇವರು ಅದೇ ಹೇಳ್ತಿದ್ರು ಸರ್, ಗೋ ವಿತ್ ಫ್ಲೋ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಅಂದ್ಮೇಲೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಫ್ರೆಂಡ್ಸ್ ಈಗ ನಾ ಹೇಳ ನಂಬ್ಲಿಲ್ಲ ನೀವು. ಈಗ ಆಕ್ಚುಲಿ ಏನ್ ಗೊತ್ತಾ, ಒಂದು ಗೊಂದಲದ ಪ್ರಶ್ನೆ ಇದೆ. ಕರ್ನಾಟಕದ ಜನತೆಗಾಗಿರ್ಬೋದು ಅಥವಾ ತೆಲುಗು ಆಡಿಯನ್ಸ್ಗಾಗಿರ್ಬೋದು, ಬಿಕಾಸ್ ಇಬ್ರು ಎರಡೂ ಕಡೆ ಸೀರಿಯಲ್ಸ್ ಮಾಡ್ತಿರೋದ್ರಿಂದ ನಿಮ್ಮಿಬ್ಬರ ಪೇರ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅವರ ಅಭಿಮಾನಿಗಳ ಒಂದು ಯಕ್ಷ ಪ್ರಶ್ನೆಗೆ ನೀವೇನ್ ಆನ್ಸರ್ ಮಾಡ್ತೀರಾ ಅಂತ. ಕ್ವಶನ್ ಏನು? ಆಕ್ಟ್ ಮಾಡ್ಬಿಟ್ಟು ನೀವು ಕ್ಯಾರೆಕ್ಟರ್ ಅಲ್ಲಿ ಕೇಳ್ತಿದ್ರ, ನಿರಂಜನ್ ಅವ್ರ ತರ ಮಾತಾಡ್ತಿದ್ರ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಂಗೆ ಇಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ಸರ್ ಒಂಚೂರು ರಿಯಾಕ್ಷನ್ ಕೊಡಿ ಅನ್ನೋ ರೇಂಜ್ ಅಲ್ಲಿ ಇರುತ್ತೆ. ಅಲ್ಲ, ಏನು ಅಂತಂದ್ರೆ ನಿಮ್ ಹೇಳ್ತೀನಿ ಕೇಳಿ. ಕಮಲಿ ಸೀರಿಯಲ್ ನಿಂದ ಇಬ್ಬರ ಪೇರ್ ತುಂಬಾ ಚೆನ್ನಾಗಿರೋದ್ರಿಂದ ಅಮೂಲ್ಯ ಗೌಡ ಹಾಗೇನೆ ನಿರಂಜನ್ ಅವರ ಲವ್ ಗಾಸಿಪ್ ಹರಿದಾಡ್ತಿದೆ. ಲವ್ ಅನ್ನೋದು ನಿಜಾನ ಇಲ್ವಾ? ಒಂದು ತುಂಬಾ ಲಾಂಗ್ ಜರ್ನಿ ಮಾಡಿದೀವಿ ಇಬ್ರು, 1000+ ಎಪಿಸೋಡ್ಸ್ ಕೆಲಸ ಮಾಡಿದೀವಿ. ಆಲ್ಮೋಸ್ಟ್ 5 years 6 years ಟ್ರಾವೆಲ್ ಮಾಡಿರೋದು. ಅಂಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಒಂದು ಕೋ ಆಕ್ಟರ್ಸ್ ಅಥವಾ ಆರ್ಟಿಸ್ಟ್ ಅನ್ನೋ ಹತ್ರ ಇರ್ಲಿಲ್ಲ ಬಾಂಡಿಂಗ್. ಒಂದ್ ಫ್ರೆಂಡ್ಶಿಪ್ ಗ್ರೋತ್ ಆಗತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದ್ರ ಜೊತೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗತ್ತೆ. ಅವ್ರ ಫ್ಯಾಮಿಲಿಲಿ ನಾನ್ ಎಲ್ರಿಗೂ ಗೊತ್ತು, ನನ್ನ ಫ್ಯಾಮಿಲಿಲಿ ಅವ್ರೆಲ್ರಿಗೂ ಗೊತ್ತು. ಅಂದ್ರೆ ಆಸ್ ಅ ಸೆಲೆಬ್ರಿಟಿ ಅಲ್ದಿರ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ನಿರಂಜನ್ ಅವರು ಆಸ್ ಅಮೂಲ್ಯ ಗೊತ್ತು ಎಲ್ರಿಗೂ. ಆಬ್ವಿಯಸ್ಲಿ ಇವಾಗ ಒಂದ್ ಕೆಮಿಸ್ಟ್ರಿ ಆಗಿರ್ಬೋದು, ಸ್ಕ್ರೀನ್ ಮೇಲೆ ನಾವು ಇದ್ದಂತ ರೀತಿ ಆಗಿರ್ಬೋದು, ನಮ್ಮ ಒಂದು ಅವ್ರಿಗೆ ಬೇಕಾಗಿರೋ ಆನ್ಸರ್ ಬಿಟ್ಟು ನೀವೆಲ್ಲ ಹೇಳ್ತಾ ಇದೀರಾ. ಅವ್ರಿಗೆ ನೋಡಿ ಪಾಪ ಡಿಸಪಾಯಿಂಟ್ ಆಗಿ ಕುತ್ಕೊಂಡಿದಾರ. ಅವ್ರು ಏನೋ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವೇನೋ ಹೇಳ್ತಾ ಇದೀರಾ. ಅವರಲ್ಲ, ನನಗೆ ಏನಂತಂದ್ರೆ ಅವರು ಈ ಕರ್ನಾಟಕದಿಂದ ತೆಲುಗುಗೆ ಹೋಗ್ತಾರಲ್ಲ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾರಲ್ಲ, ಈ ಜರ್ನಿನ ಆಟೋಮೆಟಿಕಲಿ ಡೈವರ್ಟ್ ಮಾಡ್ತಾರೆ. ಸೊ ಹಂಗೆ ನಾನು ಟಾಪಿಕ್ ಇಂದ ಡೈವರ್ಟ್ ಮಾಡ್ತಿದ್ದಾರೆ. ಆರ್ಟಿಸ್ಟ್ ಅಂದ್ಮೇಲೆ ಅಷ್ಟಾದ್ರೂ ಗೊತ್ತಿರ್ಬೇಕಲ್ಲ. ಇಲ್ಲ, ಡೆಫಿನೆಟ್ಲಿ ಅದು ಎಲ್ಲಾರ್ಗು ಡೌಟ್ ಬಂದೇ ಬರುತ್ತೆ. ಕೆಲವೊಂದು ವಿಚಾರಗಳು ನಾವು ಏನು ನಾನ್ ಹೇಳ್ದಂಗೆ ತುಂಬಾ ಕೆದ್ಕದಕ್ ಹೋಗ್ದಿರಾ ಅದ್ರ ಪಾಡಿಗೆ ಅದ್ ಬಿಟ್ಬಿಡ್ತು ಅಂತ ಹೇಳಿದ್ರೆ ಒಂದಿನ ಗೊತ್ತಾಗೇ ಆಗತ್ತೆ ಎಲ್ಲ. ಖಂಡಿತವಾಗ್ಲೂ ಅದ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗ್ಲಿ. ಆದಷ್ಟು ಬೇಗ ಪೇರ್ ಆದ್ರೆ ಕರ್ನಾಟಕದ ಜನತೆ, ಅದ್ರ ಜೊತೆಗೆ ತೆಲುಗು ನಾಡಿನ ಜನತೆ ಕೂಡ ಇಷ್ಟಪಡ್ತಾರೆ. ಎಲ್ರಿಗೂ ಇಷ್ಟ ಇರೋದು ನೀವಿಬ್ರು ಒಂದಾಗ್ಬೇಕು ಅಂತ. ಆದಷ್ಟು ಬೇಗ ನಿಮ್ಮ ಮನೆಗಳು ಒಪ್ಪಿ ಎಲ್ರು ನೀವಿಬ್ರು ಪೇರ್ ಆದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮತ್ತೊಮ್ಮೆ ನಿಮ್ಮಿಬ್ಬರ ಕಾಂಬಿನೇಷನ್ ಒಂದಾದ್ರೆ ನಿಮ್ಗೆ ಫಸ್ಟ್ ಇಂಟರ್ವ್ಯೂ ಈಗ್ಲೇ ಹೇಳ್ತಾ ಇದೀನಿ. ಅವರು ಹೇಳಿದ್ದಾರೆ, ಈಗ ಆಲ್ರೆಡಿ ಅವ್ರು ನನ್ಗೆ ಪ್ರಾಮಿಸ್ ಮಾಡಿದ್ದಾರೆ, ಇಬ್ರು ಏನಾದ್ರೂನು ಮುಂದಿನ ದಿನಗಳ ಆದಷ್ಟು ಬೇಗ ಒಂದಾಗ್ಲಿ ಅಂತಾನೆ ಕಾರಣ. ಯಾಕಂದ್ರೆ ನನಗೆ ಇಂಟರ್ವ್ಯೂ ಮಿಸ್ ಆಗುತ್ತಲ್ಲ, ಅದಕ್ಕೆ. ನೀವು ಇಂಟರ್ವ್ಯೂಗೋಸ್ಕರ ಒಬ್ಬರನ್ನ ಪೇರ್ ಮಾಡ್ತಿದ್ದೀರಾ ನೋಡಿ. ಪೇರ್ ಅಂತಂದ್ರೆ ನಾನು ಹಾರ್ಟ್ಫುಲ್ಲಿ ನಾನು ಪೇರ್ ಆಗ್ಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತೆ ಪರವಾಗಿ ಪ್ಲಸ್ ತೆಲುಗು ಆಡಿಯನ್ಸ್ ಪರವಾಗಿ ನಿಂತಿದ್ದೀನಿ. ಬಿಕಾಸ್ ಒಂದು ಕಡೆ ಏನಂತಂದ್ರೆ ಫಸ್ಟ್ ಇಂಟರ್ವ್ಯೂ ನನ್ಗೆ ಸಿಗುತ್ತಲ್ಲ ಅನ್ನೋಂತ ಖುಷಿ ವಿಚಾರ. ಹಾಗಾಗಿ 100% ನಾನು ಹೇಳಿದ್ದೀನಿ ಬ್ರೋ, ಆದಷ್ಟು ಬೇಗ ನಿಮ್ದು ಸಿಂಗಲ್ ಇಂಟರ್ವ್ಯೂ ಮಾಡೋಣ. ಅಂಡ್ ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಇಬ್ಬರದ್ದು ಫಸ್ಟ್ ಇಂಟರ್ವ್ಯೂ ನನಗೆ ಬೇಕು. ಆದಷ್ಟು ಬೇಗ ಒಳ್ಳೇದಾಗ್ಲಿ. ಅಂಡ್ ಮತ್ತೊಮ್ಮೆ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಸೀರಿಯಲ್ ಸಿನಿಮಾ ಎರಡೂ ಬರ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ ನಾನು ಕಾಲ್ ಮಾಡ್ತೀನಿ. ಈಗ ಕೊಟ್ಟೆ ನೋಡಿ ನಿಮ್ಮ ಫ್ರೆಂಡಿಗೆ. ಫ್ರೆಂಡ್ ಏನ್ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಫ್ರೆಂಡ್ ಅನ್ಬೇಕಲ್ಲ, ಅವ್ರ ಅಭಿಮಾನಿ. ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ಆಮೇಲೆ ಮಾಡ್ತೀವಿ. ಓಕೆ, ಗುಡ್ ಲಕ್, ಕ್ಯಾರಿ ಆನ್. ಬೈ. ಥ್ಯಾಂಕ್ ಯು ಬ್ರೋ, ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಿಗುವ. ಥ್ಯಾಂಕ್ ಯು. ಫೈನಲಿ ತುಂಬಾ ಖುಷಿ ಆಯ್ತು ನನಗೆ. ಫೈನಲಿ ತುಂಬಾ ಖುಷಿ ಆಯ್ತು. ನೀವು ನಿಮ್ಮ ಆನ್ಸರ್ಗೋಸ್ಕರ ಕಾದ್ರಿ, ಅದ್ ಬರ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬರ್ಲಿ, ವೆಯ್ಟ್ ಮಾಡೋಣ. ಇಂಟರ್ವ್ಯೂ ಮಾಡೋಣ ಜೊತೆಗೆ ಕಂಟಿನ್ಯೂಸ್ ಆಗಿ ಒಂದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡುವ ಇಂಟರ್ವ್ಯೂ. ಅಂಡ್ ಈಗ ಫ್ರಾಂಕ್ ಮಾಡ್ತಾವ್ ನನಗೊಂದು ಹಿಂಟ್ ಸಿಕ್ತು. ಏನ್ ಹಿಂಟ್ ಸಿಕ್ತು? ಫೋನಲ್ಲಿ
ಅದಕ್ಕೆ ನೋಡಿ ನನ್ ಮೇ ಬಿ ದೇವರು ಇದಾರೆ ಅಂತ ಅನ್ಸುತ್ತೆ. ನನ್ನ ಕಾಲ್ ನ ಕಟ್ ಮಾಡಿಸಿ ನಿಮ್ ಕೈಯಿಂದಾನೆ ಕಾಲ್ ಮಾಡಿಸಿ ಅಲ್ಲಿ ನಂಬರ್ ನನ್ನ ಟಾಮ್ ಅಂತ ಸೇವ್ ಮಾಡಿದಿರಾ. ಹೌದು. ಏನಕ್ಕೋಸ್ಕರ ಸೇವ್ ಮಾಡ್ಬೇಕು ಅಂತ ಅನ್ನಿಸ್ತು? ಅಲ್ಲ ಇವಾಗ ನೋಡಿ, ಇವಾಗ ಎಲ್ರು ಇವಾಗ ನೀವು ನಿಮ್ ಫ್ರೆಂಡ್ಸ್ ಇಲ್ಲ ನಿಮ್ ಫ್ಯಾಮಿಲಿ ಎಲ್ರಿಗೂ ನೀವು ಒಂದೊಂದು ನಿಕ್ ನೇಮ್ ಹಾಕೊಂಡಿರ್ತೀರಾ ಅಲ್ವಾ. ಅಂಡ್ ಇವಾಗ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ಗೆ ನಾನು ತಿಂಡಿ ಪೋತಿ ಅಂತ ಹಾಕೊಂಡಿದ್ದೀನಿ. ಇನ್ನೇನು ಸಿಕ್ಕಿಲ್ಲ. ಸೊ ಅವಳಿಗೆ ತಿಂಡಿ ಪೋತಿ ಅಂತ ಎಲ್ರಿಗೂ ಒಂದೊಂದ್ ನೇಮ್ ಕೊಟ್ಟು ಹಂಗೆ ಇವ್ರಿಗೂ ಒಂದ್ ನೇಮ್ ಕೊಟ್ಟು ನನ್ನ ಟಾಮ್ ಅಂತ ಹಾಕಿದೀನಿ. ಅಂದ್ರೆ ಯಾವಾಗ್ಲೂ ಜಗಳ ಆಡ್ತಿರ್ತೀರಾ ಅಂತ, ಟಾಮ್ ಅಂಡ್ ಜೆರಿ ಕಾಂಬಿನೇಷನ್ ಅಂತ. ಹಾ, ಟಾಮ್ ಅಂಡ್ ಜೆರಿ ಅಂತ ಕ್ರಿಯೇಟ್ ಆಗಿದ್ ಅಲ್ಲಿಂದಾನೆ. ಬಿಕಾಸ್ ಕಂಪ್ಲೀಟ್ ಟೈಮ್ ಇಂದಾನು ಅಷ್ಟೇ ನಾವಿಬ್ರು ಸ್ವಲ್ಪ ಹಾವು ಮುಂಗ್ಸಿ ತರ ಕಿತ್ತಾಡ್ತಿರ್ತೀವಲ್ಲ, ಅದಕ್ಕೆ ಕ್ಯೂಟ್ ಆಗಿ ನಾನು ಆಕ್ಚುಲಿ ಅದ್ ಬಂದಿದ್ ಹೆಂಗೆ ಅಂದ್ರೆ ಯಾರೋ ಫ್ಯಾನ್ ಸ್ಟಾರ್ಟ್ ಮಾಡಿದ್ದು ಟಾಮ್ ಅಂಡ್ ಜೆರಿ ಅಂತ. ಅದ್ ಹಂಗೆ ಅದು ಕಂಟಿನ್ಯೂ ಆಗೋಯ್ತು. ಸೊ ಇನ್ನೊಂದು ಹೆಂಗೆ ಅಂದ್ರೆ ಈಗ ಸುಮ್ನೆ ಪೆಟ್ ನೇಮ್ ಇಟ್ಕೋತೀವಲ್ಲ ಆ ತರ ಇಟ್ಕೊ. ಏನಂತ ಪೆಟ್ ನೇಮ್ ಕರೀತೀರಾ? ನನ್ನ ಅಂತ ಕರಿತೀವಿ. ನನ್ನ ಇಬ್ರು ನನ್ನ ಟಾಮ್ ಅಂತ. ನನ್ನ ಇಲ್ಲ ಟಾಮ್ ಅಂತ. ಅವ್ರೇನು ಅವ್ರ ಕರೆಯೋದು ನೀವು ಅವ್ರನ್ನ ಕೇಳ್ಬೇಕು, ನನ್ನ ಕೇಳಿದ್ರೆ ಹೇಗೆ? ಮಿಸ್ ಆಯ್ತಲ್ಲ, ಈಗೊಂದು ಕಂಟೆಂಟ್ ಮಿಸ್ ಆಯ್ತು ನೋಡಿ. ಏನಂತ ಸೇವ್ ಅವ್ರು ಹೇಳ್ತಿರ್ಲಿಲ್ಲ ಬಿಡಿ, ಅಲ್ಲೇನೆ ಅಷ್ಟೊಂದು ನಮ್ ಕಾಗೆ ಆರಿಸಿದಾರೆ ಅಂದ್ರೆ. ಈ ನನ್ನ ಟಾಮ್ ಅಂತ ಸೇವ್ ಮಾಡಿದ್ರಿ ಅಂಡ್ ಎಷ್ಟು ದಿನಗಳಾದ್ಮೇಲೆ ಸೇವ್ ಮಾಡಿದ್ರಿ? ಮೊದ್ಲೇ ಸೇವ್ ಮಾಡಿದ ಅಥವಾ ಇಲ್ಲ? ಆಕ್ಚುಲಿ ಇದೊಂದು ಸ್ಟೋರಿ ಇದೆ, ರಿವೀಲ್ ಮಾಡ್ಲೇಬೇಕೀಗ. ಸರಿ ನಿಮ್ಗೋಸ್ಕರ ಹೇಳ್ತಾ ಇದೀನಿ. ನನ್ನ ಅಂತದ್ ಹೆಂಗ್ ಬಂದಿದ್ದು ಅಂತಂದ್ರೆ ಅವ್ರ ಹೆಸರು ನಿರಂಜನ್. ಸೊ ನಿರಂಜನ್ ನಾನು ನಿರಂಜನ್ ಅಂತ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ ಫೋನ್ಸ್ ನಾವ್ ಅಸಿಸ್ಟೆಂಟ್ಸ್ ಕಲ್ ಕೊಟ್ಟಿರ್ತೀವಿ, ಶೂಟಿಂಗ್ ಅಲ್ಲಿ ಇರ್ತೀವಿ, ಇಲ್ಲ ಅಂದ್ರೆ ಕೆಲವೊಂದು ನಮ್ ಶಾರ್ಟ್ ಅಲ್ಲಿ ಇಟ್ಟಿರ್ತೀವಿ. ಈಗ ನಾವೇನೇ ಫ್ರೆಂಡ್ಸ್ ಅಂದ್ರು, ಇವಾಗ ನಾವೇನೋ ಯಾರಿಗ್ ಗೊತ್ತು, ಇವಾಗ ಶಾರ್ಟ್ ಬಗ್ಗೆನೆ ನಾವ್ ಯಾವ್ದೋ ಡೈರೆಕ್ಟರ್ ಬಗ್ಗೆನೋ ಇಲ್ಲ ಇಲ್ಲೋ ಗಾಸಿಪ್ ಮಾಡ್ತಿರ್ಬೋದು. ಅವಾಗ ನಾವ್ ಇಲ್ಲೊಂದು ಮೆಸೇಜ್ ಮಾಡಿದೆ, ಅಲ್ಲಿ ಯಾರ್ದೋ ಕೈಯಲ್ಲಿ ಮೆಸೇಜ್ ಇತ್ತು, ಗೊತ್ತಾಗ್ಬಿಡುತ್ತೆ ಅಂತ ಏನ್ ಮಾಡಿದ್ವಿ, ಸೆಟ್ ಅಲ್ಲಿ ಬೇರೆ ನೇಮಲ್ಲಿ ಆಕ್ಚುಲಿ ಅವತ್ತು ನನ್ ಶಾರ್ಟ್ ಗೆ ಮೊಬೈಲ್ ಕೊಡ್ಬೇಕಿತ್ತು. ಸೊ ಅವ್ರ ನಂಬರ್ ಇಂದ ಕಾಲ್ ಬರುತ್ತೆ ಅನ್ನೋ ತರ ಸಮಥಿಂಗ್ ಏನೋ ಆತರ ಆಯ್ತು. ಅವಾಗ ನಾನು ಬೇರೆ ನೇಮಕ್ ಚೇಂಜ್ ಮಾಡ್ಬೇಕು ಪಟ್ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಜಸ್ಟ್ ಎನ್ನಿಂದ ಸ್ಟಾರ್ಟ್ ಮಾಡಿ ನಾನು ಸುಮ್ನೆ ಏನೋ ಟೈಪ್ ಮಾಡಿದೆ. ಅದ್ ನಾನು ಏನು ಇಂಟೆನ್ಷನ್ಲಿ ಓಕೆ ಇದನ್ನೇ ಟೈಪ್ ಮಾಡ್ಬೇಕಂತಾನೆ ಇಲ್ಲ. ಈಗ ನಾವು ಸುಮ್ನೆ ಏನೋ ಒಂದ್ ಸೇವ್ ಮಾಡ್ಬೇಕಾದ್ರೆ XYZ ಅಂತ ಮಾಡ್ತೀವಲ್ಲ, ಆತರ ನಾನು ಟೈಪ್ ಮಾಡಿದೆ. ಅದೇ ಎಕ್ಸಾಕ್ಟ್ ಆಗಿ ಹೋಗಿ NA ಅಂತ ಆಗಿತ್ತು. ಸೊ ಅಲ್ಲಿಂದ ಅದು ಇದೇನಿದು ಹಿಂಗ್ ಟೈಪ್ ಆಗಿದೆಯಲ್ಲ ಅಂತ ನೋಡಿದಾಗ ನನ್ನ ಅಂತ ಬಂತು. ಸೊ ಅದನ್ನ ಅಲ್ಲೇ ಬಿಟ್ಟಿದ್ದೀನಿ ಅಷ್ಟೇ, ಅದಕ್ಕೆ ಟಾಮ್ ಆಡ್ ಮಾಡಿದೀನಿ ಅಷ್ಟೇ. ಇನ್ನೇನು ನಾನು ನಾನಾಗೆ ಬರಿಬೇಕು ಅಂತ ಬರ್ದಿದ್ದಲ್ಲ, ಅದು ಹಂಗೆ ಶಾರ್ಟ್ ಮಧ್ಯದಲ್ಲಿ ಆಗಿದ್ದ ಅಷ್ಟೇ. ಬಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನನ್ನ ಟಾಮ್ ಅಂತಂದ್ರೆ ಒಂಥರ ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ. ಹಾ, ಥ್ಯಾಂಕ್ ಯು. ಆಗ್ಲೇ ಹೇಳ್ತಾ ಇದ್ರೆ ಕೇರಿಂಗ್ ಅಂತ ಹೇಳ್ಬಿಟ್ಟು, ಇನ್ನೇನ್ ಕೇಳೋವಂಥದ್ದೇ ಇಲ್ಲ. ಬಿಕಾಸ್ ಯಾಕಂದ್ರೆ ಕೇರಿಂಗ್ ಅಂತಂದ್ಮೇಲೆ ಎಲ್ಲ ಬಂದೇ ಬರುತ್ತೆ ಆಟೋಮೆಟಿಕಲಿ. ಆದಷ್ಟು ಬೇಗ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಮದುವೆ ಊಟ ಹಾಕ್ಸಿ. ನೀವೇ ಡಿಸೈಡ್ ಮಾಡ್ಬಿಟ್ಟಿ ನೋಡಿ. ಬೇಕು ಆಕ್ಚುಲಿ. ಏನ್ ಗೊತ್ತಾ, ಆಕ್ಚುಲಿ ಏನ್ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ತಗೊಳ್ಳುವಂಥ ಮೈನ್ ಡಿಸಿಷನ್ ಏನಂತಂದ್ರೆ, ಒಂದು ಎಜುಕೇಶನ್, ನಮ್ಮ ಪ್ರೊಫೆಷನ್ ಆಯ್ಕೆ ಮಾಡೋದ್ರಲ್ಲಿ, ಅಂಡ್ ಸೆಕೆಂಡ್ ಒನ್ ಬಂದು ಮದುವೆ. ಬಿಕಾಸ್ ಎಷ್ಟೋ ಜನ ಮದುವೆ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಸೀರಿಯಸ್ಲಿ ಟು ಬಿ ಹೇಳ್ತಾ ಇದ್ದೀನಿ, ಎಡುತ್ತಿದ್ದಾರೆ. ಅಟ್ರಾಕ್ಷನ್ ಇಂದನೋ, ಹಣ ನೋಡೋ, ಅಥವಾ ಅವ್ರು ಮಾಡ್ತಿರೋಂಥ ಕೆಲಸ ನೋಡೋ, ಅಥವಾ ವೆಲ್ ಸೆಟಲ್ಡ್ ಅಂತಾನೋ, ಮನೆ ಆಸ್ತಿ ಅಪಾಸ್ತಿ ನೋಡೋ ಅಂತಲ್ಲ. ಬಟ್ ಲೈಫ್ ಲಾಂಗ್ ಇದು ಒಂದಿನದ ಜರ್ನಿ ಅಲ್ಲ. ನಾವಿರೋಂಥ ಟಿಲ್ ಏನು ಇವತ್ತೊಂದು ಡಿಸಿಷನ್ ತಗೊಂತೀವಿ ಅಂದ್ರೆ, ಟಿಲ್ ನಮ್ಮ ಜೀವ ಇರೋ ತನಕನೂ ಕೂಡ ಡಿಸಿಷನ್ ತಗೋಬೇಕು. ಬಟ್ ಈ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾರಿ ಆಯ್ತು ಅಂತಂದ್ರೆ ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿ ಆಗ್ತೀರಾ. ಸೊ ಆ ಒಂದು ಕಾರಣಕ್ಕೆ ಕೇಳಿದ್ವಿ ನೋಡಿ. ಅದಕ್ಕೆ ನೀವು ಹೇಳ್ದಂಗೆ ಅದನ್ನ ಒಂದು ಅಂದ್ರೆ ನಾರ್ಮಲ್ ವಿಷಯ ಅಲ್ದೇ ಇರೋದ್ರಿಂದ ಯಾವ್ದೇ ಗಾಸಿಪ್ ಬಂದ್ರು ಏನೇ ಬಂದ್ರು ನೋಡೋಣ, ಇನ್ ಕೇಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಆಗ್ಲಿ ಅಂತ ಎಷ್ಟು ಟೈಮ್ ತಗೊಂಡಿದ್ದೀವಿ. ಆದಷ್ಟು ಬೇಗ ಆಗ್ಲಿ, ಒಳ್ಳೆ ನ್ಯೂಸ್ ಕೊಡ್ಲಿ. ಅಂಡ್ ಫ್ರೆಂಡ್ಸ್ ಆಗಿದ್ದೀರಾ, ಆದಷ್ಟು ಬೇಗ ಆದ್ರೆ ಅಂತೂ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಖುಷಿ ಪಡುವಂತ ವಿಚಾರ ಅಂತ ನಾನು ಇಡೀ ರಾಜ್ಯಕ್ಕೆ ಖುಷಿ ಪಡುವ ಸುದ್ದಿ ಅಮೂಲ್ಯ ಗೌಡ ಮತ್ತೆ ನಿರಂಜನ್ ಅವರ ಮದುವೆ. ಅದೊಂದು ಆಮೇಲೆ ಈ ರಾಜ್ಯಕ್ಕೆ ಅದ್ ಗೊತ್ತಿದೆಯಾ, 2 ರಾಜ್ಯಕ್ಕೆ ಖುಷಿ ಪಡೋ ಸುದ್ದಿ ಕೊಡ್ತೀನಿ ನಾನಾಗ. ಇದೊಂದು ಟೈಟಲ್ ಚೇಂಜ್ ಇದೆ, 2 ರಾಜ್ಯಕ್ಕೆ. ನಾನು ನೀವು ಎಲ್ಲ ಒಟ್ಟಿಗೆ ಟೋಲ್ ಆಗ್ತೀವಿ ಇದಕ್ಕೆ, ಖಂಡಿತವಾಗ್ಲು 2 ರಾಜ್ಯಕ್ಕೆ. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಇನ್ನೊಂದ್ ಏನಂತಂದ್ರೆ, 2 ಕಡೆ ವರ್ಕ್ ಮಾಡ್ತಿರೋದ್ರಿಂದ ಸ್ಕಿನ್ ಕೇರ್ ಎಲ್ಲ ಹೆಂಗ್ ತಗೊಂತೀರಾ, ಹಾಗೇನೆ ತುಂಬಾ ನಮ್ಮ ಫಿಮೇಲ್ ಆಂಕರ್ ಹೇಳ್ತಾ ಇದ್ರು ಅಪೇಕ್ಷಾ ಅವರು, ಬಂದ ತಕ್ಷಣನೇ ಹೇರ್ಸ್ ಎಲ್ಲ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬೇಕಾದ್ರೆ ಹೇರ್ಸ್ ಎಲ್ಲ ತುಂಬಾ ಲಾಂಗ್ ಇತ್ತು, ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ? ಮೇಂಟೈನ್ ಅಗೇನ್ ಇದು ನನ್ಗೆ ನಮ್ಮಮ್ಮನ ಕಡೆಯಿಂದ ಗಿಫ್ಟ್. ನಮ್ಮಮ್ಮಂಗೆ ತುಂಬಾನೇ ಲಾಂಗ್ ಹೇರ್ ಇತ್ತು ಅಂಡ್ ಅವ್ರ ಹೇರ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಏನೇ ಅದಕ್ಕೆ ಟಾರ್ಚರ್ ಮಾಡಿದ್ರು ಸ್ವಲ್ಪ ಚೆನ್ನಾಗಿದೆ. ಬಟ್ ಅಗೇನ್ ಇವಾಗ ನಾನು ಪ್ರೋಟೀನ್ ಅದೆಲ್ಲ ವಿಷಯದಲ್ಲಿ ಹೇಳ್ಬೇಕಾದ್ರೂ ಹೇಳ್ತಾ ಇದ್ದೆ, ಯಾವ್ದನ್ನು ಅಂದ್ರೆ ಈಗ ಯಾವ್ದೋ ಪ್ರಾಡಕ್ಟ್ ಹಾಕೋದು ಆತರ ಎಲ್ಲ ಏನಿಲ್ಲ, ಹಾಕ್ತೀನಿ. ಅಗೇನ್ ಈಗ ಮತ್ತೆ ಅದಕ್ಕೂ ಟ್ರೋಲ್ ಆಗ್ಬೋದು ನಾನು ಈ ತರ ಹೇಳಿದ್ರೆ. ಮತ್ತೆ ನೀವು ಎಲ್ಲಾ ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಹಾಕ್ತಿವಲ್ವಾ, ಕೊಲಾಬ್ ಮಾಡ್ತೀರಾ ನೀವಿಲ್ಲ ಅಂದ್ರೆ ಪೇಡ್ ಪ್ರಮೋಷನ್ ಮಾಡ್ತೀರಾ ಅದಕ್ಕೆಲ್ಲ ಅಂತ,
ಅದನ್ನು ಅಷ್ಟೇ ನೋಡ್ಬಿಟ್ಟೆ ಮಾಡ್ತೀವಿ, ಸುಮ್ನೆ ಏನ್ ಮಾಡೋದಿಲ್ಲ. ಈಗ ಆಯಿಲ್ ಎಷ್ಟೊಂದು ನಾನು ಈಗ ಮಾಡ್ಬೇಕಾದ್ರೆ ಟ್ರೈ ಮಾಡ್ಬಿಟ್ಟು ಅದು ಚೆನ್ನಾಗಿದ್ಯಾ ಅಂತಾನೆ ನೋಡ್ಬಿಟ್ಟು ಆ ತರ ಯಾವ್ದಾರು ಆಯಿಲ್ ಯೂಸ್ ಮಾಡ್ಬೋದು. ಬಿಟ್ರೆ ಇನ್ ಮಿಕ್ಕಿದೆಲ್ಲ ಹೋಮ್ ರೆಮಿಡೀಸ್. ನಾನು ತುಂಬಾ ಕಡೆ ಹೇಳಿದೀನಿ, ನನ್ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಐಸ್ ಕ್ಯೂಬ್ಸ್ ಮನೇಲಿ ಇರ್ಬೇಕಾದ್ರೆ ಮನೇಲಿ ಏನ್ ಸಿಗುತ್ತೋ ಅದನ್ನ ಮಗುಗ್ ಹಚ್ಕೊಳ್ಳೋದು ಅಷ್ಟೇ. ಇನ್ನು ಹೇರು ಅಷ್ಟೇ, ಮನೇಲಿ ಯಾವ್ದೋ ಒಂದು ಆಯಿಲ್ ಅದಕ್ಕೇನ್ ಒಳ್ಳೇದು ತುಂಬಾ ಕಡೆ ಹೇಳ್ತೀನಿ. ಈಗ ಈರುಳ್ಳಿ ರಸ ಆಗಿರ್ಬೋದು, ಅದನ್ನೆಲ್ಲ ಹಾಕಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಕೂದಲು. ಸೊ ಹೋಮ್ ರೆಮಿಡೀಸ್. ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ರಿ, ಹಾಗೇನೆ ಹೇರ್ಸ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ಮೇಕಪ್ ಪ್ರತಿದಿನ ಹಚ್ಚಬೇಕಾಗಿರೋದ್ರಿಂದ ಸೊ ನಮ್ಮ ಸ್ಕಿನ್ ಬರ್ತಾ ಬರ್ತಾ ತುಂಬಾ ಡಲ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಬಿಫೋರ್ ಮೇಕಪ್ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ, ಅಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಶಾರ್ಟ್ಸ್ ಎಲ್ಲ ಮುಗಿದ್ಮೇಲೆ ಯಾವ ರೀತಿ ಕೇರ್ ತಗೊಂತೀರಾ ಸ್ಕಿನ್ ಕೇರ್ನ ಅಂತ? ಸ್ಕಿನ್ ಕೇರ್ ಅಂದ್ರೆ ನಾನು ನಾರ್ಮಲ್ ಆಗಿ ಅಂದ್ರೆ ಬಿಫೋರ್ ಮೇಕಪ್ ನಾರ್ಮಲ್ ಅಂದ್ರೆ ನಮ್ದು ಏನ್ ಸಿರಮ್ ಇರುತ್ತೆ ಅದನ್ನ ನಾನು ಯೂಸ್ ಮಾಡ್ತೀನಿ. ಸಿರಮ್ ಆಗಿರ್ಬೋದು, ಇಲ್ಲ ಅಂದ್ರೆ ಸನ್ಸ್ಕ್ರೀನ್, ಮಾಯಿಶ್ಚರೈಸ್ ನಾರ್ಮಲ್ ಅದನ್ನ ಹಾಕಿ ಮೇಕಪ್ ಮಾಡ್ತೀವಿ. ಬಟ್ ನಾನು ತುಂಬಾ ಜನಕ್ಕೆ ಹೇಳೋದೇನಂದ್ರೆ ಇವಾಗಂತೂ ಆಲ್ಮೋಸ್ಟ್ ಎಲ್ಲರೂ ಮೇಕಪ್ ಯೂಸ್ ಮಾಡ್ತಾರೆ. ಆರ್ಟಿಸ್ಟ್ ಮಾತ್ರ ಅಲ್ಲ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ಕನ್ಸಿಸ್ಟೆನ್ಸಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಎವ್ರಿ ಸಿಂಗಲ್ ಡೇ ನೀವು ಐಸ್ ಕ್ಯೂಬ್ಸ್ ರಬ್ ಮಾಡೋದ್ರಿಂದ ನಿಮ್ ಫೇಸ್ ತುಂಬಾನೇ ಫ್ರೆಶ್ ಆಗಿರುತ್ತೆ. ಅಂಡ್ ಆ ಪೋರ್ಸ್ ಏನಿರುತ್ತೆ ಅದೆಲ್ಲಾನು ಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಮಲ್ಗಕ್ಕಿಂತ ಮುಂಚೆ ನೀವು ಐಸ್ ಕ್ಯೂಬ್ಸ್ ರಬ್ ಮಾಡೋದ್ರಿಂದ ಅಂತೂ ನಿಮ್ ಬ್ಲಡ್ ಫ್ಲೋ, ನಂಗೆ ಗೊತ್ತಿಲ್ಲ ಬಟ್ ನಂಗೆ ವರ್ಕ್ ಆಗಿದೆ ಇದು. ಸೊ ಬ್ಲಡ್ ಫ್ಲೋ ಚೆನ್ನಾಗೋದ್ರಿಂದ ಫ್ರೆಶ್ ಆಗಿರುತ್ತೆ. ಮಾರ್ನಿಂಗ್ ಎದ್ದಾಗ್ಲೂ ಅಷ್ಟೇ ತುಂಬಾ ಫ್ರೆಶ್ ಅನ್ಸುತ್ತೆ ಫೇಸು. ಸೊ ನಾನು ಅದನ್ನ ಟ್ರೈ ಮಾಡ್ತೀನಿ. ಅಂಡ್ ಅಗೇನ್ ಏನೇ ಒಂದ್ ಮಾಡಿದ್ರು ನಾನು ಎಲ್ರಿಗೂ ಹೇಳೋದು ಯಾವ್ದಾದ್ರು ಒಂದನ್ ಕಂಟಿನ್ಯೂ ಆಗಿ ಮಾಡಿ, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದಿರ್ಬೇಕಷ್ಟೇ. 2 ದಿನ ಮಾಡಿ 3ನೇ ದಿನಕ್ಕೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ. ಈಗ ಐಸ್ ನಾವು ರಬ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಈಗ ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ಅಥವಾ ಈ ಟೈಮಲ್ಲೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಚಳಿಗಾಲ, ಮಳೆಗಾಲ ಅಂತೆಲ್ಲ ಬಂದಾಗ ಚಳಿಗಾಲ ಅಂತ ಬಂದಾಗ ಐಸ್ ಮುಟ್ಟೋದಕ್ಕೆ ಹೆದರ್ತೀವಿ. ಸೊ ಅವಾಗೆಲ್ಲಾನು ಮುಖಕ್ಕೆಲ್ಲ ಅಪ್ಲೈ ಮಾಡ್ತಿರ್ತೀರ ಅಂತ? ಅಂದ್ರೆ ನಿಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿರತ್ತಲ್ಲ, ಸೊ ಮ್ಯಾಟ್ರ್ ಆಗಲ್ಲ. ಅಂಡ್ ಇನ್ನೊಂದೇನಂದ್ರೆ ನೀವು ಅದನ್ನ ಇವಾಗ ಅದು ಹೋಲ್ಡರ್ ಎಲ್ಲ ಬಂದಿರೋದ್ರಿಂದ ಸೊ ನಿಮ್ಗೇನ್ ಇಟ್ಕೊಳಕ್ಕೂ ಏನ್ ಪ್ರಾಬ್ಲಮ್ ಆಗಲ್ಲ. ಸೊ ನಿಮ್ಗೆ ಅಭ್ಯಾಸ ಆಗಿರೋದ್ರಿಂದ ಕಷ್ಟ ಅನ್ಸಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಮಾತ್ರ ಅಭ್ಯಾಸ ಮಾಡ್ಕೊಳ್ಳೋ ತನಕ ಮಾತ್ರ. ಹೌದು. ಫೈನಲಿ ಎಲ್ಲ ಹುಡುಗರಿಗಂತೂ ಹಾರ್ಟ್ ಬ್ರೇಕ್ ಆಗುವಂತಹ ಸುದ್ದಿಯನ್ನ ಕೊಟ್ರಿ. ಯಾವ ಸುದ್ದಿ? ನಾನ್ ಕೊಟ್ಟಿಲ್ಲ, ನೀವು ಕೊಡ್ತಿದ್ದೀರಾ ಅಷ್ಟೇ. ನಾನಂತೂ ಎಲ್ಲೂ ಹೇಳಿಲ್ಲ. ನೋಡಿ, ಒಂದೊಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದೀವಿ ನಾವಿಬ್ರು. ಆತರ ಏನಾದ್ರೂ ಒಂದಿನ ನೀವ್ ಹೇಳ್ದಂಗೆ ಒಂದ್ ರಿಲೇಶನ್ಶಿಪ್ ಅಂದ್ರೆ ಅದಷ್ಟು ಈಸಿ ಅಲ್ಲ. ಅದಕ್ಕೆ ಟೈಮ್ ತಗೊಂಡು ನಾವ್ ಲೈಫಲ್ಲಿ ತಗೊಳ್ಳೋ ಒಂದು ಮೇಜರ್ ತುಂಬಾನೇ ಇಂಪಾರ್ಟೆಂಟ್ ಡಿಸಿಷನ್ ಅದು. ಸೊ ನಾವ್ ಅದ್ರ ಬಗ್ಗೆ ಏನು ಹೇಳಿಲ್ಲ. ನೀವ್ ಹೇಳ್ತಿದ್ದೀರಾ ನಾವ್ ತಗೊಂಡಿದೀವಿ, ನನ್ನ ಹಾರ್ಟ್ ಬ್ರೇಕ್ ಮಾಡಿದೀರಿ ಅಂತೆಲ್ಲ. ಸೊ ಆದ್ರೂ ಒಳ್ಳೇದು, ಆಗಿಲ್ಲ ಅಂದ್ರೂ ಬೇಜಾರಿಲ್ಲ. ನಿರಂಜನ್ ಅವರು ನಿಮಗ್ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು ಅಂತ? ಬೋಟಿ. ಬೋಟಿನಾ? ಇಲ್ಲ, ಬೋಟಿ ಅಂದ್ರೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ಬಿಕಾಸ್ ನಂಗೆ ನೆನ್ಪಿರೋ ತರಗ ನಾವೆಲ್ಲ ಔಟ್ಡೋರ್ ಶೂಟ್ ಮಾಡೋಕೆ ಇನ್ನ ಬಿಗಿನಿಂಗ್ ಅಲ್ಲದು, ಅಲ್ಲೆಲ್ಲೋ ಬೋಟಿ ಇತ್ತು. ನನ್ಗೆ ಅದು ತುಂಬಾ ಇಷ್ಟ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ ಬೋಟಿ ಬೇಕು ಬೋಟಿ ಬೇಕು, ಅವ್ರು ತಗೊಂಡ್ಬಂದಿದ್ರು. ಸೊ ಅದಕ್ಕೆ ನಾನು ರೇಗಿಸ್ತಿರ್ತೀನಿ, ನನ್ ಫಸ್ಟ್ ಬೋಟಿ ಕೊಡ್ಸಿದ್ದಲ್ವಾ ಅಂತ. ಫಸ್ಟ್ ಗಿಫ್ಟ್ ಅಂದ್ರೆ ತುಂಬಾ ಲಾಂಗ್ ಬಾಕಿ ಎಲ್ಲಿ ಆಯ್ತು, ಒಂದ್ 8 ವರ್ಷ ಆಯ್ತು. ಅವರು ನಂಗೆ ಒಂದ್ ಕುರ್ತಿ ತಂದ್ಕೊಟ್ಟಿದ್ರು ಫಸ್ಟ್. ಅಂದ್ರೆ ತುಂಬಾ ಬಿಗಿನಿಂಗ್ ಇದ್ದು, ಅಂದ್ರೆ ಸೀರಿಯಲ್ ಬಿಗಿನಿಂಗ್ ಅಲ್ಲಿ ಕುರ್ತಿ ತಂದ್ಕೊಟ್ಟಿದ್ರು. ಅಂಡ್ ಫಸ್ಟ್ ಬರ್ತ್ಡೇ ಗಿಫ್ಟ್ ಅಂದ್ರೆ ನಂಗೆ ಬ್ಯಾಗ್ ಕೊಡ್ಸಿದ್ರು. ಸೊ ಈಗಲೂ ಸೇಫ್ ಆಗಿ ಇಟ್ಟಿದ್ದೀರಾ? ಇಲ್ಲ, ಬ್ಯಾಗ್ ಇಲ್ಲ, ಬಿಕಾಸ್ ಅದು ಹಾಳಾಗ್ಬಿಡತ್ತೆ. ನಾನ್ ಅದನ್ನ ಬಿಲೀವ್ ಮಾಡಲ್ಲ. ನನ್ಗೆ ಹೆಂಗೆ ಅಂತಂದ್ರೆ ಮೆಮೊರಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಾನು ಯಾವ್ದೋ ಲೆಟರ್, ಇನ್ನೊಂದೇನೋ ಒಂದು ಮತ್ತೊಂದು ಅದೆಲ್ಲ ಎತ್ತಿಡ್ತೀನಿ. ಈ ಬ್ಯಾಗು, ಬಟ್ಟೆ ಇನ್ನೊಂದೊಂದಕ್ಕಿಂತ ಸುಮ್ನೆ ಎತ್ತಿಟ್ಟು ಅದನ್ನ ಹಾಳು ಮಾಡೋದಕ್ಕಿಂತ ಯಾರೊಬ್ರಿಗೆ ಯೂಸ್ ಆಗತ್ತೆ ಅಂತ ನಾನು ಅದನ್ನ ಕೊಟ್ಬಿಡ್ತೀನಿ ಯೂಶಲಿ. ಸೊ ಅದನ್ನ ಇಟ್ಟಿಲ್ಲ, ಬ್ಯಾಗ್ ಇಟ್ಟಿಲ್ಲ, ಬೇರೆ ಎಲ್ಲ ಥಿಂಗ್ಸ್ ಗಳಿದೆ. ನಟಿ ಅಂತ ಹೇಳಿದ ತಕ್ಷಣ ಮಾಲಾಶ್ರೀ ಅವರು ಇಷ್ಟ ಅಂತ ಹೇಳಿದ್ರಿ. ಕನ್ನಡದ ಅಥವಾ ತೆಲುಗಿನ ಯಾವ ನಟ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ? ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ತುಂಬಾ ವರ್ಷದಿಂದ ಹೇಳ್ತೀನಿ, ದರ್ಶನ್ ಸರ್ ಅಂದ್ರೆ ಇಷ್ಟ ನಂಗೆ. ಅಂಡ್ ತೆಲುಗು ಅಲ್ಲಿ ಅಲ್ಲು ಅರ್ಜುನ್ ಅವರಂದ್ರೆ ತುಂಬಾ ಇಷ್ಟ. ದರ್ಶನ್ ಅವ್ರನ್ನ ಭೇಟಿ ಆಗಿದ್ರೆ ಯಾವಾಗಾದ್ರು? ಅಂದ್ರೆ ಭೇಟಿ ಅಂದ ಹಾಗೆ ನಾನು ಹೇಳದ್ನಲ್ಲ, ನನ್ಗೆ ದೂರದಿಂದಾನೇ ನೋಡ್ತೀನಿ ಬಿಟ್ರೆ ನಂಗೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸೋದಕ್ಕೆ ತುಂಬಾನೇ ನನ್ ಸ್ವಲ್ಪ ಶೈ ನೇಚರ್ ನಾನು. ಸೊ ನನ್ಗೆ ಒಟ್ಟಿಗೆ ಒಂದೇ ಕಡೆ ಶೂಟ್ ನಡೀತಿತ್ತು, RS ಗೌಡ ಸ್ಟುಡಿಯೋಲಿ ಅವ್ರದ್ದು ಮೂವಿ ಶೂಟ್ ನಡೀತಾ ಇತ್ತು, ನಮ್ದು ಈ ಕಡೆ ಸೀರಿಯಲ್ ಶೂಟ್ ನಡೀತಾ ಇತ್ತು. ಸೊ ಎಲ್ರು ಹೋಗ್ತಿದ್ರು, ಅಲ್ಲೇ ಇದ್ರು, ನಾನು ನೋಡಿದೀನಿ. ಅಂದ್ರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಕಾರ್ ಒಳಗಡೆ ಕುತ್ಕೊಂಡಿದ್ದೆ, ಸರಿ ಗೊತ್ತಿಲ್ಲ ಅದು.
ಅವರು ಅವ್ರದ್ದು ಸೆಟ್ ಇಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ರು. ನಾನು ಹಿಂಗ್ ಕಾರ್ ಒಳಗಡೆ ಕುತ್ಕೊಂಡ್ ನೋಡ್ತಾ ಇದ್ದೆ, ಅವ್ರು ಹಿಂಗ್ ಪಾಸ್ ಆಗ್ತಾ ಇದ್ರು. ಅಂಡ್ ಅಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಅವ್ರು ಹಿಂಗೆ ಕ್ಯಾರವನ್ ಹತ್ಬೇಕಾದ್ರೆ ಆತರ ನೋಡಿದೀನಿ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿ ಮಾತಾಡ್ಸಿಲ್ಲ. ದರ್ಶನ್ ಅವರ ಯಾವ ಸಿನಿಮಾವನ್ನ ಫಸ್ಟ್ ನೋಡಿದ್ದು ಅಂಡ್ ಯಾವ ಸಿನಿಮಾ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತು ಅಂತ? ಅಂದ್ರೆ ದರ್ಶನ್ ಸರ್ದು ಮೆಜೆಸ್ಟಿಕ್ ಬಂದಾಗಿಂದ ನಾನು ಎಲ್ಲಾ ಮೂವಿಗಳನ್ನ ನೋಡಿದೀನಿ, ಇಲ್ಲಿವರೆಗೂ ನೋಡ್ತಾ ಇದ್ದೀನಿ. ನಂಗೆ ಇಷ್ಟವಾದ ಮೂವಿ ಅಂತ ಅಂದ್ರೆ ತುಂಬಾ ಇದೆ. ಅಂದ್ರೆ ಅವ್ರು ಇವಾಗ ಯಾವ್ದೇ ಮೂವಿ ಮಾಡಿದ್ರು ನಾನು ಹೋಗಿ ನೋಡ್ತೀನಿ. ನನ್ಗೆ ಅದು ಇದು ಅಂತಾರೆ, ಅವ್ರು ಯಾವ್ದೇ ಒಂದು ಚಿಕ್ಕ ಒಂದು ಬಿಟ್ಟಲ್ಲಿದ್ದಾರೆ ಅಂದ್ರೆ ನಂಗೆ ನೋಡೋದಕ್ಕೆ ಇಷ್ಟನೇ. ಬಟ್ ನಂಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದರ್ಶನ್ ಸರ್ ಇನ್ ಕೇಸ್ ಇಂಟರ್ವ್ಯೂ, ಐ ನೋ ಅವ್ರಿಗೆ ಸಿಗಲ್ಲ ಇಂಟರ್ವ್ಯೂ, ಬಟ್ ಇನ್ ಕೇಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಣಿಸಿದ್ರೆ ನಂಗೆ ಒಂದ್ ರಿಕ್ವೆಸ್ಟ್ ಇದೆ ದರ್ಶನ್ ಸರ್ ಹತ್ರ. ಈಗಿನ ಮೂವೀಸು ತುಂಬಾ ಚೆನ್ನಾಗಿದೆ, ಮಾಸ್ ಮೂವೀಸ್ ಹೌದು ಚೆನ್ನಾಗಿದೆ, ನೋಡಕ್ ಇಷ್ಟನೇ ಅವ್ರನ್ನ. ಬಟ್ ಅದ್ರ ಜೊತೆಗೆ ಅವಾಗ ಮಾಡ್ತಿದಲ್ವಾ ನಮ್ಮ ಪ್ರೀತಿಯ ರಾಮು ಆಗಿರ್ಬೋದು, ಮೆಜೆಸ್ಟಿಕ್ ಅಂದ್ರೆ ಲೈಕ್ ಅದೊಂದ್ ಬೇರೆನೇ ಜಾನರ್ ಅನ್ಸತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೋಡೋದಕ್ ಇಷ್ಟನೋ ಇವಾಗ ಆತರ ಮೂವೀಸ್ಗಳನ್ನ, ಬಟ್ ನಂಗಂತೂ ಈಗ್ಲೂ ನಂಗೆ ಅದೇ ತರ ಮೂವೀಸ್ ಇಷ್ಟ. ನನ್ಗೆ ಇವಾಗಿನ ಮೂವೀಸು ಸರ್ ಮೂವೀಸ್ ನಾನು ಹೋಗಿ ಒಂದ್ಸಲ ನೋಡಿದ್ರು ಆತರ ಮೂವೀಸ್ನ ನಾನು ಮತ್ತೆ ಮತ್ತೆ ಹಾಕೊಂಡು ನನ್ನ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ. ಸೊ ಮೆಜೆಸ್ಟಿಕ್ ಆಗಿರ್ಬೋದು ಅಂಡ್ ರಮ್ಯಾ ಅವ್ರದ್ದು ಮತ್ತೆ ಅವ್ರದ್ದು ದತ್ತ ಎಷ್ಟು ಒಂಥರ ಲೈಕ್ ತುಂಬಾ ಸರ್ ಕ್ಯೂಟ್ ಆಗಿ ಕಾಣಿಸ್ಕೊಂತ ಇದ್ರು. ಅಂದ್ರೆ ಲೈಕ್ ಮಾಸ್ ಜೊತೆಗೆ ಅವ್ರದೊಂದು ಕ್ಯೂಟ್ನೆಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅಂದ್ರೆ ಅವ್ರು ಫನ್ ಮಾಡ್ಕೊಂಡು ಅಂಡ್ ಅವ್ರದ್ದು ಕೋಮಲ್ ಅವ್ರ ಕಾಂಬಿನೇಷನ್ ಆಗಿರ್ಬೋದು ಅಂಡ್ ಅವ್ರದ್ದು ಬುಲೆಟ್ ಪ್ರಕಾಶ್ ಅವ್ರ ಕಾಂಬಿನೇಷನ್ ಆಗಿರ್ಬೋದು, ಅದೆಲ್ಲ ಈಗ್ಲೂ ಅಂದ್ರೆ ಲೈಕ್ ವಿತ್ ಡೈಲಾಗ್ ನಾವ್ ಹೇಳ್ಬೋದು. ಅಂದ್ರೆ ಆ ತರ ರಿಜಿಸ್ಟರ್ ಆಗ್ಬಿಡಿದೆ ನಮ್ಮ ಮೈಂಡ್ ಅಲ್ಲಿ. ನಂಗೆ ಆತರ ಮೂವೀಸ್ ಅಂದ್ರೆ ಲೈಕ್ ಈಗ್ಲೂ ಅಗೇನ್ ಸರ್ ಆತರ ಫುಲ್ ಸ್ವಲ್ಪ ಫನ್ ಇರೋ ತರ ಎಲ್ಲ ಮೂವೀಸ್ ಮಾಡ್ಬೇಕಂತ ಇಷ್ಟ ನಂಗೆ. ರಮ್ಯಾ ಅವರು, ರಕ್ಷಿತಾ ಅವರು ಹಾಗೇನೆ ದರ್ಶನ್ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ದತ್ತ ಸಿನಿಮಾದಲ್ಲಿ ರಮ್ಯಾ ಅವರ ಜೊತೆಗೆ, ಹಾಗೇನೆ ಮಂಡ್ಯದಲ್ಲಿ ಹಾಗೇನೆ ಸುಂಟರಗಾಳಿ ಜೊತೆಗೆ ಕಲಸಿ ಪಾಳ್ಯದೆಲ್ಲ ರಕ್ಷಿತಾ ಮತ್ತೆ ದರ್ಶನ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ. ಈಗ್ಲೂ ಕೂಡ ಅವರಿಬ್ಬರ ಸುಂಟರಗಾಳಿ ಸಾಂಗ್ ಬಂತು ಅಂತಂದ್ರೆ ಎಲ್ಲೂ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ತುಂಬಾ ಚಿಳ್ಳೆ ಚಪ್ಪಾಳೆ ಕೇಕೆಗಳೆಲ್ಲ ಹಾಕ್ತಾರೆ. ಹೆಂಗಿತ್ತು ಅವನ್ ಕ್ರೇಜಿ ಕಾಂಬಿನೇಷನ್ ಅಂತ? ತುಂಬಾ ಇಷ್ಟ ನನ್ಗೆ. ಅಂದ್ರೆ ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ ನಾನು ಹೇಳ್ಬೋದಾ ಇಲ್ವಾ ಇದನ್ನ ಅಂತ. ಬಟ್ ನೀವೇ ಕುತ್ಕೊಂಡು ನನಗ್ ಗೊತ್ತಿಲ್ಲ, ಈಗನ್ ಮೂವೀಸ್ ನಮ್ಗೆ ರಿಜಿಸ್ಟರ್ ಆಗೋದಕ್ಕಿಂತ ನಮ್ಗೆ ಮೊಬೈಲ್ ತಗೊಂಡ್ ಏನಾದ್ರು ನೋಡ್ಬೇಕು ಒಂಥರ ಟೈಮ್ ಪಾಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಅವಾಗಿನ ಮೂವೀಸೇ ನಮ್ಗೆ ಇಷ್ಟ ಆಗೋದು. ಈಗಿನ ಮೂವೀಸ್ ನಾವ್ ಏನ್ ಒಂದ್ಸಲ ನೋಡ್ಬೋದೇನೋ ಥಿಯೇಟರ್ ಅಲ್ಲಿ, ಬಟ್ ಆಗಿನ ಮೂವೀಸ್ ನ ನಾವ್ ಮತ್ತೆ ಮತ್ತೆ ರಿಪೀಟ್ ಮಾಡಿರ್ಬೋದು. ಇವನ್ ರಮ್ಯಾ ಅವರು ಆಗಿರ್ಬೋದು, ದರ್ಶನ್ ಸರ್ ಕಾಂಬಿನೇಷನ್ ಆಗಿರ್ಬೋದು, ಆಮೇಲೆ ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಅವ್ರ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ತುಂಬಾ ಬ್ಯೂಟಿಫುಲ್ ಅನ್ನೋ ತರ ಫೀಲ್ ಆಗುತ್ತೆ. ತರ ಫೀಲ್ ಗುಡ್ ಮೂವೀಸ್ ಅನ್ನೋ ತರ ಅನ್ಸತ್ತೆ. ಅಂದ್ರೆ ಈಗಿನ ಮೂವೀಸ್ ಚೆನ್ನಾಗಿದೆ, ಬಟ್ ನಂಗೆ ಆ ತರದ್ದು ತುಂಬಾನೇ ಇಷ್ಟ. ಸೊ ಆತರ ಮೂವೀಸ್ ಇವಾಗ್ಲೂ ಬಂದ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಬಿಕಾಸ್ ಯಾಕಂದ್ರೆ ನೀವು ಇಷ್ಟಪಡ್ತಿದ್ರಲ್ಲ, ನಮ್ಮ ಚಾನಲ್ ಅಲ್ಲಿ ದರ್ಶನ್ ಅವರ ಫ್ಯಾನ್ಸ್ ತುಂಬಾ ಜನ ಇದಾರೆ. ಮೇ ಬಿ ರೀಚ್ ಮಾಡಿಸಬಹುದು ದರ್ಶನ್ ಅವರೊಟ್ಟಿಗೆ. ನಿಮ್ಮ ರಿಕ್ವೆಸ್ಟ್ ಮಾಡ್ಬೋದು. ಇನ್ನು ನೆಗೆಟಿವ್ ಆಗಿ ಮಾತ್ರ ತಗೊಂಬೇಡಿ. ಅದೇ ನಾನು ಹೇಳ್ತಿರೋದು ಈಗಿನ ಮೂವೀಸ್ ತುಂಬಾ ಚೆನ್ನಾಗಿದೆ. ನಾನು ದರ್ಶನ್ ಸರ್ ಫ್ಯಾನ್ ಆಗಿ ನಾನು ಹೋಗಿ ನೋಡ್ತೀನಿ. ಬಟ್ ಅದ್ರ ಜೊತೆಗೆ ಸರ್ ಆತರ ಅಂದ್ರೆ ಲೈಕ್ ತುಂಬಾ ದಿನ ಆಯ್ತು ಸರ್ ಆತರ ಕ್ಯೂಟ್ ಆಗಿ ಕಾಣಿಸ್ಕೊಂಡು, ಅಂದ್ರೆ ಆತರ ಫುಲ್ ಒಂಥರ ಲವರ್ ಬಾಯ್ ಆಗಿ ಒಂಥರ ಆತರ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಾಗ್ತಿದ್ಯಾ ಅಂದ್ರೆ ಲೈಕ್ ಅವಾಗ ಮಾಡ್ತಾ ಇದ್ದಿದ್ದೆಲ್ಲ ತುಂಬಾ ಚಂದ ಅನ್ನಿಸ್ತಿತ್ತು. ಇವಾಗ ಮತ್ತೆ ಸರ್ ಆತರ ಒಂದ್ಸಲ ಆತರ ಕಾಣಿಸ್ಕೊಬೇಕು ಅಂತ. ಇಲ್ಲ, ನೆಗೆಟಿವ್ ಅಂತ ಏನ್ ತಗೊಳ್ಳುವಂತದಿಲ್ಲ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಪ್ರತಿಯೊಬ್ಬ ಅಭಿಮಾನಿಗೂ ತಮ್ಮ ನೆಚ್ಚಿನ ನಟನನ್ನ ಹಿಂಗೆ ನೋಡ್ಬೇಕು ಅನ್ನುವಂಥದ್ದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಇಲ್ಲ ಅಂದ್ರೆ ನೆಗೆಟಿವ್ ಅನ್ನೋದನ್ನ ಯಾಕೆ ಹೇಳ್ದೆ ಅಂತಂದ್ರೆ, ಅಗೇನ್ ಇದೊಂದು ಟಾಪಿಕ್ ಆಗತ್ತೆ. ಈಗ ಲೈಫ್ ಅಲ್ಲಿ ಏನಾಗಿದೆ, ನಾವ್ ಏನೇ ಒಂದು ಸೆಂಟೆನ್ಸ್ ಎಸ್ಪೆಷಲಿ ಇವಾಗ ನಾವು ಒಂದು ಪಬ್ಲಿಕ್ ಫಿಗರ್ ಅಂತ ನಾವ್ ಆಗ್ತಿದೀವಿ ಅಂತ ಅಂದಾಗ ಒಂದು ಸೆಂಟೆನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನ್ ಮಾತಾಡ್ತೀವಿ ಅನ್ನೋದು. ಅಂಡ್ ನಾವ್ ಯಾವ್ದೇ ರೀತಿಯಲ್ಲಿ ಮಾತಾಡಿದ್ರು ತಗೊಳ್ಳೋರು ಎರಡ್ ರೀತಿಲೂ ತಗೊಬಹುದು. ಒಂದು ನೆಗೆಟಿವ್ ಆಗು ತಗೋಬಹುದು, ಪಾಸಿಟಿವ್ ಆಗು ತಗೋಬಹುದು. ಅಂಡ್ ಕೆಲವ್ರು ತಗೋಬಹುದು ಅಂಡ್ ಬೇಕಂತಾನೆ ಮಾಡ್ಲೂಬಹುದು ಅದನ್ನ ನೆಗೆಟಿವ್ ಆಗಿ. ಸೊ ಅದಕ್ಕೆ ಇಟ್ಸ್ ಬೆಟರ್ ಹೇಳ್ಬಿಡೋದು ಒಳ್ಳೇದು. ಅಂಡ್ ಈಗ ಸೋಷಿಯಲ್ ಮೀಡಿಯಾ ಅಂತೂ ಹಾಗೆ ಟರ್ನ್ ಆಗೋಗಿದೆ. ಅಂದ್ರೆ ಯಾರಿಗೆ ಆಗಿರ್ಬೋದು, ಬರೀ ಆರ್ಟಿಸ್ಟ್ ಅಂತಲ್ಲ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ರಿಗೂ ಹಂಗೆ ಆಗಿದೆ. ಅಂದ್ರೆ ಅವ್ರು ಏನೇ ಒಂದ್ ಪೋಸ್ಟ್ ಮಾಡ್ಬೇಕು, ಏನೇ ಒಂದ್ ಮಾತಾಡ್ಬೇಕು ಅಂದ್ರು ಫ್ರೀಡಮ್ ಅನ್ನೋದು ಎಲ್ಲೋ ಒಂದ್ ಕಡೆ ಹೋಗ್ತಿದೆ ಅನ್ನೋ ತರ ಅನ್ಸುತ್ತೆ. ಪ್ಲಸ್ ಪಾಯಿಂಟು ಇದೆ ಸೋಷಿಯಲ್ ಮೀಡಿಯಾ ಇಂದ, ಪ್ಲಸ್ ಪಾಯಿಂಟ್ ತುಂಬಾನೇ ಇದೆ. ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ನಾವು ಹೋಗ್ತಿದೀವಿ ಅಂತಂದಾಗ ನಮ್ ಸೇಫ್ಟಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಪಟ್ ಅಂತ ಒಂದ್ ಲೈವ್ ಬರ್ಬೋದು. ಇದೆಲ್ಲ ಒಂದ್ ಪ್ಲಸ್ ಪಾಯಿಂಟ್ ಇದೆ. ಅಂಡ್ ಈ ಕರಿಯರ್ ವೈಸ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಮೈನಸ್ಸು ಇದೆ. ಅಂಡ್ ಅದು ಒಂದು ರಿಕ್ವೆಸ್ಟ್ ನನ್ನ ಜನದ ಹತ್ರ, ಯಾರಾದ್ರೂ ಒಂದನ್ನ ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಓಕೆ, ಇನ್ ಕೇಸ್ ನಿಮ್ಗೆ ತಪ್ಪು ಅನ್ಸಿದ್ರೆ ತಪ್ಪು ಅಂತ ಹೇಳಿ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡೋದು, ನೆಗೆಟಿವ್ ಮಾಡೋದು, ಆ ಪರ್ಸನ್ಗೆ ಅವ್ರಿಗೆ ಎಷ್ಟು ಮೆಂಟಲ್ ಹೆಲ್ತ್
ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಸ್ಟ್ರಾಂಗ್ ಇರೋರು ತುಂಬಾ ಸ್ಟ್ರಾಂಗ್ ಆಗಿ ತಗೊಂತಾರೆ, ಬಟ್ ಸ್ವಲ್ಪ ಸ್ಟ್ರಾಂಗ್ ಇಲ್ದಿರೋ, ಯಾರು ಸಪೋರ್ಟ್ ಇಲ್ದಿರೋರು ಸಡನ್ ಆಗಿ ಯಾರಿಗೂ ತಗೊಳೋದಕ್ಕಾಗಲ್ಲ. ಸೊ ಅಗೇನ್ ಅದಕ್ಕೆ ತುಂಬಾನೇ ಕಾನ್ಶಿಯಸ್ ಆಗಿರ್ಬೇಕು. ಯಾರು ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ಇವಾಗ ಸರ್ ತರ ತುಂಬಾನೇ ಅಂದ್ರೆ ಲೈಕ್ ಸ್ಟಾರ್ ಅಂತವ್ರ ಹತ್ರ ಮಾತಾಡ್ಬೇಕು ಅಂತಂದ್ರೆ ನಾವು ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು. ಬಿಕಾಸ್ ಅವ್ರು ಯಾವತ್ತೂ ಹಂಗ್ ತಗೊಳಲ್ಲ. ಇವಾಗ ನಾನು ಹೇಳೋ ಮಾತನ್ನ ಮೇ ಬಿ ಸರ್ ಇನ್ ಕೇಸ್ ನೋಡಿದ್ರೆ ಅವ್ರು ನಮ್ಮ ಆಸೆ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಆಗ್ಬೋದು. ಬಟ್ ಜನ ಅದನ್ನ ಹೇಗ್ ತಗೋತಾರೆ, ಈಗ ಕೆಲವ್ರಿಗೆ ಅದ್ ನೆಗೆಟಿವ್ ಆಗಿ ಅನ್ಸ್ಬೋದು, ಏನ್ ಇವಾಗ ಬರ್ತಿರೋ ಮೂವೀಸ್ ಚೆನ್ನಾಗಿಲ್ವಾ ಹಂಗಂದ್ರೆ ನಿಮ್ಗೆ ಅದೇ ತರ ಬೇಕಾ, ಹಂಗೆ ಹಿಂಗೆ ಅಂತ ಬೇಕಾದ್ರೆ ನೆಗೆಟಿವ್ ಆಗು ಹೇಳ್ಬೋದು. ಸೊ ಅದಕ್ಕೆ ನಂದು ಡಿಸ್ಕ್ರಿಪ್ಷನ್. ಓಕೆ, ಈ ಟ್ರೋಲ್ಸ್ ಬಗ್ಗೆ ಮಾತಾಡ್ತಾ ಇದಾರೆ, ಯಾವತ್ತಾದ್ರೂ ಆ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿಮ್ಗೆ ಏನಂತ? ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಏನಂತಂದ್ರೆ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಆಕ್ಟಿಂಗ್ ಮಾಡುವಂತವ್ರು ಒಂದಷ್ಟು ಜನ ಆದ್ರೆ, ಅದನ್ನ ಟೈಮ್ ಪಾಸ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಅದನ್ನೇನೆ ಎಲ್ಲೋ ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಆಗಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಸೊ ಟ್ರೋಲ್ ಪೇಜಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಾಸಿಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಾಗ ಹೆಂಗೆ ತಗೊಂತೀರ? ನಿಮ್ಗೆ ಏನಾದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಯಾವತ್ತಾದ್ರೂ ಆಗಿತ್ತಾ ಅಂತ? ತುಂಬಾ ಆಗಿದೆ, ಇವಾಗ ಅಂತ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹಂಗ್ ನೋಡಕ್ ಹೋದ್ರೆ. ನನಗೆ ಕಂಪ್ಲಿ ಮಾಡ್ದಾಗ್ಲೇನೆ ನೀವ್ ಯೂಟ್ಯೂಬ್ ಓಪನ್ ಮಾಡಿ ಅವಾಗ ಅಮೂಲ್ಯ ಅಂತ ಹೊಡಿದ್ರೆ ಅಮೂಲ್ಯ ಹಾಟ್ ಪಿಕ್ಚರ್ಸ್, ಅಮೂಲ್ಯ ಲೈಕ್ ಸಮ್ ಇದೇ ತರನೇ ಬರ್ತಾ ಇತ್ತು. ಅದೇ ಒಂದ್ ವಿಡಿಯೋ ಮಾಡಿ ಹಾಕೋದು. ಅವ್ರಿಗೇನು ಲೈಕ್ ಸೋಷಿಯಲ್ ಮೀಡಿಯಾಲಿ ಸ್ವಲ್ಪ ನಾನು ಎಕ್ಸ್ಪೋಸ್ಡ್ ಪಿಕ್ ಸಿಕ್ಕಿದೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ಎಕ್ಸ್ಪೋಸ್ಡ್ ಸ್ವಲ್ಪ ಅಂದ್ರೆ ಲೈಕ್ ಮಾಡರ್ನ್ ಆಗಿ ರೆಡಿ ಆಗಿದೀವಿ ಅಂತ ಅಂದಾಗ ಅದು ಎಕ್ಸ್ಪೆಷಲಿ ಅವಾಗ ಏನಾಗಿತ್ತು ಅಂದ್ರೆ ನಾನು ಕಂಪ್ಲೀಟ್ಲಿ ಟ್ರೆಡಿಷನಲ್ ಒಂಥರ ತುಂಬಾ ಹಳ್ಳಿ ಹುಡುಗಿ ಅನ್ನೋ ತರ ಕ್ಯಾರೆಕ್ಟರ್. ರಿಯಲ್ ಲೈಫಲ್ಲಿ ನಾನು ಬೇರೆ ಇದ್ದೆ. ಈಗ ಯಾರು ರಿಯಲ್ ಲೈಫಲ್ಲಿ ಲಂಗ ದಾವಣಿ ಹಾಕೊಂಡ್ ಜಡೆ, ಅದು ಅಗೇನ್ ಅದು ಬೇರೆನೆ ಟಾಪಿಕ್. ಅವ್ರ ಲೈಫಲ್ಲಿ ಹೆಂಗಿರ್ತಾರೆ ಅನ್ನೋದು. ಮಾಡರ್ನ್ ಡ್ರೆಸ್ ಹಾಕ್ದವ್ರು ಎಲ್ಲಾರು ಕೆಟ್ಟವ್ರಲ್ಲ, ಟ್ರೆಡಿಷನಲ್ ಹಾಕ್ದವ್ರು ಎಲ್ರು ಒಳ್ಳೆಯವ್ರಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದು, ಅದು ಬೇರೆದು, ಬೇರೆ ಟಾಪಿಕ್ ಅದು. ಸೊ ಆತರ ಕಂಪ್ಲಿ ಬಿಗಿನಿಂಗ್ ಅಲ್ಲಿ ತುಂಬಾ ಆಗಿದ್ದಿದೆ. ಅಂಡ್ ಅಗೇನ್ ನನಗೆ ನಮ್ಮ ಚಾನೆಲ್ ಕಡೆಯಿಂದಾನೇ ನಾನು ಸ್ವಲ್ಪ ಎಷ್ಟೋ ದಿನ ನಾನು ಮಾಡರ್ನ್ ಪಿಕ್ಸ್ ಹಾಕ್ತಾ ಇರ್ಲಿಲ್ಲ. ಇವಾಗೆಲ್ಲ ಓಕೆ, ಈಗೆಲ್ಲ ಹಾಕ್ಬೋದು. ಆಕ್ಚುಲಿ ನಾವು ಕಂಪ್ಲಿ ಮಾಡೋ ಟೈಮಲ್ಲಿ ನಾವು ತುಂಬಾ ಟ್ರೆಡಿಷನಲ್ ಕ್ಯಾರೆಕ್ಟರ್ ಮಾಡ್ತಿದೀವಿ ಅಂದಾಗ ತುಂಬಾ ಇವಾಗ ನಾವು ನಾರ್ಮಲ್ ಆಗಿ ಲೈಫ್ ಅಲ್ಲಿ ಶಾರ್ಟ್ಸ್ ಆಗಿರ್ಬೋದು ಅದೆಲ್ಲ ಹಾಕೋ ಪಿಕ್ಸ್ ಹಾಕಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕ್ಯಾರೆಕ್ಟರ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಆತರ ಎಲ್ಲ ನಾವು ಫೇಸ್ ಮಾಡಿದೀವಿ. ಅಂಡ್ ಈಗ್ಲೂ ಹೇಳ್ಬೇಕಂತಂದ್ರೆ ನೀವ್ ಹೇಳಿದ್ರಿ ಇವಾಗ ನನ್ನ ನಿರಂಜನ್ ಪೇರ್ನೇನೆ ತುಂಬಾ ಜನ ಇಷ್ಟ ಪಡ್ತಿದಾರೆ ಅಂತ. ಇಷ್ಟು ಜನ ಇಷ್ಟ ಪಡ್ತಿದಾರೋ, ನಾನ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ತೆಲುಗು ಅಲ್ಲಿ ಈಗ ಅವ್ರದ್ದೊಂದು ಪೇರ್ ಯಾರ್ದೋ ಜೊತೆ ಹಿಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಜನ ಏನು ಅವ್ರು ಯೋಚನೆ ಮಾಡಲ್ಲ, ಅದು ಒಂದು ಆಕ್ಟಿಂಗ್, ಅವ್ರದೊಂದು ಪರ್ಸನಲ್ ಲೈಫ್ ಇರುತ್ತೆ ಅನ್ನೋದನ್ನ. ಈಗ ಅವ್ರು ಹೇಗ್ ಟ್ರೋಲ್ ಮಾಡ್ತಾರೆ ಅಂತಂದ್ರೆ, ಈ ಕೆಲವೊಂದು ಆ ಕಡೆ ಒಂದು ಫ್ಯಾನ್ಸ್ ಇರೋರು, ಈಗ ನಿರಂಜನ್ ಅವರು, ಇವಾಗ ನಾನು ಅವರು ಲೈಕ್ ರಿಯಲ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಅದು ರಿಯಲ್ ಲೈಫ್ ರೀಲ್. ಅವ್ರು ಅನ್ಕೊಂಡಿರೋ ಪ್ರಕಾರ ಅವ್ರ ಜೊತೆನೆ ಪೇರ್ ಆಗ್ಬೇಕು. ಲೈಕ್ ಈಗ ರಿಯಲ್ ಲೈಫ್ ಅಲ್ಲಿ ಅವ್ರಿಗೆ ಯಾರು ಬೇರೆಯವರು ಪೇರ್ ಇರಂಗಿಲ್ಲ. ಇವಾಗ ರಿಯಲ್ ಲೈಫ್ ಅಲ್ಲಿ ಆಯ್ತು ಅಂತಂದ್ರೆ ಅಲ್ಲಿಂದ ಎಲ್ಲಿಂದನೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಎಲ್ಲಿಂದ ಏನಾಗುತ್ತೆ. ಲೈಕ್ ಆ ತರದೆಲ್ಲ ಫೇಸ್ ಮಾಡಿದೀವಿ ನಾವು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ ಕಡೆಯಿಂದ ಈಗ ನಮ್ಮನ್ನ ಯಾರೋ ಇಷ್ಟಪಡೋರು ಇನ್ಯಾರಿಗೋ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಸೊ ಟ್ರೋಲ್ ಅನ್ನೋದಿದಲ್ಲ, ಅಂದ್ರೆ ಜನ ಒಂದನ್ನ ಅರ್ಥ ಮಾಡ್ಕೊಬೇಕು. ಹಾಗೆ ಈಗ ಎಲ್ರೂ ಹೇಳ್ತಾರೆ ಟ್ರೋಲ್ ಮಾಡೋರು, ನೆಗೆಟಿವ್ ಕಮೆಂಟ್ಸ್ ಹಾಕೋರೆ ಕೆಲ್ಸ ಇಲ್ದೇ ಇರೋರು. ಬಟ್ ನಾವ್ ಏನೇ ಹೇಳ್ಬೋದು, ಕೆಲ್ಸ ಅವ್ರು ಮಾಡೋ ಕೆಲ್ಸ ಅವ್ರು ಮಾಡ್ತಾನೆ ಇರ್ತಾರೆ, ಅವ್ರು ಬಿಡಲ್ಲ. ಯಾವತ್ ಅವ್ರಿಗೆ ಯೋಚನೆ ಬರ್ಬೇಕಷ್ಟೆ. ಅಂದ್ರೆ ಅವ್ರು ಆ ಜಾಗದಲ್ಲಿ ಅವ್ರನ್ನ ಹಾಕೊಂಡ್ ನೋಡಿದಾಗ, ಈಗ ನಾನ್ ಬಿಗ್ ಬಾಸ್ಗೆ ಹೋದಾಗ್ಲೂ ಅಷ್ಟೇನೆ, ನನ್ಗೆ ಯಾವತ್ತೂ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೇ ಇಲ್ಲ. ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದ್ರು, ಇವಾಗ ಅವಳು ತುಂಬಾ ಜೋರು, ಅವಳು ತುಂಬಾ ಅಂದ್ರೆ ಇವಾಗ ನನ್ ಬಗ್ಗೆ ಬಂತು ಸಿಕ್ಕಾಬಡೆ ಸಿಟ್ಟು, ಇವಳಿಗೆ ದುರಂಕಾರ ಅಂತೆಲ್ಲ ಬಂತು. ಅದ್ ನೀವ್ ನೋಡೋ ರೀತಿ. ಇವಾಗ ದುರಂಕಾರ ಅನ್ನೋದು, ಇವಾಗ ನಾನು ಯಾರೋ ಒಬ್ರಿಗೆ ಹೋಗ್ಬಿಟ್ಟು ಅವ್ರನ್ನ ಕೀಳಾಗಿ ನೋಡ್ದಾಗ ಆಗಿರ್ಬೋದು, ಇಲ್ಲ ಅಂದ್ರೆ ಅವ್ರಿಗೇನೋ ನಾನು ಹರ್ಟ್ ಆಗೋ ತರ ಮಾಡಿದ್ರೆ ಓಕೆ, ಅದು ದುರಂಕಾರ ಅಂತ ಕರಿಬೋದು. ಅಲ್ಲಿ ಒಂದ್ ಡಿಬೇಟ್ ಆಗ್ತಿರುತ್ತೆ, ಒಂದ್ ಕಾನ್ವರ್ಸೇಷನ್ ಆಗ್ತಿರುತ್ತೆ, ಏನೋ ಒಂದ್ ಗೇಮ್ ನಡೀತಿರುತ್ತೆ. ನಮ್ ಪರ್ಸ್ಪೆಕ್ಟಿವ್ ಅದು ಅಷ್ಟೇ, ನಾವು ಮಾತಾಡಿರ್ತೀವಿ. ನಾನು ಅದನ್ನ ಯಾವತ್ತೂ ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಅಗೇನ್ ನೀವ್ ಅದನ್ನ ನೋಡೋ ರೀತಿ. ನನಗ್ ದುರಂಕಾರ ಅನ್ಕೊಂಡು ನನ್ಗೆ ಯಾವತ್ತೂ ಮ್ಯಾಟ್ರ್ ಆಗೋದು ನನ್ನ ಸುತ್ತಮುತ್ತ, ನನ್ನ ಪರ್ಸನಲ್, ಈಗ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅವರು ನನ್ನ ನೆಗೆಟಿವ್ ಆಗಿ ತಗೊಂಡ್ರೆ, ಅವರು ನನ್ನಲ್ಲಿ ಏನೋ ಒಂದು ತಪ್ಪು ಅಂತ ಹೇಳಿದ್ರೆ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು. ಬಿಕಾಸ್ ಅವ್ರಿಗೆ ನಾನು ಏನು ಅನ್ನೋದು ಗೊತ್ತು. ಆಚೆ ಜನಕ್ಕೆ ನಾನು ಏನು ಅನ್ನೋದು ಗೊತ್ತೇ ಇಲ್ಲ, ಯಾರೋ ಒಂದ್ ಕಡೆ ನೋಡ್ಬಿಟ್ಟು ಹೇಳ್ತಾರೆ. ಸೊ ಅಗೇನ್ ಅದಕ್ಕೆ ನಾವು ತಲೆನೂ ಕೆಡ್ಸ್ಕೊಳಕ್ಕಾಗಲ್ಲ. ಬಟ್ ಜನ ಅರ್ಥ ಮಾಡ್ಕೊಬೇಕಷ್ಟೇ. ಒಬ್ರ ಬಗ್ಗೆ ನಾವ್ ಏನ್ ಬರಿತಿದೀವಿ ಅಂತ ಅಂದಾಗ ನಾವ್ ಯೋಚನೆ ಮಾಡ್ಬೇಕಲ್ಲ, ನಮ್ ಬಾಯಿಂದ ಏನ್ ಮಾತಾಡ್ತಿದೀವಿ, ನಾವ್ ಏನ್ ಅಗೇನ್ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ನಮ್ ಮೆಂಟಾಲಿಟಿ ಏನು ಅನ್ನೋದನ್ನ ತೋರಿಸುತ್ತೆ. ಸೊ
ಹಾಕೋರು ನೆಗೆಟಿವ್ ಕಮೆಂಟ್ಸ್ ಹಾಕೋರಾಗಿರ್ಬೋದು, ಇಷ್ಟ ಅಲ್ವಾ ಬಿಟ್ಬಿಡ್ಬೇಕು ಅಲ್ಲಿಗೆ. ಅದನ್ನ ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡೋದು, ಇಲ್ಲ ಅವ್ರನ್ನೇನೋ ಟ್ರೋಲ್ ಮಾಡಿ ಅವ್ರು ಇನ್ನೊಂದೇ. ಇನ್ಫ್ಯಾಕ್ಟ್ ಇನ್ನೊಂದು ಸ್ಟಾರ್ಟ್ ಆಗಿದೆ, ನೀವು ನೆಗೆಟಿವ್ ಮಾಡಿದಷ್ಟು ಅವ್ರು ಬೆಳಿತಿರ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ಟ್ರೋಲ್ ಮಾಡಿದಷ್ಟು ಅವ್ರು ಬೆಳಿತಾರೆ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ. ಹೌದು. ಸೊ ಅಲ್ಲಿಂದ ನೀವು ಹೇಳೋದ್ರಿಂದ ಅವ್ರಿಗೆ ಏನು ಮ್ಯಾಟ್ರ್ ಆಗ್ತಿರಲ್ಲ. ಸೊ ಇಟ್ಸ್ ಬೆಟರ್ ನಾವ್ ನಮ್ ಬಾಯಿಂದ ಒಂದ್ ಪದ ಏನ್ ಹೋಗುತ್ತೆ, ನಾವ್ ಏನ್ ಒಂದ್ ಕಮೆಂಟ್ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ನಾವು ಮಾಡಿದ್ರೆ ತುಂಬಾ ಒಳ್ಳೇದು. ನೀವ್ ಹೇಳ್ತಾ ಇದ್ರೆ ನನಗೊಂದು ಅರ್ಥ ಆಗ್ತಿದೆ, ಜನ ಪಾತ್ರದ ತರ ನೋಡಲ್ಲ, ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಸೊ ಇವಾಗ ಆನ್ ಸ್ಕ್ರೀನ್ ಬರ್ತಿದ್ದಾರೆ ಅಂತಂದಾಗ ಕ್ಯಾರೆಕ್ಟರೈಸೇಷನ್ ಬೇರೆ ಇರುತ್ತೆ, ಅಲ್ಲಿ ಡೈರೆಕ್ಟರ್ ವರ್ಷನ್ ಬೇರೆ ಇರುತ್ತೆ. ಬಟ್ ಪರ್ಸನಲ್ ಲೈಫ್ ಅಂತ ಬಂದಾಗ ನಮ್ದು ಡೈರೆಕ್ಷನ್ಸ್ ಬೇರೆ ಇರುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ಇವಾಗ ನಿಮ್ಮ ಲೈಫ್ ಅಂದಾಗ ನಿಮ್ದು ಒಂಥರ ನೋಡೋ ದೃಷ್ಟಿಕೋನ, ನಿಮ್ಮ ಇಷ್ಟ ಕಷ್ಟಗಳು ಬೇರೆ ಇರುತ್ತೆ. ನನ್ನ ಲೈಫ್ ಅಂದಾಗ ನನ್ನ ಇಷ್ಟ ಕಷ್ಟಗಳು ಬೇರೆ ಇರ್ತವೆ. ಸೊ ಅದನ್ನ ಪಾತ್ರ ಬಂದಾಗ ಇವರಿಬ್ರು ಒಂದಾಗಲೇಬೇಕು ಅಂತ ಹೇಳ್ಬಿಟ್ಟು ಪರ್ಸನಲ್ ಲೈಫ್ಗೂ ತೊಗೊಂಡೋಗ್ಬಿಟ್ಟು ಟ್ರೋಲ್ ಪೇಜಸ್ ಮಾಡುವಂಥದ್ದು ನೆಗೆಟಿವ್. ಇನ್ನೊಂದು ಪಾತ್ರ ಈ ಸೀರಿಯಲ್ ಬಂತು ಅಂದ್ರೆ ಅಲ್ಲಿ ಕ್ಯಾರೆಕ್ಟರೈಸೇಷನ್ ಚೇಂಜಸ್ ಇರುತ್ತೆ. ಅಲ್ಲೇನಾಗುತ್ತೆ, ಆ ಪಾತ್ರಕ್ಕೆ ತಕ್ಕಂಗೆ ನಾವು ಆ್ಯಕ್ಟ್ ಮಾಡಲೇಬೇಕು. ಬಿಕಾಸ್ ಒಬ್ಬ ನಟಿಯಾಗಿ ನಾವು ಆ್ಯಕ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಆ ಪಾತ್ರಕ್ಕೆ ನಾವು ನಷ್ಟ ತುಂಬ್ದಂಗೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅವ್ರನ್ನ ಅವ್ರಾಗ್ ನೋಡೋದಕ್ಕಿಂತ ಪಾತ್ರನ ತಗೊಂಡು ನೋಡ್ಬಿಟ್ಟು ಅವ್ರನ್ನ ಪರ್ಸನಲ್ ಲೈಫ್ಗೂ ಅಡಿಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸುತ್ತೆ ನನಗೆ. ಅಂದ್ರೆ ನಾವು ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ನಮ್ಮ ಆ ಕ್ಯಾರೆಕ್ಟರ್ ಅಷ್ಟು ಇನ್ವಾಲ್ವ್ ಆಗಿ ಅಷ್ಟು ಇಷ್ಟ ಪಡ್ತಿದ್ದಾರೆ, ನನ್ನ ಖುಷಿ ಪಡ್ಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಅಂದ್ರೆ ಆರ್ಟಿಸ್ಟ್ ಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಅವರ ರಿಯಲ್ ಲೈಫ್ ಅಲ್ಲಿ ಯಾವ್ದೋ ಒಂದು ಫ್ರೆಂಡ್ ಜೊತೆ ಇರೋದಕ್ಕೆ ಅವ್ರು ಭಯ ಪಡ್ಬೇಕು. ಭಯ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಲೈಕ್ ಭಯ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ನಿರಂಜನ್ ಅವ್ರು ನನ್ನ ಜೊತೆ ಪಿಕ್ ಹಾಕಿದಾಗ ಈಗ ಅಲ್ಲಿ ಎಷ್ಟೊಂದ್ ಜನ ಫ್ಯಾನ್ಸ್ ಆಗಿರ್ಬೋದು, ಅಗೇನ್ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ಪಾಪ. ಅಗೇನ್ ಅವ್ರ ಒಂದು ತೋರ್ಸೋ ಒಂದು ಅವರ ವೇ ಅಷ್ಟೇ, ಅವ್ರ ಪ್ರೀತಿ ಅದು. ಬಟ್ ಯಾರಿಗ ಏನ್ ಎಫೆಕ್ಟ್ ಆಗ್ತದೆ ನನ್ನ ಯೋಚನೆ ಮಾಡಿರಲ್ಲ. ಇವಾಗ ಎಷ್ಟೊಂದ್ ಸಲ ನಿರಂಜನ್ ಅವ್ರು ಬೇಜಾರ್ ಮಾಡ್ಕೊಂಡಿರೋದಿದೆ, ನನ್ ಫ್ಯಾನ್ಸ್ ಇಂದ ನಿನಗ್ ಸುಮ್ನೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಇಲ್ಲ ನಾನ್ ಬೇಜಾರ್ ಮಾಡ್ಕೊಂಡಿರೋದಿದೆ ನಂದ್ ಯಾವ್ದೋ ಫ್ಯಾನ್ಸ್ ಇಂದ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಜನ ಯೋಚನೆ ಮಾಡ್ಬೇಕು. ಈಗ ನಾನು ರಾಖಿ ಅವ್ರ ಜೊತೆ ನಾನು ಬಿಗ್ ಬಾಸ್ ಜೊತೆ ಕ್ಲೋಸ್ ಆಗಿದ್ವಿ, ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್. ಇವಾಗ ನನ್ಗೆ ರಾಖಿಗೆ ನಾವ್ ಎಂತ ಒಳ್ಳೆ ಫ್ರೆಂಡ್ಸ್ ಅನ್ನೋದು ಗೊತ್ತು. ಬಟ್ ಜನ ಹಂಗ್ ನೋಡಲ್ಲ. ಓಕೆ, ಬಿಗ್ ಬಾಸ್ ಅಲ್ಲಿ ಅಮೂಲ್ಯ ರಾಖಿ ಜೊತೆ ಫ್ರೆಂಡ್ ಆಗಿದ್ದಾಳೆ, ಆಚೆ ಬಂದ್ಮೇಲೆ ರಾಖಿ ಜೊತೆನೆ ಅವಳು ಕಮಿಟ್ ಆಗ್ಬೇಕು, ಇಲ್ಲ ರಾಖಿ ಜೊತೆನೆ ಇರ್ಬೇಕು. ಅಮೂಲ್ಯಂಗೆ ನಿರಂಜನ್ ಫ್ರೆಂಡ್ ಇರಂಗಿಲ್ಲ. ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೀನಿ, ಹುಡುಗಿರಲ್ಲಿ ಎಷ್ಟು ಡಿಫ್ರೆನ್ಸ್ ಆಗತ್ತೆ ಅಂತ ಅಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಇದು ಎಲ್ರಿಗೂ ಆಗತ್ತೆ ಅಂತ ಹೇಳಿಲ್ಲ. ಈಗ ಒಂದ್ ಹುಡ್ಗನ್ ಜೊತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿರಂಜನ್ ಜೊತೆ ಈಗ ನಾನಾದೆ, ನಾನ್ ಫ್ರೆಂಡು. ಸೊ ಇವಾಗ ನನಗೆ ಇನ್ನೊಂದು ಹುಡುಗ ಫ್ರೆಂಡ್ ಆದ್ರೆ ಅದು ತಪ್ಪು. ಫ್ರೆಂಡ್ಶಿಪ್ ಅಲ್ಲಿ ನೋಡೋದೇ ಇಲ್ಲ, ಇನ್ನೊಂದು ಹುಡುಗ ಫ್ರೆಂಡ್ ಆದ್ರೆ ಅದು ತಪ್ಪು. ಬಟ್ ಅದೇ ನಿರಂಜನ್ಗೆ ಬೇಕಾದ್ರೆ ಇನ್ನೊಂದು ಹುಡುಗಿ ಫ್ರೆಂಡ್ ಇರ್ಬೋದು, ಇಲ್ಲ ರಾಖಿಗೆ ಇನ್ನೊಂದು ಹುಡುಗಿ ಫ್ರೆಂಡ್. ಫಾರ್ ಎಕ್ಸಾಂಪಲ್ ಇವಾಗ ರಾಖಿಗೆ ಎಷ್ಟು ಜನ ಹುಡುಗಿ ಫ್ರೆಂಡ್ಸ್ ಇದ್ರು, ಬಟ್ ಅಲ್ಲಿ ರಾಖಿದು ಫ್ರೆಂಡ್ಶಿಪ್ ತಪ್ಪಲ್ಲ. ಅಮೂಲ್ಯಂಗೆ ಇನ್ನೊಂದು ಹುಡುಗ ಇದ್ರೆ ತಪ್ಪು. ಅಂದ್ರೆ ಹುಡುಗಿರಿಗೆ ಇಬ್ರು ಹುಡುಗರು ಫ್ರೆಂಡ್ಸ್ ಇರಬಾರ್ದು. ಹಾ, ಅಂಡ್ ಅದು ಫ್ರೆಂಡ್ಶಿಪ್ ಇನ್ನೊಂದ ಮತ್ತೊಂದು ನಿನಗದು ಬೇಡ. ಅವ್ರ ಪ್ರಕಾರ ಇಲ್ಲ, ಓಕೆ ಅವಳು ಕೆಟ್ಟವಳು, ಅವಳಿಗೆ ರಾಕಿನೂ ಫ್ರೆಂಡ್ ಇದ್ದು, ಇಲ್ಲಿ ನಿರಂಜನ್ ಫ್ರೆಂಡ್, ಇನ್ನೊಂದು ಮತ್ತೊಂದು ಗಾಸಿಪ್ ಮಾಡಕ್ಕೇನು. ಅಂಡ್ ನಾವ್ ಯಾವತ್ತಾದ್ರೂ ಬಂದು ಹೇಳಿರ್ತೀವಿ ಆಚೆ. ಓಕೆ, ಈಗ ನೀವ್ ಅದನ್ನ ನೋಡ್ಕೊಂಡಿರೋ ರೀತಿ, ಇವಾಗ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅಂತಾನೆ ಬಂದಾಗ ನಾವು ಒಳಗಡೆ ಒಂದು ಫ್ಯಾಮಿಲಿ ತರ ಇರ್ತೀವಿ. ಈಗ ಅದ್ರ ಓಕೆ, ನೀವ್ ಯಾಕೆ ಅದನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರಾನೇ ನೋಡ್ತೀರಾ? ಒಂದ್ ಒಳ್ಳೆ ಫ್ರೆಂಡ್ಸ್ ಅಂತ ನೋಡಿ, ಒಂದ್ ಕಪಲ್ಸ್ ಅಂತಾನೆ ಯಾಕೆ ನೋಡ್ಬೇಕು? ಪ್ರೀತಿ ಕೊಡ್ತೀರಾ, ಫೈನ್, ಅದು ತಪ್ಪಲ್ಲ. ಈಗ ನಾವ್ ಅದನ್ನ ತಪ್ಪು ಅಂತ ಹೇಳಲ್ಲ. ಹಂಗಂತ ಇವಾಗ ನೀವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ರೆ ನಾವ್ ಅದಕ್ಕೇನು ಬೇಜಾರು ಮಾಡ್ಕೊಳಲ್ಲ. ನೀವ್ ಏನೇ ಎಡಿಟ್ ಮಾಡಿ ಹಾಕಿದ್ರು, ನೀವ್ ಏನೇ ಮಾಡಿದ್ರು ಖುಷಿ ಪಡ್ತೀವಿ. ಬಟ್ ಅದನ್ನ ಇಟ್ಕೊಂಡು ನೆಗೆಟಿವ್ ವೇಲ್ ಮಾತಾಡ್ತೀರಾ ಗೊತ್ತಾ? ಓ, ಇವಳಿಗೆ ನಿರಂಜನ್ ಫ್ರೆಂಡ್ ಇದ್ರು, ಇಲ್ಲ ರಾಕಿನ ಫ್ರೆಂಡ್ ಇದ್ರು, ಇಲ್ಲ ಇನ್ನೊಬ್ರು ಫ್ರೆಂಡ್ ಇದ್ರು. ಅಗೇನ್ ನಾನು ಇವಾಗ ಹೆಸರುಗಳನ್ನ ತಗೊಂಡಾಗ ಅದು ತಪ್ಪಾಗತ್ತೆ. ಅಗೇನ್ ರಾಕಿನೂ ನನ್ನ ಫ್ರೆಂಡ್ ಆಗಿರೋದ್ರಿಂದ, ನಿರಂಜನ್ ನನ್ನ ಫ್ರೆಂಡ್ಸ್ ಆಗಿರೋದ್ರಿಂದ ನನಗೆ ಅದು ಪ್ರಾಬ್ಲಮ್ ಇಲ್ಲ. ಏನು ಅವ್ರು ಯಾವತ್ತೂ ರಾಂಗ್ ಆಗಿ ತಗೊಳಲ್ಲ. ಸೊ ಜನ ಯೋಚನೆ ಮಾಡ್ಬೇಕು, ನಾವ್ ಏನ್ ಮಾತಾಡ್ತಿದ್ವಿ ಅಂದ್ರೆ, ಒಂದ್ ಹುಡುಗಿಗೆ ಇಬ್ರು ಫ್ರೆಂಡ್ಸ್ ಇರಬಾರ್ದು ಅಷ್ಟೇ. ಒಂದ್ ಹುಡುಗಂಗ್ ಬೇಕಾದ್ರೆ ಇಬ್ರು ಹುಡುಗಿ ಫ್ರೆಂಡ್ಸ್ ಇದ್ರೆ, ಅವಳ ಫ್ರೆಂಡು, ಇವಳು ಗರ್ಲ್ ಫ್ರೆಂಡು, ಅವಳು ಇನ್ನೊಂದ್ ಫ್ರೆಂಡು ಆಗ್ಬೋದು. ಸೊ ತುಂಬಾ ಜನ, ಎಲ್ರು ಅಂತ ಹೇಳಲ್ಲ, ಸ್ವಲ್ಪ ಜನ ಆತರ ಏನ್ ನೆಗೆಟಿವ್ ಕಮೆಂಟ್ಸ್ ಅವ್ರ ಆಲೋಚನೆಗಳನ್ನ ಸರಿ ಮಾಡ್ಕೋ. ಯಾಕೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಇರ್ತಾರಲ್ವಾ ಫ್ರೆಂಡ್ಸ್, ತುಂಬಾ ಜನ ಇರ್ತಾರೆ. ಈಗ ನನ್ಗೆ ಇಲ್ಲಿ ಫ್ರೆಂಡ್ ಆದ್ರು ಅಂತ ನಾನು ಬಿಗ್ ಬಾಸ್ ಮನೆಗೆ ಹೋದಾಗ, ಓಕೆ ನನ್ಗೆ ಆಲ್ರೆಡಿ ಲೈಫಲ್ಲಿ ಒಬ್ಬ ಫ್ರೆಂಡ್ ಏನಪ್ಪ, ನನ್ಗೆ ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಮಾಡ್ಕೊಳಲ್ಲ. ನನ್ಗೆ ಹಂಗಂದ್ರೆ ಲೈಫಲ್ಲಿ ನನ್ಗೊಬ್ಳು ಹುಡುಗಿ ಫ್ರೆಂಡ್ ಇದ್ದಾಳೆ, ಸರಿ ನನ್ಗೆ ಯಾರನ್ನೂ ನನ್ನ ಫ್ರೆಂಡ್ ಮಾಡ್ಕೊಳಲ್ಲ ಅಂತ ಇರಕ್ ಆಗಲ್ಲ. ಎಲ್ಲ ಕಡೆ ಹೋದಾಗ್ಲೂ ಫ್ರೆಂಡ್ಸ್ ಆಗ್ತಾರೆ. ಸೊ ಲೈಫ್ ಅನ್ನೋದು ಒಂದು ಟ್ರೈನ್ ಬೋಗಿ ಇದ್ದಂಗೆ. ಬಿಕಾಸ್ ಯಾಕಂತಂದ್ರೆ ಜರ್ನಿ ಇದ್ದಂಗೆ. ನಾನು ಹೇಳೋದು ಮಿಸ್ ಆಯಿತು. ಲೈಫ್ ಅನ್ನೋದು ಒಂದು ಟ್ರೈನ್ ಜರ್ನಿ ಇದ್ದಂಗೆ. ಬಿಕಾಸ್ ಯಾಕಂತಂದ್ರೆ ಎಲ್ಲೆಲ್ಲಿ ಸ್ಟಾಪ್ ಬರುತ್ತೋ ಪರಿಚಯ ಆಗ್ತಿರ್ತಾರೆ. ಇವಾಗ ಅವ್ರು ಸ್ಟಾಪ್ ಬಂತು ಅಂದ್ರೆ ಅವ್ರು ಇಳಿತಾರೆ,
ಇನ್ನೊಬ್ರು ಬರ್ತಾರೆ, ಆ ಸ್ಟಾಪಲ್ಲಿ ಇನ್ನೊಬ್ರು ಹತ್ಕೊಂತಾರೆ. ಸೊ ಅವ್ರ ಸ್ಟಾಪ್ ಬಂದಾಗ ಅವ್ರು ಇಳಿತಾರ ಅಥವಾ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾವು ಇಳಿತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಜನರು ನೋಡುವಂತ ದೃಷ್ಟಿಕೋನ ಹೆಂಗೆ ಅಂತಂದ್ರೆ, ನೀವು ಹೇಳ್ದಂಗೆ ಒಬ್ಬ ಹುಡುಗಿಗೆ ಇಬ್ರು ಹುಡುಗರು ಫ್ರೆಂಡ್ಸ್ ಇರಬಾರ್ದು, ಒಬ್ಬ ಹುಡುಗನಿಗೆ ಇಬ್ರು ಫ್ರೆಂಡ್ಸ್ ಹುಡುಗಿರಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ನಾನ್ ನೋಡಿರೋ ಪ್ರಕಾರ, ನಾನ್ ನೋಡಿರೋ ಪ್ರಕಾರ ಅದು ಹಂಗೇನೆ. ಅಂದ್ರೆ ಅದು ಆಚೆನೂ ಬರಲ್ಲ, ಅಂದ್ರೆ ಅದು ಮ್ಯಾಟ್ರು ಆಗಲ್ಲ ಅವ್ರಿಗೆ, ಅದನ್ನ ಅವ್ರು ಟ್ರೋಲು ಮಾಡಲ್ಲ, ಅದನ್ನ ಕಮೆಂಟು ಮಾಡಲ್ಲ. ಬಟ್ ಅದೇ ಒಂದ್ ಹುಡ್ಗಿಗೆ ಇಲ್ಲೊಂದ್ ಹುಡ್ಗಿ ಒಂದ್ ಫ್ರೆಂಡ್ಸ್ ಅಂದ್ರೆ ನಂದೇ ಎಷ್ಟೊಂದ್ ನಾನು ಟ್ರೋಲ್ಗಳನ್ನ ನೋಡಿದೀನಿ. ಆಚೆ ಬಿಗ್ ಬಾಸ್ ಇಂದ ಬಂದಾಗ ಬ್ಯಾಡ್ ಕಮೆಂಟ್ಸ್ ಗಳಾಗಿರ್ಬೋದು, ಓಕೆ ಇವಳು ನಿರಂಜನ್ ಫ್ರೆಂಡ್ ಅಲ್ವಾ ಅಂತ ಕಮೆಂಟ್ಸ್ ಗಳು ಹಾಕಿರೋರು ಇದಾರೆ. ಸೊ ಅದೇ ಅವ್ರು ಯೋಚನೆ ಮಾಡಕ್ಕೆ ಅವ್ರ ಲೈಫಲ್ಲಿ ಫ್ರೆಂಡ್ಸ್ ಇಲ್ವಾ ಅವರಿಗೆ? ಇಲ್ಲ ಅವ್ರ ಲೈಫಲ್ಲಿ ಅವ್ರೇನು ಅಂದ್ರೆ ಒಬ್ರೇ ಅನ್ಕೊಂಡ್ ಬದುಕ್ತಿದಾರೆ. ಅಂಡ್ ನಾವ್ ಜೊತೆಗಿದೀವ ಇಲ್ವಾ, ನಮ್ಮ ಫ್ರೆಂಡ್ಶಿಪ್ ಏನೂ ನಿಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿರೋದು ನಮ್ಮ ಲೈಫ್ ಬಗ್ಗೆ 1%, 2% ಅಷ್ಟೇ ಗೊತ್ತಿರುತ್ತೆ. ಅದನ್ನ ನೋಡ್ಕೊಂಡು ಜಡ್ಜ್ ಮಾಡಬಾರ್ದು ಅಷ್ಟೇ. ಓಕೆ, ನಮ್ ಜನ ಪಾತ್ರಗಳನ್ನ ನೋಡ್ಬಿಟ್ಟು ಇವ್ರ ಲೈಫು ಐಫೈ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆಕ್ಟಿಂಗ್ ಮಾಡ್ತಿರ್ತಾರೆ ಇವ್ರಿಗೇನು ಅಂತ. ಬಟ್ ಒಳಗಡೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಆ ಒಂದು ಸ್ಟೇಜ್ ಬರಬೇಕು ಅಂತಂದ್ರೆ ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಅನ್ನೋದು ಕೆಲವ್ರು ನೋಡೋದೇ ಇಲ್ಲ. ಅದಾಗ ನಾನು ಹೇಳ್ತಾ ಇದೀನಿ, ಎಲ್ಲರೂ ಹಂಗಂತಲ್ಲ, ಬಿಕಾಸ್ ಕೆಲವೊಂದಷ್ಟು ಜನಕ್ಕೆ ಗೊತ್ತು. ಬಿಕಾಸ್ ಯಾಕಂತಂದ್ರೆ ಆರ್ಟಿಸ್ಟ್ಗಳ ಲೈಫ್ ಅಂದ್ರೆ ಲೋನ್ಸ್ ಕೊಡಲ್ಲ, ಮತ್ತೊಂದು ಕೊಡಲ್ಲ, ಮಗದೊಂದು ಕೊಡಲ್ಲ, ಹಿಂದ್ಗಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಇವಾಗ ನೀವು ಆರ್ಟಿಸ್ಟ್ ಆಗಿ ಒಬ್ಬ ಕ್ಯಾರೆಕ್ಟರ್ನ ಮಾಡ್ತಿದ್ರಂದಾಗ ಆ ಕ್ಯಾರೆಕ್ಟರ್ ಬೇಕಾಗಿರುವಂತ ಪಿನ್ ಟು ಪಿನ್, ಟಾಪ್ ಟು ಬಾಟಮ್ ತನಕ ನೀವು ಆ ಕ್ಯಾರೆಕ್ಟರ್ಗೆ ಏನ್ ಬೇಕು ಎಲ್ಲ ನೋಡ್ಕೋಬೇಕು. ಅದ್ರಲ್ಲಿ ನಿಮ್ ಫೈನಾನ್ಷಿಯಲ್ ಕ್ರಿಟಿಕ್ಸ್ ಇರುತ್ತೆ, ಬೇರೆ ಬೇರೆ ಎಲ್ಲ ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಫ್ಯಾಮಿಲಿ ಒತ್ತಡಗಳು ಬೇರೆ ಇರುತ್ತೆ. ಇದನ್ನೆಲ್ಲ ನೋಡೋದೇ ಇಲ್ಲ ಅಲ್ಲ ಅವ್ರಿಗೆ. ಈ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ, ಟೈಪ್ ಮಾಡಿ ಹಾಕ್ಬಿಡು. ಅಂದ್ರೆ ಇದು ಆರ್ಟಿಸ್ಟ್ ಬಗ್ಗೆ ಅಂತಲ್ಲ, ಈಗ ಹೆಂಗಾಗಿದೆ ಅಂದ್ರೆ ಆರ್ಟಿಸ್ಟ್ ಅಂತ ಆಗಿರ್ಬೋದು ಅಂಡ್ ಪರ್ಸನಲ್ ಲೈಫಲ್ಲೂ ಅಷ್ಟೇ. ಯಾರು ಏನ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಅಂದ್ರೆ ನನ್ಗೊಂದ್ ಅರ್ಥ ಆಗಲ್ಲ. ಇವಾಗ ನಾವ್ ಒಂದ್ ಯೋಚನೆ ಮಾಡ್ತೀವಿ, ನನ್ನ ಲೈಫ್ ಪ್ರಕಾರ ಏನೋ ಒಂದ್ ನನ್ ತಪ್ಪಂತ ಅನ್ಕೊಂಡ್ರು, ಈಗ ನಾವ್ ಹೆಂಗ್ ಬದುಕ್ಬೇಕು ಅಂದ್ರೆ ನನ್ ಲೈಫ್ ಪ್ರಕಾರ ಅದ್ ತಪ್ಪು, ನಾನ್ ಅದನ್ನ ಮಾಡಿದ್ರೆ ತಪ್ಪು. ಬಟ್ ಅದು ಅವ್ರ ಲೈಫ್, ಅವ್ರ ಚಾಯ್ಸ್, ಅವ್ರು ಏನ್ ಗಾನ್ ಥ್ರೂ ಆಗಿದ್ದಾರೆ ಅನ್ನೋದು ನನಗ್ ಗೊತ್ತಿಲ್ಲ. ಸೊ ನಾನು ಇವಾಗ ಜಡ್ಜ್ ಮಾಡ್ಬಿಡೋದಕ್ ಆಗಲ್ಲ, ಓಕೆ ಅದ್ ತಪ್ಪು ಅಂತ ಅನ್ಬಿಟ್ಟು. ಸೊ ಯೋಚನೆ ಮಾಡ್ಬೇಕು, ನಾವ್ ಏನ್ ಮಾತಾಡ್ತೀವಿ, ನಾವ್ ಏನ್ ಮಾಡ್ತಿದೀವಿ ಅದ್ರ ಬಗ್ಗೆ ಯೋಚನೆ ಇಲ್ದೆ. ಅಂಡ್ ಇವಾಗ ಆರ್ಟಿಸ್ಟ್ ಲೈಫ್ ಅಂತ ಬಂದಾಗ್ಲೂ ಎಷ್ಟೋ ಜನ ನಾನು ನೋಡಿದ್ನಿ, ಅವ್ರ ಪ್ರಕಾರ ಅವ್ರಿಗೆ ನಮ್ಮ ಹತ್ರ ತುಂಬಾ ಚೆನ್ನಾಗಿ ದುಡ್ಡಿರುತ್ತೆ, ನಮ್ಮ ಹತ್ರ ಓಕೆ ನಮ್ಗೆ ಏನೋ ಕಷ್ಟಗಳಿರಲ್ಲ. ಈಗ ನಮ್ಗೆ ಅದು ಅಲ್ಲ, ನನ್ ಸೆಟ್ಟಲ್ಲಿ ಎಷ್ಟೊಂದ್ಸಲ ಜಗಳ ಆಗತ್ತೆ. ನಾನು ಯಾವತ್ತೂ ಹೇಳಲ್ಲ ಟೆಕ್ನಿಷಿಯನ್ಸ್ ಲೆವೆಲ್ಗೆ ಆರ್ಟಿಸ್ಟ್ಗೆ ಕಷ್ಟ ಇರುತ್ತೆ ಅಂತಲ್ಲ, ಬಟ್ ಆರ್ಟಿಸ್ಟ್ಗೆ ಬರೀ ಸುಖ ಇರುತ್ತೆ ಅನ್ನೋದು ಸುಳ್ಳು. ಆರ್ಟಿಸ್ಟ್ ಆಗ್ಬಿಡು, ಅವ್ರಿಗೇನು ಛತ್ರಿ ಇಟ್ಕೊಳಕ್ ಒಬ್ರು ಇರ್ತಾರೆ, ಜ್ಯೂಸ್ ಕೊಡಕ್ ಒಬ್ರು ಇರ್ತಾರೆ, ಚೇರ್, ಇದನ್ನೇ ಮಾತಾಡೋರ್ನು ನಾನು ಕೇಳಿದೀನಿ. ನಾನು ಹೇಳೋದು, ನಾನು ತುಂಬಾ ಕಡೆ ಹೇಳ್ತೀನಿ, ಆಕ್ಚುಲಿ ಒಂದ್ ಸೆಟ್ ಅಲ್ಲೂ ಹೇಳ್ತೀನಿ. ಒಬ್ಬ ಆರ್ಟಿಸ್ಟ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹುಡುಗಿಯಾಗಿ ನಾನು ಅನುಭವಿಸಿರೋದನ್ನ ಹೇಳ್ತೀನಿ. ತುಂಬಾ ಈಸಿ ಅಲ್ಲ ಆರ್ಟಿಸ್ಟ್ ಲೈಫ್. ಫಾರ್ ಎಕ್ಸಾಂಪಲ್ ಬೇರೆ ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ, ನನ್ನ ಎಮೋಷನ್ಸ್ ನನ್ನ ಹೈಡ್ ಮಾಡ್ಬೇಕು ಅನ್ನೋದಿಲ್ಲ, ಅದು ತುಂಬಾನೇ ಕಷ್ಟವಾದ ಕೆಲಸ. ನಾನು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಟೈಪ್ ಮಾಡ್ತಾ ಇರ್ತೀನಿ, ನನ್ನ ಎಮೋಷನ್ಸ್, ನನ್ಗೇನೋ ಅಳು ಬರ್ತಿದೆ, ನನ್ಗೇನೋ ನೋವಾಗ್ತಿದೆ ಅನ್ನೋದನ್ನ ನಾನು ಹೈಡ್ ಮಾಡ್ಬೇಕು ಅನ್ನೋದಿಲ್ಲ, ಜಸ್ಟ್ ನಾನು ಕೆಲಸ ಮುಗಿಸ್ಬೇಕಷ್ಟೇ. ಬಟ್ ನಮ್ಮ ಆರ್ಟಿಸ್ಟ್ಗಳ ಲೈಫಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಇವಾಗ ನನ್ಗೆ ಒಂದಿನ ಯಾವತ್ತೋ ನಾನು ಪೀರಿಯಡ್ಸ್ ಆಗಿರ್ತೀನಿ, ತುಂಬಾನೇ ಹೊಟ್ಟೆ ನೋವಾಗ್ತಿರುತ್ತೆ. ಹಂಗಂತ ಈಗ ನಮ್ಗೆ ಆರ್ಟಿಸ್ಟ್ಗಳ ಮೈನಸ್ ಏನು, ನಮಗ್ ಬೇಕಾಗಿದ್ದ ದಿನ ನಾವು ರಜಾ ತಗೊಳಕ್ಕಾಗಲ್ಲ. ನನ್ಗೆ ಏನೇ ಹುಷಾರ್ ತಪ್ಪು ನಾನು ಸಾಯ್ತಿದ್ರು ನಾನು ಬೆಳಗ್ಗೆ ಶೂಟಿಂಗ್ ಹೋಗ್ಲೇಬೇಕು, ಬಿಕಾಸ್ ಎಲ್ಲಾರು ಅಲ್ಲಿ ಬಂದಿರ್ತಾರೆ. ನಾವು ರಜಾ ತಗೊಂಡ್ವಿ ಅಂದ್ರೆ ಆವತ್ತಿನ ದಿನ ಒಂದಿಷ್ಟು ಲಕ್ಷ ಪ್ರೊಡ್ಯೂಸರ್ಗೆ ಹೋಯ್ತು ಅನ್ನೋ ಕಾರಣಕ್ಕೆ ನಾವು ಹೋಗ್ಲೇಬೇಕು. ಅಂಡ್ ನನ್ನ ಕೆಲ್ಸನ ಬೇರೆಯವ್ರು ಮಾಡಕ್ಕಾಗಲ್ಲ. ಸೊ ಇವಾಗ ನನಗೆ ಅಲ್ಲಿ ಹೊಟ್ಟೆ ನೋವ್ತಿದೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ನಾವು ಆಕ್ಷನ್ ಅಂದಾಗ ಫುಲ್ ನಗ್ನಗ್ತಾ ಇಡೀ ಮನೆ ಓಡಾಡ್ಕೊಂಡು ಆಕ್ಟ್ ಮಾಡೋಂತ ಸೀನ್ ಕೊಡ್ತಾರೆ, ಅಂದ್ರೆ ಇರುತ್ತೆ ಅಲ್ಲಿ. ನಾನ್ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಅಂಡ್ ನನ್ನ ಎಮೋಷನ್ಸ್ ನಾನು ಹೈಡ್ ಮಾಡ್ಲೇಬೇಕು. ತುಂಬಾನೇ ಕಷ್ಟಗಳಿರುತ್ತೆ ಆರ್ಟಿಸ್ಟ್ಗಳಿಗೂ. ಅಂದ್ರೆ ಇದೊಂದು ನನ್ ಚಿಕ್ಕ ವಿಷಯ ಹೇಳ್ದೆ ಅಷ್ಟೇ. ಹೇಳಿದ ತಕ್ಷಣ ಓಕೆ ಏನ್ ಆಕ್ಷನ್ ಅಂದ್ರೆ ಮಾಡ್ಬಿಡ್ತಾರೆ. ಬೆಳಗ್ಗೆ ನಿಂತ್ಕೊಂಡ್ರೆ ಸಂಜೆ ತನಕ ನಿಂತ್ಕೊಂಡಿರ್ತೀವಿ ನಾವು. ಕೆಲವೊಂದ್ ಟೈಮು ಕಂಟಿನ್ಯೂಸ್ ಸೀನ್ಸ್ ಇದ್ದಾಗ ಎಷ್ಟೊಂದ್ ದಿನ ಸಂಜೆ ಬಂದಾಗ ಕಾಲುದಿರುತ್ತೆ. ಅಂದ್ರೆ ಇದಕ್ಕಿಂತ ಕಷ್ಟವಾದ ಕೆಲಸ ಮಾಡೋರು ತುಂಬಾ ಜನ ಇದಾರೆ. ಇವನ್ ನಮ್ ಟೆಕ್ನಿಷಿಯನ್ಸು ನಮ್ಗಿಂತ ಚೆನ್ನಾಗ್ ಕಷ್ಟ ಇರುತ್ತೆ ಅವ್ರಿಗೆ. ಅದನ್ನ ಹೇಳ್ತಿದ್ದು, ಆರ್ಟಿಸ್ಟ್ ಲೈಫ್ ಈಸಿ ಅಂತ ಹೇಳ್ಬೇಡಿ ಯಾರು. ಏನು ನೀವು ಹೋದ್ರೆ ಕೆಲಸ ಮಾಡ್ತೀರಾ, ದುಡ್ಡು ಬಂದ್ಬಿಡತ್ತೆ, ಹಂಗ್ ಮಾತಾಡ್ಬೇಡಿ. ನಮ್ಗೂ ಅವಾಗ ಹೆಂಗ ಅನ್ಸುತ್ತೆ ಅಂದ್ರೆ, ಗುರು ನಾವು ಕಷ್ಟ ಪಡ್ತೀವಿ. ಹೌದು ಅಲ್ಲ, ಅವ್ರವ್ರದ ಫೀಲ್ಡ್ ಅಲ್ಲಿ ಅವ್ರವ್ರ ಕಷ್ಟಪಟ್ಟಾಗ ಮಾತ್ರ ಗೊತ್ತಿರುತ್ತೆ. ಬಿಕಾಸ್ ಯಾಕಂತಂದ್ರೆ ನಾವು ಜಡ್ಜ್ ಮಾಡೋದು ಈಸಿ, ಬಟ್ ಅದನ್ನ ಅನುಭವಿಸಿ ಹೇಳುವಂತದ್ದು ಬೇರೆ ಇರುತ್ತಲ್ಲ. ಹೌದು. ಸೊ ಹಾಗಾಗಿ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಟಾಪಿಕ್ಸ್ ಅಥವಾ ಒಂದಷ್ಟು ಪಾಯಿಂಟ್ಸ್ನ ನೀವು ಹೈಲೈಟ್ ಮಾಡಿ ಹೇಳಿದ್ರಲ್ಲ, ತುಂಬಾ ಮನಸ್ಸಿಗೆ ಮುಟ್ಟುತ್ತದೆ ಆಕ್ಚುಲಿ.
ತುಂಬಾ ಬಿಕಾಸ್ Thank ಅದು you so ಎಕ್ಸ್ಪೀರಿಯನ್ಸ್ ಆದ್ರೇನೆ ಅನ್ಸುತ್ತೆ ಬೇಬಿ ತುಂಬಾ ಚೆನ್ನಾಗಿ ಹೌದು. ಬರುವಂತದ್ದು. ಅಂಡ್ ಆಗ್ಲೇ ಹೇಳ್ತಾ ಇದ್ದೆ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ, ಅಪ್ಪನ್ಗೆ ಏನಾದ್ರೂ ನಮ್ಮ ಇಂಟರ್ವ್ಯೂ ಮೂಲಕ ಹೇಳೋದಾದ್ರೆ? ಅವ್ರಿಗೇನ್ ಹೇಳಿ, ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಅಪ್ಪ ಅಮ್ಮಂಗೆ ತುಂಬಾ ಚಿಕ್ಕದ ಅನ್ಸುತ್ತೆ. ಸೊ ಅಂದ್ರೆ ಏನ್ ಹೇಳ್ಬೋದು, ಐ ಲವ್ ಯು ಅಂತ ಹೇಳ್ಬೋದು ಅಪ್ಪಂಗೆ, ಇನ್ನೇನ್ ಹೇಳೋದಕ್ಕಾಗತ್ತೆ. ಬಿಕಾಸ್ ಪೇರೆಂಟ್ಸ್ಗೆ ಈಗ ನನ್ ತಂದೆ ವಿಷಯದಲ್ಲೂ ನಾನು ಯಾವಾಗ್ಲೂ ಹೇಳ್ತೀನಿ, ಇವಾಗ ಅವ್ರಿಗೆ ಏಜ್ ಆಗಿದೆ, ನಾನು ಅಮ್ಮ ಇಲ್ಲ, ಸೊ ವರ್ಕ್ ಮಾಡ್ಕೊಂಡಿದ್ದೆ, ಅಣ್ಣ ಇದನ್ ಜೊತೆಲಿ. ಬಟ್ ಇಲ್ಲಿವರೆಗೂ ನನ್ನ ತಂದೆ ಫೋನ್ ಮಾಡಿದಾಗ ಅವ್ರಿಗೆ ಹುಷಾರಿಲ್ದೆ ಜ್ವರದಲ್ಲಿ ಫೋನ್ ಮಾಡಿದಾಗ್ಲು ಫಸ್ಟ್ ಅವರು ನನಗ್ ಜ್ವರ ಇದೆ ಅಂತ ಅವ್ರು ಯಾವತ್ತೂ ಹೇಳಲ್ಲ. ನೀನ್ ಹೆಂಗಿದ್ಯಾ, ನನ್ಗೆಲ್ಲ ಓಕೆ ಇದ್ರೆ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಒಂದ್ ಚೂರು ಹುಷಾರ್ ತಪ್ಪಿತ್ತು ಅಷ್ಟೇ. ಬಿಟ್ರೆ ಯಾವತ್ತೂವೆ ಓಕೆ, ಅಟ್ಲೀಸ್ಟ್ ಅವ್ರಿಗೆ ಒಂದು ಏಜ್ ಆಗಿದೆ ಅನ್ನೋ ಒಂದು ಇದಕ್ಕೂ ಅವ್ರು ಎಲ್ಲೂ ಹೇಳಲ್ಲ. ಅಂದ್ರೆ ಯಾವತ್ತೂ ಒಂದಿನ ನೀನ್ ಇಲ್ಲಿ ಇರ್ಲೇಬೇಕು ಬರ್ಲೇಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಥಿಂಕ್ ಆ ತರ ಒಂದು ಪೇರೆಂಟ್ಸ್ ನ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ. ಈವನ್ ಅಂದ್ರೆ ತಾಯಿ ಹೋದ್ರು, ನನ್ ತಂದೆ ಆಗಿರ್ಬೋದು, ಈಗ ಎಷ್ಟೊಂದ್ ಜನಕ್ಕೆ ಬಂದ್ಬಿಡತ್ತೆ, ತಾಯಿ ತೀರ್ಕೊಂಡ್ಮೇಲೆ ಮಗಳು ಆ ಜವಾಬ್ದಾರಿ ತಗೊಂತಾ ಹೋಗ್ಬೇಕು, ಮನೆ ಜವಾಬ್ದಾರಿ ಆಗಿರ್ಬೋದು, ಮನೇಲಿ ಇರ್ಬೇಕು, ತಂದೆ ನೋಡ್ಕೋಬೇಕು. ನನ್ ತಂದೆ ಅವತ್ತಿಂದ ಇಲ್ಲಿವರೆಗೂ ಸರಿ ನಿನ್ ಕೆಲ್ಸ ಇದೆ ನೀನ್ ನೋಡು ಅಂದ್ರೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಾರೆ. ಬಿಟ್ರೆ ನಾನು ಹೇಳಿದ್ನಲ್ಲ, ಫೋನ್ ಮಾಡಿದ ತಕ್ಷಣ ಅವ್ರು ಫಸ್ಟ್ ಕೇಳ್ಕೊಳ್ಳೋದು ನಾನ್ ಆರಾಮಿದೀನ. ಸೊ ನನ್ಗೆ ಆರಾಮಿಲ್ಲ ಅಂದ್ರೆ ಬೇಕಾದ್ರೆ ಎಷ್ಟು ದೂರದಿಂದನೂ ಬರಕ್ ರೆಡಿ ಇರ್ತಾರೆ. ಬಟ್ ಅವ್ರಿಗೆ ಏನೇ ಕಷ್ಟ ಆಗ್ತಿರ್ಲಿ ಅವ್ರು ಹೇಳಲ್ಲ. ಸೊ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಹೋಗಿ ಅವ್ರ ಜೊತೆ ಇರ್ಬೇಕು, ಅವ್ರನ್ನ ನೋಡ್ಕೊಬೇಕು ಅಂತ ಅನ್ಬಿಟ್ಟು. ಅದ್ ನಮ್ ಕರ್ತವ್ಯ, ನಾವು ಮಾಡ್ಬೇಕಷ್ಟೇ. ಬಟ್ ಅಗೈನ್ ಎಲ್ಲಾ ವಿಷಯದಲ್ಲೂ ತುಂಬಾ ಅದೃಷ್ಟ ಮಾಡಿದೀನಿ. ನನ್ನ ತಂದೆಗೂ ಏನ್ ಹೇಳೋದಕ್ಕಾಗತ್ತೆ, ಥ್ಯಾಂಕ್ಸ್ ಹೇಳಕ್ಕಾಗಲ್ಲ. ಅವ್ರು ನಂಗೆ ಸಿಕ್ಕಿರೋದಕ್ಕೆ ಅದೃಷ್ಟ ಅಂತ ಹೇಳ್ಬೋದು ಅಷ್ಟೇ, ಅಂತ ತಂದೆ ಸಿಕ್ಕಿರೋದಕ್ಕೆ. ಅಣ್ಣನ ಬಗ್ಗೆ ಎಲ್ಲ, ಅಣ್ಣನ ಜೊತೆ ಯಾವತ್ತಾದ್ರೂ ಫೈಟಿಂಗ್ ಅದು ಇದು? ಹಾ, ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಿ. ಅಣ್ಣ ನಾನು ತುಂಬಾ ಕಿತ್ತಾಡ್ತಾ ಇದ್ವಿ. ತುಂಬಾ ಅಂದ್ರೆ ಹೊಡೆದಾಟ. 2 years ಡಿಫ್ರೆನ್ಸ್ ಅಷ್ಟೇ. ಅವನು ನಂಗೆ ಹೊಡಿತಿದ್ದ, ನಾನು ಅವನಿಗೆಲ್ಲ ಆಡ್ತಾ ಇದ್ವಿ. ಬಟ್ ಅಗೇನ್ ಅದೊಂದು ಚೇಂಜ್ ಬರುತ್ತಲ್ಲ ಲೈಫಲ್ಲಿ. ಅಮ್ಮ ಅದೊಂದು ಎಷ್ಟು ನೀಟಾಗಿ ಗೊತ್ತಾಗುತ್ತೆ, ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ನಮಗೆ ನಮ್ ಲೈಫಲ್ಲಿ ಆದಾಗ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಮ್ಮಮ್ಮ ಇರೋ ತನಕನೂ ಅವ್ನಿರೋ ಬಿಹೇವಿಯರ್ ಒಂದಿತ್ತು, ಅಣ್ಣ ಇರೋ ಬಿಹೇವಿಯರ್ ಒಂದಿತ್ತು. ಅಂದ್ರೆ ಲೈಕ್ ಮಕ್ಳು ತರ ಆಟ ಆಡ್ತಿದ್ವಿ, ಕಿತ್ತಾಡ್ಕೊಂತಿದ್ವಿ, ದೊಡ್ಡವರಾದ್ರೂ ಕಿತ್ತಾಡ್ತಿದ್ವಿ, ಜಗಳ ಮಾಡ್ಕೊಂತಿದ್ವಿ. ಬಟ್ ನನ್ನ ಅಮ್ಮ ಹೋದಾಗ್ಲಿಂದ ಇಲ್ಲಿವರೆಗೂ ನನ್ನ ಅಣ್ಣ ಒಂದು ದಿನನು ಅಂದ್ರೆ ಆ ಕಿತ್ತಾಟ ಅನ್ನೋದೇ ಹೊರಟೋಯ್ತು. ಕೇರಿಂಗ್ ಅಂದ್ರೆ ಜವಾಬ್ದಾರಿ ಆ ಒಂದ್ ಇದಕ್ ಬಂದ್ಬಿಟ್ಟ, ಝೋನ್ಗ್ ಬಂದ್ಬಿಟ್ಟ. ನನ್ಗೆ ಒಂದ್ಸಲ ಶಾಕ್ ಆಯ್ತು, ಅಂದ್ರೆ ನನ್ನ ಅಣ್ಣನ ಇದು ಅಂತ. ಅಂದ್ರೆ ನಂಗೆ ರಿಯಲೈಸ್ ಆಗ್ತದೆ, ಬಟ್ ಇವಾಗ ರಿಯಲೈಸ್ ಆಗತ್ತೆ ನಮ್ಗೆ. ಆ ಒಂದು ಮೂಮೆಂಟ್ ಇಂದ ಇಲ್ಲಿವರೆಗೂ ಏನ್ ಕಿತ್ತಾಡ್ತಿದ್ವಿ, ಇಲ್ಲ ಅವ್ನು ನನಗ್ ಬೈತಿದ್ದ, ಇನ್ನೊಂದು ಅದಿಲ್ವೇ ಇಲ್ಲ, ಆ ಒಂದು ಝೋನೇ ಇಲ್ಲ. ಇವಾಗ ಕಂಪ್ಲೀಟ್ಲಿ ಓಕೆ, ನನಗೆ ಏನಾಗ್ತಿದ್ಯಾ, ನಾನು ಆರಾಮಾಗಿದ್ದೀನ, ಕೇರಿಂಗ್ ಆ ತರ ಬಂದ್ಬಿಟ್ಟಿದೆ. ಸೊ ಆ ಬಾಂಡಿಂಗ್ ಕೂಡ, ಆ ವ್ಯಾಲ್ಯೂಸ್ ಏನನ್ನೋದು ಗೊತ್ತಾಗತ್ತೆ. ಅಣ್ಣನ ಮದುವೆ ಆಗಿದ್ಯಾ? ಇಲ್ಲ, ಏನೂ ಇಲ್ಲ. ಆದಷ್ಟು ಬೇಗ ನಿಮ್ಮ ಅಮ್ಮನ ತರಾನೇ ಇರುವಂತ ಹುಡುಗಿ ನಿಮ್ಮ ಅಣ್ಣನ್ ಸಿಗ್ಲಿ ಅಂತ ನಾನ್ ಕೇಳ್ಕೊಳ್ತೀನಿ. ಯಾಕಂದ್ರೆ ಮತ್ತೆ ನಿಮ್ ತಾಯಿ ಪ್ರೀತಿ ಸಿಗ್ಬೇಕು, ಅವ್ರಿಗೂ ಕೂಡ ಅವ್ರು ಬರುವಂತ ವೈಫ್ ಅಲ್ಲಿ ಅವ್ರ ತಾಯಿ ಪ್ರೀತಿ ಕಂಡ್ಕೊಳ್ಳಿ ಅಂತ. ಹೌದು, ನನ್ಗಿಂತ ಅವನಿಗೆ ಆತರ ಒಂದ್ ಹುಡ್ಗಿ ಸಿಕ್ಕಿ ಅವನಿಗೆ ಆ ಪ್ರೀತಿ ವಾಪಸ್ ಸಿಗ್ಲಿ. ಬಿಕಾಸ್ ಗಂಡ್ ಮಕ್ಳಿಗೆ ಯಾವತ್ತೂ ಅಮ್ಮ ಅನ್ನೋದು ಒಂಥರ ಅವ್ರು ತೋರ್ಸ್ಕೊಳ್ದೆ ಇದ್ರು ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಬೇರೆನೆ ಇರುತ್ತೆ. ಸೊ ಅವ್ನಿಗೆ ಆ ಪ್ರೀತಿ ಸಿಗ್ಲಿ. ಏನಂತ ಕರೀತಾರ ಪ್ರೀತಿಯಿಂದ ಅಣ್ಣನ್ಗೆ? ಅಣ್ಣ. ಅಣ್ಣ. ಅವ್ರು ನಿಮ್ಗೆ? ಪುಟ್ಟಿ. ಓಕೆ, ಮುದ್ದು ಅಣ್ಣನ ಪುಟ್ಟಿ? ಹೌದು, ಅವ್ನ್ ಚಿಕ್ಕ ವಯಸ್ಸಿನ ಪುಟ್ಟಿ ಅಂತ ಕರೀತಾನೆ. ತುಂಬಾ ಖುಷಿ ಆಯ್ತು. ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಓಕೆ. ಸ್ಯಾಂಡಲ್ವುಡ್ ನಟರ ಅಥವಾ ತೆಲುಗು ನಟರ ಒಂದು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ. ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದಾನೇ ಶುರು ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು. ಲೆಜೆಂಡ್. ಅಂದ್ರೆ ಅವ್ರ ಏನ್ ಇಷ್ಟ ಅಂತ ಹೇಳ್ಬೇಕು ಅಂದ್ರೆ ಆಸ್ ಅ ಪರ್ಸನ್ ಇಷ್ಟ ನಂಗೆ ಅವ್ರು. ಅಂದ್ರೆ ಅವ್ರ ಬಗ್ಗೆ ನನ್ನ ಸ್ಟೋರಿ ಕೇಳಿದಾಗ ಅಂದ್ರೆ ಅವ್ರು ನಮ್ಮ ಕನ್ನಡ ಚಿತ್ರರಂಗದ ಅಂತ ದೊಡ್ಡ ಲೆಜೆಂಡ್ ಆದ್ರೂ ರಾಜ್ಕುಮಾರ್ ಸರ್ ರಿಯಲ್ ಲೈಫ್ ಸ್ಟೋರಿ ಹೇಳ್ತಾರಲ್ಲ, ಅಂದ್ರೆ ಲೈಕ್ ಸರ್ ಹೇಗೆ ಅದನ್ನ ಕೇಳಿದಾಗ ಅವರ ಪರ್ಸನಾಲಿಟಿ ಇಷ್ಟ ನಂಗೆ. ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸರ್ ಲೈಕ್ ಅಂದ್ರೆ ವಿಷ್ಣುವರ್ಧನ್ ಸರ್ನ ನೋಡಿದ ತಕ್ಷಣ ಲೈಕ್ ಈ ರಗಡ್ ಆತರ ಫೀಲ್ಗಿಂತ ಒಂಥರ ಲೈಕ್ ತುಂಬಾ ಅಂದ್ರೆ ನಮ್ಮನೇಲಿ ಯಾರೋ ಒಬ್ರು ಒಂಥರ ತುಂಬಾ ಸಾಫ್ಟ್ ಸ್ವೀಟ್ ಅನ್ನೋ ತರ ಫೀಲ್ ಆಗುತ್ತೆ ನನ್ಗೆ. ಇವನ್ ಮೂವೀಸ್ ಅಲ್ಲಿ ಆಗಿರ್ಬೋದು ಆತರ ನೋಡಿದಾಗ ಲೈಕ್ ಆ ಒಂದು ಕ್ಯಾರೆಕ್ಟರ್ ಇಷ್ಟ ಅವರಲ್ಲಿ. ಶಂಕರ್ ನಾಗ್ ಸರ್. ನಂಗೆ ಶಂಕರ್ ನಾಗ್ ಸರ್ ಅಲ್ಲಿ ಅಂದ್ರೆ ಲೈಕ್ ಇವ್ರ ಬಗ್ಗೆ ಎಲ್ಲ ನಾವು ಕೇಳಿರೋದು ಜಾಸ್ತಿ. ಸೊ ಶಂಕರ್ ನಾಗ್ ಸರ್ ಅಲ್ಲಿ ನನ್ಗೆ ಯಾವಾಗ್ಲೂ ಅನ್ಸೋದು ಶಂಕರ್ ನಾಗ್ ಸರ್ ಇರ್ಬೇಕಿತ್ತು ಇಂಡಸ್ಟ್ರಿಯಲ್ಲಿ ಏನಂತಾರ. ಬಿಕಾಸ್ ಅವ್ರ ಬಗ್ಗೆ ಸ್ಟೋರೀಸ್ ನ ಕೇಳಿದಾಗ್ಲೇ ಆಗ್ಲೇ ಅವರ ಯೋಚನೆಗಳಾಗಿರ್ಬೋದು, ಅವ್ರ ಥಾಟ್ ಅಂದ್ರೆ
ಅವ್ರ ನೆಕ್ಸ್ಟ್ ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಕರ್ನಾಟಕನ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಅವ್ರ ಆಲೋಚನೆಗಳನ್ನೆಲ್ಲ ಕೇಳಿದಾಗ ಒಂಥರ ಮೈ ಜುಮ್ ಅನ್ಸುತ್ತೆ. ಲೈಕ್ ಒಂಥರ ಈಗ ನಾವು ಮೂವಿಯಲ್ಲಿ ಹೀರೋ ಅಂತ ನೋಡ್ತೀವಲ್ಲ, ಆತರ ಅವ್ರು ರಿಯಲ್ ಲೈಫ್ ಹೀರೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ನನ್ಗೆ ಅದು ತುಂಬಾನೇ ಇಷ್ಟ ಅವ್ರಲ್ಲಿ ಕೇಳಿದಾಗ. ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ. ಆ ಅಂಬರೀಷ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಆಕ್ಚುಲಿ ನಾನು ಚಿಕ್ಕವಳಿದ್ದಾಗ ನನ್ಗೆ ಏನು ಗೊತ್ತಿಲ್ಲ, ತುಂಬಾ ಪುಟ್ಟವಳು ನಾನು ಏನಕ್ಕೆ ಹೇಳ್ತಿದ್ದೆ ಅಂತ ಗೊತ್ತಿಲ್ಲ. ಬಟ್ ನಾನು ದೊಡ್ಡಳಾದ್ಮೇಲೆ ನೀನ್ ಯಾರನ್ನ ಮದ್ವೆ ಆಗ್ತೀಯ ಅಂದ್ರೆ ಅಂಬರೀಷ್ ಸರ್ ಅಂತ ಹೇಳ್ತಿದ್ದೆ. ಅಂಬರೀಷ್ ಅವ್ರನ್ನ ಮದ್ವೆ ಆಗ್ತದೆ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆತರ ಒಂದ್ ಇಷ್ಟ ನನ್ಗೆ ಅವ್ರ ಮೇಲೆ. ಅಂದ್ರೆ ಅವ್ರನ್ನ ಏನೋ ಒಂಥರ ಇವಾಗ ನನ್ಗೇನೋ ಓಕೆ ಲವ್ ಆತರನು ಅಲ್ಲ, ಬಿಕಾಸ್ ನಾನು ತುಂಬಾ ಪುಟ್ಟವಳು. ಮೇ ಬಿ ನನ್ಗೆ ಅವ್ರು ತಲೆಯಲ್ಲಿ ಕೂತ್ ಬಿಡಿದ್ರು ಅನ್ಸುತ್ತೆ. ಯಾರನ್ನ ಮದ್ವೆ ಆಗ್ತದೆ, ನಾನು ಅಂಬರೀಷ್ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಸೂಪರ್. ರವಿಚಂದ್ರನ್ ಸರ್ ಅವ್ರ ಪ್ಯಾಷನ್ ಅಂದ್ರೆ ಲೈಕ್ ಅವರು ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಲೈಕ್ ಬೇರೆ ಇಂಡಸ್ಟ್ರಿಗಳು ಒಂಥರ ತಿರುಗ್ ನೋಡೋ ತರ ಮಾಡಿರೋ ಒಬ್ರು ಪರ್ಸನ್ ಅಂದ್ರೆ ಅದು ಅವ್ರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೇಜರ್ ಅಂದ್ರೆ ಒಂದು ರಿಚ್ನೆಸ್ ಮೂವಿಯಲ್ಲಿ. ಸೊ ಆ ವಿಷಯದಲ್ಲಿ ಶಿವಣ್ಣ ಸರ್ ಡ್ಯಾನ್ಸ್, ಅವ್ರ ಎನರ್ಜಿ ತುಂಬಾ ಇಷ್ಟ ನಂಗೆ. ಅಪ್ಪು ಸರ್ ಅಗೇನ್ ಅವ್ರ ಡ್ಯಾನ್ಸ್, ಅವ್ರ ಆಕ್ಟಿಂಗ್, ಆಸ್ ಅ ಪರ್ಸನ್ ತುಂಬಾ ಇಷ್ಟ ನನಗೆ. ಕಿಚ್ಚ ಸುದೀಪ್ ಅವರು. ಸುದೀಪ್ ಸರ್ ಆಕ್ಚುಲಿ ಸುದೀಪ್ ಸರ್ ನಂಗೆ ಅಂದ್ರೆ ಲೈಕ್ ಅವ್ರ ಆರಾ ಇಷ್ಟ. ಅಂದ್ರೆ ಅವ್ರ ಒಂದ್ ಕಡೆ ಇದಾರೆ ಅಂತಂದ್ರೆ ಅವ್ರ ಸುತ್ತಮುತ್ತ ಅವ್ರ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗತ್ತೆ ಅವ್ರಿದ್ರೆ. ಈವನ್ ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು, ನನ್ಗೆ ಅವ್ರಷ್ಟು ದೊಡ್ಡ ಆರ್ಟಿಸ್ಟ್ ಅನ್ನೋದಕ್ಕಿಂತ ನನ್ಗೆ ಹೆಂಗ್ ಫೀಲ್ ಆಗತ್ತೆ ಅಂದ್ರೆ ಆಸ್ ಅ ಪರ್ಸನ್ ತುಂಬಾನೇ ಒಂಥರ ಪ್ಯೂರ್ ಅನ್ನೋ ತರ ಫೀಲ್ ಆಗತ್ತೆ ನನ್ಗೆ. ಅವ್ರ ಜೊತೆ ಇದೆ ತುಂಬಾ ಪಾಸಿಟಿವಿಟಿ, ನನ್ಗೆ ಅದು ತುಂಬಾ ಇಷ್ಟ ಸರ್ ಅಲ್ಲಿ. ಅಗೇನ್ ಅವ್ರ ಆಕ್ಟಿಂಗ್, ಈಗ ನನ್ ದರ್ಶನ್ ಸರ್ನ ಹೇಗೆ ಈಗ ತುಂಬಾ ನೋಡಿದೀನಿ, ಆ ತರ ಇಷ್ಟಪಟ್ಟಿದ್ದು. ನಂಗೆ ಸುದೀಪ್ ಸರ್ ಇಷ್ಟ. ಅವಾಗ ಒಂದ್ ಇತ್ತಲ್ವಾ, ದರ್ಶನ್ ಸರ್ ಫ್ಯಾನ್ಸ್, ಸುದೀಪ್ ಸರ್ ಫ್ಯಾನ್ಸ್ ಅಂತ ಅನ್ಬಿಟ್ಟು. ಬಟ್ ನನ್ಗೆ ಅವ್ರಿಬ್ರು ಅವಾಗ ಇಷ್ಟ ಆಗ್ತಿದ್ರು. ಅಂಡ್ ಈಗ ಸುದೀಪ್ ಸರ್ ಅಲ್ಲಿ ಈಗ ನೋಡಿದಾಗ ಈವನ್ ಅವ್ರು ಬಿಗ್ ಬಾಸ್ ನಡ್ಸ್ಕೊಡೋ ರೀತಿ ಆಗಿರ್ಬೋದು, ಅವರು ಆಚೆ ಬೇರೆ ಪರಭಾಷೆಗಳಲ್ಲೂ ಮಾಡಿರೋ ಹೆಸರಾಗಿರ್ಬೋದು. ಸೊ ಅವ್ರ ಪಾಸಿಟಿವಿಟಿ ಇಷ್ಟ ನನ್ಗೆ. ಮಾತಾಡ್ತಾ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಇಬ್ಬರ ಬಗ್ಗೆನೂ ಮಾತಾಡಿದ್ರಿ. ಅವ್ರಿಬ್ಬರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ, ಬಟ್ ಫ್ಯಾನ್ಸ್ ವಿಚಾರ ನೀವು ಆಸ್ ಎ ಫ್ಯಾನ್ ಗರ್ಲ್ ಆಗಿ ಅವ್ರಿಬ್ರು ಒಂದಾಗ್ಬೇಕು ಅನ್ನೋಂತ ಇಷ್ಟ ಇದ್ದೇ ಇರುತ್ತೆ. ಆ ಕ್ಷಣಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ರ? ಮೇ ಬಿ ನಾನೊಂದು 10 ವರ್ಷ ಇಲ್ಲ, ನನ್ಗೆ 15 ವರ್ಷದಿಂದ ಕೇಳಿದ್ರೆ, ನಾನು ಒಂದ್ ತುಂಬಾ ಚಿಕ್ಕವಳಿದ್ದಾಗ ಕೇಳಿ ನಾನು ಹೇಳ್ತಿದ್ದೆ ಅವ್ರಿಬ್ರು ಒಂದಾಗ್ಬೇಕು ಅಂತ. ಇಷ್ಟು ದೊಡ್ಡವಳಾದ್ಮೇಲೆ, ಇಷ್ಟು ಮೆಚುರಿಟಿ ಬಂದ್ಮೇಲೆ ನಾವ್ ಆತರ ಮಾತಾಡೋದು ತಪ್ಪಾಗತ್ತೆ. ಬಿಕಾಸ್ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಆದ ಪ್ರಯಾರಿಟೀಸ್ ಇರುತ್ತೆ. ಅಂಡ್ ಈಗ ಅವರಿಬ್ರು ಅವ್ರ ಫ್ರೆಂಡ್ಸ್ ಅಲ್ಲ, ಅವ್ರು ನಮ್ಗೆ ಏನ್ ಗೊತ್ತು. ಈಗ ಅಗೇನ್ ನಾನು ಆಗ್ಲೇ ಫ್ಯಾನ್ಸ್ ಬಗ್ಗೆ ಮಾತಾಡ್ದಂಗೆ ನಾನು ಹೇಳ್ದೆ, ಇವಾಗ ನನ್ ಬಗ್ಗೆ ಆಚೆ ಜನಕ್ಕೆ ಎಷ್ಟು ಗೊತ್ತು, 1% ಗೊತ್ತು. ಅಗೇನ್ ನಮ್ಗೆ ಅವ್ರಗಳ ಬಗ್ಗೆ ಗೊತ್ತಿರೋದು ತುಂಬಾ ಕಡಿಮೆ. ಅವ್ರು ಏನ್ ತೋರ್ಸ್ಕೊಂಡಿರ್ತಾರ ಅಷ್ಟೇ ಗೊತ್ತಿರುತ್ತೆ. ಅವ್ರಿಬ್ರು ಒಂದಾಗಿದ್ರು ಖುಷಿ ಆಗತ್ತೆ. ಇಲ್ಲ ಲೈಕ್ ನಾನೀಗ ಅದನ್ನ ಹೇಳಕ್ಕೆ ಹೋಗಲ್ಲ, ಅದು ಅವ್ರವ್ರ ಚಾಯ್ಸ್, ಅದು ಅಷ್ಟೇ. ನಾವ್ ಯಾರು ಹೇಳಕ್ಕೆ? ನಾವು ಇಲ್ಲಿ ಕುತ್ಕೊಂಡು ಅವ್ರು ಏನಿದ್ದಾರೆ, ಅವ್ರು ಏನ್ ಆಕ್ಟಿಂಗ್ ಮಾಡ್ತಾರೆ, ಅವ್ರ ಮೂವೀಸ್ ನ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಅದನ್ ಬಿಟ್ಟು ನಾವ್ ಹೊಡೆದಾಡ್ಕೊಳ್ಳೋದ್ರಿಂದ ಇನ್ಫ್ಯಾಕ್ಟ್ ಅವ್ರಿಗಿನ್ನ ಅದ್ ಹಿಂಸೆನೆ ಬಿಟ್ರೆ ಅವ್ರು ಯಾವತ್ತೂ ಅವ್ರಗಳು ಖುಷಿಯಾಗಿರಲ್ಲ. ಈಗ ಸುದೀಪ್ ಸರ್ ತುಂಬಾ ಸಲ ಹೇಳಿದ್ದಾರೆ, ಇವನ್ ದರ್ಶನ್ ಸರ್ ಮಾತಾಡಿದಾರೆ ಇದ್ರ ಬಗ್ಗೆ. ಸೊ ನಾವು ಫೈಟ್ ಮಾಡ್ಕೊಳ್ಳೋದ್ರಿಂದ ಏನು ಸಿಗ, ಇನ್ಫ್ಯಾಕ್ಟ್ ಅವ್ರಿಗೆ ನಾವು ಖುಷಿ ಪಡಿಸೋಂತ ವಿಷಯ ಏನು ಅಂತಂದ್ರೆ, ಅವ್ರು ಹೇಗಿದಾರೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು, ನಾವು ಅವ್ರಗಳಿಗೆ ಏನು ಫೋರ್ಸ್ ಆಗ್ತೇನೆ, ನೀವ್ ಅವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ ಏನು ಹೇಳ್ದೆ, ನಾವು ಅವ್ರಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೊಂದು ನೆಮ್ಮದಿ ಕೊಡೋದೇ ನಮ್ಗೆ, ಅಂದ್ರೆ ನಮ್ಮ ಅಭಿಮಾನಿಗಳದ್ದು ಒಂದು ಕರ್ತವ್ಯ ಅಂತ ಅನ್ಸದ್ ನನ್ಗೆ. ಅವ್ರನ್ನ ಅವ್ರಾಗೆ ಇಷ್ಟಪಡ್ಬೇಕು ಅಂತ. ಹೌದು, ಅವ್ರ ಲೈಫ್, ನಾವ್ ಯಾರು ಅಲ್ಲ ನೀವ್ ಇವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ. ಅದೇನು ಅವ್ರಿಬ್ರು ಮಾತಾಡ್ಬೇಕು, ಅವ್ರಿಬ್ರು ಮಾತಾಡ್ತಾರೆ. ಈಗ ನಮ್ಗಿಂತ ಚೆನ್ನಾಗಿ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನ್ ನಮ್ಮನೇಲೆ ನಮ್ಮ ಅಪ್ಪರ ಹತ್ರ ಎಷ್ಟೊಂದ್ ದಿನ ಮಾತಾಡ್ರಲ್ಲ, ಇಲ್ಲಾಂದ್ರೆ ಯಾರು ಬಂದ್ ಅದನ್ನ ಫೋರ್ಸ್, ಇಟ್ ಡಸಂಟ್ ಮೀನ್ ನನ್ಗೆ ಅವ್ರಿಗೆ ಏನೋ ಸಂಬಂಧನೇ ಇಲ್ಲ, ನನ್ಗೇನೋ ಪ್ರೀತಿನೇ ಇಲ್ಲ ಅನ್ನೋದಲ್ಲ. ಏನೋ ನಡ್ದಿರುತ್ತೆ, ಅದು ಅವ್ರವ್ರ ಇಷ್ಟ. ಅವ್ರ ಲೈಫಲ್ಲಿ ನಾವು ಅವ್ರನ್ನ ಫ್ಯಾನ್ಸ್ ಆಗೆ ನೋಡ್ಬೇಕು. ಅವ್ರ ಲೈಫಲ್ಲಿ ಒಬ್ರಾಗಿ ನಾವು ಅವ್ರ ಅಕ್ಕ ತಂಗಿನೋ ಇಲ್ಲ ಅಂತಂದ್ರೆ ನಾನು ಅವ್ರು ಹೋಗ್ಬಿಟ್ಟು ನಾನು ಆರ್ಡರ್ ಮಾಡಕ್ಕಾಗಲ್ಲ, ನೀ ಇದನ್ನೇ ಮಾಡು ಅಂತ ಅಂದ್ಬಿಟ್ಟು. ಸೊ ಅದನ್ನ ನಾವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ದರ್ಶನ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಸರ್ನ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನ ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಎಲ್ಲಾ ಕಡೆಯಿಂದನೂ ಅವಾಗಿಂದನೂ ಹೇಳಿದೀನಿ, ಅಂದ್ರೆ ಲೈಕ್ ಯಾರ್ ಫೇವ್ರೆಟ್ ಹೀರೋ ಅಂತಂದ್ರೆ ದರ್ಶನ್ ಸರ್ ಅಂತ ಹೇಳಿದೀನಿ. ಸೊ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅಂದ್ರೆ ಲೈಕ್ ಅಗೇನ್ ಅವ್ರ ಫ್ಯಾನ್ಸ್ ನ ಟ್ರೀಟ್ ಮಾಡೋ ರೀತಿ, ಅವರು ಪರ್ಸ್ನಲಿ ಫ್ಯಾನ್ಸ್ ಜೊತೆ ಹೆಂಗ್ ಕನೆಕ್ಟ್ ಆಗಿರ್ತಾರೆ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನಂಗೆ. ಧ್ರುವ ಸರ್ಜಾ ಸರ್. ರಿಷಬ್ ಶೆಟ್ಟಿ ಅವರು
ಟ್ಯಾಲೆಂಟೆಡ್ ಅಂದ್ರೆ ಲೈಕ್ ಎಲ್ಲರೂ ಟ್ಯಾಲೆಂಟೆಡ್, ಬಟ್ ನಂಗೆ ಅವ್ರನ್ನ ನೋಡಿದಾಗ ನಂಗೆ ಅವ್ರ ತಲೆಯಲ್ಲಿ ಏನೆಲ್ಲ ಓಡ್ಬೋದು ಅಂತ ಅನ್ಸುತ್ತೆ. ಲೈಕ್ ಬಿಕಾಸ್ ಆ ತರ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ ತರ್ತಾರೆ. ಅಂದ್ರೆ ಲೈಕ್ ಇಂಡಸ್ಟ್ರಿಗೆ ಏನೋ ಒಂದು ಹೊಸತನ ಅನ್ನೋದನ್ನ ಕೊಡ್ತಾ ಹೋಗ್ತಾ ಇದಾರೆ. ಅಂಡ್ ಅವ್ರಗಳಿಂದಾನೇ ಇವಾಗ ನಮ್ಮ ಇಂಡಸ್ಟ್ರಿನ ಎಲ್ರೂ ತಿರುಗಿ ನೋಡೋ ತರ ಆಗಿದೆ, ಎಲ್ರೂ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಮೀನ್ ಮಂಡಿ ಅನ್ಸುತ್ತೆ ನನಗೆ. ರಾಕಿಂಗ್ ಸ್ಟಾರ್ ಯಶ್ ಅವರು. ಯಶ್ ಸರ್, ಯಶ್ ಅಗೇನ್ ಅವ್ರ ಪ್ಯಾಷನ್, ಅವ್ರ ಇಂಡಸ್ಟ್ರಿ, ಅವರ ಜರ್ನಿ, ಅವ್ರ ಲೈಫಲ್ಲಿ ಅವ್ರು ಬಂದಿರೋದು, ಅವ್ರ ಸ್ಟ್ರಗಲ್, ಅಂಡ್ ಇವಾಗ ಅಷ್ಟೆಲ್ಲ ಮೀರಿ ಇವತ್ತು ಬಂದು KGF ಅಂತ ಒಂದು ಮೂವಿ ಕೊಟ್ಟು ಇಡೀ ಪ್ರಪಂಚನೇ ಒಂದು ಕನ್ನಡ ಮೂವಿ ಬಗ್ಗೆ ಮಾತಾಡ್ತಿದೆ ಅಂತಂದಾಗ ತುಂಬಾನೇ ಖುಷಿ ಅನ್ಸುತ್ತೆ. ಎಕ್ಸ್ಪೆಷಲಿ ಐ ಡೋಂಟ್ ನೋ, ನಾನು ಕರಣ್ ಜೋರ್ ಅವ್ರದ್ದು ಇದ್ ನೋಡ್ತೀನಿ, ಕಾಫಿ ವಿತ್ ಕರಣ್ ಅವ್ರು ನೋಡ್ತಿದ್ದೆ. ತುಂಬಾ ವರ್ಷದಿಂದ ಅನ್ಸೋದು ಅಂದ್ರೆ ಯಾಕೆ ಎಲ್ಲಾ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾರೆ, ಕೆಲವೊಂದೆಲ್ಲ ಮೆನ್ಷನ್ ಮಾಡ್ತಾರೆ, ನಮ್ ಕನ್ನಡದ ಬಗ್ಗೆ ಯಾಕೆ ಮಾತಾಡ್ತಾರೆ. KGF ಬಂದ್ಮೇಲೆ ಫುಲ್ KGF ಕಾಂತಾರ ಎಲ್ಲ ಬಂದ್ಮೇಲೆ ಅಂತ ಲೈಕ್ ತುಂಬಾ ಖುಷಿ. ಬಿಕಾಸ್ ಈಗ ಅವ್ರ ಏನಾದ್ರು ಒಂದು ಆಪ್ಷನ್ ಕೊಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ನಮ್ ಕನ್ನಡ ಇಂಡಸ್ಟ್ರಿನ ಮಾತಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಅವ್ರು ಮಾತಾಡಿದಕ್ಕೆ ಗ್ರೇಟ್ ಅಂತಲ್ಲ, ಎಲ್ಲಾ ಕಡೆ ಟಾಕ್ ಇದೆ ಅನ್ನೋದು ಅಂದ್ರೆ ಲೈಕ್ ಅದು ತುಂಬಾನೇ ಒಂಥರ ಪ್ರೌಡ್ ಫೀಲ್ ಆಗತ್ತೆ. ಸೊ ಆ ರೀತಿ ಯಶ್ ಸರ್, ವಾವ್. ಡಾಲಿ ಧನಂಜಯ್ ಅವರು. ಧನಂಜಯ್ ಸರ್ ಅಗೇನ್ ಅವರು ಅಷ್ಟೇ ನನಗೆ ತುಂಬಾ ಸಿಂಪಲ್, ಅಂದ್ರೆ ಅವ್ರ ಸಿಂಪ್ಲಿಸಿಟಿ ಇಷ್ಟ. ಅಗೇನ್ ಅವರ ಕೈಂಡ್ ಆಫ್ ಅಂದ್ರೆ ಮೂವೀಸ್ ಇಷ್ಟ, ಅಂದ್ರೆ ಅವರು ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ಮಾಡ್ತಾರೆ. ಸೊ ಅದೆಲ್ಲ ಇಷ್ಟ. ಈಗ ತೆಲುಗಿನ ಸ್ಟೈಲ್ ಐಕಾನ್ ನಮ್ಮ ಅಲ್ಲು ಅರ್ಜುನ್ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ಅಲ್ಲು ಅರ್ಜುನ್ ಸರ್ ಇವಾಗ ಏನೇ ಪುಷ್ಪ ಮೂವಿ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು, ಅದೆಲ್ಲದಕ್ಕಿಂತ ನನಗೆ ಫಸ್ಟ್ ಇಷ್ಟ ಅವರ ಡ್ರೆಸ್ಸಿಂಗ್ ಸೆನ್ಸ್. ಅದರಿಂದಾನೇ ನಾನು ಅವ್ರಿಗೆ ಫಿದಾ ಆಗಿದ್ದು. ಸೊ ನಂಗೆ ಅವರಲ್ಲಿ ಫಸ್ಟ್ ನಾನು ಹೇಳೋದೇ ಅವ್ರ ಡ್ರೆಸ್ಸಿಂಗ್ ಸೆನ್ಸ್. ಅವ್ರ ಅಲ್ಲು ಅರ್ಜುನ್ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಪಕ್ಕ ಅವ್ರ ನೆನಪಾಗ್ಬಿಡುತ್ತೆ. ಡಾನ್ಸ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ. ಅಂದ್ರೆ ಅವ್ರ ಆಕ್ಟಿಂಗ್ ಎಲ್ಲ ನಾವು ಮಾತಾಡೋದು ಅಗೇನ್ ಅದೆಲ್ಲ ಇದ್ದೇ ಇದೆ, ಅವ್ರು ತುಂಬಾ ಸೂಪರ್ ಸ್ಟಾರ್ ಎಲ್ಲ ಹೌದು. ಬಟ್ ನಂಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಲೈಕ್ ನನ್ಗೆ ಹೀರೋಗಳಲ್ಲೇನೆ ಲೈಕ್ ಒಂದೊಂದು ಮೂವಿಯಲ್ಲೂ ಅವ್ರು ಏನೇ ಹಾಕುದು ಅಷ್ಟು ಸ್ಟೈಲಿಶ್, ಅವ್ರು ಅದ್ ಕಟ್ ಮಾಡಿ ಅವ್ರು ಏನೇ ಹಾಕಿದ್ರು ಲೈಕ್ ತುಂಬಾ ಲೈಕ್ ವಾವ್ ಪರ್ಫೆಕ್ಟ್ ಅನ್ನೋ ತರ ಲೈಕ್ ಸಕ್ಕಲ ಆಗ್ತಾರೆ. ಅಂದ್ರೆ ಎಲ್ಲರೂ ಆ ಟ್ರೆಂಡ್ ನ ಫಾಲೋ ಮಾಡ್ಬೇಕು, ಆ ತರ ಆಗ್ತಾರೆ. ಲೈಕ್ ಅದಿಷ್ಟ. ಓಕೆ, ಈಗ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತೀವಿ, ಓಕೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಓಕೆ, ಅಮೂಲ್ಯ ಅವರು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಫುಡ್ ಯಾವುದು? ತುಂಬಾ ಇಷ್ಟಪಟ್ಟು ಚಿತ್ರಾನ್ನ, ಬಿಸಿ ಬಿಸಿ ಚಿತ್ರಾನ್ನ. ಓಕೆ, ತುಂಬಾ ಇಷ್ಟಪಟ್ಟು ಹೋಗುವಂತಹ ಪ್ಲೇಸ್? ತುಂಬಾ ಇಷ್ಟಪಟ್ಟು ಹೋಗೋ ಪ್ಲೇಸ್ ಅಂದ್ರೆ ನೇಚರ್, ಅಂದ್ರೆ ಅದು ಈಗ ತೀರ್ಥಹಳ್ಳಿ ಆಗಿರ್ಬೋದು, ಅಂದ್ರೆ ತುಂಬಾ ಆಫನ್ ಆಗಿ ಹೋಗೋ ಅಂತದ್ದು ತೀರ್ಥಹಳ್ಳಿ ಆಗಿ ಮಡಿಕೇರಿ ಆಗಿರ್ಬೋದು, ನೇಚರ್ ಎಲ್ಲಿದೆಯೋ ಅಲ್ಲಿ ಹೋಗಕ್ ಇಷ್ಟಪಡ್ತೀನಿ. ಓಕೆ, ಅಮೂಲ್ಯ ಗೌಡ ಅವರ ಫೇವ್ರೆಟ್ ಕಲರ್? ಬ್ಲ್ಯಾಕ್. ಓಕೆ, ಅಮೂಲ್ಯ ಅವರ ಒಂದು ಡೆಸ್ಟಿನಿ ಪ್ಲೇಸ್? ನಂಗೆ ನಾರ್ದರ್ನ್ ಲೈಟ್ಸ್ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದೆ. ಸೊ ಅದು. ಓಕೆ, ಅಮೂಲ್ಯ ಅವ್ರ ಕಾಫಿ ಇಷ್ಟನಾ, ಟೀ ಇಷ್ಟನಾ, ಅಥವಾ ಸಾಫ್ಟ್ ಡ್ರಿಂಕ್ ಇಷ್ಟನಾ? ಕಾಫಿ. ಕಾಫಿ, ಕ್ವೆಶ್ಚನ್ನೇ ಬೇಡ ನಿಮ್ಗೆ. ಕಾಫಿ. ಕಾಫಿ. ಓಕೆ, ಬೀಚ್ ಇಷ್ಟನಾ ಅಥವಾ ಮೌಂಟ್ ಹಿಲ್ಸ್ ಆತರ ಇಷ್ಟ? ಬೀಚ್ ಇಷ್ಟ. ಟ್ರಿಪ್ ಹೋಗ್ಬೇಕು ಅಂದಾಗ ಫ್ರೆಂಡ್ಸ್ ಜೊತೆ ಹೋಗಕ್ಕೆ ಇಷ್ಟಪಡ್ತಾರ, ಫ್ಯಾಮಿಲಿ ಜೊತೆ ಹೋಗಕ್ಕೆ ಇಷ್ಟಪಡ್ತಾರ? ಅದು ಹೆಂಗೆ ಹೇಳಕ್ಕಾಗತ್ತೆ, ಲೈಕ್ ಆಬ್ವಿಯಸ್ಲಿ ಫ್ಯಾಮಿಲಿ, ಬಟ್ ಫ್ರೆಂಡ್ಸ್ ಜಾಸ್ತಿ. ಫ್ಯಾಮಿಲಿದು ಹೆಂಗೆ ಆಗುತ್ತೆ ಅಂತಂದ್ರೆ ಇಷ್ಟ ಅನ್ನೋದಕ್ಕಿಂತ ಲೈಕ್ ಅವ್ರ ಚಾಯ್ಸಸ್ ಬೇರೆ, ನಮ್ ಚಾಯ್ಸಸ್ ಈಗ ದೊಡ್ಡವರಾಗಿರೋದ್ರಿಂದ ಅವ್ರದ್ದು ಫುಲ್ ಜಾಸ್ತಿ ಟೆಂಪಲ್, ಅವ್ರದೇ ಬೇರೆ ತರ ಚಾಯ್ಸಸ್ ಇದೆ. ಫ್ರೆಂಡ್ಸ್ ಜೊತೆ ಹೋದಾಗ ಹೆಂಗಾಗತ್ತೆ ಅಂತಂದ್ರೆ ಲೈಕ್ ನಮ್ ಎಲ್ರದ್ದು ಒಂದು ಟೇಸ್ಟ್ ಒಂದೇ ತರ ಇರತ್ತೆ. ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ ಬೇರೆ ಬೇರೆ ಪ್ಲೇಸ್ಗಳಿಗೆ. ಈಗ ಅದೇ ನಮ್ ಪಪ್ಪಾಗೆಲ್ಲ ಕರ್ಕೊಂಡ್ ಹೋಗಿ ಬನ್ನಿ ಯಾವ್ದಾದ್ರು ಹೊಸ ಬೀಚ್ ಹೋಗೋಣ, ಇನ್ನೊಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಬೈತಾರೆ. ಅಲ್ಲಿ ಏನಿದೆ ಬಾವದ ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಎರಡೂ ಇಷ್ಟ. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಎಕ್ಸ್ಪ್ಲೋರ್ ಮಾಡೋದಕ್ಕಂತ. ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನೀವು ಹೇಳ್ದಂಗೆ ಅಂಡ್ ನಾನ್ ಕೇಳ್ದಂಗೆನೆ ತುಂಬಾನೇ ಪ್ರತಿಯೊಬ್ಬರಿಂದಾನು ಕಲಿಯುವಂತದ್ದು ಇರುತ್ತೆ. ನಿಮ್ಮಲ್ಲಿ ಕೂಡ ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ತುಂಬಾನೇ ಖುಷಿ ಆಯ್ತು. ಹೆಂಗ್ ಅನ್ನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಇವಾಗ ಕಟ್ಟಾದಾಗ ಹೇಳ್ತಾ ಇದ್ದೆ, ಇದು ಇಂಟರ್ವ್ಯೂ ಅನ್ನೋದಕ್ಕಿಂತ ನಾವು ಒಂಥರ ಪಾಡ್ಕಾಸ್ಟ್ ತರ, ಅಂದ್ರೆ ಎಸ್ಪೆಷಲಿ ಏನೋ ಇಂಟರ್ವ್ಯೂ ಅಲ್ಲಿ ಇರೋದಕ್ಕಿಂತ ಸುಮ್ನೆ ಕುತ್ಕೊಂಡು ನಾವು ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡ್ದಂಗಿತ್ತು. ಅಂಡ್ ಎಕ್ಸ್ಪೆಷಲಿ ನಿಮ್ ಜೊತೆನೂ ಅಷ್ಟೇ, ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಲೈಕ್ ಈಗ ಫ್ರೆಂಡ್ಸ್ ಕುತ್ಕೊಂಡು ಮಾತಾಡೋ ತರ ಒಂದು ಇದು ಕ್ರಿಯೇಟ್ ಮಾಡಿದ್ರಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನ ಅಮೂಲ್ಯ ಅವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ
ನಮ್ಮ ಕನ್ನಡ ಬೆಳ್ಳಿ ತೆರೆದೆಗೆ ಯಾವ ರೀತಿ ಅಮೂಲ್ಯ ಅವ್ರು ಇಷ್ಟನೋ, ಸೊ ಕಿರುಪರದೆಗೆ ನಮ್ಮ ಅಮೂಲ್ಯ ಗೌಡ ಅವರು ಅಷ್ಟೇ ಇಷ್ಟಪಡ್ತಾರೆ ಎಲ್ಲ ಕನ್ನಡಿಗರು ಕೂಡ, ಹಾಗೇನೆ ತೆಲುಗು ಆಡಿಯನ್ಸ್ ಕೂಡ. ಸಾಕಷ್ಟು ಸೀರಿಯಲ್ಸ್ಗಳಲ್ಲಿ ನಟನೆ ಮಾಡ್ತಾ ಇದ್ರ, ಆದಷ್ಟು ಬೇಗ ನಿಮ್ಮ ಇಷ್ಟಗಳೆಲ್ಲನೂ ಕೂಡ ಈಡೇರ್ಲಿ, ಹಾಗೇನೆ ಕಷ್ಟಗಳೆಲ್ಲನೂ ಕೂಡ ದೂರ ಆಗ್ಲಿ. ನೀವು ಅನ್ಕೊಂಡಿರುವಂತಹ ಪ್ರತಿಯೊಂದು ಸಕ್ಸಸ್ಸು ಕೂಡ ಆದಷ್ಟು ಬೇಗ ಆಗ್ಲಿ, ಒಳ್ಳೇದಾಗ್ಲಿ. ಅಂಡ್ ಆದಷ್ಟು ಬೇಗ ನಿಮ್ಮ ಮತ್ತೆ ರಿಷಿಯವರ ಪೇರು ಒಂದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೂ ಅಷ್ಟೇ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ತಿದ್ದೀರಾ, ತುಂಬಾ ಚೆನ್ನಾಗಿ ಬರ್ತಿದೆ, ಆಲ್ರೆಡಿ ನಾನು ನೋಡಿದೀನಿ. ಇನ್ನ ತುಂಬಾ ಚೆನ್ನಾಗಿ ನಿಮ್ಮ ಚಾನೆಲ್ ಬೆಳೀಲಿ ಅಂತ ಕೇಳ್ಕೊತೀನಿ. ಅಂಡ್ ಹೀಗೆ ನಮಗೂ ಸಪೋರ್ಟ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆಲ್ಲನೂ ಸಹ ನಮ್ಮ ಬಾಸ್ ಟಿವಿ ಕಡೆಯಿಂದ ಅಂಡ್ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ಬಾಸ್ ಟಿವಿಯಲ್ಲಿ ಅಮೂಲ್ಯ ಗೌಡ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.